ಇವತ್ತು ನಮ್ಮ ಮೆಗಾ ಕಿಸಾನ್ ಮೇಳದ 2ನೇ ದಿನದಲ್ಲಿ ನಾವಿವತ್ತು ಬೆಳಿಗ್ಗೆ ನಿಮಗೆ ತಿಳಿದಿರುವ ಹಾಗೆ ಈ ಅಡಿಕೆಯ ಸುಸ್ಥಿರ ಕೃಷಿ ಬಗ್ಗೆ ಒಂದು ಸೆಷನ್ನ ಇಟ್ಕೊಂಡಿದ್ದೇವೆ. ಇದರ ಬಗ್ಗೆ ಅಡಿಕೆಯಲ್ಲಿ ಹೇಗೆ ನಿರ್ವಹಣೆಯನ್ನು ಮಾಡಬೇಕು ಉತ್ತಮ. ನಿಮಗೆ ಗೊತ್ತಿದೆ ಅಡಿಕೆ ಬಹಳ ಒಂದು ಪ್ರಾಬ್ಲಮ್ ಆಗ್ತಾ ಉಂಟು ಇತ್ತಿತ್ತಲಾಗಿ, ಬಹಳ ಡಿಸೀಸ್ ಮತ್ತು ಪೆಸ್ಟ್ಗಳ ಮೇಲೆ ಅದರಲ್ಲೂ ಪ್ರಾಬ್ಲಮ್ ಉಂಟು. ಹಾಗೆ ಬಹಳಷ್ಟು ಕಡೆ ಅರೇಕ ಇನ್ಕ್ರೀಸ್ ಆಗ್ತಾ ಇದೆ ಅಡಿಕೆ. ಸೊ ಇದ್ರ ಬಗ್ಗೆ ಇವತ್ತು ನಮ್ಮ ಈ ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡ್ತೇವೆ. ಇದಕ್ಕೆ ಇವತ್ತು ನಮ್ಮ ಹತ್ತಿರ ಸಂಸ್ಥೆಯಾದಂಥ DASDಯಿಂದ ಡೈರೆಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ಹೋಮಿಚರಿಯನ್ ಅವರಿದ್ದಾರೆ. ಸರ್, ಐ ವೆಲ್ಕಮ್ ಡಾಕ್ಟರ್ ಹೋಮಿಚರಿಯನ್, ಡೈರೆಕ್ಟರ್ DASD, ಫಾರ್ chairing this session and presiding over this function. So welcome you, sir, for this function on behalf of all of you. I also welcome with us another dignitary, our ತುಮ್ಕೋಸ್ ತೋಟದ ಉಪಬೆಳೆಗಳ ಉತ್ಪನ್ನಗಳ ಮಾರಾಟ ಸಹಕಾರಿ ಸಂಘ ಚನ್ನಗಿರಿ. ನಿಮ್ಗೆ ಗೊತ್ತಿರ್ಬೋದು, ಚನ್ನಗಿರಿ ತುಮ್ಕೋಸ್ ಅವರು ಯಾವಾಗಲೂ ನಮ್ಮ CPCRIಯಿಂದ ತುಮ್ಕೋಸ್, ಕ್ಯಾಂಕೋಸ್, ಮ್ಯಾಮ್ಕೋಸ್ ಆಲ್ವೇಸ್ ನಮ್ಮ ಸಂಗಡ ಇದ್ದಾರೆ. ಇವತ್ತಿನ ಪ್ರೋಗ್ರಾಮಿಗೂ ನಮ್ಮ ಕಿಸಾನ್ ಮೇಳಕ್ಕೆ ನಾವು ಕೇಳಿದಾಗ ಅವರು ಕೂಡ ಸಹಕಾರವನ್ನು ಕೊಟ್ಟು ಸ್ಪಾನ್ಸರ್ ಮಾಡಿದ್ದಾರೆ. DASD ಕೂಡ ಸ್ಪಾನ್ಸರ್ ಮಾಡಿದೆ. ಹಾಗಾಗಿ ಇವತ್ತು ಅವರು ನಮ್ಮ ಸಂಗಡ ಇದ್ದಾರೆ, ತುಮ್ಕೋಸ್ ಪ್ರೆಸಿಡೆಂಟ್ ರವಿ ಅವರು. ಸೊ ಸರ್, ಆನ್ ಬಿಹಾಫ್ ಆಫ್ ಆರ್ಗನೈಸರ್ಸ್ ಐ ವೆಲ್ಕಮ್ ಯು ಫಾರ್ ದಿಸ್ ಫಂಕ್ಷನ್. ಇಷ್ಟಲ್ಲದೆ ಇವತ್ತು ನಮ್ಮ ಹತ್ತಿರ ನಮ್ಮ ನಿವೃತ್ತರಾದ ನಮ್ಮ ವಿಟ್ಲ ಸ್ಟೇಷನಿಂದ ಡಾಕ್ಟರ್ KS ಆನಂದ ಅವರು ಬಂದಿದ್ದಾರೆ. ಆನಂದ ಅವರು ನಿಮಗೆ ಗೊತ್ತಿದ್ದ ಹಾಗೆ ಅರೇಕಾ ಡ್ವಾರ್ಫ್ ವೆರೈಟಿ ಮಾಡುವಲಿಕ್ಕೆ ಅವರ ಒಂದು ಇದಿದೆ, ಅರೇಕಾದಲ್ಲಿ ಡ್ವಾರ್ಫ್ ವೆರೈಟಿ. ಸೊ ಅದ್ರ ಬಗ್ಗೆ ಎಲ್ಲ ಅವರು ಒಂದು ಎಕ್ಸ್ಪ್ಲನೇಷನ್ನು ಒಂದು ಇದನ್ನು ಕೊಡ್ತಾರೆ. ಸೊ ಐ ವೆಲ್ಕಮ್ ಡಾಕ್ಟರ್ KS ಆನಂದ ಫಾರ್ ದಿಸ್ ಮೀಟಿಂಗ್. ಡಾಕ್ಟರ್ ನೀರಳ್ ಅವರು ಇದ್ದಾರೆ. ಇವತ್ತು ಇದಕ್ಕೆ ಅವರು ಓವರಾಲ್ ಕಿಸಾನ್ ಮೇಳವನ್ನು ಸಂಘಟಿಸಿ ಇಲ್ಲಿ ಭಾಳ ದಿನದಿಂದ ಈ ಕಿಸಾನ್ ಮೇಳ ಆಗಲಿಕ್ಕೆ ಇದು ಮಾಡಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ. ಇಷ್ಟಲ್ಲದೆ ನಮ್ಮ ಡಿಪಾರ್ಟ್ಮೆಂಟಿಂದ ಪೆಥಾಲಜಿ ಮತ್ತು ಎಂಟಮಾಲಜಿ ಡಾಕ್ಟರ್ ರಾಜ್ಕುಮಾರ್ ಇದ್ದಾರೆ, ಮಧು ಮತ್ತು ತವಪ್ರಕಾಶ್ ಪಾಂಡ್ಯನ್. ಆಮೇಲೆ ನಮ್ಮ CPCRIಯಿಂದ ಕಾಸರಗೋಡಿನ ಕೂಡ ಸೈಂಟಿಸ್ಟ್ಗಳೆಲ್ಲ ಇದ್ದಾರೆ. ಡಾಕ್ಟರ್ ಸಂಶುದ್ದೀನ್ ಇಸ್ ದೇರ್, ಡಾಕ್ಟರ್ ಸುಬ್ರಹ್ಮಣ್ಯಂ ಇಸ್ ದೇರ್. ಸೊ ವಿ ವಿಲ್ ಬಿಗಿನ್. ನೀವು ಯಾವುದೇ ಕ್ವೆರಿಗಳಿದ್ದರೆ ನಿಮಗೆ ನಾವು ಹೇಳಿದ ಅಲ್ಲದೆ ಕೂಡ ನಿಮಗೆ ಅರೆಕನಟ್ಟಿನಲ್ಲಿ ಬೇರೆ ಯಾವುದೇ ರೀತಿಯ ಚರ್ಚೆಯನ್ನು ಮಾಡೋಣ. ನಿಮ್ಮ ಒಂದು ತೊಂದರೆಗಳಿರತಕ್ಕಂಥದ್ದು ಅರಕೆಯಲ್ಲಿ ನಿಮ್ಮ ಸಂಶಯಗಳನ್ನು ಕ್ಲಾರಿಫೈ ಮಾಡ್ಕೊಳ್ಳಿ, ಮತ್ತು ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಮಾಡೋಣ. ಇಷ್ಟು ಹೇಳಿ ನಾನು ವೆಲ್ಕಮ್ ಮಾಡ್ತೇನೆ. ನಿಮಗೂ ಕೂಡ ಇವತ್ತು ಬಂದಿದ್ದಕ್ಕೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ನಾವು ನಮಗೆ ಲಂಚ್ ಟೈಮ್ವರೆಗೂ ಕೂಡ ಟೈಮ್ ಇದೆ. ಇವತ್ತಿನ ಬೆಳಗಿನ ಈ ಒಂದು ಸೆಷನ್ನಲ್ಲಿ ನೀವು ಯಾವ ರೀತಿಯ ಅದನ್ನು ಹೆಚ್ಚಿನ ಉಪಯೋಗ ಆಗಬೇಕು ಅಂಥೇಳಿ ನಮಗೆ ಅಡಿಕೆ ಬೆಳೆಗಾರರಿಗೆ ಇದನ್ನು ಇಷ್ಟು ಹೇಳಿ ಎಲ್ಲರಿಗೂ ನಾವು ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ನೀವು ಕೂಡ ಬೆಳಗ್ಗೆ ಬಂದು ಇಲ್ಲಿ ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಸೊ ಇಷ್ಟು ಹೇಳಿ ನಾನು ಡಾಕ್ಟರ್ ಹೋಮಿಚರಿಯನ್ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ, ಇದನ್ನು ಪ್ರಿಸೈಡ್ ಮಾಡಿ ಈಗ ಒಂದು ಸೆಷನನ್ನು ಕಂಡಕ್ಟ್ ಮಾಡಿಕೊಡ್ಬೇಕಂತ. ಥ್ಯಾಂಕ್ ಯು. Good morning to all. Today we are conducting this seminar on arecanut. We have with us today Mr. Ravi, President of Tumkos. We have Dr. Ananda, former head of Whitlarissa Station, CPCRI. We have all Dr. Vinayak Hegde, Dr. Nirul Madam, and the major faculties of CPCRI to help us out and
to bring out more technologies that have been developed in CPCRI with regard to Arecanet. It's a pleasure, and I'm very happy to be part of this seminar, because it is through this knowledge only that we excel in our cultivation. Arecanet, as you all know, yesterday we had our inaugural function, and it was expressed by all of us that the production of Arecanet is touching the skies, and area is expanding, not only in southern part of the country, but also in northeastern parts, where people are trying to bring new areas into Arecanet, precisely because we have very good prices prevailing for Arecanet, and at the same time, compared to other crops, the incidence of pests and diseases and other activities which require labor and investment is less compared to the other crops. As far as Karnataka is concerned, we have the major, almost 60% of the areas in Karnataka, and even production. Productivity is beyond words, because it's very excellent. More than 2 tons of Arecanet is produced on an average per hectare, and that is not seen in any parts of our country other than Karnataka, and that's precisely because the attention that our growers give in Areca is really commendable. We have our technologies which helps us, and our investments which help us to maintain this productivity. But we have our own concerns also, which require to be improved. Concerns when we have an outbreak of cholera, when the rains were very high. We have concerns of the YLD spreading in certain parts, and now of late we have concerns of leaf spot disease that is spreading, and even spreading like wildfire. But in all these instances, I'm very happy that we had a very good support of the government, both in the center and the state, and we could overcome this every time when we were in crisis. This time, as you all know, a committee has been constituted at the national level to look into the leaf spot disease and the YLD disease, and well, there are very good proposals coming and very good attention being paid to all these concerns, and over a period of time we look forward to find and overcome all these. Leaf spot disease, I feel it's a momentary concern, and we'll be able to overcome with the 2 sprays that we have recommended, of which we'll be discussing during our program here. And the YLD that we have in almost 3 districts is to be tackled very carefully, and I think so we'll be able to overcome it with the available resources that we have and the available technologies. So we have now one important thing that requires us to replace the wildly affected areas with resistant types developed through tissue culture, and the government is now thinking we have now recommended, as a committee has recommended, to strengthen the lab to increase our production of tissue culture plants derived from resistant palms, and I think so it will go a long way to address the concerns of our farmers. And besides this, there are other support that has been proposed, like adopting alternative crops
and the supportive industry that is required for various alternative crops that they have proposed. And I would say uh, the farmers of Karnataka are blessed in one way, that they have a very supportive research institutes and an equally supportive government to protect and to address their concerns. One important thing that now you should be concentrating, the farmers should be concentrating, is to learn the technology of increasing or improving their productivity and protect their crop from the pest and disease that happens to come at the various stages. And that is the reason why we are holding such reconnect seminars to propagate and disseminate the information that we have developed here and the new technologies that are coming here. This directorate had not from times say from the time I joined in 2006, we didn't have any program to increase the area. But we always, in association with CPCRI, we had been promoting inter crops so that our income is increased. People who are already holding arecanut gardens, they are shown the technology in which various intercrops are grown in between in the interspaces, and the income is augmented or increased per hectare or per unit land. So this is one important thing that we should be looking into, the intercrops that have been recommended and the importance that it plays in stabilizing the income should be brought to the notice and should be given an equal importance so that our income is not, or our net income from the land is not, does not go to a limit that we find difficult to pull on. And besides this, the directorate had been demonstrating technologies for control of pests and diseases, just like instead of the sprays that is recommended for Cholera, we have new chemicals that have come, which is easy to handle, has been demonstrated for control of Cholera. We have that EPN technology very successfully demonstrated to control root grubs. So these are things that are very important as far as the productivity and the income of the farm is concerned, and we would like this to spread among the farmers so that all these does not hamper our income generation. The Prime Minister, as you know, has stressed from time he took office, to increase the income of our farmers, to double the increase of the farmers, and these are the technologies that are very relevant to improve our income. The directorate had been giving all logistic support to the areca sector. We had recommended for implementation of minimum import price right from 2016, fearing that too much of imports are hampering our markets here, and we have been revising it over a period of time so that the imports are discouraged, especially the low quality ones which come from other countries. This year we have already recommended for revision of the MIP. I think so within 2 or 3 weeks we'll see this. All this is we are blessed in the say that our country itself is the biggest market
we have a very huge demand, huge consumption of arecanut. And that's the reason why we find so much of imports coming in. So we try to keep these prices stable by restricting or by discouraging too much of imports from other countries. And Directorate had been in the forefront to protect these interests. So today we are here to hear the latest technologies that have come to make your cultivation easier and better, and to show new ways of improving our income. So I think so I would not take much time, because we have a few hours and we have a lot of people to talk to, and we'll have an interaction session also wherein all your local problems are solved. So with this, I think so we should start our session, and I feel myself blessed to be here with you all, and wish you make the best of this occasion to improve your knowledge and your income through arecanut cultivation. Thank you very much. Thank you, sir, for your introductory remarks. ಈಗ ಹೋಮಿಚೆರಿಯನ್ ಅವರು ಹೇಗೆ ಅರೆಕಾ ನಟ್ನಲ್ಲಿ ಮಲ್ಟಿ ಸ್ಪೀಸೀಸ್ ಬೇರೆ ಬೇರೆ ಬೆಳೆಗಳನ್ನು ಅಂತರ ಬೆಳೆಗಳನ್ನು ಬೆಳೆಯೋಕ್ಕೆ ಹೇಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ನಮಗೆ ಎಲ್ಲವನ್ನು ಈ ಡೆಮಾನ್ಸ್ಟ್ರೇಷನನ್ನು ಮಾಡಿದ್ದೇವೆ ನಾವು. EPN ಮಳೆ, ರೂಟ್ ಗ್ರಬ್ಸ್ ಹೇಗೆ ಕಂಟ್ರೋಲ್ ಮಾಡ್ಬೋದು, ಅಥವಾ ನಮ್ಮ ಟೆಕ್ನಾಲಜಿಗಳೆಲ್ಲ ರೈತರ ಹತ್ರ ತೆಗೆದುಕೊಂಡು ಹೋಗಲಿಕ್ಕೆ DISD ಇವರು ಬಹಳ ವರ್ಷಗಳಿಂದ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರೇ ಇದರಿಂದ ಸ್ಪಾನ್ಸರ್ಗಳು ಪ್ರತಿಯೊಂದು ಡೆಮಾನ್ಸ್ಟ್ರೇಷನ್ಗೂ ಕೂಡ ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಸರ್, ತುಂಬ ಧನ್ಯವಾದಗಳು ಎಲ್ಲ ರೈತರ ಪರವಾಗಿ. ಈಗ ನಾವು ನೇರವಾಗಿ ನಮ್ಮ ಇವತ್ತಿನ ಇದಕ್ಕೆ ಕಾರ್ಯಕ್ರಮಕ್ಕೆ ಸ್ಟಾರ್ಟ್ ಮಾಡುವ. ಈಗ ನಮ್ಮಲ್ಲಿ ಡಾಕ್ಟರ್ KS ಆನಂದ ಅವರಿದ್ದರು. ಬಹಳ ವರ್ಷಗಳಿಂದ ಅಡಿಕೆ ಮೇಲೆ ಕೆಲಸ ಮಾಡಿದ್ದಾರೆ. ಅಡಿಕೆ ತಳಿಗಳ ಅಭಿವೃದ್ಧಿಯನ್ನು ಮಾಡಿದವರು. ಕೇರಳ ನಮ್ಮ ವಿಟ್ಲದಲ್ಲಿ ಅರೆಕಾ ಸಂಶೋಧನಾ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದಾರೆ. ಈಗ ಅವರು ಕೃಷಿಕರು ಕೂಡ, ಅಡಿಕೆಯ ಕೃಷಿಕರು ಕೂಡ. ಸೊ ಅವರು ತಮ್ಮ ವೆರೈಟಿ ತಳಿಗಳ ಬಗ್ಗೆ, ಅಡಿಕೆಯ ತಳಿಗಳ ಬಗ್ಗೆ ಹೇಗೆ ತಗೋಬೇಕು, ಹೇಗೆ ಅದನ್ನು ಸಿಲೆಕ್ಟ್ ಮಾಡಬೇಕು, ಒಳ್ಳೆ ತಳಿಗಳನ್ನು, ಅದರ ಇಂಪಾರ್ಟೆನ್ಸ್ ಬಗ್ಗೆ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಕೇಳ್ಕೊಡ್ತೇನೆ. ಡಾಕ್ಟರ್ ಆನಂದ ಸರ್. Dr. Homicherian, Ravi Kumar, Dr. Niral, Dr. Hegde Subramaniam, my other scientific colleagues, ಇದೆಲ್ಲ ಬಿಟ್ಟು ನಮ್ಮ ನೆಲ್ಮೆಯ ರೈತ ಬಾಂಧವರೇ, ಇವತ್ತು ನಿಮಗೆಲ್ಲ ಗೊತ್ತೇ ಇದೆ, ಹೀಗೆ ನಮ್ಮ ಸುಸ್ಥಿರ ಅಡಿಕೆ ಕೃಷಿ ಮತ್ತು ಸಸ್ಯ ಸಂರಕ್ಷಣಾ ತಂತ್ರಜ್ಞಾನದ ಬಗ್ಗೆ ಈ ಒಂದು ಚರ್ಚೆ ಈಗ ಶುರುವಾಗ್ತಿದೆ. ಸೊ ರೈತ ಮಿತ್ರರು ದಯವಿಟ್ಟು ಯಾರ್ಯಾರು ಈ ಎಕ್ಸಿಬಿಟ್ರಿ ನಮ್ಮ ಮಳಿಗೆಗಳ ಹತ್ರ ಇದ್ದೀರಾ ಅವರೆಲ್ಲ ಈ ಪೆಂಡಾಲ್ ಒಳಗೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗಳಿಸಬೇಕು ಅಂತ ಕೇಳ್ಕೊತೀನಿ. ಜೊತೆಗೆ ಈ ಒಂದು ಕಾರ್ಯಕ್ರಮ ಮಾಡ್ತಿರೋದು ನಿಮಗೋಸ್ಕರ. ಈಗ ನಿಮಗೆ ಗೊತ್ತು, ಅಡಿಕೆಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನೀವು ಇತ್ತೀಚೆಗೆ ಫೇಸ್ ಮಾಡಿದ್ದೀರಿ. ಸೊ ಅದಕ್ಕೆ ಪರಿಹಾರವಾಗಿಯೇ ಈ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಳ್ತಿರೋದು. ದಯವಿಟ್ಟು ಎಲ್ಲರೂ ಈಗ ಮಳಿಗೆಗಳ ಹತ್ರ ಯಾರ್ಯಾರಿದ್ದೀರಾ ಅಡಿಕೆ ಕೃಷಿಗೆ ಸಂಬಂಧಪಟ್ಟಂತೆ ಈ ಒಂದು ಚರ್ಚೆಯಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರುವಾಗೆ ಅಡಿಕೆ ಒಂದು ಬಹಳ ಪ್ರಮುಖವಾದ ವಾಣಿಜ್ಯ ಬೆಳೆ, ಪ್ಲಾಂಟೇಶನ್ ಕ್ರಾಪ್ ಅಂತ ಹೇಳ್ತೀವಿ. ಅದರಲ್ಲಿ ಕೂಡ ಬಹಳ ಎಕನಾಮಿಕಲಿ ಇಂಪಾರ್ಟೆಂಟ್ ಅಂದರೆ ಅಡಿಕೆ ಬೆಲೆ ಈಗಿನ ಪರಿಸ್ಥಿತಿಯಲ್ಲಿ. ಇದು ನಾವು ಈಗಾಗಲೇ ಇವರು ಹೋಮಿಚೇರಿಯನ್ ಸರ್ ಹೇಳಿದರು,
ಪ್ರಪಂಚದಲ್ಲಿ ನಾವು 60-65% ನಾವು ಇಂಡಿಯಾದಲ್ಲಿ ಅಂದರೆ ಭಾರತದಲ್ಲೇ ನಾವು ಉತ್ಪಾದನೆ ಮಾಡ್ತಾಯಿದ್ದೀವಿ. ಆದರೆ ಈಗಿನ ಮೊದಲು ನೀವು ಕಂಪೇರ್ ಮಾಡಿ ನೋಡಿದರೆ ನಾವು ಸುಮಾರು 1956-57ರಲ್ಲಿ ನಮ್ಮದು ಏರಿಯಾ ಎಲ್ಲ ಇದ್ದಿದ್ದು ಬರೀ ಒಂದು 994,000 ಇದರಲ್ಲಿ ಯಾವುದು ಏಕರೇಜ್ನಲ್ಲಿ ಬೆಳೀತಾ ಇದ್ವಿ. ಈಗ ನೋಡಿದರೆ ಅದು ಸುಮಾರು 8.5 ಲಕ್ಷ ಹೆಕ್ಟೇರ್ಗೆ ಹೋಗಿದೆ ಸುಮಾರು 55-60 ವರ್ಷದಲ್ಲಿ. ಅದೇ ಥರ ಪ್ರೊಡಕ್ಷನ್ ಕೂಡ ಬರೀ 747 ಅಂತ ಅವರೇಜ್ ಮೆಟ್ರಿಕ್ ಟನ್ಸ್ ಇತ್ತು. ಈಗ ನೋಡಿದರೆ 15 ಲಕ್ಷ ಮೆಟ್ರಿಕ್ ಟನ್ಸ್ ಆಗ್ತಾಯಿದೆ. ಇದು ಬಹಳಷ್ಟು ಬದಲಾವಣೆಯಾಗಿದೆ. ಇದು ಕಾರಣ ಏನಂದರೆ ಉತ್ಪಾದನೆ ಒಂದೇ ಅಂತ ಅಲ್ಲ, ಏರಿಯಾನು ಕೂಡ ಜಾಸ್ತಿ ಆಗಿದೆ. ಏರಿಯಾ ಜೊತೆಗೆ ನಾವು ಆಧುನಿಕ ತಂತ್ರಜ್ಞಾನ ಉಪಯೋಗಿಸೋದ್ರಿಂದ ಈ ಥರ ನಾವು ಒಂದು ಉತ್ಪಾದನೆಯನ್ನು ಸಾಧಿಸ್ತಿದ್ದೀವಿ. ಈಗ ಡಾಕ್ಟರ್ ಹೋಮಿಚೇರಿಯನ್ ಹೇಳಿದರು, ಭಾಳಷ್ಟು ಡಿಮಾಂಡ್ ಇದೆ, ಇಂಪೋರ್ಟು ಆಗ್ತಾಯಿದೆ. ಮೊದಲು ಎಲ್ಲ ಹೊರಗಡೆ ದೇಶಕ್ಕೆ ಕಳಿಸ್ತಾ ಇದ್ವಿ, ಈಗ ಆಮದು ಕೂಡ ಆಗ್ತಾಯಿದೆ. ಮೊದಲು ಒಂಥರ ಒಳ್ಳೆಯ ಈ ಸಂಸ್ಕರಣೆ ಯಾರಿಗೂ ಗೊತ್ತಿಲ್ಲ ಬೇರೆ ಕಡೆ ನೋಡಿದರೆ. ನಮ್ಮದು ಭಾರತ ಅಲ್ಲದಲೇ ನಮ್ಮ ಅಕ್ಕಪಕ್ಕದ ಸೌತ್ ಏಷ್ಯನ್ ಕಂಟ್ರೀಸಲ್ಲಿ, ಅಂದರೆ ನೀವು ಇಂಡೋನೇಷ್ಯಾ ಆಗಲಿ ಅಥವಾ ಶ್ರೀಲಂಕಾ ಆಗಲಿ ಚೈನಾ ಆಗಲಿ ಇವರು ಕೂಡ ಬೆಳೀತಾ ಇದ್ದಾರೆ. ಆದರೆ ಅಲ್ಲಿ ಪ್ರೋಸೆಸಿಂಗ್ ಬಗ್ಗೆ ಭಾಳಷ್ಟು ಪ್ರಾಬ್ಲಮ್ ಇದೆ. ಯಾವಾಗ ಅವರು ರಫ್ತು ಮಾಡ್ತಾರೆ ನಮ್ಮ ಕಂಟ್ರಿಗೆ, ಮೇಜರ್ ನಾವು ಆಮದನ್ನು ಮಾಡ್ತಾಯಿದ್ವಿ, ರಫ್ತು ಮಾಡ್ತಾಯಿದ್ವಿ. ಹಾಗಾಗಿ ನಮ್ಮದು ಈಗಿನ ಪರಿಸ್ಥಿತಿಗೆ ಅಥವಾ ಈಗಿನ ರೇಟ್ ಏನಿದೆ ಅಡಿಕೆನಲ್ಲಿ ಅದು ಮೈಂಟೈನ್ ಆಗ್ತಾಯಿದೆ. ಇದು ದಯವಿಟ್ಟು ನಾವು ಕೂಡ ಕೇರ್ಫುಲ್ಲಾಗಿರಬೇಕು. ಅಡಿಕೆ ಬೆಳೆಗಾರರು ಕೂಡ ನಾವು ಎಷ್ಟು ಬೇಕೋ ಅಷ್ಟೇ ಮಾಡ್ತಾ ಹೋಗಬೇಕು. ಈಗಿನ ಹೈ ಇನ್ಪುಟ್ ಕಾಸ್ಟ್, ಲೇಬರ್ ಚಾರ್ಜಸ್ ಆಗಲಿ ಅಥವಾ ಫರ್ಟಿಲೈಸರ್ ಆಗಲಿ ಅಥವಾ ಬೇರೆ ಕೃಷಿ ಕಾರ್ಯಕ್ಕೆ ಭಾಳಷ್ಟು ಕಾಸ್ಟ್ ಆಗಿದೆ. ಈಗ ಅದ್ರ ಬಗ್ಗೆ ನಾವು ನೋಡಿಕೊಂಡು ನಾವು ಮುಂದುವರಿಯಬೇಕು. ಅದಕ್ಕೋಸ್ಕರ ನಾವು ಕೂಡ ನಮ್ಮ CPCRIಯಿಂದ 9 ತಳಿಗಳನ್ನು ಬಿಡುಗಡೆ ಮಾಡಿದ್ವಿ ಇಷ್ಟವರೆಗೆ 1972 ಅಂದರೆ 1972ರಿಂದ 72-73ರಲ್ಲಿ ನಾವು ಮಂಗಳವನ್ನು ಬಿಡುಗಡೆ ಮಾಡಿದ್ವಿ. ಅಲ್ಲಿಂದ ಇಲ್ಲಿವರೆಗೆ ಶತಮಂಗಳದವರೆಗೆ 2017ರವರೆಗೆ ನಾವು 9 ತಳಿಗಳನ್ನು ಬಿಡುಗಡೆ ಮಾಡಿದ್ವಿ. ಇನ್ನು 2 ಸಂಕರಣ ತಳಿಗಳನ್ನು ಕೂಡ ನಮ್ಮ ರೈತರಿಗೆ ಬಿಡುಗಡೆ ಮಾಡಿದ್ವಿ. ಈಗಾಗಲೇ ಅವರು ಹೇಳಿದರು, ಟಿಶ್ಯೂ ಕಲ್ಚರ್ ಆಗಲಿ ಅಥವಾ ನಮಗೆ ಸಮಸ್ಯೆ ಜಾಸ್ತಿ ಇರೋದು ಯೆಲ್ಲೋ ಲೀಫ್ ಡಿಸೀಸು, ಅದ್ರ ಬಗ್ಗೆನೂ ಒಂದು ಕಮಿಟಿ ಮಾಡಿದ್ದಾರೆ. ಈ ಚುಕ್ಕಿ ರೋಗ ಎಲ್ಲ ಬರ್ತಾಯಿದೆ, ಲೀಫ್ ಸ್ಪಾಟ್ ಎಲ್ಲ, ಅದನ್ನು ಟ್ಯಾಕಲ್ ಮಾಡಲಿಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಡಾಕ್ಟರ್ ಹೋಮಿಚೇರಿಯನ್ ಅವರ ಇನ್ಸ್ಟಿಟ್ಯೂಟು ಮತ್ತು ಅದು ಕಮಿಟಿನೂ ಕೂಡ ಆಗಿದೆ. ನಮ್ಮ ಸೈಂಟಿಸ್ಟ್ಗಳೆಲ್ಲ ಕೂಡಿ ಅದನ್ನು ಸಾಲ್ವ್ ಆಗೋ ಭಾಳಷ್ಟು ರಿಸರ್ಚ್ ಮಾಡಿದ್ದು ನಾನು ಕೂಡ ಇನ್ವಾಲ್ವ್ ಆಗಿದೆ ಒಂದು 20-25 ವರ್ಷ. ಆದರೂ ಕೂಡ ನಮ್ಮ ಪ್ರಯತ್ನ ಸಾಗ್ತಲೇ ಇದೆ. ನೋಡು, ಹೋಪ್ ಫಾರ್ ದಿ ಬೆಸ್ಟ್ ಹೇಗಾಗುತ್ತೆ ಅಂತ. ಅದಕ್ಕಿಂತಲೂ ಮುಂಚೆಗೆ ನಾನು ನಿಮಗೆ ಈ ತಳಿಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಮತ್ತು ನಾನು ಜಾಸ್ತಿ ಭಾಷಣ ಮಾಡಲಿಕ್ಕೆ ಹೋಗಲ್ಲ, ಯಾಕೆಂದರೆ ನಾವು ಚರ್ಚೆ ಮಾಡೋದು ಒಳ್ಳೆಯದು. ಈಗಾಗಲೇ ರೈತರು ಬರ್ತಾ ಇದ್ದಾರೆ. ಮೊದಲು ಸ್ವಲ್ಪ ಜನ ಇದ್ದರು ನಾವು ಸ್ಟಾರ್ಟ್ ಮಾಡಿದಾಗ, ಈಗ ಒಳ್ಳೆ ಇದಿದೆ. ಇಂಟ್ರ್ಯಾಕ್ಷನ್ ಮಾಡೋದು ಒಳ್ಳೆಯದು. ನಿಮಗೇನು ಸಮಸ್ಯೆ ಇದ್ದರೂ ತಳಿಗಳ ಬಗ್ಗೆ ಆಗಲಿ, ರೋಗಗಳ ಬಗ್ಗೆ ಆಗಲಿ, ಕೀಟಗಳ ಬಗ್ಗೆ ಆಗಲಿ, ಮ್ಯಾನೇಜ್ಮೆಂಟು ಹೇಗೆ ಕೃಷಿ ಕಾರ್ಯ ಮಾಡಬೇಕು ಅಂತ ನಮ್ಮ ಸೈಂಟಿಸ್ಟ್ಗಳೆಲ್ಲ ಇದ್ದಾರೆ. ಅವ್ರ ಜೊತೆ ನೀವು ಕೇಳಿಕೊಂಡು ಚರ್ಚೆ ಮಾಡ್ಬೋದು. ನಾವು ಹೇಳಿದಾಗೆ ಫಸ್ಟು ಮಂಗಳ ತಳಿ ಇಲ್ಲಿ ರಿಲೀಸ್ ಆಗಿದೆ 1972ರಲ್ಲಿ. ನಿಮಗೆಲ್ಲ ಗೊತ್ತೇ ಇದೆ ಅದ್ರ ಬಗ್ಗೆ. ಸುಮಾರು 3.2 ಕಿಲೋ ಚಾಲಿ ಇಳುವರಿ ಬರ್ತಾಯಿದೆ. ಇದನ್ನು ಫಸ್ಟು ಯಾರು ರಿಲೀಸ್ ಮಾಡಿದಂದರೆ ಈ ಒಂದು ನಮ್ಮ ಈ ಕ್ಷೇತ್ರ ಇದೆ ನೋಡಿ, ರಿಸರ್ಚ್ ಸೆಂಟರ್ ಕಿಡು, ಇದನ್ನು ಪ್ರಾರಂಭ ಮಾಡಿದಂಥ ಮಹಾವಿಜ್ಞಾನಿಗಳು ಡಾಕ್ಟರ್ ಅಹಮದ್ ಬಾವಪ್ಪ, ಡಾಕ್ಟರ್ MK ನಾಯರ್ ಅವರನ್ನು ಇಲ್ಲಿ ಸ್ಮರಿಸ್ಕೊಳ್ಬೇಕಾಗಿತ್ತು. ಈ ಸ್ಟೇಷನ್ ಸ್ಟಾರ್ಟ್ ಆಗಿದೆ
ಒಂದು AP ಸೆಸ್ ಫಂಡ್ ಸ್ಕೀಮ್ ಅಂತ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಒಂದು ಪ್ರೊಡಕ್ಷನ್ ಆಫ್ ಜೆನೆಟಿಕಲಿ ಸುಪೀರಿಯರ್ ಪ್ಲಾಂಟ್ ಮೆಟೀರಿಯಲ್ಸ್ ಇನ್ನು ಕೋಕೋನಟ್, ಅರಕನಟ್, ಕೊಕ್ಕೋ ಮತ್ತು ಕ್ಯಾಶು ಸಪ್ರೇಟ್ ಆಯಿತು. ನಾವು ಈಗ ಡೀಲ್ ಮಾಡ್ತಾಯಿರೋ 3 ಕ್ರಾಪು, ತೆಂಗಿಂದು, ಅಡಿಕೆದು, ಕೊಕ್ಕೋದು. ಅದ್ರ ಬಗ್ಗೆ ನಾವು ಸಾಕಷ್ಟು ಮಾಹಿತಿ ಕೊಡ್ತೀವಿ, ನೀವು ಅದ್ರ ಬಗ್ಗೆ ಕೇಳ್ಕೋಬೋದು. ಮತ್ತು ನಾವು ಇದು ಒಂದೇ ಕೃಷಿನಲ್ಲಿ ಯಾವುದೇ ಒಂದು ವೆರೈಟಿನ ಅಂದರೆ ತಳಿಗಳನ್ನ ನಿರ್ಮಾಣ ಮಾಡಬೇಕು ಅಂದರೆ ಅದಕ್ಕೆ ವಂಶಧಾತುಗಳ ಅವಶ್ಯಕತೆ ಇರ್ತದೆ. ನಾವು CPCRIನಲ್ಲಿ ಸುಮಾರು 170ರಷ್ಟು ವಂಶಧಾತುಗಳನ್ನು ಹೊರದೇಶದಿಂದಲೂ ಕಲೆಕ್ಟ್ ಮಾಡಿ, ಎಕ್ಸಾಟಿಕ್ ಕಲೆಕ್ಷನ್ ಅಂತ ಹೇಳ್ತೀವಿ. ಇಂಡಿಜಿನಸ್ ನಮ್ಮ ದೇಶದಿಂದ ನಾವು ಇಲ್ಲೇ ಅಲ್ಲ, ನಾವು ಜಾಸ್ತಿ ಅಸ್ಸಾಮಿಂದಲೂ ಕಲೆಕ್ಟ್ ಮಾಡಿದ್ದು, ಕೊಂಕಣ್ ರೀಸನ್, ರತ್ನಗಿರಿ, ಶ್ರೀವರ್ಧನ್ ಆ ಕಡೆಯಿಂದಲೂ, ಗುಜರಾತಿಂದಲೂ ಕೂಡ ನಾವು ಸಾಕಷ್ಟು, ತಮಿಳುನಾಡು ಮತ್ತು ಕೇರಳ ಮತ್ತು ಕರ್ನಾಟಕ ಇಲ್ಲೆಲ್ಲ ಸಂಗ್ರಹ ಅಲ್ಲಿಂದ ಹೋಗಿ ಎಲ್ಲೆಲ್ಲಿ ವೈವಿಧ್ಯತೆ ಇದೆ ಅಂದರೆ ಡೈವರ್ಸಿಟಿ ಇದೆ, ಸಾಕಷ್ಟು ವ್ಯತ್ಯಾಸ ಕಂಡಾಗ ನಾವು ಅದನ್ನು ತಂದು ನಾವು ಕ್ರೋಢೀಕರಣ ಮಾಡಿ ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ CPCRI ರೀಜನಲ್ ಸ್ಟೇಷನ್ ವಿಟ್ಟದಲ್ಲಿ ಒಂದು ನ್ಯಾಷನಲ್ ಅರ್ಕನೆಟ್ ಜೀನ್ ಬ್ಯಾಂಕ್ ಅಂದರೆ ಅಲ್ಲಿ ನಾವು ಪ್ರಿಸರ್ವ್ ಮಾಡ್ತಾಯಿದ್ವಿ. ಅದು ಅಲ್ಲದೆ ಒಂದು ಆಲ್ಟರ್ನೇಟಿವ್ ಆಗಿ ಸಪೋಸ್ ಇನ್ ಕೇಸ್ ಅವೇನಾದರೂ ಸತ್ತೋದ, ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೂ ಕೂಡ ನಾವು ಒಂದು ಆಲ್ಟರ್ನೇಟ್ ಜೀನ್ ಬ್ಯಾಂಕು ಮೋಹಿತ್ ನಗರ್ ಅಂತ ಇದೆ ನಮ್ಮ ವೆಸ್ಟ್ ಬೆಂಗಾಲ್ದಲ್ಲಿ, ಅಲ್ಲಿ ಕೂಡ ನಾವು ಅಲ್ಲಿನೂ ಕೂಡ ಇದನ್ನು ಸಂಗ್ರಹಣೆ ಮಾಡಿದ್ದೇವೆ. ಈ ಒಂದು ತಳಿ ನಿರ್ಮಾಣಕ್ಕೆ ವಂಶಧಾತುಗಳೇ ಇಂಪಾರ್ಟೆಂಟು. ನಾವು ಹೇಳಿದೆ ಇದನ್ನು ಅಂತ ಮಂಗಳ ಮೂಲತಃ ಆ್ಯಕ್ಚುಲಿ ಎಕ್ಸಾಟಿಕ್, ಅದು ಚೈನದ್ದು. ಅಲ್ಲಿಂದ ಬಿಡುಗಡೆ ಅಲ್ಲಿಂದ ಕಲೆಕ್ಟ್ ಮಾಡಿ ಮತ್ತೆ ನಾವು ಇಲ್ಲಿ ಮೌಲ್ಯೀಕರಣ ಮಾಡಿದಾಗ ಅದರ ಬಹಳಷ್ಟು ಚೆನ್ನಾಗಿ ಬಂತು. ನಮ್ಮ ಸೌತ್ ಕೆನರಾ ಲೋಕಲ್ ವೆರೈಟಿ ಅದಕ್ಕೆ ಕಂಪೇರ್ ಮಾಡಿದರೆ ಸುಮಾರು ಒಂದು 50-60% ಹೆಚ್ಚಿನ ಉತ್ಪಾದನೆಯನ್ನು ಪಡ್ಕೊಳ್ತಾ ಇದ್ವಿ. ಹಾಗಾಗಿ ಭಾಳ ಪಾಪ್ಯುಲರ್ ಆಯಿತು. ಒಂದು 15 ವರ್ಷ 72ರಿಂದ 85ರವರೆಗೆ ಸಾಧಾರಣ ಎಲ್ಲ ಕಡೆ ಅದು ಡಾಮಿನೇಟ್ ಆಯಿತು. ಫಾರ್ಮರ್ಸ್ ಎಲ್ಲ ತಗೊಂಡು ತುಂಬ ಎಲ್ಲ ನಟರು. ಸ್ವಲ್ಪ ಅದರಲ್ಲಿ ವ್ಯತ್ಯಾಸ ಬಂತು. ಅದು ಏನು ಅಂದರೆ ಕ್ಯಾರೆಕ್ಟರು ಬೇಗನೆ ಇಳುವರಿ ಕೊಡುತ್ತೆ, ಆದರೆ ಸೆಮಿಟಾಲ್ ನೇಚರ್ ಇತ್ತು. ನಿಮಗೆ ಗೊತ್ತೇ ಇದೆ, ಅಡಿಕೆ ಪರಕೀಯ ಪರಾಗಸ್ಪರ್ಶದಿಂದ ಆಗೋದು. ಅಡಿಕೆ ಪಾಲಿನೇಷನ್ ಆಗೋದು, ಪರಾಗಸ್ಪರ್ಶ ಆಗೋದು. ಆವಾಗ ಸಪೋಸ್ ನಮ್ಮದು ಹೊಸ ತಳಿ ಇದೆ, ಇಲ್ಲಿ ಬಂತು ಮಂಗಳ, ಅದ್ರ ಜೊತೆಗೆ ಪಕ್ಕದ ತೋಟದಲ್ಲಿ ನಮ್ಮ ಸೌತ್ ಕೆನರಾ ಲೋಕಲ್ ಸ್ಥಳೀಯ ನಮ್ಮದು ಕಾಸರಗೋಡು ಮತ್ತು ದಕ್ಷಿಣ ಕನ್ನಡದ್ದು. ಅವಾಗೇನಾಯಿತು, ಅದು ಇದ್ರದ್ದು ಪೋಲನ್ನು ಇದು ಹೇಳ್ತೀವಲ್ಲ ನಾವು, ಪರಾಗಾಣು 1 ಕಿಲೋಮೀಟ್ರ್ವರೆಗೂ ಅದು ಟ್ರಾವೆಲ್ ಮಾಡೋದು. ಅಷ್ಟೊಂದು ನಮ್ಮ MK ನಾಯರ್ ಸರ್ ಮತ್ತು ಬಾಪು ಸರ್ ಎಲ್ಲ ಸ್ಟಡಿ ಮಾಡೋದು. ಹಾಗಾಗಿ ಅದು ಕ್ರಾಸ್ ಆದಾಗ ನೆಕ್ಸ್ಟಿಂದ ಪೀಳಿಗೆಗೆ ಹೋದಾಗ ಭಾಳಷ್ಟು ವ್ಯತ್ಯಾಸ ಬಂತು. ಅದಕ್ಕೋಸ್ಕರ ನಾವು ಸುಮಾರು 1985ರಲ್ಲಿ ಈ ಥರ ವ್ಯತ್ಯಾಸ ಬರ್ತಾ ಇದೆ. ಮತ್ತು ನಮ್ಮ ರೈತರು ಕೂಡ ಕಂಪ್ಲೇಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು. ಅವರು ಒಂದು ಸರಿ ನೆಟ್ಟು ಮತ್ತೆ ನೆಡುವಾಗ ಸ್ವಲ್ಪ ವ್ಯತ್ಯಾಸ ಬಂತು, 2ನೇದು 3ನೇ ಜನ್ರೇಷನ್ಗೆ. ಅದಕ್ಕೆ ಏನು ಮಾಡಿದ್ವಿ, ಒಂದು ಆಂತರಿಕ ಸಂಕಲನ ಅಂತ ಮಾಡಿದ್ವಿ, ಇಂಟರ್ಸೇ ಮೇಟಿಂಗ್ ಅಂತ. ನಿಮಗೆಲ್ಲ ಗೊತ್ತು, ಇಲ್ಲಿ ದಕ್ಷಿಣ ಕನ್ನಡ ಫಾರ್ಮರ್ಸ್ಗೆಲ್ಲ ಎಲ್ಲಿ ಹೋದ್ರೂ ನನಗೆ ಇಂಟರ್ಸೇ ಮೋಹಿತ್ ನಗರ್ ಬೇಕು, ಇಂಟರ್ಸೇ ಮಂಗಳ ಬೇಕು ಅಂತ. ಅದು ಆ್ಯಕ್ಚುಲಿ ನೀವು ತಗೊಂಡ್ರೂ ಕೂಡ ಅದರ ಜಿನೈನಿಟಿ, ಅದು ಹೇಗೆ ಅದು ಕರೆಕ್ಟು ಅನ್ನೋದು ನಾವು ನೋಡಬೇಕು. ಇಂಟರ್ಸೇ ಅಂದರೆ ಏನು ಗೊತ್ತಾ, ಅದೇ ನಮ್ಮ ಮಂಗಳದು ಇಷ್ಟೇ ಎತ್ತರ ಇದೆ, ಇಷ್ಟೇ ಅದು ಹಸಿರು ಎಲೆಗಳು, ಕ್ರಿಂಕ್ಲಿಂಗ್ ಇರುತ್ತೆ, ಇದನ್ನೆಲ್ಲ ನೋಡ್ಕೊಬಿಟ್ಟು ಒಂದು 10-15 ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ದು ಒಂದು 30 ಮರನ ಸ್ಟಾರ್ಟ್ ಮಾಡಿ ಮಂಗಳದಲ್ಲಿ ಇದು ಇಷ್ಟು ವ್ಯತ್ಯಾಸ ಬರ್ತಾಯಿದೆ ಅಂತ ಹೇಳಿಬಿಟ್ಟು ಅದನ್ನು ಕ್ರಾಸ್ ಮಾಡಿದ್ವಿ. ಇಂಟರ್ಸೇ ಅಂದರೆ ಆಂತರಿಕ. ಅದೇ ವೆರೈಟಿನಲ್ಲಿ ನಾವು ಅದನ್ನು ಕ್ರಾಸ್ ಮಾಡಿ ಮತ್ತೆ ಮೌಲ್ಯಮಾಪನ ಮಾಡಿದಾಗ ಸುಮಾರು ಒಂದು 3 ಕ್ರಾಸ್ ಕಾಂಬಿನೇಷನ್ಸ್ ಸಂಕಲನಗಳು 100ಕ್ಕೆ 100ರಷ್ಟು ಒಂದು ಇಳುವರಿನ ಕೊಟ್ಟಿದ್ದು, ಗುಣಧರ್ಮಗಳನ್ನು
ಕಾಪಾಡಲಿಕ್ಕೆ ಸಹಾಯ ಮಾಡಿದ್ದು. ಅಂಥ ಒಂದು ವೆರೈಟಿಯನ್ನು ಈಗಲೂ ಕೂಡ ಒಂದು ಜನ್ರೇಷನಲ್ಲಿ ನಾವು ಮಾಡಿದರೆ ಆಗಲ್ಲ. ಅದು ನಾವು ಮಾಡಿ ಕೊಡ್ಬೋದು ಅಥವಾ ನೀವೇ ಮಾಡ್ಬೋದು, ಆದರೆ ಒಂದು ಜನ್ರೇಷನ್ಗೆ ಅಷ್ಟೇ. ಮತ್ತೊಂದು ಜನ್ರೇಷನ್ ಒಳ್ಳೆ ಪ್ಯೂರ್ ಮೆಟೀರಿಯಲ್ ಅಂತ ಬೇಕು ಅಂದರೆ ಶುದ್ಧವಾದ ತಳಿ ಒಂದು ಪೀಳಿಗೆ ಇನ್ನೊಂದು ಪೀಳಿಗೆ ರವಾನೆ ಆಗಬೇಕು ಅಂದರೆ ಮತ್ತೊಂದು ಸರಿ ನೀವು ಮಾಡಲೇಬೇಕು. ನಿಮಗೆ ಎಷ್ಟು ನೀವು ನಡಬೇಕು ಅಂತ ಇದ್ದೀರಿ ಏರಿಯಾಕ್ಕೆ, ಅಷ್ಟಕ್ಕೆ ನೀವೇ ಫಾರ್ಮರ್ಸೇ ಮಾಡ್ಬೋದು. ನಾವು ಒಂದು ದಿನದಲ್ಲಿ ಟ್ರೈನಿಂಗ್ ಕೊಡ್ತೀವಿ, ವಿಟ್ಲದಲ್ಲಿ ಸಾಕಷ್ಟು ಟ್ರೈನಿಂಗ್ ಕೂಡ ಕೊಟ್ಟಿದ್ವಿ. ರೈತರು ಕೂಡ ಅದನ್ನು ಸುಮಾರು ಫಾಲೋ ಮಾಡಿದ್ದಾರೆ. ಇದು ಒಂದು ಇಂಟರ್ಸೇಮ್ ಮೀಟಿಂಗ್. ಇದು ಯಾಕೆಂದರೆ ನಾನು ಜಾಸ್ತಿ ವೆರೈಟಿ ಬಗ್ಗೆ ಹೇಳೋಕ್ಕೆ ಹೋಗಲ್ಲ, ಇದು ಭಾಳ ಇಂಪಾರ್ಟೆಂಟು. ಎಲ್ಲೆಲ್ಲೋ ಪ್ರೈವೇಟ್ ನರ್ಸರಿಯವರು, ಖಾಸಗಿ ನರ್ಸರಿಯವರು ಎಲ್ಲ ಇದು ಇಂಟರ್ಸೇಮ್ ಮಂಗಳ, ಇಂಟರ್ಸೇಮ್ ಮೋಹಿತ್ ನಗರ್ ಅಂತ ಕೊಡ್ತಾರೆ. ದಯವಿಟ್ಟು ನೋಡಿ ಅದನ್ನು ಕೇಳಿ ತೊಗೊಳ್ಳಿ. ನೀವು ವಿಚಾರಿಸಿ ನಮ್ಮ ಇನ್ಸ್ಟಿಟ್ಯೂಟ್ನಲ್ಲೂ ಕೂಡ ವಿಟ್ಲದಲ್ಲಿ, ಆವಾಗ ನೀವು ತೊಗೊಬೋದು. ಮತ್ತು 1985ರಲ್ಲಿ ಮತ್ತೆರಡು ವೆರೈಟಿನ ರಿಲೀಸ್ ಮಾಡಿದ್ವಿ. ಅದು ಸುಮಂಗಳ ಮತ್ತು ಶ್ರೀಮಂಗಳ ಅಂತ. ಅವು ಕೂಡ 3-3.5 kg ಅಷ್ಟು ನಾವು ರೆಕಾರ್ಡ್ ಬಂದಿತ್ತು ಸರಾಸರಿ ಇಳುವರಿ ಚಾಲಿದು. ಅದು ಒಂದು ಇಂಡೋನೇಷ್ಯಾದಿಂದ ಸುಮಂಗಳ, ಇನ್ನೊಂದು ಶ್ರೀಮಂಗಳ ಸಿಂಗಾಪುರದಿಂದ. ಇದು ವ್ಯತ್ಯಾಸ, ಒಂದು ಆಕಾರದಲ್ಲಿ ಡಿಫ್ರೆನ್ಸ್ ಇರ್ತದೆ. ನಟ್ ಸ್ವಲ್ಪ ಓವಲ್ ಶೇಪ್ ಅಂತೀವಿ ಸುಮಂಗಳ, ಮತ್ತು ಶ್ರೀಮಂಗಳ ಮಾತ್ರ ಬಹಳ ಬೋಲ್ಡ್ ನಟ್, ನಮ್ಮ ಸೌತ್ ಕಂಟ್ರಿ ಲೋಕಲ್ ಇದ್ದಂಗೆ, ಇಳುವರಿ ಜಾಸ್ತಿ. ಅದನ್ನು ಕೂಡ 1985ರಲ್ಲಿ ರೈತರಿಗೆ ಬಿಡುಗಡೆ ಮಾಡಿ, ಅದನ್ನು ಕೂಡ ನಮ್ಮ ರೈತರು ಒಪ್ಕೊಂಡ್ರು, ಬಹಳಷ್ಟು ಅವರು ಮಾಡಿದ್ದಾರೆ. ಇದು ಸುಮಂಗಳ ಇಲ್ಲಿ ಅಂತ ಇಲ್ಲ, ಬೇರೆ ಇವನ್ ದಾವಣಗೆರೆಗೂ ಕೂಡ ತೊಗೊಂಡೋಗಿದ್ದಾರೆ. ಆ ಕಡೆ ಎಲ್ಲಿ ಮೊದಲು ನಾನ್ ಟ್ರೆಡಿಷನಲ್ ಏರಿಯಾ ಅಂತ ಇದ್ವಿ, ಎಲ್ಲಿ ಅಡಿಕೆ ಬೆಳೀತಿರಲಿಲ್ಲ, ಅಲ್ಲೂ ಕೂಡ ಇದನ್ನು ಬೆಳೀತಾ ಇದ್ದಾರೆ. ಸಾಕಷ್ಟು ಚೆನ್ನಾಗಿ ಬರ್ತಾಯಿದೆ. ಮತ್ತು 1991ರಲ್ಲಿ ಮೋಹಿತ್ ನಗರ್ ಅಂತ ವೆರೈಟಿ ನಾವು ಇದೇ ಕಿಡು ಫಾರ್ಮ್ನಲ್ಲಿ ನಾವು ಇವ್ಯಾಲ್ಯೂಯೇಟ್ ಮಾಡಿದ್ವಿ. ನಾನು ಮೋಹಿತ್ ನಗರದಲ್ಲೂ ಕೆಲಸ ಮಾಡಿದ್ವಿ 4-5 ವರ್ಷ. ಅಲ್ಲಿ ಕೂಡ ಎಷ್ಟೆಷ್ಟು ಡಾಟಾ ಇತ್ತು ಅದನ್ನೆಲ್ಲ ತೊಗೊಂಡ್ಬಿಟ್ಟು ನಾವೆಲ್ಲ ಕಂಪೈಲ್ ಮಾಡಿ, ಇಲ್ಲಿದು ಕೂಡ ನಾನು ಅಷ್ಟು ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದೆ 91ನಲ್ಲಿ ನಾವೆಲ್ಲ ಮಾಡಿ ಒಂದು ವೆರೈಟಿ ಹೀಗೆ ಇರಬೇಕು ಅಂತ ಅದನ್ನು ವೆರೈಟಿ ರಿಲೀಸ್ ಕಮಿಟಿ ಪ್ರೆಸೆಂಟ್ ಮಾಡಿ ಅದನ್ನು ಕೂಡ ರಿಲೀಸ್ ಮಾಡಿ. ಅದು ಕೂಡ ಯೂನಿಫಾರ್ಮಿಟಿ ಚೆನ್ನಾಗಿತ್ತು, ಎತ್ತರ ಬೆಳೆಯುತ್ತೆ ಆದರೆ ಯೂನಿಫಾರ್ಮಿಟಿ ಇತ್ತು. ಆಮೇಲೆ ವರ್ಷದಿಂದ ವರ್ಷಕ್ಕೆ ಅಷ್ಟು ವ್ಯತ್ಯಾಸ ಬರಲ್ಲ. ಮಂಗಳದಲ್ಲಿ ಒಂದು ವ್ಯತ್ಯಾಸ ಇದೆ, ಒಂದು ವರ್ಷ ತುಂಬ ಇಳುವರಿ ಕೊಡುತ್ತೆ, ನೆಕ್ಸ್ಟ್ ಇಯರ್ ಏನೂ ಇರಲ್ಲ ನೆಕ್ಸ್ಟ್. ಅದಕ್ಕೋಸ್ಕರ ನಾವು ಈ ಇಂಟರ್ಸೇ ಮಂಗಳ ಮಾಡಬೇಕು ಅಂತ, ಅಂತರಿಕ್ಷ ಸಂಕಲನ ಮಾಡಬೇಕು ಅಂತ ಎಲ್ಲ ಫಾರ್ಮರ್ಸ್ಗೂ ನಾವು ಅಡ್ವೈಸ್ ಮಾಡೋದು. ಮತ್ತು ಬರ್ತಾ ಬರ್ತಾ ನಾವು 2008ರಲ್ಲಿ ಇನ್ನೊಂದು ಸ್ವರ್ಣ ಮಂಗಳ ಅಂತ ಒಂದು ವೆರೈಟಿ ರಿಲೀಸ್ ಮಾಡಿದ್ವಿ. ಇದು ಮೂಲತಃ ಸೈಗಾನ್ ವಿಯೆಟ್ನಾಮಿಂದ, ಅಲ್ಲಿಂದ ತಂದು ನಾವು ಎಕ್ಸಾಟಿಕ್ ಕಲೆಕ್ಷನ್, ಇದು ಕೂಡ ಹೊರದೇಶದಿಂದ ತಂದಿದ್ದು. ಅದು ಮೌಲ್ಯೀಕರಣ ಮಾಡಿದಾಗ ಇದು ಕೂಡ ಚೆನ್ನಾಗಿತ್ತು, ಇದು ತುಂಬ ಚೆನ್ನಾಗಿತ್ತು. ಎತ್ತರ ಅಷ್ಟೊಂದು ಹೋಗಲ್ಲ ಬೇರೆ ಸುಮಂಗಳ ಶ್ರೀಮಂಗಳದಾಗೆ, ಆದರೆ ಇಳುವರಿ ತುಂಬ ಬರ್ತಾಯಿತ್ತು. ಆಮೇಲೆ ಫಾರ್ಮರ್ಸು ಕೂಡ ಅವರೇ ಇದು ಸೈಗಾನ್ ವೆರೈಟಿ ಅಂತ ಅದು ಭಾಳ ಅಕ್ಸೆಪ್ಟ್ ಮಾಡಿ ತುಂಬ ಜನ, ನಾನು ಇಲ್ಲಿನೂ ಕೂಡ ಹತ್ತಿರದಲ್ಲಿ ಈ ಕಡೆಯೂ ಸುಳ್ಯ ಮತ್ತು ಈ ಪುತ್ತೂರು ತಾಲೂಕಿನಲ್ಲಿ ಭಾಳಷ್ಟು ಇದೆ. ಅದು ಮೊದಲೇ ನಾವು ರಿಲೀಸ್ ಮಾಡೋ ಮೊದಲೇ ಅದನ್ನು ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ನಾವು 2008ರಲ್ಲಿ ಅದನ್ನು ರಿಲೀಸ್ ಮಾಡಿದ್ವಿ. ಅದು ಸ್ವರ್ಣಮಂಗಳ ಅಂತ ವೆರೈಟಿ, ಅದು ಭಾಳ ಚೆನ್ನಾಗಿ ಬರ್ತಾಯಿದೆ ಎಲ್ಲ ಕಡೆಯಲ್ಲೂ. ಅದರ ಈವನ್ ನಟ್ಟು ಕೂಡ ನಮ್ಮ ಸೌತ್ ಕಂಟ್ರಿ ಲೋಕಲ್ ಅಷ್ಟೇ ಇದೆ. ಇಳುವರಿ ರಿಕವರಿ ಪರ್ಸೆಂಟೇಜ್ ಭಾಳ ಅಷ್ಟಿದೆ, ಅದಕ್ಕೋಸ್ಕರ ರೈತರು ಅದನ್ನು ಒಪ್ಕೊಂಡ್ರು. ಮತ್ತೆ ಬಂದರೆ ನಿಮಗೆ ಗೊತ್ತಿರೋದು ಒಂದು ಮಧುರ ಮಂಗಳ ಅಂತ, ಅದು ಮೂಲತಃ ಇದು ರತ್ನಗಿರಿ ಡಿಸ್ಟ್ರಿಕ್ಟಿಂದ, ಅಂದರೆ ಶ್ರೀವರ್ಧನ್ ಅಂತ ಇದೆ. ಬೇಸಿಕಲಿ ಇದು ವಂಶಧಾತು, ಅಂದರೆ ಜಾಂಪ್ಲಾಸಮ್ಮು ಅದು ಶ್ರೀವರ್ಧನಿಂದ ತಂದಿದ್ದು. ಅದನ್ನು ಮೌಲ್ಯಮಾಪನ ಮಾಡಿ ಅಲ್ಲೊಂದು 7-8 ವಂಶಧಾತುಗಳನ್ನು, ಅಂದರೆ ಜಾಂಪ್ಲಾಸಮ್ ಅಲ್ಲಿಂದ ಕಲೆಕ್ಟ್ ಮಾಡಿ ಮೌಲ್ಯೀಕರಣ ಮಾಡಿದಾಗ ಅದನ್ನು ಕೂಡ ಚೆನ್ನಾಗಿ ಇಳುವರಿ ಬಂತು.
ಅದನ್ನು ಕೂಡ ಅದರಲ್ಲಿ ಒಂದು ಅಡ್ವಾಂಟೇಜ್ ಅಂದರೆ ಆ ವೆರೈಟಿಲಿ ಅಲ್ಲಿಂದ ಸ್ಟಾರ್ಟ್ ಇಲ್ಲಿವರೆಗೂ ನಾವು ಮಾತಾಡಿದ್ದು ಬರೀ ಚಾಲಿಗೋಸ್ಕರ ಅದು ಒಳ್ಳೆಯದಾಗತ್ತೆ, ಸೂಟಬಲ್. ಈಗ ಇದು ಈ ಶ್ರೀವರ್ಧನ ಅನ್ನೋದು ಇದು ಎರಡಕ್ಕೂ ಆಗುತ್ತೆ. ಒಂದು ನಾವು ಕೆಂಪಡಿಕೆಗೂ ಆಗುತ್ತೆ, ಇನ್ನೊಂದು ಈ ಚಾಲಿ ವೈಟ್ ಸುಪಾರಿ ಇದಕ್ಕೂ ಕೂಡ ಆಗುತ್ತೆ. ಇದೊಂದು ಅಡ್ವಾಂಟೇಜ್ ಆಯಿತು. ಇದನ್ನು ಕಟ್ ಮಾಡಿ ನೋಡಿದರೆ ಅದು ಮಾರ್ಬಲ್ ಅಪಿಯರೆನ್ಸ್ ಇದೆ. ಯಾವುದು ಈ ಮಧುರಮಂಗಲ ನೀವು ನೋಡಿ, ಶಿವಮೊಗ್ಗ ಮಾರ್ಕೆಟ್ ಆಗಲಿ ಅಥವಾ ಬೇರೆ ರತ್ನಗಿರಿ ಮಾರ್ಕೆಟು ಬಹಳಷ್ಟು ಬೇಡಿಕೆ ಇದೆ, ಇದಕ್ಕೆ ಭಾಳಷ್ಟು ಡಿಮಾಂಡ್ ಇದೆ. ಫಾರ್ಮರ್ಸ್ ಹೆಚ್ಚಿನ ಇಳುವರಿ ಕುಡಿದೋದ್ರೂ ಕೂಡ ಜನಗಳು ಅದನ್ನು ಪ್ರಿಫರ್ ಮಾಡ್ತಾರೆ. ಹಾಗಾಗಿ ಅದು ಒಂದು ವೆರೈಟಿನ ಮಧುರಮಂಗಲ ಅಂತ ನಾವು 2012ರಲ್ಲಿ ರಿಲೀಸ್ ಮಾಡಿದ್ವಿ. ಮತ್ತು ನಲ್ಬಾರಿ ಅಂತ ಒಂದು ವೆರೈಟಿ, ಅದು ಮೋಹಿತ್ ನಗರದಲ್ಲಿ ನಾವು ಇದನ್ನು ಮೌಲ್ಯೀಕರಣ ಮಾಡಿದ್ದು. ಅಲ್ಲಿಂದ ನಾರ್ತ್ ಈಸ್ಟ್ ರೀಸನ್ಗೆ ಅಂದರೆ ಅಸ್ಸಾಮ, ವೆಸ್ಟ್ ಬೆಂಗಾಲ್ ಅಲ್ಲಿ ಕೂಡ ಜಾಸ್ತಿ ಬೆಳೀತಾರೆ ಅಡಿಕೆ, ಅಲ್ಲಿಗೋಸ್ಕರ ರಿಲೀಸ್ ಮಾಡಿದ್ವಿ. ಮತ್ತು ಇನ್ನೊಂದು ಕಾಯ್ಕುಚ್ಚಿ ಲೋಕಲ್ ಅಂತ, ಅದು ಟೋಟಲಿ ನಮ್ಮ ಸೌತ್ ಕಂಟ್ರಿ ಲೋಕಲ್ಗಿದ್ದಂಗೆ ಅದು ಅಸ್ಸಾಂ ಮತ್ತು ಮೇಘಾಲಯಕ್ಕೆ ಅದೊಂದು ವೆರೈಟಿನ ರಿಲೀಸ್ ಮಾಡಿ. ಮತ್ತು ರೀಸೆಂಟಾಗಿ ನಾವು ರಿಲೀಸ್ ಮಾಡಿದ್ದು ಅಂದರೆ ಸತಮಂಗಳ ಅಂತದು ನಿಮಗೆಲ್ಲ ಗೊತ್ತಿದೆ. ಇದು ಈಗ ಹಾಟ್ ಕೇಕಾಗಿ ಎಲ್ಲ ಸೇಲ್ ಆಗ್ತಾಯಿದೆ, ಎಲ್ಲರಿಗೂ ಬೇಕದು ಸತಮಂಗಳ. ಆದರೆ ನಮ್ಮ ಹತ್ರ ಇರೋದೇ ಸ್ವಲ್ಪ. ನನ್ನ ಜೊತೆ ನಾವು ಇದರ ಒಂದು ಸ್ಮಾಲ್ ಸ್ಟೋರಿ ಹಿನ್ನೆಲೆ ತೋರಿಸ್ತೀನಿ. ನಾನು ಡಾಕ್ಟರ್ ಸಂಸುದ್ದೀನ್ ಇದ್ದಾರೆ ಇಲ್ಲೇ, ಅವರು ನಾವು ಮತ್ತು ಕುಮಾರನ್ ಸರ್ ಅಂತ ಇದ್ವಿ. ನಾವು ಗುಜರಾತಿ ಕಲೆಕ್ಷನ್ಗೆ ಹೋದರು, ನಾನು ಅಡಿಕೆಗೆ ಹೋದೆ, ಅಡಿಕೆ ಜಂಪ್ಲಸಮ್ ಕಲೆಕ್ಷನ್ಗೆ. ಮತ್ತು ನಮ್ಮ ಡಾಕ್ಟರ್ ಸಂಸುದ್ದೀನ್, ಡಾಕ್ಟರ್ ಕುಮಾರನ್ ಅವರು ಇದ್ದರು. ಅವರು ಕೂಡ ನಾವು ಟ್ರಾವೆಲ್ ಮಾಡ್ತಾಯಿದ್ವಿ ಮಹುವಾ ಡಿಸ್ಟ್ರಿಕ್ಟ್ ಮತ್ತು ಅದು ಜುನಾಗಢ ಇವು ಮಧ್ಯದಲ್ಲಿ. ನಿಮಗೆ ಗೊತ್ತಿರ್ಬೋದು ಅಂಬುಜ ಸಿಮೆಂಟ್ ಫ್ಯಾಕ್ಟ್ರಿ ಇದೆ, ಅಲ್ಲೊಂದು ಸಾಯಂಕಾಲ 6 ಗಂಟೆ ಟೈಮು ನಾವು ಟ್ರಾವೆಲ್ ಮಾಡ್ತಾಯಿದ್ವಿ. ಒಂದು ಡೌನ್ ಬಂದು ಒಂದು ಕ್ರಾಸ್ ಬಂತಲ್ಲಿ, ಅಲ್ಲಿ ಯಾರೂ ಇರಲಿಲ್ಲ, ಏನಿಲ್ಲ, ಒಂದು ಸಣ್ಣ ಟೀ ಸ್ಟಾಲ್ ಇತ್ತು. ನಾನು ಸೀದಾ ನೋಡಿದೆ. ಅದು ನೋಡಬೇಕಾದ್ರೆ ಭಾಳಷ್ಟು ಕಡಿಮೆ ಹೈಟಲ್ಲಿ ಒಂದೇ ಒಂದು ಗಿಡ ಇತ್ತು. ಆ ಗಿಡ ಮತ್ತೆ ನಾನು ಡ್ರೈವರ್ಗೆ ಹೇಳಿದ್ವಿ, ನಾವು ಸ್ವಲ್ಪ ನಿಲ್ಸಪ್ಪ ಅಂತ ನಾನು ಹೇಳಿದೆ, ಥೋಡಿ ರುಕ್ಕಿಗೆ ಅಂತ, ಅಲ್ಲಿ ಲೋಕಲ್ನವರು ನಾವು. ಆವಾಗ ಆಯಿತು ಅಂತ, ಅದು ನಾನು ನೋಡಬೇಕು, ಓ ಸುಪಾರಿಗೂ ದಿಕ್ನಾ ಅಂತ ಹೋಗಿ ಅಲ್ಲೇ ನೋಡುವಾಗ ಭಾಳ ಚೆನ್ನಾಗಿತ್ತು. ಒಂದೇ ಒಂದು ಬಂಚಿತ್ತು, 2-3 ಬಂಚು, ಅದು ರೈಪ್ ಆಗಿರಲಿಲ್ಲ, ಹಣ್ಣಾಗಿರಲಿಲ್ಲ. ಮತ್ತು ನಾನು ಪಕ್ಕದಲ್ಲಿ ಕೇಳಿದೆ, ನಾನು ಇಷ್ಟೊಂದು ಸಣ್ಣ ಗಿಡ ಇಷ್ಟು ಚೆನ್ನಾಗಿದೆ, ಹೆರಳ್ಳಿ ಡಾಫ್ ಇದು ಬೇರೆ, ಇದು ಡಾರ್ಫ್ ಅಲ್ಲ, ಮೀಡಿಯಮ್ ಹೈಟ್ ಇದೆ. ಮತ್ತು ಕೇಳಬೇಕಾದ್ರೆ ನಾವು ವಿಚಾರಿಸಿ, ಇಲ್ಲಿ ಯಾರೂ ಗೊತ್ತಿಲ್ಲ ಸರ್ ಅಂತ ಹೇಳಿದೆ. ಅದರಲ್ಲಿ ನಾನು ಒಂದು ಬಂಚ್ ತೆಗೆದೆ, 430 ನಟ್ಸ್ ಇತ್ತು. ತೆಗಿತೀವಿ ನಾವು ಕೊಡ್ತೀವಿ ಅಂತ. ಮತ್ತು 500 ರೂಪಾಯಿ ಅವ್ರಿಗೆ ಪೇ ಮಾಡಿದ್ವಿ, ಯಾರು ಇದ್ದರೂ ಅವರಿಗೆ. ಅದು ಯಾರಿಗೂ ಒಂದೊಂದು ಅದು ಯಾರು ಕೇಳ್ತಿರಲಿಲ್ಲ. ಒಂದು ಕೊಲ್ಲಿ ಇದು ಹೋಗ್ತಾಯಿತ್ತು, ನೀರು ಹೋಗ್ತಾಯಿತ್ತು, ರಿಬೆಲ್ಲೆಟ್ ಅಂತೀವಿ ಅಲ್ಲಿ ಅದರಿಂದ ಆ ಹೋಟೆಲ್ನವ್ರಿಗೆ ಕೊಟ್ಬಿಟ್ಟು ಅದನ್ನು ಪರ್ಚೇಸ್ ಮಾಡಿದ್ವಿ. ಆವಾಗ ಅದನ್ನು ತಂದು ನಾವು ಸ್ವಲ್ಪ ಒಂದು 15-20 ಒಂದು 20-30 ನಟ್ಸ್ ಏನೋ ಒಂದು ಸ್ವಲ್ಪ ಫಾರ್ಮರ್ಸಿಗೆ ಕೊಟ್ಟೆ, ಸ್ವಲ್ಪ ಟ್ರೇಯಲ್ಗೆ. ಮತ್ತು ನಾನು ಟ್ರೇಯಲ್ ಭಾಳ ಇಂಪ್ರೆಸ್ ಆಯಿತು. ಅದನ್ನು ಕಟ್ ಮಾಡಿ ಸ್ಮಾಲ್ ನಟ್ಸು. ನೀವು ಸಾಗರ್ ಇಂದ ಯಾರು ಬಂದು ಶಿವಮೊಗ್ಗದ ಕಡೆಯವರು, ರೌಂಡ್ ಇರ್ತದೆ ಅದು ನಟ್ಟು, ಓಲ್ ನಟ್. ಇದು ಫುಲ್ ರೌಂಡ್ ಇತ್ತು ನಟ್. ಅದು ಕಟ್ ಮಾಡಿದರೆ ಸಿಪ್ಪೆ ಭಾಳ ಕಡಿಮೆ, ಭಾಳ ಖುಷಿಯಾಯಿತು. ಒಳಗೆ ನಾವು ರಾತ್ರಿ ಗೆಸ್ಟ್ ಹೌಸಲ್ಲಿ ಉಳ್ಕೊಂಡ್ವಿ, ಅಲ್ಲಿ ಎಲ್ಲ ಫೋಟೋ ತೆಗೆದು ಎಲ್ಲ ನೋಡಿದರೆ ಸ್ವಲ್ಪ ಚಿಕ್ಕದೇ ಇದು ಸಿಪ್ಪೆ ಮಾತ್ರ, ಅಡಿಕೆದು ಕೆರ್ನಲ್ಲಿ ಮಾತ್ರ ದೊಡ್ಡದು ಬೀಜ. ಹಾಗಾಗಿ ಭಾಳ ಖುಷಿ ಆಯಿತು. ಹೇಗೋ ನೋಡುವ ನಮ್ಮ ಕಡೆ ಹೇಗೆ ಬರ್ಬೋದು ಅಂತ, ಇಲ್ಲೇ ಇಲ್ಲಲ್ಲ ಅಂತ. ಮತ್ತು ಅದನ್ನು ತೊಗೊಂಡು ಬಂದು ನಾವು ಸುಮಾರು ಒಂದು 200 ಗಿಡ ನಮ್ಮ CPCRIನಲ್ಲಿ ನಾವು ನರ್ಸರಿ ಮಾಡಿ ಅದನ್ನು ಬೆಳೆದಿದ್ದು. ಅದಕ್ಕೋಸ್ಕರ ನಿಮಗೆ ತೊಂದರೆ ಆಗ್ತಾಯಿದೆ. ಒಂದು 4 ವರ್ಷದಲ್ಲೇ ಅದಕ್ಕೆ ಡಿಮಾಂಡ್ ಆಗ್ತಾಯಿತ್ತು ಸತಮಂಗಳಕ್ಕೆ. ನಾವು ಎಷ್ಟೇ ಹಣ್ಣಾಗ್ಲಿಕ್ಕೆ ಬಿಡ್ತಿರ್ಲಿಲ್ಲ, ಫಾರ್ಮರ್ಸು ಅಲ್ಲಿ ಕೆಲಸಕ್ಕೆ ಬರೋರು ನಾವು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಮಾಡಿಸೋದು. ಮತ್ತು ನಾವು ಏನು ಮಾಡೋದು, ನಾನು ಪೊಲೀಸ್ಗೂ ಕಂಪ್ಲೇಂಟ್ ಮಾಡಿದೆ ಒಂದು ಸರಿ. 6 ವರ್ಷ ಆಗುತ್ತಂಗೆ ಇದು ಯಾಕೆ ಇಷ್ಟೊಂದು ಥೆಫ್ಟ್ ಆಗ್ತಾಯಿದೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಬ್ಬರು ನನ್ನ ಫ್ರೆಂಡೇ ಇದ್ದರು ಇನ್ಸ್ಪೆಕ್ಟ್ರು, ಅವ್ರ ಹತ್ರ ಕರ್ಕೊಂಡು ಬಂದಂತ. ಅವರು ಬಂದರು, ಅಲ್ಲಿ ನೋಡಿಬಿಟ್ಟು ಸರ್ ನನಗೊಂದು 500 ಸೀಡ್ ನಟ್ಸ್ ಕೊಡಿ ಪೊಲೀಸ್ದವರು. ಆಮೇಲೆ ಅವ್ರಿಗೆ ಇಂಪ್ರೆಸ್ ಆಯಿತು, ಅಷ್ಟು ಯೂನಿಫಾರ್ಮಿಟಿ ಇದೆ,
ಮೀಡಿಯಮ್ ಥಿಕ್ ಸ್ಟೆಮ್, ಮಧ್ಯಮ ಗಾತ್ರದ್ದು. ಆಮೇಲೆ ನಟ್ಸು ಕೂಡ ನೋಡೋ ಬಹಳಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆಮೇಲೆ ಅಷ್ಟು ಎತ್ತರನೂ ಇಲ್ಲ, 4ನೇ ವರ್ಷ 5ನೇ ವರ್ಷಕ್ಕೆ ಬರ್ತಾ ಇದೆ. ಅದು ಭಾಳ ಇಂಪ್ರೆಸ್. ಬಂದವರೆಲ್ಲ ಹಾಗೇನೆ, ಕೆಲಸಕ್ಕೆ ಬಂದವರು 5 ಗಂಟೆಗೆ ಹೋಗ್ತಾಯಿದ್ರು, 7 ಗಂಟೆ ರಾತ್ರಿ. ನಾವು ಸ್ವಲ್ಪನೇ ನಮ್ಮದು ಸೆಕ್ಯೂರಿಟಿ ಇದೆ, ಎಲ್ಲ ಹಿಂದಿನ ಕಡೆಯಿಂದ ಬಂದು ಬೇರೆ ಕಡೆ ಬ್ಯಾಕ್ ಡೋರಿಂದ ಎಂಟ್ರಿ ಮಾಡಿ ಕತ್ಕೊಂಡು ಹೋಗ್ತಾಯಿದ್ರು. ಯಾವುದೋ ನಟ್ಸು ಒಂದು ಸಿಗ್ತಿರಲಿಲ್ಲ ಹೆರ್ಕ್ಲಿಕ್ಕೆ, ಬೇರೆ ಪ್ಲಾಟಲ್ಲೆಲ್ಲ ಇರ್ತಿತ್ತು. ಹಾಗೆ ಅದಕ್ಕೆ ಭಾಳ ಡಿಮಾಂಡ್ ಆಯಿತು. ಮತ್ತು ನಾನು ಯೋಚನೆ ಮಾಡಿದೆ, ಆಮೇಲೆ ಈ ವೆರೈಟಿ ರಿಲೀಸ್ ಆದಮೇಲಂತೂ ಮತ್ತೆ ಭಾಳಷ್ಟು ಡಿಮಾಂಡ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು, ಈವನ್ ಬಿಫೋರ್ ದಟ್, ಅದಕ್ಕಿಂತಲೂ ಮೊದಲೇ. ಮತ್ತು ನನಗೆ ಅನ್ನಿಸ್ತು, ಈ ನಾವೆಲ್ಲ ಎಷ್ಟೇ ಅಡ್ವರ್ಟೈಸ್ಮೆಂಟ್ ಇದ್ರು, ಒಂದು ವೆರೈಟಿ ಚೆನ್ನಾಗಿದೆ ಅಂದರೆ ಜನಗಳು ಕದ್ಕೊಂಡು ಹೊಡೆದ್ರು, ಅದು ನನಗೆ ಭಾಳ ಖುಷಿ ಆಯಿತು ಇಂಡೈರೆಕ್ಟಾಗಿ, ಅಷ್ಟು ಡಿಮಾಂಡ್ ಇದೆಯಲ್ಲ ಅದಕ್ಕೆ ಅಂತ. ಸೊ ಹಾಗಾಗಿ ಅದು ಭಾಳ ಪಾಪ್ಯುಲರ್ ಆಯಿತು. ಈಗಲೂ ಕೂಡ ಫಾರ್ಮರ್ಸ್ ಎಲ್ಲ ನಮ್ಮ ಜೊತೆ ಎಲ್ಲ ಕೋಪ್ರೇಟ್ ಮಾಡಬೇಕು. ಈಗ ಇಲ್ಲೂ ಕೂಡ ನಾವು ಪ್ಲ್ಯಾನ್ ಮಾಡಿದ್ವಿ ಆ ವೆರೈಟಿನ ಇಂಟರ್ಸಿ ಆಂತರಿಕ ಸಂಕಲನ ಮಾಡಿ. ವಿಟ್ಲದಲ್ಲೂ ಕೂಡ ಮಾಡಿದ್ವಿ ನಾವು, ಬೇರೆ ಬೇರೆ ಬ್ಲಾಕ್ಸ್. ಅದು ಒಂದೇ ಬ್ಲಾಕಲ್ಲಿ ಡಿಪೆಂಡ್ ಆಗಲ್ಲ, ಅಷ್ಟೊಂದು ಡಿಮಾಂಡ್ ಇದೆ. 10, 15, 20 ಲಕ್ಷಕ್ಕೆಲ್ಲ ಅದು ಡಿಮಾಂಡ್ ಇದೆ ನಟ್ಸ್ ಬೇಕು ಅಂತ. ಅದನ್ನು ನೀವು ಎಷ್ಟಿದೆ ಅಷ್ಟು ಸ್ವಲ್ಪ ಆದರೂ ನೀವು ತೊಗೊಂಡೋಗಿ ದಯವಿಟ್ಟು ನಡಿ. ಸಾಕಷ್ಟು ನೀವು ಹೆಚ್ಚಿನ ಗಮನ ಕೊಡಬೇಕು, ಅದಕ್ಕೋಸ್ಕರ ಸ್ಪೆಂಡ್ ಮಾಡಬೇಕು. ಈಗೆಲ್ಲ ನಿಮಗೆ ಗೊತ್ತೇ ಇದೆ ಇನ್ಪುಟ್ ಕಾಸ್ಟ್ ಎಷ್ಟಿದೆ ಅಂತ. ಈಗ ಬೆಳಿಲಿಕ್ಕೂ ಅಷ್ಟಿದೆ, ಎಷ್ಟು ಬೇಕೋ ಅಷ್ಟು ನಾವು ಮಾಡಿಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ನಾನು ಇಲ್ಲಿದ್ದೆ ಸೈಂಟಿಸ್ಟಾಗಿ ಭಾಳಷ್ಟು ಮಾತಾಡ್ತಿದ್ದೆ, ಅದು ಒಳ್ಳೆಯದು ಇದು ಒಳ್ಳೆಯದು. ನಾನು ಈಗ ಫಾರ್ಮರ್, ಆ್ಯಕ್ಚುಲಿ ರೈತ. ಆದ್ದರಿಂದ ನನಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಫಾರ್ಮರ್ಸ್ಗೆ ಅಂತ. ಒಂದು ಕ್ಲೈಂಬರ್ ಸಿಗಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ. ನಮ್ಮದು ಈ ಥರ ಅಡಿಕೆ ಇಲ್ಲ, ಆದರೂ ಸ್ವಲ್ಪ ಕಾಫಿ ಇದೆ, ಅದು ಕೂಡ ಹೀಗೇ. ಈಗ ಎಷ್ಟೋ ಬರೋಲ್ಲ, ಇದ್ದಿದ್ದ ಕ್ರಾಪಲ್ಲಿ ನಮ್ಮದು ಅಡಿಕೆನೇ ಬೆಟರು. ತೆಂಗು, ಕೊಕ್ಕೋ ಅಥವಾ ಬೇರೆ ಯಾವುದೇ ಪ್ಲಾಂಟೇಷನ್ ಕ್ರಾಪ್ಗೂ ಕಂಪೇರ್ ಮಾಡಿದರು ಇದು ಒಳ್ಳೆಯದೇ. ಸಾಕಷ್ಟು ನೋಡಿ, ಹೆಚ್ಚಿನ ಖರ್ಚು ಮಾಡೋ ಅಗತ್ಯ ಇಲ್ಲ, ಎಷ್ಟು ಬೇಕೋ ಅಷ್ಟು ಹಾಗೆ ಮಾಡಿದರೆ ನೀವು ಮಿನಿಮಮ್ ಮೇಂಟೆನೆನ್ಸ್, ಅದು ಒಳ್ಳೆಯದು. ಮೋದಿಯವರು ಯಾವಾಗಲೂ ಹೇಳ್ತಾರೆ ಎಲ್ಲ ನ್ಯಾಚುರಲ್ ಫಾರ್ಮಿಂಗ್ ಅಂತ. ನೇಚರಿಗೆ ಬಿಟ್ಬಿಡೋಕೆ, ಆದರೂ ಕೂಡ ನಾವು ಕೇರ್ ತೊಗೋಬೇಕು, ಇಲ್ದಾರ ಆಗಲ್ಲ. ಈಗ ನೋಡಿ ಡಿಸೀಸ್ ಎಲ್ಲ, ಚುಕ್ಕಿ ರೋಗ, ವೈಲ್ಡಿ ಎಲ್ಲ. ವೈಲ್ಡಿ ಅಂತೂ ಭಾಳ ಕಷ್ಟ. ಚುಕ್ಕಿ ರೋಗನಾದರೆ ಏನಾದರೂ ಮಾಡ್ಬೋದು ಅನ್ನಿಸ್ತದೆ. ನನಗೂ ಕೂಡ ಈಗ ರಿಟೈರ್ ಆದರೂ ನನಗೆ ದಿನಕ್ಕೆ 2-3 ಫೋನ್ ಬರುತ್ತೆ ಇದ್ರ ಬಗ್ಗೆ. ಹಾಗೆ ಏನಾದರೂ ಒಂದು ಏನಿದೆ ಈಗ ಸದ್ಯಕ್ಕೆ ನಮ್ಮದು ರೆಕಮೆಂಡೇಷನ್ಸು ಅದು ಹೇಳ್ತಾ ಇರ್ತೀವಿ. ಇದರ ಅಡಾಕ್ ಏನಾದರೂ ಈ ಟೈಮ್ ಬೀಯಿಂಗು, ಅದಕ್ಕೂ ಕೂಡ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೂಡ ಮಾಡಬೇಕು. ಯಾವುದೇ ಇದು ಭಾಳಷ್ಟು ಈ ಕ್ಲೈಮೇಟ್ ಚೇಂಜ್ ಆಗ್ತಾಯಿರೋ ವಾತಾವರಣದಲ್ಲಿ, ಅದಕ್ಕೋಸ್ಕರ ಇದು ಪ್ರಾಬ್ಲಮ್ ಆಗ್ತಿರೋದು ಪ್ಲಾಂಟೇಷನ್ ಕ್ರಾಪ್ಗಳಿಗೆ. ಇದು ಕಾಫಿನಲ್ಲೂ ಇದೆ, ಬೇರೆ ಕಡೆ ಎಲ್ಲ ಇದೆ. ಅಲ್ಲಿ ಬೋರರ್ದು ಪ್ರಾಬ್ಲಮ್, ಇಲ್ಲಿ ಈ ಥರ ಪ್ರಾಬ್ಲಮ್ ಆಗ್ತದೆ. ಸ್ವಲ್ಪ ಈ ಕೊಳ್ಳೆ ರೋಗ ಕಡಿಮೆ ಆಯಿತು, ಇಂಥ ರೋಗಗಳು ಬೇರೆ ಬರ್ತಾ ಇದೆ. ಹಾಗೆ ಇದನ್ನು ನೋಡಿ, ಇದು ನಮ್ಮ ಶತಮಗಳನ್ನು ಕೂಡ ಸುಮಾರು 4 kgವರೆಗೂ ಬರುತ್ತೆ, 3.9 ಹೀಗೆಲ್ಲ ನಾವು ಅವರೇಜ್ ಮಾಡಿದ್ವಿ. ಮತ್ತು ಇನ್ನೊಂದು ಅಡ್ವಾಂಟೇಜ್ ಅಂದರೆ ಇದನ್ನು ಕೆಂಪು ಅಡಿಕೆನೂ ಕೂಡ ಮಾಡ್ಬೋದು. ಶತಮಂಗಳ ಎರಡು ಅಡಿಕೆ ತಳಿಗಳು, ಒಂದು ಶತಮಂಗಳ ಮತ್ತು ಮಧುರಮಂಗಳ, ಇವೆರಡು ಕೂಡ ಸೂಟ್ ಆಗ್ತವೆ. ಮತ್ತು ನಿಮಗೆ ಇನ್ನೊಂದು ನಮ್ಮ ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ಒಂದು SCIS1 ಅಂತ, ಸಿರ್ಸಿ ಅರೆಕಾ ಸೆಲೆಕ್ಷನ್ ಅಂತ, ಅದನ್ನು ಕೂಡ ರಿಲೀಸ್ ಮಾಡಿ 1995ನಲ್ಲಿ ಕೂಡ ಅದು ಕೂಡ ಭಾಳ ಪಾಪ್ಯುಲರ್ ಇದೆ ಉತ್ತರ ಕನ್ನಡ ಡಿಸ್ಟ್ರಿಕ್ಟಲ್ಲೆಲ್ಲ. ಮತ್ತು ಇನ್ನೊಂದು ಸಾಗರ್ ಕೂಡ, ಅದು ಸ್ಥಳೀಯದ್ದು ಅಲ್ಲಿ ಸಾಗರ್ ಏರಿಯಾಕ್ಕೆ. ಮತ್ತು ತೀರ್ಥಹಳ್ಳಿ ಒಂದು 2 ವೆರೈಟಿ ಇದೆ, ಒಂದು ರೌಂಡು ಸ್ಮಾಲ್ ನಟ್ಸು ಎಲ್ಲ, ಅದು ಕೆಂಪು ಅಡಿಕೆಗೆ. ಮತ್ತು ಇನ್ನೊಂದು ಓವಲ್ ನಟ್ಸ್ ಉದ್ದಕ್ಕಿದೆ. ಅದನ್ನು ಕೂಡ ನೀವು ಇಲ್ಲಿಗಿಲ್ದೋದ್ರು, ಇಲ್ಲಿ ಏನು ಸೌತೆಗಂಡ್ರ ಅಥವಾ ಕೋಸ್ಟಲ್ ರೀಸನ್ಗೆ ನಮಗೆ ಇದುವೇ ವೆರೈಟಿ ಒಳ್ಳೆಯದು. ನಾವು ಘಟ್ಟದ ಕಡೆ ನಾವು ತೊಗೊಂಡು ಹೋಗೋಕ್ಕಾಗಲ್ಲ ಇಂಥ ವೆರೈಟೀಸ್ ಎಲ್ಲ. ಅಲ್ಲಿಗೆ ಸ್ವಲ್ಪ ನಾನು ಕೂಡ ನನಗೆಲ್ಲ ಕೇಳ್ತೇನೆ ನಮ್ಮೂರಿನವ್ರನ್ನ, ನಾವೆಲ್ಲ ಆ ಕಡೆದೇ ರೆಕಮೆಂಡ್ ಮಾಡೋದು. ಮತ್ತು ಫಾರ್ಮರ್ಸ್ ಕೇಳ್ತಾ ಇರ್ತೀನಿ, ನೀವು ನಮ್ಮದು ದಕ್ಷಿಣ ಕನ್ನಡದಂದರೆ ಪ್ರಾಬ್ಲಮ್ ಆಗೋದು, ಅಡಾಪ್ಟೇಷನಲ್ಲಿ ಟೈಮ್ ತಗೊಳುತ್ತೆ. ನೀವು ಅಲ್ಲೇ ವೆರೈಟಿ ಒಳ್ಳೇದಿದ್ದರೆ, ಒಳ್ಳೆ ಫಾರ್ಮರ್ ಫೀಲ್ಡ್ ಇದ್ದರೆ ಅಲ್ಲೇ ಇದನ್ನು ಮಾಡಿ ಸೆಲೆಕ್ಟ್ ಮಾಡಿ ಒಂದು 7-8-10 ಮರಗಳು
ಅದು ಬೀಜದ ಮರವಾಗಿ ಸೀಡ್ ಪ್ರೊಡಕ್ಷನ್ಗೋಸ್ಕರ ನೀವು ಐಡೆಂಟಿಫೈ ಮಾಡಿಕೊಂಡು ಮತ್ತು ಅದನ್ನು ಇಂಟ್ರೆಸ್ಟ್ ಬೇಕಾದರೂ ಮಾಡ್ಬೋದು. ಅಲ್ಲಿಂದ ಸೆಲೆಕ್ಟ್ ಮಾಡಿ ಅಲ್ಲಿ ತಂದು ನೀವು ಅದೇ ವೆರೈಟಿ ಹಾಕಿ, ಅದು ಲೋಕಲಿ ಅಡ್ಜಸ್ಟ್ ಆಗಿದೆ, ಅಡಾಪ್ಟ್ ಆಗಿರ್ತದೆ. ಸೊ ಅಂಥ ವೆರೈಟಿನ ನೀವು ಅಲ್ಲೇ ಮಾಡಿ ಅಂತ ಹೇಳೋದು. ಬಟ್ ಇದು ಅನ್ಫಾರ್ಚುನೇಟು, ಈಗೆಲ್ಲ ನಮ್ಮ ನಾನ್ ಟ್ರೆಡಿಷನಲ್ ಏರಿಯಾ ಮೈಸೂರಾಗಲಿ, ಕೊಡಗಾಗಲಿ, ಹಾಸನ ಬೇರೆ ಕಡೆ ಈಗ ಬಹಳಷ್ಟು ನಾನ್ ಟ್ರೆಡಿಷನಲ್ ಏರಿಯಾ ಬಹಳಷ್ಟು ಏರಿಯಾ ಎಕ್ಸ್ಪ್ಯಾನ್ಷನ್ ಆಗ್ತಾಯಿದೆ. ನಾವು ಹೇಳಿದ್ದು 8.5 lakh ಹೆಕ್ಟೇರ್ಸಲ್ಲಿ ಬರ್ತಾಯಿದೆ ಅಂದರೆ ಈಗ ಎವ್ರಿ ಇಯರ್ 10 to 20,000 ಹೆಕ್ಟೇರ್ಸಲ್ಲಿ ಈ ಪ್ಯಾಡಿ ಫೀಲ್ಡ್ ಎಲ್ಲೆಲ್ಲಿದೆ ಅದನ್ನು ಭಾಳಷ್ಟು ಕನ್ವರ್ಟ್ ಮಾಡ್ತಾಯಿದ್ದಾರೆ. ಅದು ಒಳ್ಳೆಯದಲ್ಲ ಆ್ಯಕ್ಚುಲಿ. ಎಲ್ಲಿದೆ ಟ್ರೆಡಿಷನಲ್ ಏರಿಯಾದಲ್ಲಿ ಇದ್ದರೆ ಒಳ್ಳೆಯದು. ಗೌರ್ಮೆಂಟು ಕೂಡ ಇಂಥದ್ರಲ್ಲೆಲ್ಲ ಒಂದು ಲೆಜಿಸ್ಲೇಷನ್ ತರಬೇಕು, ಎಲ್ಲೆಲ್ಲಿ ಏನೇನು ಬೆಳಿಬೇಕು ಅಂತ. ಹಾಗಾದರೆ ನಮ್ಮ ಫಾರ್ಮರ್ಸ್ಗೂ ಒಳ್ಳೆಯದಾಗತ್ತೆ, ಅಲ್ಲಿವ್ರಿಗೂ ಒಳ್ಳೆಯದಾಗತ್ತೆ, ನಮ್ಮ ಇಲ್ಲಿ ಅಡಿಕೆ ಕೃಷಿಕರಿಗೂ ಒಳ್ಳೆಯದಾಗತ್ತೆ. ಇದು ವೆರೈಟಿ ಬಗ್ಗೆ ನಾನು ಹೇಳಿದ್ದು. ಇನ್ನೊಂದು ಈ ಗಿಡ್ಡ ತಳಿ ಬಗ್ಗೆ ಡಾಕ್ಟರ್ ವಿನಾಯಕ್ ಹೆಗ್ಡೆ ಅವರು ಹೇಳ್ತಾಯಿದ್ರು ಇದ್ರ ಬಗ್ಗೆ. ಇದು ಒಂದು ಗಿಡ್ಡ ತಳಿ ಒಂದೇ ಒಂದು ಗಿಡ ಆಗಿದೆ ಫಸ್ಟು, ಕುಳ್ಳ ಜಾತಿ, ಕುಬ್ಜ ಜಾತಿ. ಇದು ನಮ್ಮ ಒಂದು ಸ್ಟೇಷನ್ ಇದೆ ಹಿರೇಹಳ್ಳಿ ಅಂತ, ಅದು ತುಮಕೂರಿನಲ್ಲಿ, ತುಮಕೂರು ಹತ್ರ ನಿಮಗೆಲ್ಲ ಗೊತ್ತಿರ್ಬೋದು. ಅದು ಒಂದು ಮೊದಲು ಫಾರ್ಮರ್ಸ್ ಫೀಲ್ಡಲ್ಲಿ ಒಂದು ನಮ್ಮಂಥ ಇಲ್ಲಿ ಇರೋದು ಅದು ಅಡಿಕೆ ಕೃಷಿಕರ ಮನೆಯಲ್ಲಿ ಒಂದು ಗಿಡ, ಎಲ್ಲ ಗಿಡಗಳು ಚೆನ್ನಾಗಿತ್ತು, ಹಿರೇಹಳ್ಳಿ ಟಾಲ್ ವೆರೈಟಿ ಇತ್ತು. ಇದು ಒಂದು ಕುಬ್ಜ ಇತ್ತು. ಅದು ಆ ಮನುಷ್ಯ, ಆ ರೈತರು ಏನು ಮಾಡ್ತಾಯಿದ್ರು ಅಂದರೆ ಒಂದು ವರ್ಷವೂ ಹಾರ್ವೆಸ್ಟ್ ಮಾಡೋಕ್ಕೆ ಬಿಡ್ತಿರಲಿಲ್ಲ. ನನಗೇನೋ ಇದು ಪ್ರಾಬ್ಲಮ್ ಆಗೋದು ನಮ್ಮ ಮನೆಯಲ್ಲಿ, ಈ ಥರ ಒಂದು ಮೂಢನಂಬಿಕೆಯಿಂದ ಅವರು ಏನು ಮಾಡ್ತಾಯಿರಲಿಲ್ಲ. ಇದರ ವ್ಯಾಲ್ಯೂ ಅವ್ರಿಗೆ ಗೊತ್ತಿರಲಿಲ್ಲ. ಈ ಕುಬ್ಜ ತಳಿ ಸಿಕ್ಕೋದೇ ಕಷ್ಟ ನಮ್ಮ ತೆಂಗಿನಲ್ಲಿದ್ದಂಗೆ. ಇದು ಹೇಗೆ ಆಯಿತು, ಇದನ್ನು ನನಗೆ ಒಳ್ಳೇದಾಗಲ್ಲ, ನನಗೆ ಪ್ರಾಬ್ಲಮ್ ಆಗಿ ನನ್ನ ಸಂಸಾರಕ್ಕೆ ಅಂತ ಹೇಳ್ಬಿಟ್ಟು ಅವು ಹೂ ಬಿಡ್ತಾಯಿತ್ತು, ಅದು ಮುಟ್ತಾ ಇರಲಿಲ್ಲ. ಕಾಯಾದರೂ ಅದು ಉದುರು ಹೋಗ್ತಾಯಿತ್ತು, ಕಿತ್ತಾಕ್ತಾಯಿದ್ರು. ಆವಾಗೇನು ಮಾಡಿದ್ರು, ನಮ್ಮಲ್ಲಿ 1963ನೇ ಇಸ್ವಿನಲ್ಲಿ ಅಲ್ಲಿ ಒಬ್ಬರು ನಾಯ್ಡು ಅಂತ ಇದ್ದರು, ಆಫೀಸರ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಡೆಪ್ಯುಟೇಷನ್ ಬಂದಿದ್ದು ನಮ್ಮ ಇನ್ಸ್ಟಿಟ್ಯೂಟ್ಗೆ. ಅವರು 10 ತಿಂಗಳು ಹೂವಿಂದ ಹಿಡಿದು ಆ ಸ್ಪ್ಯಾಡಿಕ್ ಓಪನ್ ಆಗಿ ಮತ್ತು ಆಮೇಲೆ ಕಾಯಿ ಕಟ್ಟಿ ಹಣ್ಣಾಗೋವ್ರಿಗೆ 10 ತಿಂಗಳು ಒಬ್ಬ ಇವ್ರನ್ನ ಇಟ್ಟಿದ್ದು ವಾಚ್ಮ್ಯಾನ್ ಅಲ್ಲಿ ಅವ್ರ ಮನೆಯಲ್ಲಿ. ಇದು ನನಗೆ ಬೇಕು ಅಂತ ಅವರಿಗಾಯಿತು ಪಾಪ. ಆ ಒಂದು ನಟ್ಸ್ ಚಿಕ್ಕದಿತ್ತು, 18-20 ವರ್ಷ ಆದರೂ ಇಷ್ಟೇ ಬೆಳೆದಿತ್ತದು. ಆಮೇಲೆ ಅದನ್ನು ತೊಗೊಂಡು ಬಂದು ಒಂದು 35 ನಟ್ಟು ಅವ್ರು ಹಾರ್ವೆಸ್ಟ್ ಮಾಡಿದರು. ಅವ್ರಿಗೆ ಇಷ್ಟ ಇರಲಿಲ್ಲ ನಮ್ಮವ್ರು ತೊಗೊಂಡು ಹೋಗೋದು, ಆ ಫಾರ್ಮರ್ಗೆ ಬಿಡಿ ನಾನು ಕಡ್ದಾಕ್ತೀನಿ ಅದು ಬೇಡ ಅಂತ. ಆದರೂ ಕೂಡ ಅದನ್ನು ತಂದರು. 35 ನಟ್ಸ್ ನಮ್ಮ ಹಿರೇಹಳ್ಳಿ ಸ್ಟೇಷನ್ನಲ್ಲಿ ಅಲ್ಲಿ ಪ್ಲ್ಯಾಂಟ್ ಮಾಡಿದರು. ಆಮೇಲೆ ನಾವು ಕೂಡ ಹೋಗ್ತಾಯಿದ್ವಿ, ಕೆ ನಾಯರ್ ಸರ್ ಇದ್ದರು, ಅವರು ಕೂಡ ನಮಗೆಲ್ಲ ತುಂಬ ಉತ್ತೇಜನ ಕೊಟ್ಟರು. ನಾವು ಎಲ್ಲ ಸೇರಿದಾಗ ಅಲ್ಲಿ ಈ ವಿಟ್ಲದಲ್ಲಿ ನೀವೊಂದು ಇದನ್ನು ಪ್ರೋಗ್ರಾಮ್ ಮಾಡಬೇಕು ಅಂತ, ಅಡಿಕೆ ಡಾರ್ಫ್ದು ಅದನ್ನು ಎಕ್ಸ್ಪ್ಲೈಟ್ ಮಾಡುವ, ಹೇಗಿದೆ ಅದನ್ನು ಉಪಯೋಗ ಮಾಡಿ ಬೇರೆ ತಳಿಗಳಿಗೆ ಸಂಕಲನ ಮಾಡಿ ಹೇಗೆ ಮಾಡಬೇಕು ಅಂತ ಭಾಳಷ್ಟು ಎನ್ಕರೇಜ್ ಮಾಡಿ. ಅವರು ನಮ್ಮ ಡೈರೆಕ್ಟ್ ಕೂಡ ಬಂದರೆ ಈಚೆ ಒಬ್ಬೊಬ್ಬರು ಸೈಂಟಿಸ್ಟ್ ಹತ್ತಲ್ಲಿ ಕೂತ್ಕೊಂಡು ಮಾತಾಡ್ತಾರೆ, ಹೀಗೆ ಮಾಡಿ ಅಂತ ಅವ್ರ ಚೇಂಬರ್ಗೆ ಹೋಗಿ ಡೈರೆಕ್ಟರ್ ಅದು. ಸೊ ಅವರು ಬಂದು ನನಗೆ ಉತ್ತೇಜನ ಕೊಟ್ಟರು, ಇದೊಂದು ಮಾಡು ಅಂತ. ಆಮೇಲೆ ನಾವು ವಿಟ್ಲದಲ್ಲಿ ಈ ಸಂಕಲನ ಕ್ರಿಯೆಯನ್ನು ಮಾಡಿದ್ವಿ. ನಾವು ಅಷ್ಟರೊಳಗೆ 4 ವೆರೈಟಿ ರಿಲೀಸ್ ಮಾಡಿದ್ವಿ, ಮಂಗಳ, ಸುಮಂಗಳ, ಶ್ರೀಮಂಗಳ, ಮೋಹಿತ್ ನಗರ್. ಅದ್ರ ಜೊತೆಗೆ ಇದನ್ನು ಕ್ರಾಸ್ ಮಾಡೋದು ಅಂದರೆ ಡೈರೆಕ್ಟ್ ಕ್ರಾಸು, ರೆಸಿಪ್ರೊಕಲ್ ಅಂತೀವಿ. ಒಂದು ಹೆಣ್ಣು ಮರವಾಗಿ ಟಾಲ್ ಯೂಸ್ ಮಾಡಿದ್ವಿ ಒಂದು ಸಮ್ ಟೈಮ್. ಆಮೇಲೆ ಪೋಲನ್ಸ್ ಎಲ್ಲ ಡಾರ್ಫ್ ತೊಗೊಂಡ್ವಿ, ಅಥವಾ ವಯಸ್ಸು ವರ್ಷ ಡಾರ್ಫು ಫಿಮೇಲ್ ಆಗಿ ಯೂಸ್ ಮಾಡಿದ್ದು, ಟಾಲ್ ಮೇಲ್ ಆಗಿ. ಸೊ ಅದನ್ನು ಕ್ರಾಸ್ ಮಾಡಿದಾಗ ನಮಗೆ ಈ ಡಾರ್ಫ್ದು ನಿಮಗೇನು ಉತ್ಪತ್ತಿ ಬಂದರೆ ಒಂದು 500 ಗ್ರಾಮ್ ಮ್ಯಾಕ್ಸಿಮಮ್ ಅಂದರೆ 1 kg ಉತ್ಪತ್ತಿ ಬರ್ತಾಯಿತ್ತು. ನಾವು ಈ ಕ್ರಾಸ್ ಮಾಡಿದಾಗ ಅದರಲ್ಲಿ 8 ಕ್ರಾಸ್ ಮಾಡಿದ್ದು ಫಸ್ಟು. ಅದರಲ್ಲಿ 8 ಕ್ರಾಸಲ್ಲಿ ಒಂದು 2 ಕ್ರಾಸು ಚೆನ್ನಾಗಿ ಬಂತು ನಮಗೆ, ಎಲ್ಲ ಮೌಲ್ಯಮಾಪನ ಮಾಡಿದಾಗ ಇವ್ಯಾಲ್ಯೂಷನ್ ಅಂತೀವಿ. ಆವಾಗ ಆ ವೆರೈಟಿಯನ್ನು ಸುಮಾರು ಒಂದು 8-10 ವರ್ಷ ಕಾದು ನೋಡಿ ಅವು ಯಾವುದು ಸಾಧಾರಣ ಇಳುವರಿ. ನಮಗೆ
ಇಳುವರಿ ಮೋಹಿತ್ ನಗರದಷ್ಟೇ ಬರಬೇಕು ಅಂತ ಇರಲಿಲ್ಲ, ಅಥವಾ ಸುಮಂಗಳದಷ್ಟೇ ಬರಬೇಕು ಅಂತ ಇರಲಿಲ್ಲ. ನಮಗೆ ಬೇಕಾಗಿದ್ದು ಸಾಧಾರಣ ಇಳುವರಿ ಬಂದರೂ ನಮಗೆ ಬೇರೆ ಕೃಷಿ ಕಾರ್ಯದಲ್ಲಿ ನಮಗೆ ಭಾಳ ಹೆಲ್ಪ್ ಆಗ್ತದೆ. ಹತ್ತಬೇಕು ಅಂತ ಇಲ್ಲ, 20 ವರ್ಷ ಆದರೂ ಒಂದು 2 ಮೀಟ್ರ್ ಹತ್ತಿರ 2-2.5 ಮೀಟ್ರ್ ಎತ್ತರ ಆಗುತ್ತೆ, ಹೀಗೆ ಕುಯ್ಕೊಬೋದು ನಾವು ಆ ಥರ. ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ, ಇದನ್ನು ಮಾಡುವ ಈವನ್ 2 kg ಸ್ವಲ್ಪ ಇಂಪ್ರೂವ್ಮೆಂಟ್ ಆದರೂ ನಮ್ಮ ಇದರಲ್ಲಿ ವೆರೈಟಿಲಿಂತ ಈ ಹೈಬ್ರಿಡಲ್ಲಿಂತ ಆ ಸಂಕಲನ ಮಾಡಿ ಅವು ಎರಡನ್ನು ಐಡೆಂಟಿಫೈ ಮಾಡಿ ಒಂದು 8-10 ವರ್ಷ ಆಗತ್ತಂಗೆ ನಾವು ಅದನ್ನು ರೈತರಿಗೆ ಈ ಥರ ಬಿಡುಗಡೆ ಮಾಡಿ. ನಾವು ಕೂಡ ಈಗ ಸಾಕಷ್ಟು ನಾವು ಕ್ರಾಸ್ ಮಾಡಬೇಕೇ ಹೊರತು ನೀವು ಬೇರೆ ಕಡೆಯಿಂದ ಕ್ರಾಸ್ ಆಗಿದ್ದ ತಳಿಯಿಂದ ನಟ್ಸ್ ತಗೊಳಕ್ಕಾಗಲ್ಲ. ಎವ್ರಿ ಟೈಮ್ ಇಂಟರ್ಸೆ ನಾ ಹೇಳಿ ನಾ ಆಂತರಿಕ ಸಂಕಲನ ಮಾಡಿ ಹಾಗೆಯೇ ಇದು ಕ್ರಾಸ್ ಮಾಡಲೇಬೇಕು. ಇವು ಯಾವ ನಮ್ಮದು ಸೆಲ್ಫಿಂಗ್ ಇಲ್ಲ, ಅಂದರೆ ಸ್ವಕೀಯ ಪರಾಗಸ್ಪರ್ಶದಿಂದ ಆಗೋಲ್ಲ. ಮೋಸ್ಟ್ ಆಫ್ ದಿ ಪ್ಲಾಂಟೇಶನ್ ಕ್ರಾಸ್ ಪರಕೀಯ ಪರಾಗಸ್ಪರ್ಶದಿಂದ, ಅದಕ್ಕೆ ವ್ಯತ್ಯಾಸ ಜಾಸ್ತಿ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಎವ್ರಿ ಟೈಮ್ ನಾವು ಕ್ರಾಸ್ ಮಾಡಿ ನಮ್ಮ ಇನ್ಸ್ಟಿಟ್ಯೂಟಿಂದಲೇ ಅಥವಾ ಬೇರೆ ಯಾರ್ಯಾರ ಫಾರ್ಮರ್ಸ್ ಅವರು ಕೂಡ ಈ ಥರ ಮಾಡ್ತಾಯಿದ್ರೆ ನೀವು ಅಲ್ಲಿ ನೋಡಿ ತೊಗೋಬೇಕು. ಅದರಲ್ಲಿ ಕೂಡ ಬಹಳ ಇಂಪಾರ್ಟೆಂಟ್, ನೀವು ನರ್ಸರಿಲಿ ಕ್ರಾಸ್ ಮಾಡಿದ ನಟ್ಸ್ ಹಾಕ್ತೀರಿ, ಆವಾಗ ಅಲ್ಲಿ ವ್ಯತ್ಯಾಸ ನೋಡ್ಕೋಬೇಕು. ಬರೀ ಡಾರ್ಫ್ ಅಂದರೆ ತೊಗೋಬಾರ್ದು, ಮೀಡಿಯಮ್ ಹೈಟ್ ಇದ್ದಿದ್ದು ತೊಗೊಂಡ್ರೆ ಅದು 100% ನಿಮಗೆ ಡಾರ್ಫ್ ಹೈಬ್ರಿಡು, ಅದರಲ್ಲಿ ಕೂಡ ಡೆಫಿನೆಟಾಗಿ ಜಾಸ್ತಿ ಇಳುವರಿ ಬಂದೇ ಬರುತ್ತೆ ಇದಕ್ಕಿಂತಲೂ ಡಾರ್ಫ್ಗಿಂತಲೂ. ನಾವು ಅಂಥ ಒಂದು ರೆಕಾರ್ಡ್ ಮಾಡಿ ಒಂದು 2.5 kg ಅಷ್ಟು ಆಗವ, ಅಂದಾಜು 2.5-2.25 kg ಆಗಷ್ಟು ಹಿರೇಹಳ್ಳಿ ಡಾಫ್ ಇಂಟು ಸುಮಂಗಳ, ಹಿರೇಹಳ್ಳಿ ಡಾಫ್ ಇಂಟು ಮೋಹಿತ್ ನಗರ ಆ ವೆರೈಟಿನ ಕೂಡ ರೈತರಿಗೆ ಬಿಡುಗಡೆ ಮಾಡಿದ್ವಿ. ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಇದನ್ನು ಕೂಡ ನಾವು OLD ಏರಿಯಾಕ್ಕೂ ಕೂಡ ನಾವು ಮಾಡಿದ್ವಿ. ಇದು ಇವ್ಯಾಲ್ಯೂಷನ್ನು ಸಾಕಷ್ಟು ಸಮಯ ಮಾಡಿದ್ವಿ, ಸ್ವಲ್ಪ ಬರಲಿಲ್ಲ, ಕಾರಣಾಂತರಿಂದ ಅವಕ್ಕೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಸ್ಟಿಲ್ ಅಲ್ಲೂ ಕೂಡ ನಾವು ಇನ್ನೂ ಮುಂದುವರಿತಾ ಇದೆ ಇದು. ಮತ್ತು ಎಲ್ಲಿ ನೀರಾವರಿ ಕಡಿಮೆ ಇದೆ ಅಂಥ ಜಾಗದಲ್ಲಿ ಇದು ಚೆನ್ನಾಗಾಗತ್ತೆ. ನಮ್ಮದು ಹಿರೇಹಳ್ಳಿ ಡಾಫ್ ಈ ಕ್ರಾಸಸ್ ಎಲ್ಲ ಸಂಕಲನಗಳು ಅಲ್ಲಿ ಸ್ವಲ್ಪ ಕಡಿಮೆ ಆದರೂ, ಯಾಕೆಂದರೆ ಅದು ಬೇಸಿಕಲಿ ಅದು ಬಂದಿದ್ದು ತಾಯಿ ಮರದ ಗುಣ ಅಂದರೆ ಅದು ಡ್ರೈ ಲ್ಯಾಂಡಲ್ಲೇ ಬಂದಿದ್ದು. ಎಲ್ಲಿ ರೈನ್ಫಾಲ್ಗೆ ಈ ಮೈದಾನ ಪ್ರದೇಶದಲ್ಲಿ ನಮ್ಮಷ್ಟು ರೈನ್ಫಾಲ್ ಬರಲ್ಲ ಇಲ್ಲಿ ಅಷ್ಟು ಮಳೆ ಕಡಿಮೆ ಇರೋದಿಲ್ಲ. ಮಳೆ ಆಶ್ರಿತ ಬೆಳೆಗಳಿಗೆ ಅದು ಒಳ್ಳೆಯದಲ್ಲಿ, ಇಲ್ಲಿ ಜಾಸ್ತಿ ಮಳೆ ಆಗುತ್ತೆ, ಅಲ್ಲಿ ಮಳೆ ಕಡಿಮೆ ಆಗಲ್ಲ. ಅಂಥದಕ್ಕೂ ಕೂಡ ನಾವು ಇವ್ಯಾಲ್ಯೂಯೇಟ್ ಮಾಡಿದ್ವಿ. ಈವನ್ ಅಲ್ಲಿ ಲೋಕಲ್ ಟಾಲ್ ಜೊತೆಲೂ ನಾವು ಕ್ರಾಸ್ ಮಾಡಿ ಅಲ್ಲೂ ಕೂಡ ನೋಡ್ತಾ ಇದ್ವಿ. ಹೀಗೆ ಇದು ಒಂದು ಇದು ಸಂಕಲನ 9 ತಳಿಗಳು ಮತ್ತು ಇವು 2 ಸಂಕಲನ ತಳಿಗಳನ್ನು ನಾವು ರೈತರಿಗೆ ಬಿಡುಗಡೆ ಮಾಡಿದ್ವಿ. ಇವೆಲ್ಲ ಬೆಳಿಬೇಕು, ಇಷ್ಟೆಲ್ಲ ಮಾಡಿದರೂ ಕೂಡ ನಿಮ್ಮ ಕೃಷಿ ಕಾರ್ಯ ಚೆನ್ನಾಗಿ ಇಲ್ಲದೇ ಇದ್ದರೆ ಇವನ್ನ ಇಳುವರಿ ಫುಲ್ ಪೊಟೆನ್ಷಿಯಲ್ ಅಂತೀವಿ ಅದನ್ನು ತೊಗೊಳಕ್ಕಾಗಲ್ಲ. ಏನು ಅದಕ್ಕೆ ಎಷ್ಟು ಇಳುವರಿ ಕೊಡ್ಬೋದು ಅಂತ ಇದೆ ಅದನ್ನು ಕೂಡ ಕಡಿಮೆ ಆಗುತ್ತೆ. ನಾವು ತುಂಬ ಆ ರೀಜನ್ಗೆ ಮಾಡಿದ್ದೀವಿ, ಒಂದೊಂದು ಏರಿಯಾಕ್ಕೆ ಒಂದೊಂದು ವೆರೈಟಿ ಅಂತಲೇ ಗುರುತಿಸಿ ಈ ಥರ ಅವನ್ನೆಲ್ಲ ಬಿಡುಗಡೆ ಮಾಡಿರೋದು. ಈಗ ದಕ್ಷಿಣ ಕನ್ನಡದವರು ಎಲ್ಲ ಸಾಧಾರಣವಾಗಿ ಎಲ್ಲರ ಮನೇಲಿ ಸಾಧಾರಣ ಮಂಗಳ ಇದೆ, ಎಲ್ಲರೂ ಇಂಟರ್ಸೈ ಮಂಗಳ ಅಂತ. ಮತ್ತು ಮೋಹಿತ್ ನಗರ್ ಅಂತೂ ಇದ್ದೇ ಇದೆ, ಭಾಳಷ್ಟು ಪಾಪ್ಯುಲರ್. ಈಗ ಜಾಸ್ತಿಯಾಗಿ ನಮ್ಮದು ಶತಮಂಗಳ ಹೋಗ್ತಾ ಇದೆ, ಅದನ್ನು ಕೂಡ ರೈತರು ತಗೊಳ್ಳಿ, ಕೃಷಿ ಕಾರ್ಯ ಚೆನ್ನಾಗಿ ಮಾಡಿ ಅದರಲ್ಲೂ ಕೂಡ ಹೆಚ್ಚಿನ ಉತ್ಪತ್ತಿ ಮಾಡಿದರೆ ನಮ್ಮದು ನಿಮಗೂ ಒಳ್ಳೆಯದು. ಮತ್ತು ಈಗಿನ ಮಾರ್ಕೆಟ್ ರೇಟಲ್ಲಿ ಸ್ವಲ್ಪ ಏನಾದ್ರು ಸಡನ್ನಾಗಿ ಡೌನ್ ಆದರೆ ಭಾಳ ಪ್ರಾಬ್ಲಮ್ ಆಗುತ್ತೆ ನಮ್ಮ ರೈತರಿಗೆ, ಎಸ್ಪೆಷಲಿ ಅರಕನಟ್ ಫಾರ್ಮರ್ಸ್. ನಾವು ಜಾಸ್ತಿ ಈಗ ಬೆಲೆ ಇದೆ ಮತ್ತು ಕ್ರ್ಯಾಶ್ ಆಗಿಬಿಟ್ರೆ ಭಾಳ ಪ್ರಾಬ್ಲಮ್ ಆಗುತ್ತೆ. ಅದನ್ನೆಲ್ಲ ನೋಡ್ತಾರೆ ನಮ್ಮ ಡೈರೆಕ್ಟ್ರೇಟ್ ಆಫ್ ಅರಕನಟ್ ಆ್ಯಂಡ್ ಕೊಕ್ಕೋ ಡೆವಲಪ್ಮೆಂಟ್ ಅವರು, ನಮ್ಮ ಇವರಿದ್ದಾರೆ ಡಾಕ್ಟರ್ ಹೋಮಿಚಿರಿನ್, ಅವರ ಇನ್ಸ್ಟಿಟ್ಯೂಟು ಕೂಡ ನೋಡ್ತಾರೆ ಡೆವಲಪ್ಮೆಂಟ್ ಹೇಗೆ ಮಾಡಬೇಕು ಅದನ್ನೆಲ್ಲ ನೋಡ್ತಾರೆ. ಏನೇ ಪ್ರಾಬ್ಲಮ್ ಆದರೂ ಅವರು ಕೂಡ ನಮ್ಮೊಂದಿಗೆ ಇರ್ತಾರೆ. ನಮ್ಮದೇನು ಅಂದರೆ ನಮ್ಮ ರಿಸರ್ಚ್ ಹೇಗೆ ಮಾಡ್ಬೋದು ಅಂತ ಸಂಶೋಧನೆ ನಮ್ಮ ಇಷ್ಟು. ಇನ್ನೇನಾದರೂ ಇದು ಇಷ್ಟು ಹೇಳಿ ನಾನು ಈ ಟಾಕನ್ನು ಮುಗಿಸ್ತೀನಿ. ಇನ್ನೇನಾದರೂ ಮಾತಾಡಬೇಕು ವೆರೈಟಿ ಬಗ್ಗೆ ಏನಾದರೂ ಸಮಸ್ಯೆ ಇದ್ದರೆ ದಯವಿಟ್ಟು ನಮ್ಮ ರೈತ ಬಂದವರು ಕೇಳ್ಬೋದು. ಓಕೆ ಡಿಸ್ಕಷನ್. ಥ್ಯಾಂಕ್ ಯು ಸೊ ಮಚ್.
ಧನ್ಯವಾದಗಳು ಡಾಕ್ಟರ್ ಆನಂದ್ ಅವರಿಗೆ. ಈಗ ನಾವು ಟೈಮ್ ಆಗ್ತಾ ಉಂಟು. ನಿಮ್ಮ ಒಂದು ಅನಿಸಿಕೆಗಳು, ನಿಮ್ಮ ಬಹಳಷ್ಟು ಪ್ರಶ್ನೆಗಳಿದ್ದಾವೆ ನನಗೆ ಗೊತ್ತು. ನಾನೀಗ ರೋಗಗಳ ಬಗ್ಗೆ ಜಸ್ಟ್ ಒಂದು ಸಲ ಫೋಟೋ ತೋರಿಸ್ತೀವಿ. ಜಸ್ಟ್ ನಾನು ಭಾಳ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗೋದಿಲ್ಲ. ನಿಮ್ಮ ಪ್ರಶ್ನೆಗಳನ್ನು ನಾವು ತಗೋತೀವಿ. ಯಾಕೆಂದರೆ ನಿಮಗೆ ಎಲ್ಲರಿಗೂ ಗೊತ್ತು, ನೀವು ಫೀಲ್ಡ್ನಲ್ಲಿ ಡೈಲಿ ಪ್ರಾಬ್ಲಮ್ಗಳನ್ನು ನಾವು ಕ್ಲಾರಿಫಿಕೇಷನ್ ಬೇಕೇ ಬೇಕು, ನಿಮಗೆ ಕೇಳ್ತಾ ಇರ್ತೀರಾ. ಅದನ್ನು ನಾವು ನಿಮಗೆ ಅವಕಾಶವನ್ನು ಕೊಡ್ತೇನೆ. ನಾನು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ. ಈ ರೀತಿಯಲ್ಲಿ ಅಡಿಕೆಯಲ್ಲಿ ರೋಗಗಳನ್ನು ನಾವು ಹೇಳೋದಾದರೆ ಒಂದು 3-4 ರೋಗಗಳಿದ್ದಾವೆ. ಆದರೆ ಅದೇ ರೋಗಗಳು ಭಾಳಷ್ಟು ಪ್ರಾಬ್ಲಮನ್ನು ಕೊಡ್ತಾ ಇದ್ದಾವೆ. ಒಂದನೇದಾಗಿ ಕೊಳೆ ರೋಗ. ಕೊಳೆ ರೋಗ ಎನ್ನುವುದು ಈ ಕಡೆ ಅಡಿಕೆ ಬೆಳೆಗಾರರು ಎಲ್ಲರಿಗೂ ಗೊತ್ತು, ಮೊದಲಿಂದ ಗೊತ್ತು. ಇದು ಟ್ರೆಡಿಷ್ನಲ್ ಎಲ್ಲಿ ಹೈ ರೇನ್ಫಾಲ್ ಇದೆಯೋ ಅಲ್ಲಿ ಎಲ್ಲ ಪ್ರಾಬ್ಲಮ್ ಇದೆ, ಕೊಳೆ ರೋಗ, ಫೈಟಾಪ್ತರಾ ಇದರಿಂದ. ಅದಕ್ಕೂ ಕೂಡ ಆಮೇಲೆ ಈ ಇದು ಅಣಬೆ ರೋಗ. ಅಣಬೆ ರೋಗ ನಿಮಗೆ ಗೊತ್ತು, ಎಲ್ಲಿ ಇದರಲ್ಲಿ ತುಮಕೂರು ಸೈಡು ಮತ್ತು ಗುಬ್ಬಿ ಈ ಸೈಡಲ್ಲಿ ಮತ್ತು ದಾವಣಗೆರೆ ಸೈಡಲ್ಲೂ ಈಗ ಬರ್ತಾಯಿದೆ. ಕೆಲವೊಂದು ಕಡೆಯಲ್ಲಿ ಜಾಸ್ತಿ ಇದೆ. ಈ ಕೋಸ್ಟಲಲ್ಲಿ ಅಷ್ಟೊಂದು ಅಣಬೆ ರೋಗದ ಪ್ರಾಬ್ಲಮ್ ಇಲ್ಲ. ಆಮೇಲೆ ಸಿಂಗಾರ ಒಣಗುವ ರೋಗ. ಈ ಸಿಂಗಾರ ಒಣಗುವ ರೋಗ ಭಾಳ ಇರಲಿಲ್ಲ ಮೊದಲು ಸ್ವಲ್ಪ ಇತ್ತು. ಈಗ ಇತ್ತಿತ್ತಲಾಗಿ ಲಾಸ್ಟ್ ಕೆಲವೊಂದು ವರ್ಷಗಳಿಂದ ಭಾಳ ಕಡೆಯಾಗಿದೆ. ಅದರಿಂದ ಕೂಡ ಸಿಂಗಾರ ಒಣಗುವ ರೋಗದಲ್ಲಿ ಭಾಳಷ್ಟು ಪ್ರಾಬ್ಲಮ್ ಆಗಿದೆ. ಆಮೇಲೆ ಹಳದಿ ರೋಗ ಅಂತೂ ನಾನು ಹೇಳ್ತಾ ಇದ್ದೇನೆ, ಭಾಳಷ್ಟು ವರ್ಷಗಳಿಂದ ಇದೆ. ಇದು ನಿಮಗೆ ಬಹಳಷ್ಟು ಚರ್ಚೆಯಲ್ಲಿದೆ. ಇನ್ನೂ ಕೂಡ ಯಾವುದೇ ರೀತಿಯ ಕಂಪ್ಲೀಟ್ ಇದಿಲ್ಲ. ನಾವು ಅದನ್ನು ಹೇಗೆ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಬೇಕು ಅನ್ನೋದಕ್ಕೂ ಕೂಡ ನಮ್ಮಲ್ಲಿ ಇದನ್ನು ಕೊಟ್ಟಿದ್ದೇವೆ. ಆಮೇಲೆ ಈಗ ಇತ್ತಿತ್ತಲಾಗಿ ಬಂದಿರೋದು ಎಲೆಚುಕ್ಕೆ ರೋಗ. ಎಲೆಚುಕ್ಕೆ ರೋಗ ಒಂದು ಬಹಳಷ್ಟು ಪ್ರಾಬ್ಲಮ್ ಆಗಿದೆ. ಸಡನ್ನಾಗಿ ಇದೊಂದು ಮೈನರ್ ಡಿಸೀಸ್ ಆಗಿತ್ತು ಎಲೆಚುಕ್ಕೆ ರೋಗ. ಈಗ ಲಾಸ್ಟ್ ಒಂದು 4 ವರ್ಷದ ಹಿಂದೆ ನಾವು ನೋಡಿದ್ವಿ ಮೊದಲನೇದಾಗಿ. ಆಮೇಲೆ ಅದು ಬಹಳಷ್ಟು ಪ್ರಾಬ್ಲಮ್ಮು ಆಗ್ತಾ ಉಂಟು. ಈ ಕೊಳೆ ರೋಗದಲ್ಲಿ ನೀವು ಇದನ್ನು ನೋಡಿರ್ಬೋದು. ಕೊಳೆ ರೋಗ ಆದ ನಂತರ ಕ್ರೌನ್ ರಾಟ್, ಶಿರಕೊಳೆ ರೋಗ ಬರ್ತದೆ. ನೀವು ಮಳೆಗಾಲದಲ್ಲಿ ಇದ್ದಾಗ ಈ ರೀತಿ ಕಾಣೋದಿಲ್ಲ. ಮಳೆಗಾಲ ಮುಗಿದು ಸುಮಾರು ಸೆಪ್ಟೆಂಬರ್, ಅಕ್ಟೋಬರ್, ಡಿಸೆಂಬರ್ವರೆಗೂ ಕೂಡ ಈ ರೀತಿಯ ಮರಗಳೇ ಸಾಯ್ತಾ ಇರ್ತವೆ. ಈ ಕೊಳೆ ರೋಗ ಬಂದರೆ ಬರೀ ಅಡಿಕೆಗಳು ಮಾತ್ರ ಆಶ್ರಯದಿಂದ ಲಾಸ್ ಆಗುತ್ತೆ. ಈ ಶಿರಕೊಳೆ ರೋಗ ಮತ್ತು ಈ ಇದ್ರದ್ದು ಇದೆಯಲ್ಲ ಸುಳಿ ರೋಗ, ಅದು ಎರಡು ಬಂದರೆ ಮರಗಳನ್ನೇ ಕೊಂದು ಬಿಡುತ್ತದೆ. ಹಾಗಾಗಿ ನಿಮ್ಮ ಮರಗಳೇ ಸಾಯ್ತಾ ಇರ್ತವೆ. ಈಗ ಸುಮಾರು ನಿಮ್ಮಲ್ಲಿ ಒಂದು 50% ಇದ್ದಾಗ ಕೊಳೆ ರೋಗ ಇದೆ ಅಂತಂದರೆ ಆ ವರ್ಷ ಸುಮಾರು ಒಂದು 15-20% ಅಡಿಕೆ ಮರಗಳು ಹೋಗ್ತವೆ. ನೀವು ಪ್ರಿಕಾಷನ್ ತೊಗೊಂಡಿಲ್ಲ ಅಂತಂದರೆ ಮುಂದೆ ಡಿಸೆಂಬರ್ದೊಳಗಡೆ ಎಲ್ಲ ಮರಗಳು ಸಾಯ್ತಾ ಇರ್ತವೆ. ಸೊ ಹಾಗಾಗಿ ಇದು ಶಿರಕೊಳೆ ರೋಗ ಮತ್ತು ಇದು ಬಹಳಷ್ಟು ಇಂಪಾರ್ಟೆಂಟು. ಯಾಕೆ ಅಂತಂದರೆ ಇದನ್ನು ನಾವು ಹೇಳ್ತಾ ಇದ್ದೇವೆ. ಅದಕ್ಕೆ ನೀವು ಬೋರ್ಡೋ ಮಿಕ್ಸ್ಚರ್ ಸ್ಪ್ರೇ ಮಾಡಬೇಕಾದ್ರೆ 2ನೇ ರೌಂಡಲ್ಲಿ 3ನೇ ರೌಂಡಲ್ಲಿ ಕ್ರೌನ್ ರೀಜನ್ಗೂ ಕೂಡ ಮುಂದೆ ಸುಳಿ ಮತ್ತು ಎಲೆಗಳಿಗೂ ಕೂಡ ಸ್ಪ್ರೇ ಮಾಡ್ಕೊಳ್ಳಿ. ಎಲ್ಲಿ ನಿಮ್ಮಲ್ಲಿ ಎಸ್ಪೆಷಲಿ ಯಾವಾಗ ಜಾಸ್ತಿ ಕೊಳೆ ರೋಗ ಬರ್ತದೋ ಅಂಥ ವರ್ಷದಲ್ಲಿ ಕಂಪ್ಲೀಟ್ ಇದು ಬರ್ತದೆ. ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ, ಯಾಕೆ ಅಂತಂದರೆ ಒಮ್ಮೆ ಬಂದರೆ ಶಿರಕೊಳೆ ರೋಗ ಮತ್ತು ಇದು ಅದನ್ನು ನೀವು ಬಂದ ಮೇಲೆ ಸಿಂಪ್ಟಮ್ ನಮಗೆ ಕಾಣೋದು ಆಲ್ರೆಡಿ ಡ್ರೈ ಆಗ್ತಾ ಇದ್ದಾಗ. ಆವಾಗ ನಾವು ಏನೇ ಮಣ್ಣಿಗೆ ಹಾಕಿದರೂ ಭಾಳ ಕಷ್ಟ ಇದನ್ನು ಮಾಡ್ಕೊಳ್ಳೋದು. ನಾವು ಇನಿಷಿಯಲ್ ಸ್ಟೇಜಲ್ಲಿ ಜಸ್ಟ್ ಸುಳಿ ಹಳದಿ ಆಗ್ತಾ ಇದೆ, ಏನೋ ಆಗಿದೆ ಅಂತೇಳಿ ನೀವು ನೋಡಿದಾಗ ಈ ತೆಂಗಿನ ಮರಕ್ಕಾದ್ರೆ ನಾವು ಆ ಸುಳಿಯನ್ನು ತೆಗೆದು ಅಲ್ಲಿ ಹಾಕ್ತಾರೆ. ನಿಮ್ಗೆ ಗೊತ್ತು, ಸುಳಿ ಕೊಳೆ ರೋಗ ಬಂದಾಗ ಮೇಲ್ಗಡೆ ಬೋರ್ಡೋ ಪೇಸ್ಟ್ ಹಚ್ಚಿ ಮತ್ತೆ ಬರ್ಬೋದು. ಅಡಿಕೆಯಲ್ಲಿ ನಿಮ್ಗೆ ಗೊತ್ತು, ಮೇಲ್ಗಡೆ ಹೋಗಿ ಆ ಸುಳಿ ತೆಗೆದು ಅದನ್ನು ಹಾಕೋದು ಭಾಳ ಕಷ್ಟ. ಆಮೇಲೆ ಕೆಲವೊಮ್ಮೆ ನಾವು ನೋಡಿದ್ದೇವೆ, ಬೇರಿನಿಂದ ಕೊಡಲಿಕ್ಕೆ ಹೇಳ್ತಾಯಿದ್ರು, ಬೇರಿನಲ್ಲಿ ಫಂಜಿಸೈಡ್ ಹಾಕಿದರೆ ಅದನ್ನು ರಿಕವರ್ ಆಗ್ತದೋ ಅಂತೇಳಿ. ಭಾಳ ಕಷ್ಟ. ಹಾಗಾಗಿ ಅದನ್ನು ಪ್ರಿವೆಂಟಿವ್ ಆಗಿ ನಾವು ಹೇಳೋದು, ಫೈಟಾಪ್ತರಾ ಡಿಸೀಸಿಗೆ ಎಲ್ಲದೂ ಕೂಡ ಕೊಳೆ ರೋಗ ಆಗಲಿ ಅಥವಾ ಈ ಶಿರಕೊಳೆ ರೋಗ ಮತ್ತು ಸುಳಿ ಕೊಳೆ ರೋಗ, ಇದು 3 ಕೂಡ ಒಂದೇ ಫಂಗಸ್ಸಿಂದ ಬರೋದು, ಫೈಟಾಪ್ತರಾದಿಂದ. ಸೊ ಹಾಗಾಗಿ ಇದು 3 ಇದಕ್ಕೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಬೋರ್ಡೋ ಮಿಕ್ಸರ್ 1% ನಾವು ಹೇಳ್ತಾ ಇದ್ದೇವೆ. 1% ಬೋರ್ಡೋ ದ್ರಾವಣವನ್ನು ಸಿಂಪರಣೆ ಮಾಡುವುದು ಅಂತೇಳಿ. ಇದನ್ನು ಮಾಡಿಕೊಂಡ್ರೆ ಸರಿಯಾಗಿ, ಅದನ್ನು ಶೆಡ್ಯೂಲ್ ಕೂಡ ಇದೆ. ಅದನ್ನು ನಿಮ್ಮ ಪ್ರಶ್ನೆಗಳಿದ್ದರೆ ಕೇಳ್ಕೊಬೋದು, ಅದ್ರ ಬಗ್ಗೆ ಕ್ಲಾರಿಫಿಕೇಷನು. ಸೊ ಅದನ್ನು ನಾವು ಹತೋಟಿಯಲ್ಲಿ ಇಟ್ಕೋಬೋದು. ಇದನ್ನು ಮುಂಜಾಗ್ರತಾ ಕ್ರಮವಾಗಿ ಮಾಡ್ಕೋಬೇಕು. ಯಾಕೆ ಒಮ್ಮೆ ಬಂದ ಮೇಲೆ ಭಾಳ ಕಷ್ಟ. ನಿಮಗೆ ಗೊತ್ತಿದೆ, ಕೊಳೆ ಬಂತು ಅಂತಂದರೆ ಒಮ್ಮೆ ಅದನ್ನು ಅರೆಸ್ಟ್ ಮಾಡಲಿಕ್ಕೆ ನಾವು ಮಾಡಿಕೊಂಡ್ರೆ ಸಡನ್ನಾಗಿ ಕಂಟ್ರೋಲ್ ಮಾಡ್ಕೋಬೋದು. ಒಮ್ಮೆ ಕಂಟ್ರೋಲ್ ಆಗಿಲ್ಲ, ನಮ್ಮ ಹತ್ರ ಮಳೆ ಹೋಯ್ತಾನೆ ಇರುತ್ತೆ, ಅದೇ ಟೈಮಲ್ಲಿ ಸ್ಪ್ರೇ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮತ್ತೆ ಸಡನ್ನಾಗಿ ವಿದಿನ್ 1 ವಾರ. ಸೊ ಹಾಗಾಗಿ ಆದಷ್ಟು ನಾವು ಮುಂಜಾಗ್ರತಾ ಕ್ರಮವಾಗಿ ನಾವು ಹೇಳಿದಾಗೆ ಜೂನ್ ಬೋರ್ಡೋ ಮಿಕ್ಸರನ್ನು 1% ಸ್ಪ್ರೇ ಕೊಟ್ಕೊಂಡ್ರೆ ಇದನ್ನು ಆಮೇಲೆ ಮತ್ತೆ 35-40 ದಿವಸ ಬಿಟ್ಟು 2ನೇ ಸ್ಪ್ರೇ ಕೊಟ್ಟರು. ಇನ್ನು ಮತ್ತೆ ಮಳೆ ಈಗ ಏನಾಗಿದೆ, 2-3-4-5 ವರ್ಷ ನೀವು ನೋಡ್ತಾ ಇದ್ದೀರಾ, ಅಪ್ ಟು ಡಿಸೆಂಬರ್ವರೆಗೂ ಮಳೆ ಇದ್ದೇ ಇರ್ತದೆ. ಹಾಗಾಗಿ ಅದೊಂದು ಪ್ರಾಬ್ಲಮ್ ಆಗಿದೆ. ಅದು ಮತ್ತೆ ಆದಷ್ಟು ಅದನ್ನು ಇದನ್ನು ಫೈಟೋ ಸ್ಯಾನಿಟೇಷನ್ ಅಂತ ಹೇಳ್ತೀವಲ್ಲ, ನಾವು ಶುಚಿತ್ವವಾಗಿ ಇಡಬೇಕು ನಮ್ಮ ಇದನ್ನು. ಅಂತಂದರೆ ಅದು ಮತ್ತೆ ನೆಕ್ಸ್ಟ್ ಇಯರ್ ಕಂಪ್ಲೀಟ್ ಸ್ಪ್ರೆಡ್ ಆಗುತ್ತೆ.
ಯಾವ ತೋಟದಲ್ಲಿ ಆಲ್ರೆಡಿ ಬಂದಿದೆಯೋ, ನೀವು ಈ ವರ್ಷ ನಿಮ್ಮ ತೋಟದಲ್ಲಿ ಬಂದಿಲ್ಲ, ಒಳ್ಳೆಯದಾಗಿದೆ, ನಿಮ್ಮ ಪಕ್ಕದ ತೋಟದಲ್ಲಿ ಬಂದವರದ್ದು ಕೊಳೆಯ ಈ ರೀತಿಯ ಶಿರಕೊಳೆ ಬಂದು ಅಥವಾ ಕೊಳೆ ಬಂದಿದ್ದ ಅಡಿಕೆಗಳೆಲ್ಲ ಅಲ್ಲೇ ಇದ್ದಿರ್ತವೆ. ಮತ್ತು ಜೂನ್ದಲ್ಲಿ ಮಳೆ ಬಂತು ಅಂದಾಗ ಅದರ ಸ್ಪೋರ್ಟ್ಸ್ಗಳು ಅಲ್ಲೇ ಇರ್ತವೆ. ಅವು ಸ್ಪೋರ್ಟ್ಸ್ಗಳು ಹೊಡೆದು ಗಾಳಿಯಲ್ಲಿ ಮಳೆಯಲ್ಲಿ ಆಗಿ ಸ್ಪ್ರೆಡ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಆದಷ್ಟು ನೀವು ನೋಡಿಕೊಂಡು ನಿಮ್ಮ ಪಕ್ಕದ ತೋಟದಲ್ಲಿ ಎಲ್ಲಿ ಬಂದಿದೆ ಅಂತಂದರೆ ಅದನ್ನು ಆದಷ್ಟು ಅವರಿಗೆ ಅಡ್ವೈಸ್ ಮಾಡಿ ಆದಷ್ಟು ಪ್ರಿಕಾಷನ್ ತೊಗೊಂಡು ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು. ಇದರಿಂದ ಕಂಪ್ಲೀಟ್ ಬರೋದೇ ಇಲ್ಲ ಅಂತ ಹೇಳೋದಿಲ್ಲ, ಮತ್ತು ಹವಾಮಾನ ವ್ಯತಿರಿಕ್ತದಿಂದ ಸಡನ್ನಾಗಿ ಮಳೆ ಬಂದುಬಿಡುತ್ತೆ, ಆವಾಗ ಬರುವಂಥದ್ದು ಬೇರೆ. ಆದಷ್ಟು ನಮ್ಮ ಒಂದು ಇದರಿಂದ ಅದನ್ನು ಮುಂಜಾಗ್ರತಾ ಕ್ರಮವಾಗಿ ಬೋರ್ಡೋ ಮಿಕ್ಸ್ಚರ್ನ ಸ್ಪ್ರೇ ಮಾಡಿಕೊಂಡಷ್ಟು ಕೂಡ ನಾವು ಕಡಿಮೆ ಮಾಡ್ಕೋಬೋದು. ಅದಕ್ಕೆ ಬೇರೆ ಬೇರೆ ಫಂಜಿಸೈಡ್ಗಳನ್ನು ನಾವು ನೋಡಿದ್ದೇವೆ. ನಿಮಗೆ ಒಮ್ಮೆ ಸ್ಟಾರ್ಟ್ ಆಯಿತು ಅಂತಂದರೆ ಇವನ್ ಕೂಡ ಮ್ಯಾಂಡಿ ಪ್ರೊಪಾಮಿಡ್ ಅಂತೇಳಿ ಈಗ ಮತ್ತೊಂದು ಫಂಜಿಸೈಡ್ ನಾವು ಕೊಡಿದ್ದು, ಅದು ಭಾಳ ಕಾಸ್ಟ್ಲಿ ಇದೆ ಈಗ ಸದ್ಯಕ್ಕೆ. ಆದರೆ ಇದನ್ನು ನೀವು ಉಪಯೋಗಿಸ್ಕೊಂಡ್ರೆ ಬೋರ್ಡೋ ದ್ರಾವಣವನ್ನು ಕಡಿಮೆ ಮಾಡ್ಕೋಬೋದು. ಇದನ್ನು ನಾವು ಭಾಳ ಕಡೆ ನಾವು ಉಪಯೋಗಿಸಿ ನೋಡಿದ್ದೇವೆ, ಬೇರೆ ಬೇರೆ ಫಂಜಿಸೈಡ್ಗಳನ್ನು ಕೂಡ. ಎರಡನೇದಾಗಿ ಸಿಂಗಾರ ಒಣಗು ರೋಗ, ಇದು ಕೂಡ ಭಾಳ ಕಡೆ ಪ್ರಾಬ್ಲಮ್ ಆಗಿದೆ. ಇದನ್ನು ಕೂಡ ನಾವು ಡೆಮಾನ್ಸ್ಟ್ರೇಷನ್ ಮಾಡಿದ್ದೇವೆ ನಮ್ಮ ವಿಟ್ಲದಲ್ಲಿ. ಡಾಕ್ಟರ್ ತವಪ್ರಕಾಶ್ ಅವರು 3 ವರ್ಷ ಇದನ್ನು DSD ಅವರಿಂದ ಇದು ಕೂಡ ಕೊಟ್ಟಿದ್ದಾರೆ ಡೆಮಾನ್ಸ್ಟ್ರೇಷನ್ ಮಾಡಲಿಕ್ಕೆ. ಸೊ ಇದನ್ನು ಕೂಡ ಮಾಡ್ತಾರೆ. ಸಿಂಗಾರ ಒಣಗು ರೋಗ ಅಂತಂದರೆ ನೀವು ನೋಡೋದು ಫೆಬ್ರವರಿ ಮಾರ್ಚಲ್ಲಿ ಎಲ್ಲ ಸಿಂಗಾರ ಬಂದಿದ್ದೆಲ್ಲ ಒಣಗ್ತಾ ಇರ್ತದೆ, ಅದರಿಂದ ಇದೇ ಆಗೋದಿಲ್ಲ. ಇದು ಕೂಡ ಒಂದು ಫಂಗಸ್ಸು, ಕೊಲೆಟೋಟ್ರೈಕಮ್ ಅಂತ ಒಂದು ಫಂಗಸ್ಸಿಂದ ಬರೋದು. ಆ ಫಂಗಸ್ಸು ಕಂಪ್ಲೀಟ್ ಡ್ರೈ ಮಾಡುತ್ತೆ. ಇದಕ್ಕೂ ಕೂಡ ನಾವು ಪ್ರೊಪಿಕೊನಜೋಲ್ ಸ್ಪ್ರೇ ಮಾಡೋದ್ರಿಂದ ಅದನ್ನು ಜನವರಿ ತಿಂಗಳಲ್ಲಿ ಒಂದು ಸ್ಪ್ರೇ ಕೊಟ್ಟು ಆಮೇಲೆ ಒಂದು 25 to 30 days ಮತ್ತೊಂದು ಸ್ಪ್ರೇ ಕೊಡೋದ್ರಿಂದ ಭಾಳಷ್ಟು ಇದನ್ನು ಕಡಿಮೆ ಮಾಡ್ಕೋಬೋದು. ಮತ್ತೊಂದು ಅಂತಂದರೆ ಇದಕ್ಕೂ ಕೂಡ ನಾವು ನೋಡಿದ್ದೇವೆ, ಎಲ್ಲಿ ತೋಟದಲ್ಲಿ ಹಾಗೆ ನೀವು ಹೀಗೆ ಒಣಗಿದ ಸಿಂಗಾರವನ್ನು ಹಾಗೆ ಬಿಟ್ಟರೆ ಅದು ಮತ್ತೆ ಅಲ್ಲಿಂದ ಸ್ಪ್ರೆಡ್ ಆಗ್ತಾ ಇರ್ತದೆ. ಆದಷ್ಟು ಅದನ್ನು ಒಣಗಿದ ಸಿಂಗಾರಗಳನ್ನು ತೆಗೆದು ಆಮೇಲೆ ಪ್ರೊಪಿಕೊನಜೋಲ್ ಸ್ಪ್ರೇಯನ್ನು ಕೊಟ್ಟುಕೊಂಡಾಗ ಅದರಿಂದ ಭಾಳಷ್ಟು ಜನರು ರೈತರು ಕೂಡ ಇಲ್ಲಿ ಇದ್ದಾರೆ, ಅವರು ಕಂಟ್ರೋಲ್ ಮಾಡಿಕೊಂಡವರು, ಅವರು ಕೂಡ ಹೇಳ್ಬೋದು ತಮ್ಮ ಅನಿಸಿಕೆಗಳನ್ನು ಅಥವಾ ಏನಾದಿದ್ದರೆ. ಸೊ ಇದು 2 ಮೇಜರ್ ರೋಗಗಳು. ಆಮೇಲೆ ಎಲೆಚುಕ್ಕೆ ರೋಗ, ಈ ಫಂಗಸ್ ಇದೆಯಲ್ಲ, ಈಗ ಸಿಂಗಾರ ಒಣಗುವಂಥ ರೋಗವನ್ನು ಮಾಡುವಂತಹ ಫಂಗಸ್ಸೇ ಕೂಡ ಈಗ ಎಲೆ ಮೇಲೆ ಚುಕ್ಕೆಯನ್ನು ರೋಗವನ್ನು ಮಾಡ್ತಾ ಇದೆ. ಮೊದಲು ಇತ್ತು ಎಲೆ ಚುಕ್ಕೆ ರೋಗ, ಭಾಳ ಮೊದಲಿಂದ ಇತ್ತು. ಮೊದಲು ಕೆಳಗಡೆ ಇರುವ ಎಲೆಗಳ ಮೇಲೆ ಸ್ವಲ್ಪ 1-2 ಇದು ಇರ್ತಿತ್ತು. ಈಗ ಏನಾಗಿದೆ ಕೇಳಿದರೆ ಎಲೆ ಚುಕ್ಕೆ ರೋಗ ಎಲ್ಲ ಕಡೆ ಎಲ್ಲ ಲೀಫಿಗಳಿಗೆ ಬಂದು ಆವಾಗ ಅದು ಯಾರೂ ಬಾದರ್ ಮಾಡ್ತಿದ್ದಲ್ಲ 1-2, ಯಾಕೆಂತಂದರೆ ಇದು ಏನೂ ಇಫೆಕ್ಟ್ ಮಾಡ್ತಿದ್ದಿಲ್ಲ. ಈಗ ಏನಾಗಿದೆ ಕೇಳಿದರೆ ಈ ಟೈಪ್ ಎಲೆ ಚುಕ್ಕೆಗಳು ಬಂದು ಹಳದಿ ಮಾಡ್ತದೆ, ರೋಡಿನ ಸುತ್ತಲೂ ಹಳದಿ ಡಾಟ್ಸ್ಗಳು ಬರ್ತವೆ. ಸೊ ಇದು ಕಂಪ್ಲೀಟ್ ಎಲೆಯನ್ನು ಒಣಗಿಸಿಬಿಡ್ತದೆ. ಸೊ ಹಾಗಾಗಿ ಈ ಎಲೆ ಚುಕ್ಕೆ ರೋಗ ಪ್ರಾಬ್ಲಮ್ ಅಂತಂದರೆ ಕಂಪ್ಲೀಟ್ ಎಲೆಗಳು ಒಣಗೋಗ್ಬಿಡ್ತವೆ. ಆಮೇಲೆ ಅದನ್ನು ಸ್ಪ್ರೇ ಮಾಡೋದು ಅಂತಂದರೆ ನಿಮ್ಗೆ ಗೊತ್ತಿದೆ, ಎಷ್ಟು ಆಲ್ರೆಡಿ ಮನ್ಸೂನಲ್ಲಿ ಸ್ಪ್ರೇ ಮಾಡಿರ್ತೀವಿ, ಮತ್ತು ಏಪ್ರಿಲ್ದಲ್ಲಿ ಇದರೊಳಗೆ ಸ್ಪ್ರೇ ಮಾಡಬೇಕು ಅಂತಂದರೆ ಭಾಳ ಕಷ್ಟ ಆಗ್ತದೆ ಡಿಸೆಂಬರ್ದಲ್ಲಿ. ಇದು ನೋಡಿ ಆ ಟೈಪ್ ಆಗಿ ಇದು ಆಗಿದೆ. ಇದು ಇಲ್ಲೂ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸಮ್ ಏರಿಯಾದಲ್ಲಿ ಬೆಳ್ತಂಗಡಿ ಸೈಡ್ ಇದೆ, ಆಮೇಲೆ ಕೊಪ್ಪ, ಇದು ಈ ಕಡೆ ಶೃಂಗೇರಿ ಮತ್ತು ಇದರೊಳಗೂ ಕೂಡ ಭಾಳ ಕಡೆ ಆಗ್ತಾಯಿದೆ. ಆಮೇಲೆ ಶಿವಮೊಗ್ಗದತ್ತೆ, ನಿಟ್ಟೂರು, ಹೊಸನಗರ, ಸಾಗರ, ಸಿರ್ಸಿ ಎಲ್ಲ ಕಡೆ ಬರ್ತಾಯಿದೆ. ಇದು ಒಂದು ರೀತಿಯ ಹವಾಮಾನದಿಂದ ವೈಪರೀತ್ಯದಿಂದ ಸಡನ್ನಾಗಿ ಮೇಜರ್ ಡಿಸೀಸ್ ಆಗಿ ಪ್ರಾಬ್ಲಮ್ ಆಗಿದೆ. ಇದನ್ನು ನಾವು ಹೇಳ್ತಾ ಇದ್ದೇವೆ. ಅದಕ್ಕೆ ಈಗ ಕೂಡ ಕಮಿಟಿ ಕೂಡ ಮಾಡಿದ್ದಾರೆ ಕೇಂದ್ರ. ಇದರಿಂದ ಎಲೆ ಚುಕ್ಕೆ ರೋಗ ಮತ್ತು ಹಳದಿ ರೋಗಗಳ ಬಗ್ಗೆ ಏನು ಅಂತೇಳಿ ಇಮಿಡಿಯೇಟ್ ರಿಪೋರ್ಟ್ ಕೊಡಬೇಕು ಅಂತ ಹೇಳ್ತೀವಿ. ಗೌರ್ಮೆಂಟು ಒಂದು ಕಮಿಟಿಯನ್ನು ಕೂಡ ಮಾಡಿದ್ದಾರೆ. ಡಾಕ್ಟರ್ ಹೋಮಿಚರ್ಯನ್ ಅವರು ಈಗ ಹೇಳ್ತಾ ಇದ್ರು ನಿಮಗೆ ಹೇಗೆ. ಅದನ್ನು ನಾವು ಈಗ ಸ್ಟಡಿಯನ್ನು ಕೂಡ ಮಾಡ್ತಾ ಇದ್ದೇವೆ ಜೋರಾಗಿ. ಅದನ್ನು ಹೇಗೆ ಇಂಪ್ರೂವ್ ಆಗಿ ಇಮಿಡಿಯೇಟಾಗಿ ಅದಕ್ಕೆ ಏನು ರೆಕಮೆಂಡೇಷನ್ ಹೇಳಿದ್ದೇವೆ ಅಂತಂದರೆ, ನಾವು ಎಲ್ಲಿ ಒಣಗಿದ ಗರಿಗಳು, ಲೋವರ್ ಗರಿಗಳು ಒಣಗಿರ್ತಾವಲ್ಲ, ಅದನ್ನು ಆದಷ್ಟು ಕಟ್ ಮಾಡಿ ಉಳಿದ ಗರಿಗಳಿಗೆ ಇಮಿಡಿಯೇಟ್ ಯು ಟು ಗೋ ಫಾರ್ ಸ್ಪ್ರೇಯಿಂಗ್. ಇದು ಪ್ರೊಪಿಕೊನಜೋಲ್ನ 1 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸ್ಪ್ರೇ ಮಾಡ್ಕೊಳ್ಳಿ. ಆಮೇಲೆ ಅದರಿಂದ ಭಾಳಷ್ಟು ಕಡಿಮೆ ಮಾಡ್ಕೋಬೋದು. 2 ಸ್ಪ್ರೇ ಅಂತೂ ಮಿನಿಮಮ್ ಕೊಡಬೇಕು. ಆಮೇಲೆ ಇದು ಗಾಳಿಯಲ್ಲಿ ಹರಡುವಂಥ ರೋಗ, ಗಾಳಿಯಲ್ಲಿ ಹರಡ್ತಾ ಇರ್ತದೆ. ಈಗ ಯಾಕೆಂದರೆ ಒಮ್ಮೆ ಇದು ಬಂದರೆ ನಾವು ಈಗ ಸಣ್ಣ ಬೆಳೆಗಳಲ್ಲಾದರೆ ಆ ಬೆಳೆಗಳನ್ನು ಪುನಃ ಸುಟ್ಟು ಬಿಡ್ಬೋದು, ನೆಕ್ಸ್ಟ್ ಸೀಸನಲ್ಲಿ ಕಡಿಮೆ ಆಗ್ತದೆ. ಆದರೆ ಈಗ ನಮ್ಮ ಅಡಿಕೆ ತೋಟದಲ್ಲಿ ಏನಾಗ್ತದೆ ಕೇಳಿದರೆ ಅಲ್ಲೇ ಇರ್ತದೆ ಇನಾಕುಲಮ್, ಒಂದಲ್ಲ ಒಂದು ಕಡೆ ಹಾಗೆ ಸೋಗೆಯಲ್ಲಿ ಇರ್ತದೆ, ಇದರೊಳಗೆ ಇರ್ತದಲ್ಲ, ಅದನ್ನು ಕಂಪ್ಲೀಟ್ ಇರಾಡಿಕೇಟ್ ಮಾಡೋದು ಭಾಳ ಕಷ್ಟ. ಹಾಗಾಗಿ ಅದನ್ನು ಆದಷ್ಟು ನಾವು ಈಗ ಇದನ್ನು ಕೊಟ್ಟಿದ್ದೇವೆ. ಇಲ್ಲಿ ಗಿವನ್ ನೆಟ ಓಕೆ, ಅದನ್ನು ಕೊಟ್ಟಿದ್ದಾರೆ. ನಾವು ಅದನ್ನು ಹೇಗೆ ಎಲೆ ಚುಕ್ಕೆ ರೋಗ ನಿರ್ವಹಣೆ ಮಾಡಬೇಕು ಅಂತ ನಿಮಗೆ ಡೌಟ್ಗಳಿದ್ದರೆ, ನಿಮ್ಮ ಪ್ರಶ್ನೆಗಳಿದ್ದರೆ ಕೇಳ್ಕೊಳ್ಬೋದು. ಆಮೇಲೆ ಹಳದಿ ಎಲೆ ರೋಗಕ್ಕೂ ಕೂಡ ಹೇಗೆ ನಾವು ಅದನ್ನು ನಿರ್ವಹಣೆ ಮಾಡಬೇಕು. ಯಾಕೆಂತಂದರೆ ಜಾಸ್ತಿ ಇದ್ದಂತಹ ಇದೊಂದು ಫೈಟೋಪ್ಲಾಸ್ಮಾದಿಂದ ಬರ್ಬೋದು ಹಳದಿ ಎಲೆ ರೋಗ. ಹಳದಿ ಎಲೆ ರೋಗ ಬೇರೆ, ಎಲೆ ಚುಕ್ಕೆ ರೋಗ ಬೇರೆ, ಮತ್ತು ಇದು ಬೇರೆ. ಅದನ್ನು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಎಲೆ ಚುಕ್ಕೆ ರೋಗ ಒಂದು ಫಂಗಸ್ಸಿಂದ ಬಂದಿದ್ದು ಈಗ ಬರ್ತಾ ಇರೋದು.
ಎಲೆಚುಕ್ಕೆ ರೋಗ, ಹಳದಿ ಎಲೆ ರೋಗ ಬಂದ ಜಾಗದಲ್ಲೂ ಕೂಡ ಎಲೆಚುಕ್ಕೆ ರೋಗ ಬರ್ತಾ ಇದೆ, ಇಲ್ಲ ಅಂತಲ್ಲ. ಸೊ ಆದರೆ ಎಲೆಚುಕ್ಕೆ ರೋಗ ಎಲ್ಲ ಕಡೆ ಬರ್ತಾ ಇದೆ. ಇದೊಂದು ಫಂಗಸ್ಸಿಂದ ಬರೋದು. ಈ ಹಳದಿ ಎಲೆ ರೋಗ ಅನ್ನುವುದು ಒಂದು ಫೈಟೋಪ್ಲಾಸ್ಮಾ ಅನ್ನುವಂಥದ್ದು ಸಿಸ್ಟಮಿಕ್ ಇದಾಗಿ ಫ್ಲೋಯಮ್ ಲಿಮಿಟೆಡ್ ಅಂತ ಹೇಳ್ತಾರೆ. ಅದು ಒಳಗಡೆ ಇದರೊಳಗೆ ಆಹಾರ ತರುವಂಥ ಒಂದು ಇದಿರ್ತದಲ್ಲ, ಅದರೊಳಗೆ ಸಣ್ಣದ, ಅಗದಿ ಸಣ್ಣದು, ಇದು ಇವನ್ ಕಾಮನ್ ಮೈಕ್ರೋಸ್ಕೋಪಲ್ಲಿ ನಮಗೆ ಕಾಣೋದಿಲ್ಲ ಅಂಥ ಸಣ್ಣ ಒಂದು ಜೀವಿ, ರೋಗಾಣು. ಸೊ ಅದನ್ನು ಎಲ್ಲಿ ಯಾವುದೇ ಬೆಳೆಗಳಲ್ಲೂ ಕೂಡ ಇನ್ನೂವರೆಗೆ ಅದಕ್ಕೆ ಕ್ಯೂರ್ ಇಲ್ಲ. ಈಗ ಫಂಗಸ್ ಅದನ್ನು ಫಂಗಿಸೈಡ್ ಹೊಡಿಬೋದು, ಬ್ಯಾಕ್ಟೀರಿಯಾ ಆದರೆ ಆ್ಯಂಟಿಬಯೋಟಿಕ್ಸ್ ಹೊಡೆದು ಕಂಟ್ರೋಲ್ ಮಾಡ್ತೇವೆ ಅಂತ ಹೇಳ್ತೇವೆ. ಆದರೆ ಈ ಫೈಟೋಪ್ಲಾಸ್ಮಾಕ್ಕೆ ಇನ್ನೂವರೆಗೆ ಯಾವುದೇ ರೀತಿಯ ಮದ್ದುಗಳಿಲ್ಲ. ಸೊ ಹಾಗಾಗಿ ಅದು ಒಮ್ಮೆ ಬಂತು ಅಂದರೆ ಅದನ್ನು ಕಂಟ್ರೋಲ್ ಮಾಡಿದಂತಂದರೆ ನಮಗೆ ರೆಸಿಸ್ಟೆಂಟ್ ವೆರೈಟಿಗಳೇ ಬೇಕು. ಅದನ್ನು ನಿರೋಧಕ ಶಕ್ತಿಗಳು ಅಂಥದ್ದು ಇಲ್ಲ, ಅದನ್ನು ಮ್ಯಾನೇಜ್ ಮಾಡ್ಕೋಬೇಕು ನಾವು. ಯಾಕೆಂತಂದರೆ ರೋಗ ಈಗ ಇದು ಯಾಕೆಂತಂದರೆ ಒಮ್ಮೆನೇ ಸಾಯಿಸೋದಿಲ್ಲ, ನಾವು ಅದನ್ನು ಮ್ಯಾನೇಜ್ ಮಾಡಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಅದನ್ನು ನಾವು ಉಳಿಸ್ಕೊಳ್ಬೋದು. ಇನ್ನು ಹೊಸದಾಗಿ ನಿಮ್ಮಲ್ಲಿ ಎಲ್ಲಿ ತಾಗ್ತಾ ಇದೆಯೋ ಅಲ್ಲಿ ಸಿಕ್ಕಿದರೆ ಅದನ್ನು ಇಮಿಡಿಯೇಟ್ ರಿಮೂವ್ ಮಾಡಬೇಕು. ಎಲ್ಲಿ ನಿಮ್ಮ ತೋಟದಲ್ಲಿ ಬಂದಿಲ್ಲ, ಈಗ ಮತ್ತೆ ಅದನ್ನು ಸಿಂಪ್ಟಮ್ ಕಾಣ್ತಾ ಇದೆ ಹಳದಿ ಆಗುವಂಥದ್ದು ಎಲ್ಲವನ್ನು ಹಳದಿ ಅಂತ ತಿಳ್ಕೊಬೇಡಿ. ಅದನ್ನ ಬಗ್ಗೆ ನಮಗೆ ಹೇಳ್ತಾರೆ, ರೂಟ್ ಗ್ರಬ್ ಇದ್ದರೆ ಹೇಗೆ ಹಳದಿ ಆಗ್ತಂತೆ ಡಾಕ್ಟರ್ ರಾಜ್ಕುಮಾರ್ ಅವರು ನಿಮಗೆ ಹೇಳ್ತಾರೆ. ಸೊ ಹಾಗಾಗಿ ಅದನ್ನು ನೀವು ನೋಡ್ಕೊಳ್ಳಿ ಕಂಪ್ಲೀಟು. ಹಳದಿ ರೋಗ ಬರುವಂಥದ್ದು ನಿಮಗೆ ಜಸ್ಟ್ ಸ್ಟಾರ್ಟ್ ಆಗಿದೆ ಅಂತಂದರೆ ಒಂದೆರಡು ಗಿಡ ಇದ್ದರೆ ಅದನ್ನು ರಿಮೂವ್ ಮಾಡ್ಬೋದು. ನಾವು ರಿಮೂವ್ ಮಾಡಿ ಅಂತ ಹೇಳೋದಿಲ್ಲ ಅದಕ್ಕೆ, ಯಾಕೆಂತಂದರೆ ಎಲ್ಲ ಗಿಡವನ್ನು ರಿಮೂವ್ ಮಾಡಲಿಕ್ಕೆ ಆಗೋದಿಲ್ಲ. ಇನಿಷಿಯಲ್ ಸ್ಟೇಜಲ್ಲಿದ್ದಾಗ ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಕೊಂಡು ನಿಮಗೆ ಸರಿಯಾದ ಡ್ರೈನೇಜು ಮತ್ತು ಕರೆಕ್ಟಾಗಿ ಗೊಬ್ಬರ ಮತ್ತು ಇದನ್ನು ನಾವು ಕರೆಕ್ಟಾಗಿ ಕೊಟ್ಟು ಮತ್ತು ನ್ಯೂಟ್ರಿಷನ್ ಲೋಸ್ ಆಗದಂಗೆ ಮತ್ತು ರೂಟಿಗೆ ಒಳ್ಳೆಯ ಕಾಂಪೋಸ್ಟ್ ಮತ್ತು ಇದನ್ನು ಬೇರು ಬರಲಿಕ್ಕೆ ಟ್ರೈಕೋಡರ್ಮಾ ಮತ್ತು PGPR ಕೊಟ್ಟಾಗ ಇದನ್ನು ಹೆಚ್ಚಾಗಿ ಒಳ್ಳೆಯ ಒಂದು ಇದು ಸಿಗ್ತದೆ. ಅದಕ್ಕೆ ಅದನ್ನು ಎಕ್ಸ್ಟೆಂಡ್ ಮಾಡ್ಕೋಬೋದು, ನಿಮ್ಮ ಇಳುವರಿಯನ್ನು ಸಸ್ಟೈನೇಬಲ್ ಆಗಿ ಇಟ್ಕೋಬೋದು. ಈಗ ಸದ್ಯಕ್ಕೆ ನಾವು ಇನ್ನು ಮುಂದೆ ಕೂಡ ಹೇಗೆ ಈಗ ಅವರು ಹೋಮಿಚರ್ಯನು ಹೇಳ್ತಾಯಿದ್ರು, ಅದನ್ನು ಟಿಶ್ಯೂ ಕಲ್ಚರ್ ಮೂಲಕವಾಗಿ ಎಲ್ಲಿ ಒಂದೇ ಮರ ಇದೆಯೋ, ಎಲ್ಲಿ ಡಿಸೀಸ್ ಫ್ರೀ ಇದೆಯೋ ಎಂಡೆಮಿಕ್ ಏರಿಯಾದಲ್ಲಿ ಅದನ್ನು ಟಿಶ್ಯೂ ಕಲ್ಚರ್ ಮಾಡಿ ನೋಡ್ತಾ ಇದ್ದೇವೆ. ಟಿಶ್ಯೂ ಕಲ್ಚರಿಂದ ಅದನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅದನ್ನು ಲಾರ್ಜ್ ಸ್ಕೇಲಲ್ಲಿ ನಾವು ಈಗ ಇನ್ನೂ ಸಿಗ್ತಾ ಇಲ್ಲ. ಈಗ ನಮ್ಮಲ್ಲಿ ಆದರೂ ಕೂಡ ಅದನ್ನು ನಮ್ಮಲ್ಲಿ ಮಲ್ಟಿಪ್ಲೈ ಮಾಡಿ ರೈತರಿಗೆ ಹೋಗುವಷ್ಟು ಆಗ್ತಾ ಇಲ್ಲ. ಹಾಗಾಗಿ ಅದನ್ನು ನಮ್ಮಲ್ಲಿ ಈಗ ಹೇಳಿದ್ದಾರೆ, ಬೇರೆ ಬೇರೆ ಡಾಕ್ಟರ್ ಅವರು HR ನಾಯಕರವರು ಇದ್ದಾರೆ, ಅವರು ಕೂಡ ಕಮಿಟಿಯಲ್ಲಿದ್ದಾರೆ. ಸೊ ಅಲ್ಲಿ ಡಿಪಾರ್ಟ್ಮೆಂಟಲ್ಲಿ ಸ್ಟೇಟ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಟಿಶ್ಯೂ ಕಲ್ಚರ್ ಲ್ಯಾಬೊರೇಟರಿಗಳಿದ್ದಾವೆ. ಅವರನ್ನೆಲ್ಲ ಹಿಡ್ಕೊಂಡು ಅವರಿಗೂ ಕೂಡ ನಮ್ಮ ತಂತ್ರಜ್ಞಾನವನ್ನು ಕೊಟ್ಟುಕೊಂಡು ಅಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿ ಲಾರ್ಜ್ ಸ್ಕೇಲಲ್ಲಿ ಎಲ್ಲ ಟಿಶ್ಯೂ ಕಲ್ಚರ್ ಲ್ಯಾಬ್ಗಳನ್ನು ಕೂಡಿ ಮಾಡುವಂಥ ಒಂದು ಹಳದಿ ಎಲೆ ರೋಗಕ್ಕೆ ಅದನ್ನು ಇಮಿಡಿಯೇಟಾಗಿ ಅಟ್ಲೀಸ್ಟ್ ಒಂದು 3 ವರ್ಷದಲ್ಲಿ ನಾವು ಟಿಶ್ಯೂ ಕಲ್ಚರ್ ಸೀಡ್ಲಿಂಗ್ಸನ್ನು ತಯಾರು ಮಾಡಿ ಈ ರೋಗಗ್ರಸ್ತ ಇದರೊಳಗೆ ಪ್ಲ್ಯಾಂಟ್ ಮಾಡಿದರೆ ಹೇಗೆ ಆಗ್ಬೋದು ಅನ್ನುವಂಥದ್ದನ್ನು ಮತ್ತೆ ಅದರ ಬಗ್ಗೆ ಕೂಡ ನಡೀತಾ ಇದೆ. ಆಮೇಲೆ ಜಾಸ್ತಿ ಬಂದಿದ್ದರಲ್ಲಿ ಈಗ ಸ್ಟೇಟ್ ಡಿಪಾರ್ಟ್ಮೆಂಟ್ ಹೇಳಿದೆ, ಬೇರೆ ಕ್ರಾಪ್ಗಳನ್ನು ನೀವು ನೋಡ್ಕೊಳ್ಬೇಕು, ಆಲ್ಟರ್ನೇಟ್ ಕ್ರಾಪ್ಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಬೇರೆ ಬೇರೆ ಕ್ರಾಪ್ಗಳು ನಮ್ಮ ಇದರಲ್ಲಿ ಇರತಕ್ಕಂಥದ್ದು, ಅದಕ್ಕೂ ಕೂಡ ಸ್ಟೇಟ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಬೇರೆ ಬೇರೆ ಪ್ರೊವಿಷನ್ಗಳನ್ನು ಈಗ ಕೊಡ್ತಾ ಇದ್ದಾರೆ. ಅವರು ಕೂಡ ಸರ್ವೇನ ಮಾಡಿದ್ದಾರೆ. ಸುಮಾರು ಒಂದು 10,000 ಎಕರೆ YLD ಪ್ರದೇಶಗಳ ಡೋರ್ ಟು ಡೋರ್ ಸರ್ವೇನು ಕೂಡ ಡಿಪಾರ್ಟ್ಮೆಂಟ್ ವತಿಯಿಂದ ಮಾಡಿ ಆಗಿದೆ. ಸೊ ಅದನ್ನು ಕೂಡ ನೀವು ತಿಳ್ಕೊಳ್ಬೋದು. ಅವರು ಕೂಡ ಇಲ್ಲೇ ಇದ್ದಾರೆ. ಯಾವುದೇ ನಿಮಗೆ ಅದ್ರ ಬಗ್ಗೆ ಸಂಶಯ ಇದ್ದರೆ ಅವರು ಕೂಡ ಅದ್ರ ಬಗ್ಗೆ ಹೇಳ್ತಾರೆ. ಆಮೇಲೆ ಬೇರುಹುಳ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ತಾರೆ. ಅಡಿಕೆಯಲ್ಲಿ ಅನ್ನೋದು ಮತ್ತೊಂದು ದೊಡ್ಡ ಪ್ರಾಬ್ಲಮ್ ಅಂತಂದರೆ ಬೇರುಹುಳದ್ದು ಅದನ್ನು ನಾವು ಆಲ್ರೆಡಿ ಡೆಮಾನ್ಸ್ಟ್ರೇಷನ್ ಮಾಡಿದ್ದೇವೆ EPN ಕೊಟ್ಟು. ಡಾಕ್ಟರ್ ರಾಜ್ಕುಮಾರ್ ಅವರು ಕಳೆದ 7-8 ವರ್ಷಗಳಿಂದ ನಮ್ಮಲ್ಲಿ ಒಂದು EPN ಇಲ್ಲಿಯೇ ಜಾಗದಲ್ಲಿಯೇ ಹುಡುಕಿ ಅದರಿಂದ ಹೇಗೆ ಈ ಜಂತು ಹುಳದಿಂದ ನಾವು ಕಂಟ್ರೋಲ್ ಮಾಡ್ಕೋಬೋದು ಅನ್ನೋದನ್ನು ಡೆಮಾನ್ಸ್ಟ್ರೇಷನ್ ಕೂಡ ಮಾಡಿದ್ದಾರೆ. ನಿಮಗೆ ಏನಾದರೂ ಸಂಶಯ ಇದ್ದರೂ ಕೂಡ ಕೇಳ್ಬೋದು, ಅವರಿಗೆ ನಾನು ಕೊಡ್ತೇನೆ. ಅದನ್ನು ನಾವು ಇಲ್ಲಿವರೆಗೆ ರೋಗಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಇವಾಗ ನಾವು ಅಡಿಕೆಯಲ್ಲಿ ಬರ್ತಕ್ಕಂಥ ಒಂದು 5-6 ಕೀಟಗಳಿದ್ದಾವೆ. ನಾನು ಅದಿಷ್ಟು ಬಗ್ಗೆ ಹೇಳಿಬಿಟ್ಟು ನಾವು ಚರ್ಚೆಗೆ ಬರೋಣ. ಮೊದಲನೇದಾಗಿ ನಾವು ಅಡಿಕೆಯಲ್ಲಿ ನೋಡಬೇಕಾಗಿದ್ದು ಅತಿ ಜಾಸ್ತಿ ಬರ್ತಾ ಇರೋದಂದ್ರೆ ಬೇರುಹುಳ. ಹೇಗೆ ನಮ್ಮ ರೋಗಗಳಲ್ಲಿ ನಾವು ಇದನ್ನು ಕೊಳೆ ರೋಗ ನೋಡ್ತೀವಿ, ಅದೇ ರೀತಿಯಾಗಿ ಇದು ಒಂದು ಬೇರುಹುಳ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಈ ಸುಳ್ಯ ಭಾಗ, ಶೃಂಗೇರಿ ಮತ್ತು ತೀರ್ಥಹಳ್ಳಿ, ಶಿವಮೊಗ್ಗದ ಕೆಲವೊಂದು ಭಾಗದಲ್ಲಿ ಇದನ್ನು ಇತ್ತೀಚೆಗೆ ಕಾಣ್ತಾ ಇದೆ. ಇದನ್ನು ಬೇರುಹುಳಗಳು. ಮತ್ತು ನೀವು ಈ ರೈನೋಸರಸ್ ಗ್ರಬ್ ಭಾಳ ಜನ ಕನ್ಫ್ಯೂಸ್ ಮಾಡ್ತಾರೆ. ಗೊಬ್ಬರದಲ್ಲಿ ಇರ್ತಕ್ಕಂಥದ್ದು ಹುಳ ಅದು ತೆಂಗಿನ ಗರಿಗಳು ತಿಂತದೆ. ನಾವು ಅಡಿಕೆಯ ಮಣ್ಣಿನಲ್ಲಿ ಬರ್ತಕ್ಕಂಥ ಈ ರೀತಿ ಬಿಳಿ ಬಿಳಿ ಹುಳಗಳು ಅದನ್ನು ಅಡಿಕೆ ಬೇರು ಮಾತ್ರ ತಿಂತದೆ. ಇಂಥ ಹುಳಗಳಿಗೆ ಮಾತ್ರ ನಾವು ಬೇರುಹುಳ ಅನ್ನಬೇಕು. ಆ ಗೊಬ್ಬರ ಹುಳಕ್ಕೆ ಈ ಗೊಬ್ಬರ ಹುಳಕ್ಕೆ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಯಾವಾಗ ಈ ಬೇರು ಹುಳಗಳು ಪ್ರತಿಯೊಂದು ಮರದಲ್ಲಿ ನಾವು ಅರ್ಥ ಮಾಡಿದಾಗೆ ಕೆಲವೊಂದು ಭಾಗದಲ್ಲಿ 10-15 ಕೂಡ ಸಿಗ್ತದೆ. ಅಂದರೆ ಆ 15 ಬೇರನ್ನು ಕಂಟಿನ್ಯೂಸ್ ಅಂದರೆ 9 ತಿಂಗಳು ಅದು ಬರೀ ಬೇರು ತಿಂದೇ ಬದುಕೋದು. ಹಾಗಾಗಿ ಎಲ್ಲ ಹೊಸ ಬೇರುಗಳು ಬಂದದ್ದನ್ನು ಕಟ್ ಮಾಡಿದಾಗ ಗಿಡಕ್ಕೆ ನೀರು ಮತ್ತು ಪೋಷಕಾಂಶ ಹೀರ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಗಿಡಗಳೆಲ್ಲ ಈ ರೀತಿ ಹಳದಿ ಆಗೋದು, ಸೋಗೆ ಚಿಕ್ಕದಾಗದಾಗದು ಕಾಣ್ತದೆ. ಬಟ್ ಭಾಳಷ್ಟು ಜನ ಏನು ಮಾಡ್ಕೋತಾರೆ, ಕನ್ಫ್ಯೂಸ್ ಮಾಡಿ ಇದನ್ನು ಹಳದಿ ರೋಗ ಆ ರೋಗ ಅಂತ
ಬೇರೆ ಬೇರೆ ಥರ ಎಲ್ಲ ಊಹೆ ಮಾಡ್ತಾರೆ. ಆ ರೀತಿ ಮಾಡಬಾರ್ದು. ಏನಾದರೂ ನಿಮಗೆ ಹಳದಿ ಕಂಡಿದ್ದರೆ ನೀವು ಇಮ್ಮಿಡಿಯೇಟ್ಲಿಯಾಗಿ ಈ ಅಕ್ಟೋಬರ್ ಹಿಡ್ಕೊಂಡು ಅಪ್ ಟು ಫೆಬ್ರವರಿವರೆಗೆ ಈ ಹುಳಗಳು ಬರೀ 5 ಸೆಂಟಿಮೀಟರ್ ಆಳದಲ್ಲಿರ್ತವೆ. ಸೊ ನೀವು ಜಸ್ಟ್ 60 ಸೆಂಟಿಮೀಟರ್ ನಿಮ್ಮ ಅಡಿಕೆ ಕಾಂಡದಲ್ಲಿಂದ ಒಂದು 5 ಸೆಂಟಿಮೀಟರ್ ಅಗ್ತ ಮಾಡಿದಾಗ ನಿಮಗೆ ಈ ರೀತಿ ಹುಳ ಕಂಡಿದ್ದೇವೆ ಅಂದರೆ ಇದು ಬೇರು ಹುಳದು ಅಂತ ನೀವು ಅದನ್ನು ಐಡೆಂಟಿಫೈ ಮಾಡಬೇಕು. ಅದಕ್ಕೆ ಬೇರೆ ಬೇರೆ ನೀವು ಊಹೆ ಮಾಡ್ಕೊಂಡು ಬೇರೆ ಬೇರೆ ಟ್ರೀಟ್ಮೆಂಟ್ ಕೊಡಬಾರ್ದು. ನೆಕ್ಸ್ಟ್ ಮತ್ತು ಈಗ ನಾವು ಹಾಗೆ ಕೆಲವೊಂದು ಮರದಲ್ಲಿ 2-3 ಕಾಣ್ತದೆ, ಅದು ರೈತರು ಏನು ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ, ಏನಿಲ್ಲ ಬಿಡು ಅಂತೇಳಿ. ಅದು ಯಾವಾಗ 7-8 ವರ್ಷವರೆಗೆ ಹಾಗೆ ನೀವು ಬಿಟ್ಟಿದ್ದಾಗೆ ಈ ಮರಗಳೆಲ್ಲ ಈ ರೀತಿ ಬಿದ್ದೋಗ್ತವೆ. ಯಾಕಂದ್ರೆ ಈ ಸೆಕೆಂಡ್ರಿ ಬೇರು ಮತ್ತು ಟರ್ಸರಿ ಬೇರು ಅಂದರೆ 2ನೇ ಮತ್ತು ಸಣ್ಣ ಮತ್ತು ಮೀಡಿಯಮ್ ಸೈಜ್ ಏನು ಬೇರುಗಳು ಇರ್ತಾವೆ ಎಲ್ಲ ತಿಂದಿರ್ತವೆ. ಬರೀ ಪ್ರೈಮರಿ ಬೇರು ಇದ್ದಾಗ ಮಾತ್ರ ಆ ರೀತಿ ಗಿಡಕ್ಕೆ ಸಪೋರ್ಟಿಂಗ್ ಇರಲ್ಲ. ಸೊ ಎಲ್ಲ ಬಿದ್ದು ಹೋಗ್ಬಿಡ್ತದೆ. ಸ್ವಲ್ಪ ನೀವು ದೂಕಿದರೂ ಕೂಡ ಮರಗಳು ಬಿದ್ದು ಹೋಗ್ತವೆ. ನೆಕ್ಸ್ಟ್ ಅದೇ ರೀತಿಯಾಗಿ ಇದು ದೊಡ್ಡ ಮರಗಳದೇ ಅಲ್ಲ, ಈ ಒಂದು ಸಣ್ಣ ಸೀಡ್ಲಿಂಗ್ ಕೂಡ ಬರ್ತದೆ. ನೀವು ಎಲ್ಲೆಲ್ಲಿ ಬೇರು ಹುಳ ಇರ್ತಕ್ಕಂಥ ಈ ಒಂದು ಪ್ರದೇಶದಲ್ಲಿ ಬರ್ತದೆ ಕಾಮನ್ ಆಗಿ ಅಂತ ನಿಮ್ಗೆ ಗೊತ್ತಿದ್ದರೆ ನೀವು ನೋಡಿ, ಅಡಿಕೆ ಮರಗಳು ನೀವು ಹಾಕಿದಾಗ ಚಿಕ್ಕದ ಗಿಡಗಳಿದ್ದಾಗ ಸುಮಾರೆಲ್ಲ ಸಾಯ್ತಾ ಇರ್ತವೆ. ಅದಕ್ಕೆ ಅವರು ಇದು ಯಾವುದೋ ಬೇರೆ ರೋಗ ಇರಬೇಕು ಅಂದ್ಕೊಂಡು ಇದು ಮಾಡ್ತಾರೆ. ಬಟ್ ಇದ್ರ ನೀವು ಯಾವುದು ಸತ್ತಿರ್ತದೆ ಮರ ಅದನ್ನು ನೀವು ಕಿತ್ತಿದರೆ ಅದರ ಕೆಳಗಡೆ ಹುಳಗಳು ಇರ್ತವೆ. ನೆಕ್ಸ್ಟ್ ಸೊ ಇದರಲ್ಲಿ ಈ ಬೇರು ಹುಳುಗಳಲ್ಲಿ 3 ಜಾತಿ ನಮ್ಮ ಭಾಗದಲ್ಲಿ. ಒಂದು ಲಿಕೋಫೋಲಸ್ ಕೋನಿಯಫೋರಾ, ಇನ್ನೊಂದು ಲಿಕೋಫೋಲಸ್ ಬರ್ಮಿಸ್ಟ್ರಿ ಮತ್ತು ಲಿಕೋಫೋಲಸ್ ಲೆಪ್ಡೋಪೋರಾ ಅಂತೇಳಿ. ಈ 3 ಕೂಡ ಬೇರೆ ಬೇರೆ ಪ್ರದೇಶದಲ್ಲಿ ಬರ್ತವೆ. ನಾವು ಕರಾವಳಿ ಈ ಕೋಸ್ಟಲ್ ಏರಿಯಾ ಕಾಸರಗೋಡು ಹಿಡ್ಕೊಂಡು ನೀವು ಸುಳ್ಯ ಈ ಮರ್ಕಂಜ ಸೈಡೆಲ್ಲ ಬಂದರೆ ನಿಮಗೆ ಲಿಕೋಫೋಲಸ್ ಕೋನಿಯಫೋರಾ ಅನ್ನೋದು ಸಿಗ್ತದೆ. ಅದು ವರ್ಷದಲ್ಲಿ 1 ಸರಿ ಮಾತ್ರ ಹಾರ್ತದೆ. ಅಂದರೆ ಮೇ ತಿಂಗಳು ಮಳೆಗಾಲ ಪ್ರಾರಂಭ ಹಂತದಲ್ಲಿ ನಮಗೆ ಚೆನ್ನಾಗಿ ಜೋರಾಗಿ ಮಳೆ ಬಡಿದಾಗ ಭೂಮಿಯ ಸಾಕಷ್ಟು ತೇವಾಂಶ ಆಗಿದಾಗೆ ಯಾವಾಗ ಗಾಳಿ ಮತ್ತು ಟೆಂಪ್ರೇಚರ್ ಕಡಿಮೆ ಆದಾಗ ಇದು ಫಸ್ಟ್ ವೀಕ್ ಆಫ್ ಜೂನಲ್ಲಿ ಹಾರ್ತದೆ. ಬರೀ 15 ದಿವಸ ಮಾತ್ರ ಹಾರ್ತದೆ. ಸಾಯಂಕಾಲ ನೀವು 6:45 ಅಥವಾ 7 ಗಂಟೆ ಸುಮಾರು ನೀವು ತೋಟಕ್ಕೆ ಹೋದರೆ ಒಂದು ಥರ ಗುಯ್ ಅಂತ ಸೌಂಡ್ ಬರ್ತದೆ. ಅಂದರೆ ಆ ಬೀಟಲ್ಸ್ಗಳು ಅವಾಗ ಎಮರ್ಜ್ ಆಗಿ ಅವು ಮೇಟಿಂಗ್ ಆಗ್ತಾ ಇರ್ತವೆ. ಅದು ಮೊಟ್ಟೆ ಇಡ್ತಕ್ಕಂಥ ಆ ಸೀಸನ್ನು. ಇನ್ನೊಂದು ಲಿಕೋಫೋಲಸ್ ಬರ್ಮಿಸ್ಟ್ರಿ, ಅದನ್ನು ಕೂಡ ಈ ಲಿಕೋಫೋಲಸ್ ಕೋನಿಯಫೋರಾ ಜೊತೆಗೆ ಕೆಲವೊಂದು ಪ್ರದೇಶದಲ್ಲಿ ಈ ಸ್ಪೀಸೀಸ್ ಕೂಡ ಕಂಡಿದೆ. ಅದು 1 ವರ್ಷದ ಲೈಫ್ ಸೈಕಲ್ ಸೇಮ್, ಅದನ್ನು ಕೂಡ ಜುಲೈದಲ್ಲೇ ಹಾರ್ತದೆ. ಇನ್ನೂ ಒಂದು ಲಿಕೋಫೋಲಸ್ ಲೆಪ್ಡೋಪೋರಾ, ಅಂದರೆ ನಾವು ಈ ಪ್ಲೇನಿಂದ ಸ್ವಲ್ಪ ಗುಡ್ಡದ ಈ ಆಗುಂಬೆ ಘಾಟ್ ಮುಂದೆ ಹೋದರೆ ನಾವು ತೀರ್ಥಹಳ್ಳಿ, ಶಿವಮೊಗ್ಗ, ಶೃಂಗೇರಿ ಆ ಭಾಗದಲ್ಲೆಲ್ಲ ನಿಮಗೆ ಲೆಪ್ಡೋಪೋರಾ ಸಿಗ್ತದೆ. ಅಂದರೆ ಇದು 2 ವರ್ಷ ಲೈಫ್ ಸೈಕಲ್. ಈ ವರ್ಷ ಹಾರಿದರೆ 2022ಗೆ ಹಾರಿದರೆ ಮುಂದೆ 2024 ಮೇದಲ್ಲೇ ಹಾರೋದು. ಹಾಗಾಗಿ ನೀವೇ ನೋಡಿ, ಅದು ಹುಳದ ರೂಪದಲ್ಲೇ ಸುಮಾರು 16-18 ತಿಂಗಳು ಇರ್ತದೆ. ಅಂದರೆ 18 ತಿಂಗಳು ಕೂಡ ನಿಮ್ಮ ಅಡಿಕೆ ಬೇರನ್ನು ಹೊಸದು ಬಂತಾ ಇದ್ದಾಗ ಅದನ್ನು ಕಟ್ ಮಾಡ್ತಾನೆ ಇರ್ತದೆ. ಸೊ ಹಾಗಾಗಿ ಇದು ಒಂದು ವೆರಿ ಡೇಂಜರಸ್. ಮತ್ತು ಇಂಥ ಹುಳಗಳು ಜಾಸ್ತಿ ಆಗಲಿಕ್ಕೆ ಕಾರಣ ಕೂಡ ನಾವು ಇವತ್ತು ಭತ್ತದ ಹೊಲಗಳು, ನಮ್ಮ ಅಜ್ಜ ಮುತ್ತಜ್ಜರೆಲ್ಲ ಕಡಲು ನಾವೆಲ್ಲ ಭತ್ತದ ಹೊಲಗಳು ಅದನ್ನೇ ಭತ್ತನೇ ಬೆಳೀತಾ ಇದ್ದೇವೆ. ಯಾಕಂದರೆ ಆ ಪ್ರದೇಶದಲ್ಲಿ ನೀರು ನಿಲ್ಲೋದು, ನೀರು ಒಂದು ವೇಳೆ ನಿಂತಂದ್ರೆ ಅದು 2 ತಿಂಗಳು 3 ತಿಂಗಳು ಹೋಗ್ತಾ ಇರಲ್ಲ. ಹಾಗಾಗಿ ಅದಕ್ಕೆ ಭತ್ತ ಸೂಕ್ತ ಅಂತ ಭತ್ತ ಹಾಕ್ತಾಯಿದ್ರು. ಬಟ್ ಇವತ್ತು ಅಡಿಕೆ ರೇಟ್ ಜಾಸ್ತಿ ಆಗಿದೆ ನೋಡಿ, ರೈತರು ಎಲ್ಲೇ ಒಂದು ಸ್ಥಳ ಖಾಲಿದೆ ಅಂದರೆ ಆ ಸ್ಥಳದಲ್ಲಿ ಎಲ್ಲದರಲ್ಲೂ ಅಡಿಕೆ ಹಾಕ್ತಾಯಿದ್ದಾರೆ. ಅದು ಸೂಕ್ತ ಅಥವಾ ಅದು ಅಸೂಕ್ತ ಅನ್ನೋದನ್ನು ನಾವು ಯಾರೂ ವಿಚಾರ ಮಾಡೋಕ್ಕಾಗ್ತಲ್ಲ. ಯಾಕಂದ್ರೆ ಇವತ್ತು ರೇಟ್ ಇದೆ ಅಂದರೆ ಅದು ಎಲ್ಲರೂ ಸರ್ವಸಾಮಾನ್ಯನೇ ಆ ರೀತಿಯೇ ಮಾಡೋದು. ಬಟ್ ಆದಷ್ಟು ಮಟ್ಟಿಗೆ ಈ ಭತ್ತದ ಹೊಲಗಳದನ್ನು ನೀವು ಮಾರ್ಪಾಡು ಮಾಡಬೇಡಿ. ಯಾಕಂದ್ರೆ ಆ ಹೊಲದಲ್ಲೆಲ್ಲ ತೇವಾಂಶದಿಂದ ಜಾಸ್ತಿ ಇದ್ದು ಈ ಮಣ್ಣು ಕೂಡ ಎಲ್ಲ ಲೂಸಾಗಿ ಮಣ್ಣಿರೋದು. ಹಾಗಾಗಿ ಅಲ್ಲಿ ಹುಳುಗಳಿಗೆ ಅದು ಒಂದು ಉತ್ತಮವಾದಂಥ ಪ್ಲೇಸು, ಅದು ಮರಿ ಹಾಕ್ತಾನೆ ಇರ್ತದೆ. ಅಲ್ಲಿಂದ ನಾವೇನೂ ಡಿಸ್ಟರ್ಬ್ ಮಾಡಲಿಲ್ಲ ಅಂದರೆ ಅದು ಅಲ್ಲೇ ಮನೆ ಮಾಡ್ಕೊಂಡು ಸುಮಾರು ಮೊಟ್ಟೆ ಇಡ್ತದೆ. ಒಂದು ದುಂಬಿ ಸರಾಸರಿ 150 ಮೊಟ್ಟೆ ಇಡ್ತದೆ ನೋಡಿರಿ. 1 ವರ್ಷದ ಲೈಫ್ ಸೈಕಲ್ ಅಂದರೆ ಪ್ರತಿ ವರ್ಷ ಒಂದು ದುಂಬಿ 150 ಅಂದರೆ 1000 ದುಂಬಿ ನಿಮ್ಮ ಹತ್ತಿರ ಇದ್ದರೆ ಮೊಟ್ಟೆ ಎಷ್ಟು ಇಡ್ಬೋದು ನೋಡಿ. ಇದು ಮತ್ತೆ ಮಣ್ಣಲ್ಲಿ ಬರ್ತಕ್ಕಂಥ ಹುಳ. ಮಣ್ಣಲ್ಲಿ ಬರ್ತಕ್ಕಂಥ ಹುಳುಗಳಿಗೆ ನಾವು ಎಷ್ಟೇ ಕೀಟನಾಶಕ ಹಾಕಿದ್ರೂ ಕೂಡ ಅದು ಕಡಿಮೆನೇ, ಯಾಕಂದರೆ ಡೈಲ್ಯೂಟ್ ಆಗ್ತದೆ. ಈ ಪ್ರದೇಶದಲ್ಲಿ 3000-3500 mm ರೈನ್ಫಾಲ್ ಬೆಳೆದ ಏರಿಯಾ. ಮತ್ತು ಜೂನ್ ಹಿಡ್ಕೊಂಡೆ ಇದ್ರ ಕೂಡ ಹುಳ ಅಪ್ ಟು ನಿಮ್ಮ ಫೆಬ್ರವರಿವರೆಗೆ ನಿಮ್ಮ ತೋಟದಲ್ಲಿ ಇರೋದು. ಕನಿಷ್ಠ 6-8 ತಿಂಗಳವರೆಗೆ ನಿಮಗೆ ಮಳೆ ಇರೋದ್ರಿಂದ ನೀವು ಯಾವುದೇ ಕಾರ್ಬೋಫೋರನ್ ಆಗಲಿ, ಫೋರೆಟ್ ಆಗಲಿ, ಯಾವುದೇ ಇನ್ಸೆಕ್ಟಿಸೈಡ್ ಹಾಕಿದ್ರೂ ಕೂಡ ಭಾಳ ಅದರ 1 ವಾರ ಅಥವಾ 10 ದಿವಸ ಮಾತ್ರ ವಿಷಯ ಇರ್ಬೋದು. ಆ 10 ದಿವಸದಲ್ಲಿ ಮಧ್ಯದಲ್ಲಿ ಅಂದರೆ ಮಳೆ ಬಂದರೆ ಅದೆಲ್ಲ ತೊಳ್ಕೊಂಡು ಗುಂಡಿಗೆ ಹೋಗ್ತದೆ. ಆ ನೀರನ್ನು ದನಗಳು ಕುಡಿಯೋದು, ನಾವು ಕುಡಿಯೋದು, ಅದರ ಯಾವ ರೀತಿ ದುಷ್ಪರಿಣಾಮ ಬರ್ತದಂತ ನಮಗೂ ಗೊತ್ತಾಗೋದಿಲ್ಲ. ಹಾಗಾಗಿ ಆದಷ್ಟು ಮಟ್ಟಿಗೆ ಎಲ್ಲಿ ಇನ್ಸೆಕ್ಟಿಸೈಡ್ ನಾವು ಯೂಸ್ ಮಾಡಲಾರ್ದೇ ಕಂಟ್ರೋಲ್ ಮಾಡ್ಬೋದು ಅಲ್ಲಿ ಆದಷ್ಟು ಮಟ್ಟಿಗೆ ನೀವು ಆರ್ಗ್ಯಾನಿಕ್ ಆಗಿ ಯೂಸ್ ಮಾಡ್ಬೋದು. ನೆಕ್ಸ್ಟ್
ಇದು 2ನೇ ಹಂತ 3ನೇ ಹಂತ. ಈ ಹಂತದಲ್ಲಿ ಬಂದಾಗ ಮಾತ್ರ ಅದು ಅಡಿಕೆ ಬುಡದಲ್ಲಿ ಬರ್ತದೆ. ನೆಕ್ಸ್ಟ್, ಈಗ ನಿರ್ವಹಣೆ ಬಗ್ಗೆ ಮಾತಾಡೋಣ. ನಾನು ಹೇಳ್ದೆ ಇದು ಮಣ್ಣಲ್ಲಿ ಇರತಕ್ಕಂಥ ಹುಳ, ಹಾಗಾಗಿ ನಾವು ಬರೀ ಒಂದೇ ಕೆಮಿಕಲ್ಲಿಂದ ಕಂಟ್ರೋಲ್ ಮಾಡ್ತೀವಿ ಅಂತ ಅಲ್ಲಕ್ಕಾಗಲ್ಲ. ಅದಕ್ಕೆ ಸಮಗ್ರವಾದಂಥ ಕೆಲವೊಂದು ಚಟುವಟಿಕೆಗಳು ಮಾಡಬೇಕು. ಮೊದಲನೇದಾಗಿ ನಾವು ನೋಡಬೇಕಾದ್ರೆ ನಾನು ಹೇಳ್ದೆ ಜೂನಲ್ಲಿ ಇದನ್ನು ಹಾರ್ತದೆ. ಓಕೆ, ಜೂನ್ ಫಸ್ಟ್ ವೀಕಲ್ಲಿ ಇಂಥ ಬೀಟಲ್ಗಳು ಹಾರ್ತವೆ. ಸಂಜೆ 6:45ರಿಂದ 7:15 ಒಳಗಾಗಿ ನೀವು ತೋಟಕ್ಕೆ ವಿಸಿಟ್ ಮಾಡಿದರೆ ಸುಮಾರೆಲ್ಲ ಬಂಡಲ್ ಬೀಳ್ತವೆ. ಅಂಥದನ್ನೆಲ್ಲ ನಾವು ಸಂಗ್ರಹಣೆ ಮಾಡಬೇಕು. ಒಂದು ಬಕೆಟಲ್ಲಿ ಒಂದು ಟಾರ್ಚ್ ಹಿಡ್ಕೊಂಡು ಹೋಗಿ ಎಷ್ಟು ಸಿಗ್ತವೋ ಅಷ್ಟೆಲ್ಲ ಒಂದು ಬಕೆಟಲ್ಲಿ ಕಲೆಕ್ಟ್ ಮಾಡಿಬಿಟ್ಟು ಈ ರೀತಿ ನಾವು ಡಿಸ್ಟ್ರಾಯ್ ಮಾಡಬೇಕು. ಡಿಸ್ಟ್ರಾಯ್ ಮಾಡಿದೇವೆ ಅಂತಂದರೆ ಅದು ಮುಂದೆ ಮೊಟ್ಟೆ ಇಡಲ್ಲ. ಮೊಟ್ಟೆ ಇಡ್ಡಿಲ್ಲ ಅಂತ ಮರಿ ಆಗೋದಿಲ್ಲ, ಮತ್ತೆ ದುಂಬಿ ಆಗೋದಿಲ್ಲ. ಅದು ಒಂದು ಸ್ವಲ್ಪ ಅಟ್ಲೀಸ್ಟ್ ಒಂದು ವರ್ಷಕ್ಕೆ 500 ಸಾಯಿಸಿದ್ರು ಕೂಡ ನಮಗೆ ಸುಮಾರು ನಾವು ಹುಳಗಳಾಗೋದನ್ನು ತಪ್ಪಿಸ್ಬೋದು. ಎರಡನೇದು. ನೆಕ್ಸ್ಟ್, ಎರಡನೇದಾಗಿ ನಾನು ಹೇಳಿದೆ, ಈಗ ನೋಡಿರಿ ಅಕ್ಟೋಬರ್ ಲಾಸ್ಟ್ ತಿಂಗಳು ಹಿಡ್ಕೊಂಡು ನಮಗೆ ಸುಮಾರು ರೈತರೆಲ್ಲ ಫೋನ್ ಮಾಡ್ತಾ ಇದ್ದಾರೆ. ನಾವೀಗ ಗೊಬ್ಬರ ಹಾಕಬೇಕಲ್ಲ, ಮಳೆಗಾಲ ಮುಗಿದ ತಕ್ಷಣ ಕೆಲವೊಂದು ರೈತರ ಚಟುವಟಿಕೆಗಳು ಸ್ಟಾರ್ಟ್ ಮಾಡ್ತಾರೆ. ವೀಡ್ ಕಟ್ ಮಾಡೋದು ಅಥವಾ ಕೆಲವರು ಗೊಬ್ಬರ ಹಾಕೋದು ಮಾಡ್ತಾ ಇದ್ದಾಗ ಕೆಲವೊಂದು ಹುಳಗಳು ಸಿಗ್ತಾವೆ. ಅದು ಏನು ಹುಳ ಸರ್ ಅಂತ ಕೇಳ್ತಾ ಇದ್ದಾರೆ. ಸೊ ಈ ಹುಳ ನಿಮಗೆ ಕಣ್ಣಿಗೆ ಕಾಣೋದು ಅಕ್ಟೋಬರ್ದಲ್ಲಿ. ಯಾಕಂದರೆ ಜೂನ್ ಹಿಡ್ದು ಅದು ಮರಿ ಇದ್ದರೂ ಕೂಡ ಆವಾಗ ಮಳೆ ಇರ್ತದೆ, ಸಿಕ್ಕಾಪಟ್ಟೆ ಮಳೆ ಇರ್ತದೆ, ಯಾರೂ ರೈತರು ತೋಟಕ್ಕೆ ಹೋಗಲ್ಲ. ಜೂನ್ ಟು ಆಗಸ್ಟ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಭಾಳ ಎಂಟ್ರಿ ಆಗಾಗಿಲ್ಲ, ಹಾಗಾಗಿ ನಮ್ಗೆ ಗೊತ್ತಾಗೋದು. ಅದು ಅವಾಗೂ ಇರ್ತದೆ, ಅದು ಸಣ್ಣ ರೂಪದಲ್ಲಿರ್ತದೆ. ಅಕ್ಟೋಬರ್ದಲ್ಲಿ ಆದರೆ ಇಷ್ಟು ದಪ್ಪ ಇರ್ತದೆ. ಸೊ ಕಣ್ಣಿಗೆ ಕಾಣ್ತದೆ. ನೀವು 5 ಸೆಂಟಿಮೀಟರ್ ಜಸ್ಟ್ ಅಗ್ತ ಮಾಡಿದಾಗ ನಿಮ್ಗೆ ಸುಮಾರು ಹುಳ ಸಿಗ್ತವೆ. ಆ ಹುಳಗಳನ್ನೆಲ್ಲ ಈ ರೀತಿ ನೀವು ಕಟ್ ಮಾಡಬೇಕು, ಈ ರೀತಿ ಕಲೆಕ್ಟ್ ಮಾಡಿ ಅದನ್ನು ಡಿಸ್ಟ್ರಾಯ್ ಮಾಡಬೇಕು. ಇದು ಒಂದು ಈಶ್ವರ ಮಂಗಳದಲ್ಲಿ ಅವ್ರ ತೋಟ ಒಂದು ಕಾಲುವೆ ಪಕ್ಕದಲ್ಲೇ ಉಂಟು. ನಾನು ಹೇಳ್ದಲ್ಲ, ಕಾಲುವೆ ಪಕ್ಕದಲ್ಲಿ ಇರೋದು, ಭತ್ತದ ಹೊಲದಲ್ಲಿ ಇರೋದು, ಅವು ಜಾಸ್ತಿ ಹುಳಗಳು ಆಗ್ತವೆ. ಅವ್ರು ಸುಮಾರು ಒಂದು 50% ಮರಗಳನ್ನು ಕಳ್ಕೊಂಡಿದ್ದರು. ಅಂತ ಅವರು ಹೀಗೆ ಕೃಷಿ ಮೇಳಕ್ಕೆ ನಮ್ಮ ಹತ್ರ ಕಾಸರಗೋಡಿಗೆ ಬಂದಾಗ ಈ ಒಂದು ಪ್ರೆಸೆಂಟೇಷನ್ ನೋಡಿ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಾಗ ನಾವೇ ಸ್ವಂತ ಅವ್ರ ವಿಲೇಜಿಗೆ ಹೋಗಿ ಅದ್ರ ಬಗ್ಗೆ ಏನೇನು ಮಾಡಬೇಕು ಕಾರ್ಯಕ್ರಮ ಅನ್ನೋದು ಹೇಳ್ಕೊಟ್ಟಾಗ ಅವ್ರು ಪ್ರತಿಯೊಂದು ಮಾಡಿ ಅವರು ನನಗೆ ಫೋಟೋ ಹಾಕಿದ್ದು. ಸೊ ಅವ್ರ ತೋಟದಲ್ಲೇ ನೋಡಿ ಎಷ್ಟು ಬೇರು ಹುಳ ಸಿಕ್ಕಿದೆ. ಮತ್ತು ನಾವು ಹೇಳಿದಂಗೆ ಕೂಡ ಅವರು ಪ್ರತಿಯೊಂದು 2 ಮತ್ತು 3 ಸಾಲಿಗೆ ಒಂದೊಂದು ಡ್ರೈನೇಜ್ ಕೊಟ್ಟಿದ್ದಾರೆ. ನೀವು ನೋಡಿ ಶಿರ್ಸಿ ಕಡೆ ಹೋಗ್ರಿ, ಹಳೆ ನಮ್ಮ ಅಜ್ಜ ತಾತ ಅವರೆಲ್ಲ ಡ್ರೈನೇಜ್ ಇಲ್ಲದೆ ಅಡಿಕೆ ಬೆಳೀತಾ ಇದ್ದಿಲ್ಲ. ಪಕ್ಕ ಡ್ರೈನೇಜ್ ಹಾಯ್ಕೊಂಡು, ಯಾಕಂದರೆ ಇದು ಬಹುವಾರ್ಷಿಕ ಬೆಳೆ. ಇವತ್ತು ಹಾಕಿದ್ದ ಬೆಳೆ ನಮ್ಮ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ತಿನ್ನಬೇಕು. ಇದು ಯಾವ ತರಕಾರಿ ಗತ್ತಲೆಲ್ಲ ಇವತ್ತು ಹಾಕಿ ನಾಳೆ ತೆಗೆದುಬಿಟ್ಟು ಮತ್ತೆ ಇನ್ನೊಂದು ಹಾಕ್ಲಿಕ್ಕೆ ಬರಲ್ಲ. ಹಾಗಾಗಿ ನಾವು ಭಾಳ ಲಾಂಗ್ ಟರ್ಮ್ ಪ್ಲ್ಯಾನ್ ಮಾಡ್ಕೊಂಡು ಈ ರೀತಿಯಾಗಿ ಒಳ್ಳೆ ಡ್ರೈನೇಜ್ ಕೊಟ್ಕೊಂಡು ಆದಷ್ಟು ಮಟ್ಟಿಗೆ ಈ ಭತ್ತದ ಹೊಲದಲ್ಲೆಲ್ಲ ಹಾಕಬಾರ್ದು. ಒಂದೆರಡು ಹಾಕಿದ್ರು ಕೂಡ ಕಂಪಲ್ಸರಿ ಡ್ರೈನೇಜ್ ಕೊಡಬೇಕು. ಯಾಕಂದರೆ ಡ್ರೈನೇಜ್ ಕೊಡಲಿಲ್ಲ ಅಂದರೆ ತೇವಾಂಶ ಜಾಸ್ತಿ ಆಗಿದ್ದಾಗ ಈ ಮರಿಗಳಿಗೆ ಅವಕ್ಕೆ ಭಾಳ ಉತ್ತಮವಾದಂಥ ವಾತಾವರಣ ಇರ್ತದೆ. ನೆಕ್ಸ್ಟ್ ಇದು ಡಿಸ್ಟ್ರಕ್ಷನ್. ನೆಕ್ಸ್ಟ್ ಮೂರನೇದಾಗಿ ನೆಕ್ಸ್ಟ್ ಹೇಳಿ, ನಾನು ಹೇಳ್ದಲ್ಲ ಜಂತು ಹುಳಗಳು. ಈ ಜಂತು ಹುಳಗಳು ಕೂಡ ಇದು ಒಂದು ಜೈವಿಕ ಆರ್ಗ್ಯಾನಿಸಮ್. ಇದನ್ನು ಕೂಡ ನಮ್ಮ ಭೂಮಿಯಲ್ಲೇ ಇರೋದು. ಆದರೆ ನಾವು ಇತ್ತೀಚಿನ ದಿನಗಳಲ್ಲಿ ನಾವು 1000-2000 ಸ್ಯಾಂಪಲನ್ನು ನಾವು ಈ ಬೇರು ಹುಳ ಇರ್ತಕ್ಕಂಥ ಪ್ರದೇಶದಲ್ಲಾಗಲಿ ಬೇರು ಹುಳ ಇರಲಾರ್ದಂಥ ಪ್ರದೇಶದಲ್ಲಿ ನಾವು ಕಲೆಕ್ಟ್ ಮಾಡಿ ನಾವು ಲ್ಯಾಬೊರೇಟರಿಯಲ್ಲಿ ಆ ಜಂತು ಹುಳಗಳ ಸಂಖ್ಯೆಗಳನ್ನು ನಾವು ಕೌಂಟ್ ಮಾಡ್ತಾ ಹೋದರೆ ಭಾಳ ಕಡಿಮೆ ಇರೋದು. 1000 ಸ್ಯಾಂಪಲ್ದಲ್ಲಿ ನಿಮಗೆ ಹಾರ್ಡ್ಲಿ 4 ಅಥವಾ 5 ಸ್ಯಾಂಪಲ್ದಲ್ಲಿ ಮಾತ್ರ ಈ ರೀತಿ ಜಂತು ಹುಳಗಳು ಸಿಗಬಹುದು. ಆ ಜಂತು ಹುಳಗಳನ್ನು ನಾವು ಇದನ್ನು ಬೇರ್ಪಡಿಸಿ ನಮ್ಮ ಲ್ಯಾಬೊರೇಟರಿಯಲ್ಲಿ ಒಂದು ಹುಳ ಈ ಒಂದು ವ್ಯಾಕ್ಸ್ ಮೌತ್ ಅಂತ ಇರ್ತದೆ, ಆ ವ್ಯಾಕ್ಸ್ ಮೌತ್ ಮೇಲೆ ನಾವು ಇದನ್ನು ಮಲ್ಟಿಪ್ಲೈ ಮಾಡ್ತಾ ಇದ್ದೇವೆ. ಇದನ್ನು ವೃದ್ಧಿ ಮಾಡಿ ಜಾಸ್ತಿ ಸಂಖ್ಯೆಯಲ್ಲಿ ವೃದ್ಧಿ ಮಾಡಿ ಈ ರೀತಿ ಪ್ಯಾಕೆಟ್ ಮಾಡಿ ಎಲ್ಲೆಲ್ಲಿ ತೋಟದಲ್ಲಿ ಈ ರೀತಿ ಬೇರು ಹುಳ ಸಮಸ್ಯೆ ಉಂಟು ಅಂಥವರ ರೈತರಿಗೆ ನಾವು ಇದನ್ನು ಸಪ್ಲೈ ಮಾಡಿದ್ದೀವಿ. ಆ್ಯಸ್ ಎ ಟ್ರಯಲ್ ಪರ್ಪಸ್ ಅಂತ ಕೊಡ್ತಾ ಇದ್ದೀವಿ. ಇದಕ್ಕಾಗಿ ನಮಗೆ ಫೈನಾನ್ಷಿಯಲ್ ಸಪೋರ್ಟು ಡೈರೆಕ್ಟರೇಟ್ ಆಫ್ ಅರೆಕ್ನಾಟ್ ಸ್ಪೈಸಸ್ ಡೆವಲಪ್ಮೆಂಟ್ ನಮ್ಮನ್ನು ಸಹಾಯ ಮಾಡ್ತಾ ಇದ್ದಾರೆ. ಇವತ್ತು ಸಾಹೇಬರು ಕೂಡ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಇದನ್ನು ಯಾರೇ ತೋಟದಲ್ಲಿದ್ದರೂ ಕೂಡ ನಾವು ನಮ್ಮ CPCRI ಕಾಂಟ್ಯಾಕ್ಟ್ ಮಾಡಿದರೆ ಇದ್ರ ಬಗ್ಗೆ ನಾವು ಟ್ರೈನಿಂಗ್ ಕೂಡ ಕೊಡ್ತೀವಿ. ಈ ಜಂತು ಹುಳಗಳು ಅದು ರೈತರಿಗೆ ಮಿತ್ರ, ಅದು ಒಳ್ಳೆಯದು, ಅದರಲ್ಲಿ ಯಾವುದೇ ರೀತಿಯ ದುಷ್ಪರಿಣಾಮ ಏನಿಲ್ಲ. ಅದನ್ನು ನಮ್ಮ ಮಣ್ಣಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಇದ್ದಾಗೆ ಈ ಹುಳುಗಳ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತವೆ. ಯಾಕಂದರೆ ಹುಳುಗಳದು ಈ ಲಾರ್ವೆ ಇರ್ಬೋದು, ಮೊಟ್ಟೆ ಇರ್ಬೋದು, ಕೋಶ ವ್ಯವಸ್ಥೆ ಇರ್ಬೋದು, ಎಲ್ಲ ಮಣ್ಣಲ್ಲೇ ಇರೋದು. ಈ ಹುಳನೂ ಕೂಡ ಮಣ್ಣಲ್ಲೇ, ಈ ಜಂತು ಹುಳ ಕೂಡ ಮಣ್ಣಲ್ಲೇ ಇರೋದು. ಸೊ ಹಾಗಾಗಿ ಅವಕ್ಕೆ ಕಾಂಟ್ಯಾಕ್ಟ್ ಬರೋದಕ್ಕೆ ಭಾಳಷ್ಟು ಚಾನ್ಸಸ್ ಇರ್ತದೆ. ಕಾಂಟ್ಯಾಕ್ಟ್ ಬಂದಾಗೆ ಅದನ್ನು ಹುಳಗಳನ್ನೇ ಆಹಾರವಾಗಿ ಉಪಯೋಗ ಮಾಡಿಕೊಂಡು ಇದನ್ನು ಬದುಕ್ತಕ್ಕಂಥ ಇದೊಂದು ಜಂತು ಹುಳ. ಈ ಜಂತು ಹುಳಗೆ ಬೇರೆದು ಯಾವುದೇ ಇಲ್ಲ, ಅದಕ್ಕೆ ಹುಳ ಬೇಕೇ ಬೇಕು. ಹುಳ ಇಲ್ಲ ಅಂದರೆ ಅದು ಬದುಕೋದಿಲ್ಲ. ನಾವು ಹುಳ ಸಿಗಲಿಲ್ಲ 1 ವರ್ಷ 1.5 ವರ್ಷವರೆಗೆ ಬದುಕ್ಬೋದು. ಯಾವಾಗ ಭೂಮಿ ಒಳ್ಳೆ ತೇವಾಂಶ ಒಳ್ಳೆ ನಿರ್ವಹಣೆ ಮಾಡ್ತಾ ಇದ್ದೀನಿ ರೈತರ ಭೂಮಿಯಲ್ಲಿ ಇರ್ಬೋದು, ಆದರೆ ಅದನ್ನು ಲಾಂಗ್ ಟರ್ಮ್ದಲ್ಲಿ ಇರಲ್ಲ. ಹಾಗಾಗಿ ನಾವು ಇದನ್ನು
ಹುಳ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಈ ಜಂತು ಹುಳಗಳನ್ನು ನಾವು ಬಳಕೆ ಮಾಡ್ಕೊಂಬೋದ್ರಿಂದ ಸರಿಸುಮಾರು 2-3 ವರ್ಷ ಕಂಟಿನ್ಯೂ ಹಾಕೋದ್ರಿಂದ ಕಡಿಮೆ ಆಗ್ತದೆ. ಅದ್ರ ಜೊತೆಗೆ ಬೇರೆ ಬೇರೆ ಕೂಡ ಕಾರ್ಯಕ್ರಮ ಮಾಡ್ಬೋದು. ಮೊದಲನೇ ಹಿಂದಿನ ಸ್ಲೈಡ್ದಲ್ಲಿ ನಿಮಗೆ ನೀಮ್ ಕೇಕ್ ಕೂಡ ನೋಡಿದ್ರಿ. ಈ ಬೇವಿನ ಹಿಂಡಿ ಯಾಕೆ ಹೇಳೋದಂತಂದರೆ, ಈ ಬೇವಿನ ಹಿಂಡಿದಲ್ಲಿ ಈ ಬೇರುಗಳನ್ನು ಕಟ್ ಮಾಡಿದ್ರೆ ಹೊಸ ಬೇರು ಬರಲಿಕ್ಕೆ ಅದನ್ನು ಉತ್ತೇಜನ ಮಾಡ್ತದೆ. ನಾವು ಈ ಎಲ್ಲ ಸಮಗ್ರ ಕ್ರಮಗಳನ್ನು ನಾವು ಮಾಡ್ಕೊಂಡು ನಾವು ಡಿಸೆಂಬರ್ ಜನವರಿ ತಿಂಗಳಲ್ಲಿ ನಾವೇನಾದರೂ ಇದನ್ನು ಈ ನೀಮ್ ಕೇಕನ್ನು ಕೊಟ್ಟಿದರೆ, ಯಾಕಂದರೆ ನವಂಬರ್ ಡಿಸೆಂಬರ್ದಲ್ಲಿ ನಮ್ಮದು ಹಾರ್ವೆಸ್ಟ್ ಮುಗಿತದೆ, ಜನವರಿಯಲ್ಲಿ ಹೊಸ ಫ್ಲವರ್ ಬರ್ತದೆ. ಸೊ ಅಲ್ಲಿ ಮಟ್ಟ ಒಂದು ನಾವು ನೀಮ್ ಕೇಕ್ ಹಾಕ್ತಾ ಹೋದಾಗೆ ಒಳ್ಳೆಯ ಬೇರಿಗೆನ ಬಂದಿದ್ರೆ ಅದು ನೀರನ್ನು ಚೆನ್ನಾಗಿ ಹೀರ್ಕೊಂಡು ಪೋಷಕಾಂಶನ ಚೆನ್ನಾಗಿ ಹೀರ್ಕೊಂಡು ಮತ್ತು ಮೊದಲಿನ ಹಾಗೆ ಯಾವ ರೀತಿ ಇನ್ಫ್ಲುಯೆನ್ಸಸ್ ನಮಗೆ ಫ್ರೆಶ್ ಆಗಿ ಬಿಡಬೇಕು, ಆ ಹೂವು ಬಿಡೋದು ಕಾಯಿ ಕಟ್ಟೋದನ್ನು ನಾವು ಸರ್ವಸಾಮಾನ್ಯ ನೋಡ್ಬೋದು. ನೆಕ್ಸ್ಟ್ ನಾನು ಹೇಳ್ದಲ್ಲ ಈ ರೀತಿ ಜಂತು ಹುಳ ಇದನ್ನು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಮಾತ್ರ ನಿಮಗೆ ಕೆಳಗಿನ ಹಾಗೆ ಒಂದು ಥರ ಶಾವಿಗೆ ಥರ ನಿಮಗೆ ಕಾಣ್ತದೆ, ನೋಡಿಸ್ತಾರೆ. ಬಟ್ ಅದ್ರ ಸಂಖ್ಯೆ ಭಾಳ ಇರ್ತದೆ. 1 ml ನಿಮಗೆ 1000 ಗಟ್ಟಲೆ ಇರ್ತವೆ. ಮತ್ತು ಇದನ್ನು ನಾವು ಬರೀ ಒಂದು 5-6 ದಿವಸದಲ್ಲಿ ನಾವು ಮಲ್ಟಿಪ್ಲೈ ಮಾಡ್ಬೋದು. ಅದನ್ನು ಮಣ್ಣಲ್ಲಿ ಈ ರೀತಿ ಬೇರೆ ಒಳಗೆ ಸತ್ತಿದರೆ ಈ ರೀತಿ ಅವು ಬ್ರೌನ್ ಆಗಿ ಕಲರ್ ಚೇಂಜ್ ಆಗ್ತವೆ. ನ್ಯಾಚುರಲ್ ಆಗಿ ಸತ್ತಿದರೆ, ನೈಸರ್ಗಿಕವಾಗಿ ಸತ್ತಿದರೆ ಅವು ಕಪ್ಪಾಗಿ ಅದರಲ್ಲಿ ಕೊಡ್ತಕ್ಕಂಥ ಸ್ಮೆಲ್ ಬರ್ತದೆ. ಆದರೆ ಬೇರೆ ಹುಳಗಳು ಜಂತು ಹುಳದಲ್ಲಿ ಸತ್ತಿದರೆ ನಿಮಗೆ ಒಂಥರ ಫ್ರೆಶ್ ಬಾಡಿ ಕಾಣ್ತದೆ. ಒಂದು 5-6 ದಿವಸ ಬಿಟ್ಟಿದರೆ ನಿಮಗೆ ಈ ರೀತಿ ಬಿಳಿ ನಿಮಗೆ ಎಮರ್ಜಿಂಗ್ ಕಾಣ್ತವೆ. ಅದನ್ನು ನೀವು ಒಂದು ಕಣ ಒಯ್ದು ನೀವು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ನಿಮಗೆ ಅದರಲ್ಲಿ ಲಕ್ಷಗಟ್ಟಲೆ ಮರಿಗಳು ಕಾಣ್ತವೆ. ನೆಕ್ಸ್ಟ್ ಇದನ್ನೆಲ್ಲ ಜಂತು ಹುಳದಿಂದ ಸತ್ತಿರ್ತಕ್ಕಂಥ ಬೇರುಹುಳ. ನೆಕ್ಸ್ಟ್ ಇನ್ನೊಂದು ಸುಳಿ ತಿಗಣೆ ಅಂತ ಬರ್ತದೆ. ಇದು ಕೂಡ ನಿಮಗೆ ಸರ್ವಸಾಮಾನ್ಯವಾಗಿ ಈ ಡಿಸೆಂಬರ್ ಹಿಡ್ಕೊಂಡು ನಮಗೆ ಸಣ್ಣ ಗಿಡದಲ್ಲಿ ಕಾಣ್ತದೆ. ಅದು ಒಂದು 5-6% ನಿಮಗೆ ಇದನ್ನು ಕಾಣ್ಬೋದು. ಬಟ್ ಇದರಿಂದ ಯಾವುದೇ ಮರ ಸಾಯೋದಿಲ್ಲ, ಇದು ಬರೀ ರಸ ಹೀರೋದು. ಈ ರಸ ಹೀರೋದ ಒಂದು ರಿಯಾಕ್ಷನ್ಲಿಂದ ಅದನ್ನು ಈ ರೀತಿ ಕೆಂಪಾಗಿ ನಿಮಗೆ ಸುಳಿಯಲ್ಲಿ ಕಾಣ್ಬೋದು. ಅದಕ್ಕೆ ಏನು ಭಯಪಡಬೇಕಾಗಿಲ್ಲ. ಮತ್ತು ಮಳೆಗಿನ ಪ್ರಾರಂಭ ಆದರೆ ಅದನ್ನು ಅದೃಷ್ಟಕ್ಕಷ್ಟಿಗೆ ಕಡಿಮೆ ಆಗ್ತದೆ. ನಿಮಗೇನಾದರೂ ಅತಿ ಒಂದು 1000 ಗಿಡದಲ್ಲಿ ಏನೋ ಒಂದು 100-200 ಮರದಲ್ಲಿ ಕಾಣ್ತಾ ಇದೆ ಅಂದರೆ ನೀವು ಅದಕ್ಕೆ ಈ ನೀಮ್ ಆಯಿಲು ಅಥವಾ ನೀಮ್ ಸಸ್ಪೆನ್ಷನ್ನು ಈ ರೀತಿ 5 ml ಪ್ರತಿ 1 ಲೀಟರ್ ನೀರಿಗೆ ಈ ಚೆಂಡೆ ಭಾಗಕ್ಕೆ ನೀವು ಸ್ಪ್ರೇ ಮಾಡ್ಬೋದು. ಇಲ್ಲ ಸುಳಿಯಲ್ಲಿ ಹಾಕಿದ್ರೂ ಕೂಡ ಹೋಗ್ತದೆ. ಕೆಲವೊಂದು ತೋಟಗಳಲ್ಲಿ 2 ಅಥವಾ 3 ಗಿಡದಲ್ಲಿ ಇದ್ದಾಗ ನಾವು ಜೆಟ್ ವಾಟರ್ ಕೂಡ ನಾವು ಒಂದು ತಿಂಗಳ 2-3 ಸರಿ ಹಿಡಿದಿದ್ರೆ ಕೂಡ ಅದನ್ನು ಮರಿ ಏನಪ್ಪ ಅಂದ್ರೆ ಜಾಸ್ತಿ ಮೊಟ್ಟೆ ಇಡಲ್ಲ. ಸೊ ಅದರ ಸಂತತಿಯನ್ನು ಕಡಿಮೆ ಮಾಡ್ಕೊಂಡು ಅದು ಅಲ್ಲಿಗೆ ಮಳೆ ಪ್ರಾರಂಭ ಆಗುತ್ತೆ ಮತ್ತೆ ಹೋಗ್ತದೆ. ಸೊ ಹಾಗಾಗಿ ಅದಕ್ಕೆ ಏನು ಕೆಮಿಕಲ್ ಹಾಕಬೇಕಂತ ಏನಿಲ್ಲ. ನೆಕ್ಸ್ಟ್ ಇದು ಒಂದು ನಾವು ನೋಡ್ತೀವಿ, ಮಾರ್ಚ್ ಏಪ್ರಿಲ್ ಹಿಡ್ಕೊಂಡು ರೈತರು ಬರ್ತಾರೆ, ನಮ್ಮಲ್ಲಿ ಅಡಿಕೆ ಉದುರಿತು ಅಂತೇಳಿ. ಯಾಕಂದರೆ ಡಿಸೆಂಬರ್ ಅಕ್ಟೋಬರ್ವರೆಗೆ ನಮಗೆ ಮಳೆ ಚೆನ್ನಾಗಿರ್ತದೆ, ತೇವಾಂಶ ಕೂಡ ಒಂದೇ ಲೆವೆಲ್ದಲ್ಲಿ ಮೇಂಟೈನ್ ಆಗ್ತಾ ಇರ್ತದೆ. ಈಗ ನೋಡಿರಿ ಈ ರೀತಿ ಬಿಸಿಲು ಹೊಡಿತಾ ಇರ್ತದೆ, ಇವಾಗ ತೇವಾಂಶ ಲೆವೆಲ್ ಕಡಿಮೆ ಆಗ್ತಾ ಬರ್ತದೆ. ಸೊ ಲಿಟಲ್ ಬಿಟ್ ಪ್ರೆಷರ್ ಆನ್ ದಿ ಫಿಸಿಯಾಲಜಿ ಆಫ್ ದಿ ಪ್ಲ್ಯಾಂಟ್. ಅದೇ ಸಮಯದಲ್ಲಿ ಕೂಡ ಇದು ಈ ಕೀಟವನ್ನು ಕೂಡ ನಮಗೆ ಈ ಬಂಚಗಳಲ್ಲಿ ಕಾಣ್ತದೆ. ಇದನ್ನು ಎಲ್ಲ ಮರದಲ್ಲಿ ಇರೋದಿಲ್ಲ. 1000 ಮರದಲ್ಲಿ 5 ಅಥವಾ 6 ಮರದಲ್ಲಿ ಈ ರೀತಿ ನಿಮಗೆ ಜಾಸ್ತಿ ಉದುರೋದಿರ್ತದೆ. ಸೊ ಹಾಗಾಗಿ ಕೆಲವೊಂದು ತೋಟಗಳಲ್ಲಿ ವರ್ಷ ಬರ್ತಾ ಇದೆ ಅಂದರೆ ಆ 5-6 ಮರಗಳನ್ನು ನಾವು ನೋಡ್ತಾ ಇರಬೇಕು. ಮತ್ತು 5-6 ಮರದ ಸುತ್ತಮುತ್ತನೇ ನಾವು ಈ 5 ml ಪ್ರತಿ ಲೀಟರ್ ನೀರಿಗೆ ನೀಮ್ ಆಯಿಲನ್ನು ಹಾಕಿ ಸ್ಪ್ರೇ ಮಾಡಿದ್ರೆ ನಿಮ್ಗೆ ಸಾಕಷ್ಟು ಮಟ್ಟಿಗೆ ಕಂಟ್ರೋಲ್ ಆಗ್ತದೆ. ನೆಕ್ಸ್ಟ್ ಇನ್ನೂ ಒಂದು ಸಿಂಗಾರ ತಿನ್ನೋ ಹುಳ ಕೂಡ ಹಿಲ್ಲಿ ಏರಿಯಾದಲ್ಲಿ ಅಂದರೆ 2 ಸೈಡ್ ಹಿಲ್ಲಿ ಗುಡ್ಡಗಳ ಮಧ್ಯದಲ್ಲಿ ನಾವು ಅಡಿಕೆ ಬೆಳೆದಾಗ ಸರ್ವೇ ಸಾಮಾನ್ಯವಾಗಿ ಇದನ್ನು ಕೀಟ ನಾವು ನೋಡ್ಬೋದು. ಸುಮಾರು ಅಕ್ಟೋಬರ್ ಸೆಪ್ಟೆಂಬರ್ ತಿಂಗಳಲ್ಲಿ ಇದನ್ನು ಕೆಲವು ಭಾಗದಲ್ಲಿ ಮಾತ್ರ ಕಾಣ್ತಾ ಇದೆ. ಇದನ್ನು ಕೂಡ ನಾವು ಜಸ್ಟ್ ನಾನು ಹೇಳ್ದಲ್ಲ 5-10% ಮರದಲ್ಲಿ ಮಾತ್ರ ಇರ್ತದೆ. ಅಂಥ ಮರಗಳನ್ನು ನಾವು ಗುರುತಿಸ್ಬಿಟ್ಟು ನಾವು ಮರಗಳು ಹತ್ತಿಬಿಟ್ಟು ಅದನ್ನು ನಾವು ಡಿಸ್ಟ್ರಾಯ್ ಮಾಡ್ಬೋದು. ನೆಕ್ಸ್ಟ್ ಇನ್ನೂ ಒಂದು ಸ್ಕೇಲ್ಸು. ಈ ಕಜ್ಜಿ ಕೀಟ ಯೂಶುವಲಿ ನಮಗೆ ಸಮ್ಮರ್ದಲ್ಲಿ 2 ಅಥವಾ 3 ಮರದಲ್ಲಿ ಕೆಲವೊಂದು ವರ್ಷ ಅದೇ ಮರದಲ್ಲಿ ಬರ್ತಾ ಇರ್ತದೆ. ಅಡಿಕೆ ಮೇಲೆ ನಿಮಗೆ ಒಂಥರ ಕಜ್ಜಿ ಹೊಲಸು ಥರ ಕಾಣ್ತದೆ, ಕಪ್ಪಾಗಿ. ಅದನ್ನು ಕೂಡ ನಾವು ಸ್ಟಾರ್ಟಿಂಗ್ ಇದರಲ್ಲಿ ನಾವು ನೀಮ್ ಆಯಿಲು ಅಥವಾ ಸೋಪ್ ಸಸ್ಪೆನ್ಷನ್ 5 ml ಪ್ರತಿ ಲೀಟರ್ ನೀರಿಗೆ ಹಾಕಿದರೆ ಅದನ್ನು ಕಂಟ್ರೋಲ್ ಮಾಡ್ಬೋದು. ಇಲ್ಲಾಂದರೆ ಮಳೆ ಪ್ರಾರಂಭ ಆದರೆ ಅದರೂ ಕೂಡ ವಾಶ್ಔಟ್ ಆಗ್ತದೆ. ನೆಕ್ಸ್ಟ್ ಇನ್ನೊಂದು ಇತ್ತೀಚೆಗೆ ಇದು ಒಂದು ಎಂಬ್ರಿಷಿಯಾ ಬಿಟಲ್. ಇವಾಗ ನೀವು ನೋಡ್ತಾ ಇರಬೇಕು, ಯಾವ ತೋಟಗಳಲ್ಲಿ ಅತಿ ಜಾಸ್ತಿ ಸಾರಜನಕ ಯೂಸ್ ಮಾಡೋದು, ಅತಿ ಜಾಸ್ತಿ ಮುತುವರ್ಜಿ ವಹಿಸಿ ಅವಕ್ಕೆ ವಾರದಲ್ಲಿ 2-3 ಸರಿ ನೀರು ಬಿಡೋದು, ಈ ರೀತಿ ಮತ್ತು ಗಂಜಲು ಜಾಸ್ತಿ ಹಾಕೋದು ಮಾಡೋದ್ರಿಂದ ಮರಗಳು ಒಳ್ಳೆ ದಪ್ಪ ಪುಷ್ಟವಾಗಿ ಚೆನ್ನಾಗಿ ಬರ್ತವೆ. ಅಂಥ ತೋಟಗಳಲ್ಲಿ ಈ ಒಂದು ಎಂಬ್ರಿಷಿಯಾ ಬಿಟಲ್ ನಾವು ಇತ್ತೀಚೆಗೆ
ಈ ಮರದಲ್ಲಿ ಒಂದು ಸಣ್ಣ ತೂತು ಮಾಡಿದಾಗೆ ಅದಕ್ಕೆ ಪ್ಲ್ಯಾಂಟ್ ರಿಯಾಕ್ಷನ್ ಕೊಟ್ಟು ಈ ರೀತಿ ಡಿಫೆನ್ಸಿವ್ ಮೆಕ್ಯಾನಿಸಮ್ ಥರ ಈ ರೀತಿ ಅಂಟೆಲ್ಲ ಹೊರಗಡೆ ಬರ್ತದೆ. ನಾವು ಅಂಟು ಭಾಗನ ನಾವು ಕ್ಲಿಯರ್ ಮಾಡಿ ಆ ಹೋಲನ್ನು ನಾವು ಒಂದು ಸಣ್ಣ ಒಂದು ನೈಫ್ ಹಚ್ಚಿ ನೀವು ಓಪನ್ ಮಾಡಿದಾಗ ಅದರಲ್ಲಿ ಇದು ಒಂದು ದುಂಬಿ ಇರ್ತದೆ, ಈ ರೀತಿ ಬೀಟಲ್ ದುಂಬಿ. ಅದು ಹೊರಗಡೆ ತಿನ್ನಲ್ಲ, 1 ಸೆಂಟಿಮೀಟರ್ 2 ಸೆಂಟಿಮೀಟರ್ ಒಳಗಡೆ ಇರ್ತದೆ. ಅದು ಕೂಡ ಕೆಲವು ಮರಗಳಲ್ಲಿ, ಎಲ್ಲ ಮರದಲ್ಲಿಲ್ಲ, ಎಲ್ಲೆಲ್ಲಿ ಕಾಲುವೆ ಹೋಗ್ತದೆ ಅಥವಾ ಎಲ್ಲೆಲ್ಲಿ ನೀರು ನಿಲ್ತಕ್ಕಂಥ ಪ್ರದೇಶ ನಾವು ನೋಡ್ತೇವೆ. ಪ್ರತಿ ವರ್ಷ ಮಳೆ ಬಿದ್ದಾಗ ಅಲ್ಲಿ ನೀರು ನಿಲ್ತದೆ ಅಂದರೆ ಸುತ್ತಮುತ್ತ ಗಾರ್ಡನ್ದಲ್ಲಿ ಇದು ಒಂದು ಬೀಟಲ್ ನಾವು ನೋಡ್ಬೋದು. ಈ ಬೀಟಲ್ಲಿಗೆ ಕೂಡ ನೆಕ್ಸ್ಟ್ ನಾವು ನಿರ್ವಹಣೆ ಮಾಡಬೇಕಾದ್ರೆ ಈ ಕ್ಲೋರೋಪೈರಿಪಸ್ 20 EC ಅಥವಾ 50 ECನ 1 ml ಪ್ರತಿ 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಈ ಪೇಂಟ್ ಬ್ರಷ್ ಹಚ್ಕೊಂಡು ಕಂಪ್ಲೀಟಾಗಿ ನೆಕ್ಸ್ಟ್ ನಾವು ಲೇಪನ ಮಾಡೋದು ಕಂಪ್ಲೀಟ್ ಸ್ಟೆಮ್ ಒಂದು 30 ದಿನದ ಅಂತರದಲ್ಲಿ 2-3 ಸರಿ ನಾವು ಇದನ್ನು ಲೇಪನ ಮಾಡಿದಾಗ ಆ ಅಂಬ್ರೋಸಿಯಾ ಬಿಟ್ಟಲ್ಲಿ ಕಂಟ್ರೋಲ್ ಮಾಡ್ಬೋದು. ಇದು ಒಂದು ನುಸಿ ಬರ್ತದೆ. ನುಸಿ ಕೂಡ ನಿಮಗೆ ಸರ್ವಸಾಮಾನ್ಯವಾಗಿ ಸಮ್ಮರ್ದಲ್ಲೇ ಏಪ್ರಿಲ್ ಮೇದಲ್ಲಿ ಕೆಲವೊಂದು ತೋಟಗಳಲ್ಲಿ ಅದನ್ನು ಒಣಗಿದಿರೋದನ್ನು ನೋಡಿರ್ಬೋದು. ಬಟ್ ಅದು ಯಾವುದೇ ಸೀರಿಯಸ್ ಅಂತ ಕೀಟ ಏನಲ್ಲ. ನೆಕ್ಸ್ಟ್ ಇಷ್ಟು ಹೇಳಿ ನಾನು ಮುಗಿಸ್ತೀನಿ. ಈಗ ನಾವು ಮುಖಾಮುಖಿ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರ ನಾವು ಕೊಡ್ತೀವಿ. ಸರ್, ನಾನು ಗಂಗಾಧರಪ್ಪ ಅಂತ ಚನ್ನಗಿರಿಯಿಂದ ಬಂದಿದ್ವಿ. ನಾನಿದು ಒನ್ ಆಫ್ ದಿ ಡೈರೆಕ್ಟರ್ ಆಫ್ ತುಮಕೋಸು. ಈಗ ನಾನು ಪ್ರಥಮವಾಗಿ 1994ರಲ್ಲಿ 2 ಎಕರೆ ನಾಟಿ ಮಾಡಿದ್ವಿ. 1,000 ಗುಣಿ ಹಾಕಿದ್ವಿ ಅದಕ್ಕೆ. ಆಮೇಲೆ 2000 ಇಸ್ವಿಗೆ ಒಂದು 5 ಎಕರೆ ಮಾಡಿದ್ವಿ. ಎರಡರಲ್ಲೂ ಒಂದೇ ರೋಗ, ಈ ಸುಳಿ ಬಾಗುವುದು. ಓಲ್ ಆಫ್ ದಿ ಪ್ಲಾಂಟ್ ಒಂಥರ ಒಂದು ಕಡೆ ಹಿಂಗೆ ಬೆಂಡ್ ಆಗುತ್ತೆ. ಅದು ಹೇಳಿದೆ ಒಂದು ಸ್ವಲ್ಪ ಅದು ಕೆಳಗಡೆ ಹಿಂಗಾರ ಬಿಡೋ ಜಾಗದಲ್ಲಿ ಲಿಕ್ವಿಡ್ ಸೋರ್ತಾ ಇರುತ್ತೆ. ಅದು ಮೇಜರ್ ಒಂದು ಕಾಯಿಲೆ. ಆಮೇಲೆ 2ನೇ ಕಾಯಿಲೆ ಸುಳಿ ಗಿಡ್ಡ ಆಗೋದು. ನಮ್ಮ ಕಡೆ ಏನಂತಾರೆ ಅದಕ್ಕೆ ಇಡಮುಂಡಿಗೆ ಅಂತ ಹೇಳ್ತಾರೆ. ಅದನ್ನು ಆ ಥರ ಆಗಿಬಿಟ್ಟು 94ರಲ್ಲಿ ಮಾಡಿರೋದು 1,000 ಗುಣಿಗೆ 450 ಹೋಗಿದೆ ಅಂದ್ಬಿಡ್ರಿ. ಇರೋದೇ 950 ಇದೆ. ಎಲ್ಲ ಒಳಗೆ ಆಗ್ತಾಯಿದ್ವಿ, ಇನ್ನೂ ಹೋಗ್ತಾಯಿದೆ ಇದುವರೆಗೂ. ಅದು ನಮಗೆ ಇದುವರೆಗೂ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಎರಡನೇದು ಅದು ಇಡಮುಂಡಿಗೆ. ನಂದು ಆಮೇಲೆ 4 ಪ್ರಶ್ನೆ ಇದೆ, ಒಂದೇ ಸರಿ ಹೇಳ ಒಂದೊಂದೇ ಕೇಳಲ್ಲ ಸರ್. ಆಮೇಲೆ ಅಡಿಕೆ ಸಿಪ್ಪೆನ ನಾವೀಗ ರೈತರೆಲ್ಲ ಹೊರಗಡೆ ಬಿಸಾಕ್ತಾರೆ, ಸುಡ್ತಾರೆ. ನಾವು ಅಡಿಕೆ ಸಿಪ್ಪೆನ ಉಪಯೋಗಿಸ್ಬೋದಾ? ಅದರಿಂದ ಏನಾದ್ರು ಅಣಬೆ ರೋಗ ಬರೋದು ಅಥವಾ ಮಾರಕ ಕಾಯಿಲೆಗಳು ಮರಕ್ಕೆ ಬರ್ಬೋದಾ? ಅಡಿಕೆ ಸಿಪ್ಪೆ ಯೂಸ್ ಮಾಡ್ಬೋದಾ ಅಂತ ಅದೊಂದು ಪ್ರಶ್ನೆಗೆ ಉತ್ತರ ಕೊಡಬೇಕು. ಹಾಗೂ ಈ ಡ್ರೈನೇಜ್ ಬಗ್ಗೆ ಹೇಳಿದ್ರು ಸರ್. ಡ್ರೈನೇಜ್ ನಾನು 15 ಎಕರೆಗೆ ಒಂದು ಸಾಲು ಬಿಟ್ಟು ಒಂದು ಸಾಲು ಗಿಡಕ್ಕೆ ಡ್ರೈನೇಜ್ ಹೊಡಿಸಿದ್ದೀನಿ. ಅದಕ್ಕೆ ವೇಸ್ಟೇಜೆಲ್ಲ ತುಂಬ್ತಾಯಿದ್ವಿ. ಆ ಡ್ರೈನೇಜ್ಗೆ ಅಡಿಕೆ ಸಿಪ್ಪೆ ಹಾಕ್ಬೋದಾ? ಡ್ರೈನೇಜ್ ಹೊಡೆಯೋದ್ರಿಂದ ಏನು ಉಪಯೋಗ ಅದೊಂದು ಹೇಳಬೇಕು. ಆಮೇಲೆ ಯಾವ ಕಾಯಿಲೆಗೆ ಈಗ ನಮ್ಮ ಪ್ರಶ್ನೆ ಕೇಳಿರೋ ಈ ಪ್ರಶ್ನೆಗಳಿಗೆ ನಾವು ಸ್ಪ್ರೇ ಮಾಡಿದರೆ ರೋಗ ಕಂಟ್ರೋಲ್ ಆಗುತ್ತಾ ಅಥವಾ ಬುಡಕ್ಕೆ ಕೊಟ್ಟರೆ ರೋಗ ಕಂಟ್ರೋಲ್ ಆಗುತ್ತಾ ಅಂತ ದಯವಿಟ್ಟು ಈ 4 ಪ್ರಶ್ನೆಗೆ ಸವಿಸ್ತಾರವಾಗಿ ಉತ್ತರ ಕೊಡಬೇಕು ಅಂತ ವೇದಿಕೆ ಮೇಲೆಯಲ್ಲಿ ಕೇಳ್ಕೊತೀನಿ. ಈಗ ನಿಮ್ಮ ಒಂದು ಏರಿಯಾದಲ್ಲಿ ನಮಗೆ ತಿಳಿದ ಹಾಗೆ ನಿಮ್ಮಲ್ಲಿ ಕೊಳೆ ರೋಗ ಅಷ್ಟೊಂದು ಪ್ರಾಬ್ಲಮ್ ಅಲ್ಲ. ಮೇಜರ್ ಪ್ರಾಬ್ಲಮ್ ಇರುವಂಥದ್ದು ಚನ್ನಗಿರಿ ಮತ್ತು ದಾವಣಗೆರೆ, ಶಿವಮೊಗ್ಗ ಸಮ್ ಏರಿಯಾದಲ್ಲೆಲ್ಲ ಈ ಹಿಡಿಮುಂಡಿಗೆ ಮತ್ತು ಕ್ರೌನು. ನೀವು ಹೇಳಿದ್ರಲ್ಲ, ಟರ್ನ್ ಆಗ್ತಾ ಇರುತ್ತೆ, ಎಲೆ ಗಿಡ್ಡ ಆಗ್ತದೆ. ಮತ್ತು ಆ ಒಂದು ರೋಗ ಭಾಳ ಕಡೆ ಇದೆ. ಎಲ್ಲಿ ಗದ್ದೆಯ ಜಾಗದಲ್ಲಿ ತೋಟ ಇದೆಯೋ, ಎಲ್ಲಿ ಮಣ್ಣು ಇದೀಗ ಅಡಿಕೆಗೆ ಇಲ್ಲಿ ಬೆಳೆಯುವಂಥ, ಇಲ್ಲಿ ನೀವು ನೋಡಿದರೆ ಎಲ್ಲೂ ಆ ರೀತಿಯ ಇದು ಕಾಣೋದಿಲ್ಲ. ನೀವು ಬೇಕಾದ್ರೆ ದಕ್ಷಿಣ ಕನ್ನಡದಲ್ಲಿ ನೋಡಿ, ಎಲ್ಲೋ ಗದ್ದೆ ಜಾಗದಲ್ಲಿ ಹಾಕದಲ್ಲಿ ಇರ್ಬೋದು, ಉಳಿದ ಕಡೆ ಆ ಟೈಪ್ ಬರ್ತಾ ಇಲ್ಲ. ನಮ್ಮಲ್ಲಿ ಎಲ್ಲಿ ಮಣ್ಣಿಗೆ ಆ ರೀತಿ ಅಂಟು ಮಣ್ಣು ಅಥವಾ ಇದ್ರದ್ದು ಮಣ್ಣಿದೆಯೋ ಅಂಥ ಜಾಗದಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಆದಷ್ಟು ಅದನ್ನು ನಮ್ಮಲ್ಲಿ ವಿಟ್ಲದಲ್ಲಿ ಕೂಡ ಶಿವಮೊಗ್ಗದಿಂದ ಡಾಕ್ಟರ್ ರವಿ ಭಟ್ರು ಇವತ್ತು ಇಲ್ಲ, ಅವರು ಭಾಳ ವರ್ಷಗಳವರೆಗೆ ಸ್ಟಡಿ ಮಾಡಿದ್ದಾರೆ. ಇಲ್ಲಿಂದ ಟೀಮ್ಗಳು ಹೋಗಿ ಶಿವಮೊಗ್ಗ ಸೈಡೆಲ್ಲ ಕಂಪ್ಲೀಟ್ ಸ್ಟಡಿ ಮಾಡಿದ್ದಾರೆ. ಆವಾಗ ನೋಡಿದಾಗ ಅವರು ಹೇಳ್ತಾ ಇದ್ದರು, ಅದನ್ನು ನಮ್ಮಲ್ಲಿ ಈ ಮಣ್ಣಿನ ಇದರಿಂದ ಆಗ್ತಾ ಇದೆ, ಅದು ನಾಟ್ ಎ ರೋಗ ಅಲ್ಲ, ಯಾವುದೇ ರೋಗಾಣುಗಳಿಂದ ಬರುವಂಥ ರೋಗ ಅಲ್ಲ ಅಂಥೇಳಿ ಅದನ್ನು ಇದು ಮಾಡಿ ಅದಕ್ಕೆ ಹೇಗೆ ನಿರ್ವಹಣೆ ಮಾಡ್ಬೋದು ಅಂತ ಹೇಳೋದಕ್ಕೆ ಇದು ಮಾಡ್ತಾ ಇದ್ದಾರೆ ಇವತ್ತೂ ಕೂಡ. ಆದರೆ ಇನ್ನೂ ಪೂರ ಕಂಪ್ಲೀಟ್ ಕಂಟ್ರೋಲ್ ಬರದೆ, ಎಲ್ಲಿ ಯಾಕೆ ಜಾಸ್ತಿ ಏರಿಯಾ ಆಗ್ತಾ ಇದೆ ಅದಕ್ಕೆ ಪೂರಾ ಕಂಟ್ರೋಲ್ ಆಗಿಲ್ಲ. ಆದಷ್ಟು ಒಂದನೇದಾಗಿ ಡ್ರೈನೇಜ್ ಪಕ್ಕ ಡ್ರೈನೇಜ್ ಆಗಿರಬೇಕು. ಎರಡನೇದಾಗಿ ಇದಕ್ಕೆ ಮಣ್ಣಿನಲ್ಲಿ
ಜಿಂಕ್ ಡೆಫಿಷಿಯನ್ಸಿ ಇದ್ದಾಗ ಯೂಶ್ವಲಿ ಹೆಚ್ಚಾಗಿ ಇದಾಗ್ತದೆ, ರೋಸೆಟ್ ಒಂದು ರೀತಿ ಬಂಚ್ ಆಗಿ ಬರ್ತದಲ್ಲ, ಹಾಗೆ ಬರ್ತದೆ. ಅದನ್ನು ಡಾಕ್ಟರ್ ಸುಬ್ರಹ್ಮಣ್ಯ ನಮ್ಮ ಎಗ್ರಾನಮಿಸ್ಟ್ ಇದ್ದಾರೆ, ಅವರು ಹೇಗೆ ಜಿಂಕನ್ನು ನಿರ್ವಹಣೆ ಮಾಡ್ಬೋದು ಅಂತೇಳಿ ಹೇಳ್ತಾರೆ, ಭವಿಷ್ಯ ಇದ್ದಿರ್ಬೋದು ಅವರು ಹೇಳ್ತಾರೆ. ಸರ್ ನಮ್ಮದು ಮಣ್ಣು ಏನು ಗದ್ದೆನೇ ಅಲ್ಲಲ್ಲ, ನಮ್ಮ ಪ್ಯೂರ್ಲಿ ಡ್ರೈ ಲ್ಯಾಂಡ್, ಕೆಂಪು ಮಣ್ಣು ಪೂರ್ತಿ ಜಾಗ. ಹಾಂ 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 ಆದರೂ ಆಗ್ತಾ ಇದೆ, ಕಂಟ್ರೋಲೇ ಆಗ್ತಾ ಇಲ್ಲ. ಈಗ ಹೋದನೇ ವರ್ಷ ಈಗ ಹೇಳಿದ್ನಲ್ಲ 2000 ಇಸ್ವಿಯಲ್ಲಿ ಮಾಡಿರೋದು 5 ಎಕರೆಗೆ, ಈಗ ಹೆಚ್ಚು ಕಡಿಮೆ ಸ್ಟಾರ್ಟ್ ಆಗಿ ಒಂದು 100 ಗಿಡ ಅಲ್ಲೇ ಹೋಗ್ತಾ ಇದೆ, ಪೂರ್ತಿ ಸೊಳೆ ಹೋಗಿದೆ, ತೋರಿಸಿದ್ರಲ್ಲ ಪಿಕ್ಚರಲ್ಲಿ ಆ ಥರ ಫುಲ್ ಅಲ್ಲೇ ಸತ್ತೋಗಿದೆ, ಗಿಡನೇ ಸತ್ತೋಗಿದೆ. ಆಮೇಲೆ ಇವ್ರು ಯಾರ್ಯಾರೋ ಬೇರೆ ಹತ್ರ ನೆಟ್ ಸರ್ಫ್ ಅವೆಲ್ಲ ಸ್ಪ್ರೇ ಮಾಡಿಸಿದ್ವಿ 2 ಟೈಮ್ಸು, ಬೇವಿನ ಎಣ್ಣೆ ಅದೆಲ್ಲ ಸ್ಪ್ರೇ ಮಾಡಿಸಿದ್ವಿ, ಅವು ಯಾವುದೂ ಉಪಯೋಗ ಆಗಿಲ್ಲ. ಅದೇ ಹೇಳಿದ್ನಲ್ಲ, ಈಗ ಯಾವುದೇ ಎಣ್ಣೆ, ಬೇವಿನ ಎಣ್ಣೆ ಆಗಲಿ ಅಥವಾ ಇದನ್ನು ಸ್ಪ್ರೇ ಮಾಡೋದು, ನಾವು ಮೇಜರ್ ಮಾಡೋದು ರೋಗಾಣುಗಳಿಗೆ ಇದನ್ನು ಮಾಡಲಿಕ್ಕೆ. ರೋಗ ಅಥವಾ ಕೀಟಕ್ಕೆ ಇದ್ದರೆ ಅದನ್ನು ಸ್ಪ್ರೇ ಮಾಡಿ ಕಂಟ್ರೋಲ್ ಮಾಡ್ಬೋದು. ಇದಕ್ಕೆ ಮಣ್ಣಿನಲ್ಲಿ ಅಥವಾ ಇದರಿಂದ ಆಗಿದ್ದಿದ್ರೆ, ಫಿಸಿಯಾಲಜಿಕಲ್ ಆಗಿ ಚೇಂಜ್ ಆಗಿದ್ದಿದ್ರೆ ಅದನ್ನು ನಾವು ಅದನ್ನೇ ಎಲ್ಲಿ ಕಾರಣ ಅಂತೇಳಿ ಅದನ್ನೇ ರಿಪೇರಿ ಮಾಡ್ಕೋಬೇಕಾಗ್ತದೆ. ನಿಮ್ಮ ಮಣ್ಣಿನಲ್ಲಿ ಹೇಗೆ ಇದಾಗಿದೆ, ಅದು ಕೆಲವೊಮ್ಮೆ ಏನಾಗುತ್ತೆ, ನಿಮ್ಮಲ್ಲಿ ಡ್ರೈನೇಜ್ ಕರೆಕ್ಟಾಗಿರ್ಬೋದು, ಆದರೂ ಕೂಡ ಕೆಳಗಡೆಯಿಂದ ಪೋಷಕಾಂಶಗಳ ಹೀರುವಿಕೆ, ಯಾಕಂದರೆ ಏರ್ ಸರ್ಕ್ಯುಲೇಷನ್ ಕಂಪ್ಲೀಟ್ ಮಣ್ಣಿನ ಬೇರಿಗೆ ಇಲ್ಲ ಅಂತಂದಾಗ ಅದನ್ನು ಪೋಷಕಾಂಶ ಹೀರುವಿಕೆಯಲ್ಲಿ ಪ್ರಾಬ್ಲಮ್ ಆಗ್ತಾ ಇರ್ತದೆ. ಡ್ರೈನೇಜ್ ಮಾಡಿ 2 ವರ್ಷ ಆಗಿದೆ ಸರ್, ಅಷ್ಟೇ 1.5 ವರ್ಷ ಆಗಿದೆ. ರಿಸಲ್ಟ್ ಅದರಿಂದ ಕಂಟ್ರೋಲ್ ಆಗುತ್ತೆ ಅನ್ನೋದಕ್ಕೆ ಡ್ರೈನೇಜ್ ಮಾಡಿಸಿದ್ದೀನಿ. ಆದರೂ ಅಂದರೆ ಎಫೆಕ್ಟ್ ಆಗಿರೋವಲ್ಲೇ ಹೋಗಿದ್ದಾವೆ, ಇನ್ನು ಮುಂದೆ ಡ್ರೈನೇಜ್ ಎಫೆಕ್ಟ್ ನೋಡಬೇಕು ನೆಕ್ಸ್ಟ್ ಆಗುತ್ತೋ ಇಲ್ವೋ ಅಂತಂದು. ಓಕೆ ಓಕೆ, ಬರ್ತೇವೆ ನಮ್ಮ ಟೀಮಿನಿಂದ, ನಾವು ಅಲ್ಲಿ ಬೇಕಾದ್ರೆ ವಿಸಿಟ್ ಮಾಡಿ ನೋಡುವ ನಿಮ್ಮ ಗಾರ್ಡನಿಗೆ, ನಿಮ್ಮ ಗಾರ್ಡನನ್ನು ನೋಡಿ. ಯಾಕೆಂತಂದರೆ ಈಗ ಶಿವಮೊಗ್ಗದವರು ಕೂಡ ಮಾಡ್ತಾ ಇದ್ದಾರೆ ಭಾಳಷ್ಟು. ಮತ್ತು ಯಾಕೆಂತಂದರೆ ಇದೇ ರೀತಿಯಾಗಿ ಭಾಳಷ್ಟು ನಾನು ಶಿವಮೊಗ್ಗದಲ್ಲಿ ಯೂನಿವರ್ಸಿಟಿಯವ್ರ ಹತ್ರ ಡಿಸ್ಕಷನ್ ಮಾಡ್ತಾ ಇದ್ದೆ, ಅವರು ಕೂಡ ಭಾಳ ಕಡೆ ಇನ್ನೂ ಇದು ಡ್ರೈನೇಜ್ ಮಾಡಿದರದ್ದು ಕೂಡ ಪೂರ್ಣ ಕರೆಕ್ಟಾಗಿ ಹೋಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಅದನ್ನು ನೋಡ್ತಾ ಇದ್ದೇವೆ, ಅದನ್ನು ಫುಲ್ ಮತ್ತು ಸ್ಟಡಿ ಮಾಡ್ತಾ ಇದ್ದೇವೆ. ಈಗ ನಮ್ಮಲ್ಲೂ ಮಾಡ್ತಾರೆ, ಶಿವಮೊಗ್ಗ ಯೂನಿವರ್ಸಿಟಿ ಕೂಡ ಅದನ್ನು ಇಬ್ಬರು ಕೂಡ ಅದನ್ನು ಮಾಡ್ತಾ ಇದ್ದೇವೆ. ಫರ್ದರ್ ನಿಮ್ಮಲ್ಲಿ ಯಾಕೆ ಅದು ಹೋಗ್ತಾ ಇಲ್ಲ ಅಂತೇಳಿ ಡ್ರೈನೇಜ್ ಮಾಡಿದರೂ ಕೂಡ ಅದನ್ನು ಮಾಡ್ತೇವೆ. ಆಮೇಲೆ ಅದಕ್ಕೆ ನಾವು ಹೇಳಿದಾಗ, ಈಗ ಸದ್ಯಕ್ಕೆ ಹೇಳಿದಾಗ ನಾವು ಜಿಂಕ್ ಮತ್ತು ಇದನ್ನು ಮಾಡಬೇಕು, ಜಿಂಕಿನ ನಿರ್ವಹಣೆ, ಪೋಷಕಾಂಶಗಳ ನಿರ್ವಹಣೆ ಸಪ್ರೇಟ್ ಬೇಕಾದರೆ ಹೇಳ್ತೀವಿ ನಿಮಗೆ ಹೇಗೆ ಮಾಡ್ಕೊಳ್ಬೇಕು ಅಂತೇಳಿ. ಆಮೇಲೆ ನೀವು ಮತ್ತೊಂದು ಅಡಿಕೆ ಸಿಪ್ಪೆ ಅಂತ ಕೇಳ್ತಾ ಇದ್ರಿ. ಅಡಿಕೆ ಸಿಪ್ಪೆಯನ್ನು ಈಗ ಉಪಯೋಗಿಸ್ಬೋದು ನಾವು ಇದನ್ನು ಮಾಡಲಿಕ್ಕೆ, ಯಾವುದೇ ಇದನ್ನು ನೀವು ಸುಡಬೇಕು ಅಂತೇನಿಲ್ಲ ಅಡಿಕೆಯನ್ನು, ಸಿಪ್ಪೆಯನ್ನು. ಇವನ್ ಈಗ ಶಿವಮೊಗ್ಗ ಯೂನಿವರ್ಸಿಟಿ ಅವರು ಒಂದು ಬಯೋ ಕನ್ಸಾರ್ಷಿಯಮ್ ಅಂತ ಕೂಡ ಮಾಡಿದ್ದಾರೆ. ಅದನ್ನು ನೀವು ಇಮಿಡಿಯೇಟ್ ಇದಾಗಲಿಕ್ಕೆ ಬ್ಯಾಕ್ಟೀರಿಯಲ್ ಕನ್ಸಾರ್ಷಿಯ ಮಾಡಿ ಅದನ್ನು ಇದಕ್ಕೆ ಅಪ್ಲೈ ಮಾಡೋದ್ರಿಂದ ಕಂಪ್ಲೀಟ್ ಅದನ್ನು 2-3 ತಿಂಗಳಲ್ಲಿ ಅದನ್ನು ಗೊಬ್ಬರ ಟೈಪ್ ಮಾಡ್ಕೋಬೋದು ಅಂತೇಳಿ, ಡಿಕಂಪೋಸ್ ಮಾಡಲಿಕ್ಕೆ ಅದನ್ನು ಕೂಡ ಮಾಡ್ಬೋದು. ಆದಷ್ಟು ಅದನ್ನು ನೀವು ಹೇಗೆ ಡ್ರೈನೇಜಲ್ಲಿ ಉಪಯೋಗಿಸ್ಬೋದಾ ಅಂತ ನೀವು ಕೇಳ್ತಾ ಇದ್ದೀರಿ. ಅದನ್ನು ಸುಬ್ರಹ್ಮಣ್ಯ ಅವರು ಹೇಳಬೇಕು. ಅಡಿಕೆ ಕ್ಯಾನ್ ವಿ ಯೂಸ್ ಫಾರ್ ಡ್ರೈನೇಜ್? ಟ್ರಂಚಲ್ಲಿ ಹಾಕ್ಬೋದಾ ನೇರವಾಗಿ ಒಣಗಿದ ಸಿಪ್ಪೆ? ಫಸ್ಟ್ ಐ ವಿಲ್ ಟಾಕ್ ಇನ್ ಇಂಗ್ಲಿಷ್. ಓಕೆ, for success in agriculture, whether it is a perennial crop or short duration crops, 4 points are very, very important. But most importantly, what we are doing, we are thinking about nutrition and water. And most of the time, we forget to give adequate aeration. So there only the problem starts. So aeration must. But aeration, it depends on how much maintaining water. Suppose if the soil is fully saturated, not waterlogging. Waterlogging means water stagnation above the surface level. Sir, Kannadadag heli sir, 100%. He will translate. Water standing above the ground level. But what happened? Even saturated condition itself, your soil, that particles completely filled with water, there is no aeration. So that what I understood from your case, even last year only you started drainage. Last year. Sir, okay. You have to wait, first of all. Then next question what you asked, whether we can put husk, that sippe. Yes, husk. Actually, in the place of soil, when you are having husk means that area is more. So naturally, it will induce aeration. It is essential, and most importantly, not only it will facilitate aeration, it will improve that it will add the most important nutrient for perennial crops, potash, that also add. So we can use as a that husk we can place in the trenches. Now you talk. Yes.
ಈಗ ನಿಮ್ಮ ಪ್ರಶ್ನೆ, ನಾವು ಓಪನ್ ಮಾಡಿರೋ ಟ್ರೆಂಚಲ್ಲಿ ನಾವು ಈ ತೆಂಗಿನ ಅಡಿಕೆ ಸಿಪ್ಪೆ ಹಾಕ್ಬೋದಾ ಅಂತ. ಸೊ ಸರ್ ಏನು ಹೇಳಿದ್ರು ಅಂದರೆ, ಈಗ ಮೊದಲಿಗೆ ನಾವು ಗಿಡಕ್ಕೆ ಅತ್ಯಂತವಾಗಿ ನಾವು ಕೇರ್ ತಗೊಳೋದೇನು ಅಂದರೆ ಒಂದು ನೀರು ಮತ್ತು ನ್ಯೂಟ್ರಿಷನ್. ಅದಲ್ಲದೆ ಗಾಳಿ ಆಡುವಿಕೆಯೂ ಬಹಳ ಇಂಪಾರ್ಟೆಂಟು. ಈಗ ಯಾವಾಗ ಮಣ್ಣನ್ನು ಕಂಪ್ಲೀಟಾಗಿ ನೀರು ಕವರ್ ಆಗುತ್ತೆ ಆವಾಗ ಗಿಡಗಳಿಗೆ, ಬೇರುಗಳಿಗೆ ಗಾಳಿ ಆಡೋಕ್ಕೆ ಅಂದರೆ ಉಸಿರಾಡೋದಕ್ಕೆಲ್ಲ ಗಾಳಿ ಸಿಗೋದಿಲ್ಲ. ಸೊ ನೀವು ಈ ಒಂದು ಅಡಿಕೆ ಸಿಪ್ಪೆನ ಆ ಒಂದು ಟ್ರೆಂಚ್ ಮೂಲಕ ಹಾಕೋದ್ರಿಂದ ನಿಮಗೆ ಗಾಳಿ ಆಡುವಿಕೆಯನ್ನು ಭಾಳ ಚೆನ್ನಾಗಿ ಗಿಡಗಳಿಗೆ ಕೊಟ್ಟಂಗಾಗುತ್ತೆ, ಭಾಳ ಅಡ್ವಾಂಟೇಜ್ ಅದು. ಅದ್ರ ಜೊತೆಗೆ ಈ ಸಿಪ್ಪೆಯಲ್ಲಿ ಪೊಟ್ಯಾಷ್ ಕಂಟೆಂಟ್ ಅತ್ಯಂತ ಹೆಚ್ಚಾಗಿರುತ್ತೆ. ಸೊ ನೀವು ಒಂದು ಗಾಳಿ ಆಡೋದಕ್ಕೆ ಒಂದು ಫೆಸಿಲಿಟೇಟ್ ಮಾಡೋದ್ರ ಜೊತೆಗೆ ಪೊಟ್ಯಾಷ್ ಕಂಟೆಂಟ್ನ ಕೂಡ ಭೂಮಿಲಿ ಜಾಸ್ತಿ ಮಾಡಿ, ಆಮೇಲೆ ಈವನ್ ಅದು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಕೂಡ ನಾವು ಆ ಮಣ್ಣಿಂದು ಜಾಸ್ತಿ ಮಾಡ್ತದೆ. ಸೊ ನಿಮಗೆ ಅಡ್ವಾಂಟೇಜ್ ಒಳ್ಳೆಯದೇ ಹಾಕ್ಬೋದು ಅಂತ. ಹಾಂ ಸರ್, ವಾಟ್ ಈಸ್ ಕ್ವಶನ್ ಈಸ್, see this inoculum, it will be in this what is that husk is, if any inoculum is there in the husk, whether it will facilitate to any disease he is asking, sir. But a normal case, that you have to tell. Normal case, it is free from any harmful that organism. Suppose if that arecanut, that husk, it is already affected by some other disease, that's a normal question we have to remove. Only healthy only we have to use. ಸೊ ಆ ಥರ ಅಡಿಕೆ ಯಾವುದು ಕಾಯಿಲೆಗಳಿಂದೆಲ್ಲ ಇದ್ದಂಥ ಅಡಿಕೆ ಬೀಜದ್ದೇನಾದರೂ ಸಿಪ್ಪೆ ಇದ್ದರೆ ನಿಮ್ಮಲ್ಲಿ ಆದಷ್ಟು ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ಅಂಥದ್ದನ್ನು ಹಾಕೋಬಾರ್ದು. ಈಗ ಅಡಿಕೆ ಸಿಪ್ಪೆಗಳಲ್ಲಿ ರೋಗ ಇರೋಂಥದ್ದು ಯಾವ್ದಾದ್ರು ಇದ್ದರೆ ಅದು ನಿಮಗೆ ಗೊತ್ತಾಗ್ತದಲ್ಲ, ಈಗ ಅದರಲ್ಲಿ ರೋಗ ಇದೆಯಾ, ಅದರಲ್ಲಿ ಏನಾದರೂ ಒಂದು ಸ್ಪೋರ್ಟ್ಸ್ ಏನಾದರೂ ಇದೆಯಾ ಅಂತ, ಅಂಥದ್ದನ್ನು ಅವಾಯ್ಡ್ ಮಾಡಬೇಕು. ಅಂಥದ್ದನ್ನು ಹಾಕೋದು ಬೇಡ. ಆವಾಗ ನಾವು ಹಾಕೋದ್ರಿಂದ ಅದನ್ನು ಇನ್ನೂ ಅಷ್ಟು ನಾವು ಇನಾಕ್ಯುಲಮ್ ಲೋಡ್ನ ಜಾಸ್ತಿ ಮಾಡ್ದಂಗೆ ಆಗುತ್ತೆ. ಅದನ್ನು ಹಾಕೋಕೋಬಾರ್ದು. ಹೆಲ್ತಿ ಇರೋದನ್ನು ಹಾಕಿದ್ರೆ ಆ ರೀತಿ ಅಡ್ವಾಂಟೇಜ್ ಸಿಗುತ್ತೆ ಅಂತ. ಟ್ರೆಂಚ್ ನೀವು ಅವಾಗ ಹಾಕಿ ಆಮೇಲೆ ತಿರ್ಗಿ ಅದನ್ನು ಮುಚ್ತಾ ಹೋಗ್ಬೋದು. ನೆಕ್ಸ್ಟ್ ಮತ್ತೆ ಚೇಂಜ್ ಮಾಡ್ಕೋಬೋದು. ಸರ್, ಕಳೆನಾಶಕ ಹೊಡೆಯೋದ್ರಿಂದ ಪ್ರಾಬ್ಲಮ್ ಆಗುತ್ತಾ ಸರ್? ಕಳೆನಾಶಕ ಹೊಡಿತಾ ಇದೀವಿ ಹೆಚ್ಚಿಗೆ ನಾವು ಚನ್ನಗಿರಿ ತಾಲೂಕು, ದಾವಣಗೆರೆ. Say, nowadays, actually, herbicide spray maximum you have to avoid. Because especially when we are going for arecanut or perennial crops, we are going for that Roundup, glyphosate. That will do more harm than beneficial. To maximum, we have to avoid herbicide spray. But under our arecanut conditions, we can go for, then we can ask how we can control weeds, the point number 1. So whenever that weed infestation is more, that time now through mechanization, now through weed cutter we can make it. That way, one of the practical way. But regarding tillage, plowing is the problem, because if you cannot, because the spacing is 2.7, it is very difficult. So for that also some small rotator also can go. Then the most important third point, what I will recommend that, herbicides means why you are spraying herbicides, some unwanted growth, some unwanted plants. So in that place, if at all, if you are going to introduce some leguminous plants, say example cowpea or sannam, depending upon your soil pH, especially our western Ghat, the soil pH is less than 6, less than 7, it will be 5 to 7. In that condition, we can go for cowpea seeds, we can go for through green manuring, we can smother the weed population. Suppose if this pH is more little bit, but that question doesn't arise. So that is one of the way, because in place of weeds, we can introduce leguminous plants. The advantage is, first it will smother your weed population, one. The second advantage, because these leguminous plants is having nodules in the roots. So that is the most important factor in the present scenario. What is the advantage? These nodules, it's a place for living your rhizospium. So rhizospium is the beneficial bacteria that can able to fix atmospheric nitrogen. As you are aware that for nutrition, nitrogen, phosphorus, potash. So those who are talking about organic farming, nitrogen is the one of the thing that can be 100% we can manage organically. One of the first and simple way, go for green manuring. When you are introducing leguminous plants, as I told, it can able to fix the atmospheric nitrogen.
This nitrogen means more than 78% nitrogen in the atmosphere. But plant cannot be able to absorb directly. So for that your leguminous plants helping. This can be able to fix atmospheric nitrogen in the root nodules. So after 45 days, 65 days, again we can replow the flowing into the system, we can get nitrogen also. So first is, that means one stone, so many mangoes. One is, first your weeds mother naturally, organically, then atmospheric nitrogen, then third one, because of this green manure, voluminous, bulky, so that your, especially your, if you are seeing some 30 or 40 years before the scenario, if you are imagine means, most of the area where now it is arecanut is there, it's the paddy. So paddy area is converted into arecanut. So that means, actually basically speaking, the soil condition is not 100% favorable for arecanut. So through this organic manure, what it will do, it will improve your soil physical condition. So that way we can promote. But why we are not, we always bother about direct benefit. Arecanut, areca, paddy, rice. We are not bothering about indirect benefits, because when you are going for cowpea, only that green manure, you may not get harvesting any grains. Then you will be interested. But you are having that invisible benefits are lot. So I recommend that instead of going for spraying herbicide every time wherever possible, depending upon the soil condition, please go for organic manuring in the form of inclusion of leguminous plants. ಅರ್ಥ ಇದೆ ಸರ್, ಹೇಳ್ಬೇಕಾದ್ರೆ ಈಗ ನಿಮ್ಮದು ಪ್ರಶ್ನೆ ಆಗಿತ್ತು, ನಾವು ಕಳೆನಾಶಕ ಹೊಡಿತೀವಿ ಅದರಿಂದ ನಮಗೇನೋ ತೊಂದರೆ ಆಗುತ್ತಾ ಅಂತ. ಈಗ ಕಳೆನಾಶಕ ಹೊಡೆಯೋದ್ರಿಂದ ಅದರಿಂದ ಆಗುವ ಅನುಕೂಲಕ್ಕಿಂತ ಅನಾನುಕೂಲಗಳೇ ಜಾಸ್ತಿ. ಸೊ ಹಾಗಾಗಿ ಆದಷ್ಟು ನೀವು ಕಳೆನಾಶಕವನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರು. ಜೊತೆಗೆ ಈಗ ನಿಮ್ಮ ನೆಕ್ಸ್ಟ್ ಪ್ರಶ್ನೆ, ಹೇಗೆ ನಾವು ಕಳೆನ ಕಂಟ್ರೋಲ್ ಮಾಡ್ಬೋದು ಅಂತ ಬರ್ಬೋದು. ಸೊ ಅಂಥ ಸಮಯದಲ್ಲಿ ಈಗ ನಮ್ಮ ಮಿಷಿನರೀಸ್ ಎಲ್ಲ ಇದೆ, ಪ್ಲೋಯಿಂಗಿಗೆ ಮತ್ತೊಂದು ವೀಡ್ ಕಟ್ಟಿಂಗ್ ಮಿಷಿನ್ಸ್ ಅಂತ ಇದೆ, ಅದರ ಬಳಕೆ ಮಾಡ್ಬೋದು. ಬಟ್ ಅದಕ್ಕಿಂತ ಜಾಸ್ತಿಯಾಗಿ ದ್ವಿದಳ ಧಾನ್ಯಗಳು ಅಂತ ಬರುತ್ತೆ, ಲೆಗ್ಯುಮಿನಸ್ ಕ್ರಾಪ್ಸ್ ಅಂತ. ಸೊ ಅಂಥದ್ದನ್ನು ನಾವು ಹಾಕೋದ್ರಿಂದ ಒಂದು ವೀಡ್ ಪಾಪ್ಯುಲೇಷನ್ನ ಸಪ್ರೆಸ್ ಮಾಡುತ್ತೆ, ಅದು ಬೇರೆ ಕಳೆ ಗಿಡಗಳನ್ನ ಬರೋದಕ್ಕೆ ಬಿಡೋದಿಲ್ಲ. ಎರಡನೇದಾಗಿ ಆ ದ್ವಿದಳ ಬೆಳೆಗಳಲ್ಲಿ ಬೇರಿನಲ್ಲಿ ಗಂಟಿನ ಅಂಶ ನೀವು ನೋಡಿರ್ಬೋದು. ಆ ಗಂಟಿನಲ್ಲಿ ರೈಸೋಬಿಯಂ ಬ್ಯಾಕ್ಟೀರಿಯಾ ಅಂತ ಇರುತ್ತೆ. ಅದೇನು ಮಾಡುತ್ತಪ್ಪ ಅಂದರೆ ನಮ್ಮ ಒಂದು ವಾತಾವರಣದಲ್ಲಿರುವಂಥ ಸಾರಜನಕವನ್ನು ಫಿಕ್ಸ್ ಮಾಡಿ ಭೂಮಿಗೆ, ಗಿಡಗಳಿಗೆ ಅದನ್ನು ಅವೈಲೇಬಲ್ ಮಾಡೋ ರೀತಿಯಲ್ಲಿ ಅದು ಕಾರ್ಯನಿರ್ವಹಿಸುತ್ತೆ. ಸೊ ನಾವು ಒಂದು ಅಡ್ವಾಂಟೇಜ್ ಏನು, ವೀಡ್ ಪಾಪ್ಯುಲೇಷನ್ನ ಕಮ್ಮಿ ಮಾಡುತ್ತೆ, ಜೊತೆಗೆ ಸಾಯಿಲ್ನ ಒಂದು ನೈಟ್ರೋಜನ್ ಕಂಟೆಂಟ್ ಕೂಡ ಕೊಟ್ಟು ನಮ್ಮ ಮಣ್ಣಿನ ಒಂದು ಫಲವತ್ತತೆಯನ್ನು ಜಾಸ್ತಿ ಮಾಡುತ್ತೆ. ಎರಡನೇದು, ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ, ನೆಕ್ಸ್ಟ್ ನೀವು ಅದನ್ನು ಕಟ್ ಮಾಡಿ ಭೂಮಿ ಕೊಟ್ಟಾಗ ಆ ಭೂಮಿದು ಬಲ್ಕ್ ಡೆನ್ಸಿಟಿ ಕೂಡ ಕಮ್ಮಿ ಆಗುತ್ತೆ. ಅಂದರೆ ಏರೇಷನ್ನು ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ, ಜೊತೆಗೆ ಆರ್ಗ್ಯಾನಿಕ್ ಕಾಂಪೌಂಡ್ ಕೂಡ ಜಾಸ್ತಿ ಆಗುತ್ತೆ. ಸರ್ ನಮ್ಮದು ಒಂದು ಕಾರ್ಗಲ್ ಸರ್, ಇದು ರಾಸಾಯನಿಕ ಗೊಬ್ಬರ ಹಾಕ್ಬೋದಾ ಸರ್? ರಾಸಾಯನಿಕ ಗೊಬ್ಬರ ಒಳ್ಳೇದಾಗುತ್ತಾ ಸರ್? ಈಸ್ ಆಸ್ಕಿಂಗ್ ವೆದರ್ ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಕ್ಯಾನ್ ಬಿ ಅಪ್ಲೈಡ್, ವೆದರ್ ಇಟ್ ಈಸ್ ಗುಡ್ ಟು ಅಪ್ಲೈ. See, it is, if you are asking as far as the nutrition is concerned, organic manures is the foundation. There is no doubt about that. But at the same time, we should get balanced nutrition. So that what we are recommending, that organic manure, either it is a farmyard manure or green manure or concentrated cake, is a must. We cannot forego. But unfortunately, plant needs 17 essential elements, and most importantly perennial crops, dirghakala belagalu like arecanut and coconut. It is in the field more than 40 years. For arecanut more than 40 years, coconut 100 years. For that crops to sustain the growth and to resist in any condition, potassium is the most important nutrient. For perennial crops, you may be telling fertilizer means NPK. That NPK means for short duration crops, paddy, vegetables, NPK. First one is nitrogen,
second one is phosphorus, third one is potash for short duration crops. Whereas in the perennial crop, coconut, their first one is, you should not say NPK, KNP. First and foremost is potash. Then second, nitrogen. Third one is phosphorus. So unfortunately, your nitrogen, that's what I'm telling. If any farmer, I want to go for completely organic farming, as far as the nitrogen, 100% we can go for organically. But potash, no. Why? The reason I am telling, nitrogen, it comes under the cycle. Your atmospheric, you are having nitrogen 78%, so that it can be fixed, and so there is no dearth. But potash, you cannot fix it from here to shifting only. So one area deficit means then other area you can increase. That means at the same time you are inducing deficit. So potassium cannot be fixed. So for that we have to be manage potash, and especially potash. You are telling no that husk, whether it's arecanut husk or coconut husk, the major important thing is potash. Even that button shedding, everything, that potash is the most important thing. So that's why when we are fully, I'm talking about organic. I am also a strongest support of organic. But at the same time, we have to be take care of potash. So you have to test your soil. Unfortunately, all our soils are having low to medium potash. Maybe then you may be telling that, sir, we are doing agriculture 10 years, 20 years. No problem. 20 or 30 years it will be there. That stage will come after 30 years. Because soil is continuously giving, taking only. But we are not replacing. But nitrogen, every year it is cycled. Through thunder, it will be there. Through inclusion leguminous, it will be there. But potash is not like that. Suppose 20 years it will go. So for that matter only, please, we have to take care of potash. How to manage potash? So first of all, I am telling, any other than economic products. Means, adaka means, only that adaka only we have to take it. Remaining all other items, whether it is leaf or husk, everything should be in the field only maximum. Only the economic part. Banana, only that fruits only we have to take. Coconut, only that copra only. Only economic part or the part we are selling it or the part we are consuming. That only we have to take it out. Remaining all other thing we have to recycle. In that way we can manage to some extent. But still, suppose if your soil is not having, you can. Then the question comes, still I will be going for only organic. No problem. Even certification point of view also, some organic potash is recommended. But the problem, sulfate of potash, that mined product, means unprocessed product, that we can use it. But now the cost of 1 kg sulfate of potash is around 170 rupees. Muriate of potash, 1 kg, 34 rupees. Suppose you can, strongly I am telling, if I want to go to organic, then you can use the sulfate of potash. Because if you are ignoring potash, that will lead to all sorts, because that palm resistant powers to disease, fight disease, it will be reduced. Even drought condition, to fight with drought, reduce. For that immunity power, potash is very important. So now it is up to you, whether you want to be a vegetarian or non-vegetarian. Yeah, you can be fully vegetarian, but it will be costly offer. If you want a non-vegetarian, both. I will tell integrated nutrient management means we can manage. So that way we can give. Okay. ಸರ್ ನಿಮ್ಮ ಪ್ರಶ್ನೆ ಏನಿತ್ತು ಅಂದರೆ ನಾವು ಬರೀ ಸಾವಯವ ರೀತಿಯಲ್ಲೇ ಮ್ಯಾನೇಜ್ ಮಾಡ್ಬೋದಾ, ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಹಾಕಿದಾಗ ಏನಾದರೂ ತೊಂದರೆ ಆಗುತ್ತಾ ಅಂತ.
ಸೊ ಸರ್ ಹೇಳ್ತಿರೋದು ಅವರು ಕೂಡ ಸ್ಟ್ರಾಂಗಾಗಿ ನಾವು ಕೂಡ ಆರ್ಗ್ಯಾನಿಕ್ ಸಾವಯವ ಪದ್ಧತಿನೇ ಸಪೋರ್ಟ್ ಮಾಡ್ತೀವಿ. ಬಟ್ ಏನಾಗುತ್ತೆ, ಈ ನಮ್ಮ ಬಹುವಾರ್ಷಿಕ ಬೆಳೆಗಳಲ್ಲಿ, ಅದರಲ್ಲೂ ಅಡಿಕೆ, ತೆಂಗು, ಅದರಲ್ಲೆಲ್ಲ ನಮಗೆ ಪೊಟ್ಯಾಷಿಯನ್ ಅಂಶ ಭಾಳ ಬೇಕಾಗುತ್ತೆ. ಸೊ ಸಾಧಾರಣವಾಗಿ ನಮ್ಮ ಭೂಮಿಯಲ್ಲಿ ಪೊಟ್ಯಾಷಿಯನ್ ಆಗಿದೆ, ಅದು ಲೋ ಮತ್ತು ಮೀಡಿಯಮ್ ರೇಂಜಲ್ಲಿದೆ. ಸೊ ಗಿಡಗಳು ಪ್ರತಿ ವರ್ಷ ಆ ಪೊಟ್ಯಾಷನ್ನ ಯೂಸ್ ಮಾಡ್ತಿರೋದ್ರಿಂದ ಒಂದು ಮಟ್ಟಕ್ಕೆ ಬಂದು ಆಮೇಲೆ ನಿಮಗೆ ಆ ಒಂದು ಸಿಂಪ್ಟಮ್ಸ್ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ, ಡಿಫಿಷಿಯನ್ಸಿ. ಸೊ ಅದನ್ನು ನೀವು ಆರ್ಗ್ಯಾನಿಕ್ ಮೂಲಕ ಅದನ್ನು ರಿಅಪ್ರೋಚ್ ಮಾಡೋದು. ಫಾರ್ ನೈಟ್ರೋಜನ್ ಆದರೆ ನೀವು ಆರ್ಗ್ಯಾನಿಕ್ ಕಂಪ್ಲೀಟ್ ಆರ್ಗ್ಯಾನಿಕ್ಕಾಗಿ ಬೆಳಿಬೋದು, ಯಾವುದಕ್ಕೆ ನಮ್ಮ ಸಾರಜನಕಕ್ಕಾದರೆ. ಆದರೆ ಪೊಟ್ಯಾಷಿಗೆ ನಾವು ಸ್ವಲ್ಪ ಅದನ್ನು ಭೂಮಿಗೆ ಅದನ್ನು ಸೇರ್ಪಡೆ ಮಾಡಬೇಕಾಗತ್ತೆ. ಅದನ್ನು ನೀವು ಬೇಕಾದ್ರೆ ಆರ್ಗ್ಯಾನಿಕ್ ಮೆನ್ಯೂರ್ಸ್ ಅಂದರೆ, ಈಗ ನಮಗೆ ಫಾರ್ ಎಕ್ಸಾಂಪಲ್ ಅಡಿಕೆಯಲ್ಲಿ ನಮಗೆ ಮೇಯ್ನ್ ಪಾರ್ಟ್ ಏನದರಲ್ಲಿ ಆ ಒಂದು ಕರ್ನಲ್ ಅಂದರೆ ಅಡಿಕೆ ಬೀಜ ಮಾತ್ರ, ಅದಲ್ಲದೆ ಸಿಪ್ಪೆ ಎಲೆಗಳೇನು ಒಣಗಿರುತ್ತೆ ಅದನ್ನೆಲ್ಲ ವಾಪಸ್ ನಾವು ಭೂಮಿಗೆ ಕೊಟ್ಟರೆ ಆ ಭೂಮಿಯಿಂದ ತಗೊಂಡಿರೋಂಥ ಪೊಟ್ಯಾಷ್ ಕಂಟೆಂಟ್ನೆಲ್ಲ ಮತ್ತೆ ಭೂಮಿಗೆ ಕೊಡ್ಬೋದು. ಅದೇ ರೀತಿ ತೆಂಗಲ್ಲೂ ಅಷ್ಟೇ ನಮಗೆ ಬೇಕಾಗಿರೋದೇನು ಕೊಬ್ಬರಿ. ಸೊ ಆ ಕೊಬ್ಬರಿ ಬಿಟ್ಟು ಇನ್ನು ಉಳಿದಿರೋದೆಲ್ಲ ಅಂಶನ ನಾವು ವಾಪಸ್ ಭೂಮಿಗೆ ಕೊಟ್ಟಾಗ ಆ ಒಂದು ಲೋಡ್ನ ಪೊಟ್ಯಾಷಿಯನ್ ಏನು ತೊಗೊಂಡಿರುತ್ತೆ ಅದನ್ನು ವಾಪಸ್ ಭೂಮಿಗೆ ಕೊಟ್ಟಂಗೆ ಆಗುತ್ತೆ. ಆದರೂ ಕೂಡ ಅದು ಕೆಲವು ಟೈಮ್ ಸಾಕಾಗೋದಿಲ್ಲ. ಅಂಥ ಟೈಮಲ್ಲಿ ನಾವೇನು ಮಾಡಬೇಕು, ಆರ್ಗ್ಯಾನಿಕ್ ಮೆಥಡಲ್ಲಿ ಸಲ್ಫೇಟ್ ಆಫ್ ಪೊಟ್ಯಾಷ್ ಅನ್ನೋದನ್ನು ನಾವು ಮಾಡ್ಬೋದು. ಬಟ್ ಅದೊಂದು ಸ್ವಲ್ಪ ನಿಮಗೆ ಎಕ್ಸ್ಪೆನ್ಸ್ ಆಗುತ್ತೆ, 170 ರೂಪಾಯಿ kg ಬರುತ್ತೆ. ಅದೇ ನಾವು ಮುರಾಟ ಪೊಟ್ಯಾಷಿಗೆ ಹೋದರೆ 37-32 ರೂಪಾಯಿ ಆಗುತ್ತೆ. ಸೊ ಇಲ್ಲ ನಾನು ಆರ್ಗ್ಯಾನಿಕ್ಗೆ ಹೋಗಬೇಕು ಕಂಪ್ಲೀಟಾಗಿ ಏನದಾದರೆ ನಿಮಗೆ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ. ಇಲ್ಲ ನಾನು ಎರಡೂ ಮಾಡ್ತೀನಿ ಅನ್ನಂಗಿದೆ ಹೋದ್ರು ನಾವು ಕೂಡ ಅದೇ ರೆಕಮೆಂಡ್ ಮಾಡೋದೇನು, ಸಮಗ್ರ ನಿರ್ವಹಣೆ ಮಾಡಬೇಕು. ನೀವು ಆರ್ಗ್ಯಾನಿಕ್ ಜೊತೆಗೆ ಸ್ವಲ್ಪ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಇನ್ಆರ್ಗ್ಯಾನಿಕ್ ಹಾಕಿದ್ರೆ ಒಳ್ಳೆಯದು ಅಂತ. ಸರ್, ಜೋಗ್ ಫಾಲ್ಸ್ ಪಕ್ಕ ಕಾರ್ಗಲ್ ಅಂತೇಳಿ ಗೊತ್ತಿದೆ ನಿಮಗೆಲ್ಲ, ಅಲ್ಲಿ ಸುಮಾರು 2.5 ಅಡಿ ಆಳ ಕಾಲುವೆಗಳಿದಾವೆ ಸರ್. ಅದಕ್ಕೆ ಸೀಪೇಜ್ ಮಾಡಿದ್ವಿ ಒಂದು 5 ಎಕರೆ, ಇನ್ನೂ ಒಂದು 10 ಎಕರೆ ಸೀಪೇಜ್ ಮಾಡೋದಿದೆ. ಸೀಪೇಜ್ ಮಾಡಿದರೆ ಒಳ್ಳೇದಾ ಸರ್? ಅಂಡರ್ಗ್ರೌಂಡ್ ಮಾಡಿದ್ದೀರಾ? ಅಂಡರ್ಗ್ರೌಂಡ್ ಇದೆ ಸರ್. ಅಂಡರ್ಗ್ರೌಂಡ್ ಡ್ರೈನೇಜ್ ವೆದರ್ ಇಸ್ ಇಟ್ ಗುಡ್? ಸೆಂಟ್ರೆಲ್ಲ ಕಾಲುವೆಗಳಿದಾವೆ ನೋಡೋ, ಸಾಲು ಬಿಟ್ಟು ಸಾಲು ಎಲ್ಲ ಕಾಲುವೆಗಳಿದಾವೆ 2.5 ಅಡಿ ಆಳ. ಅವಕ್ಕೆಲ್ಲ ಮುಚ್ಚಿ ಸೀಪೇಜ್ ಮಾಡಿದ್ವಿ ಸರ್. ನೀರೆಲ್ಲ ಚೆನ್ನಾಗಿ ಎಳೀತಿದೆ, ಗಿಡನೂ ಭಾಳ ಚೆನ್ನಾಗಿದ್ದಾವೆ. ಈಗ ಸುಮಾರು ಹೋದ ವರ್ಷ ಹಚ್ಚೆ ವರ್ಷ 2 ಸರಿ ಬರೀ ಒಂದು 5 ಎಕರೆ ಟ್ರಯಲ್ ಮಾಡಿದ್ದೀವಿ. ಇನ್ನೂ ಒಂದು 12 ಎಕರೆ ಉಳ್ಕೊಂಡಿದ್ದು ಮಾಡಿದರೆ ಒಳ್ಳೇದಾ? Yes. No, that's what I'm telling. From the beginning, once if you are going flashback 40 years before, I think all of you agree that most of the arecanut field, it might be paddy field. So the most of that arecanut now it has been converted from paddy field. So what is the difference between paddy farming and arecanut? So I will tell the example. Suppose fish. If you are taking fish out of water, what will happen? It will die. Similarly, suppose we want air, open air. Suppose all of a sudden in this area full water, what will happen? Same way. So once you are shifting agriculture, depending upon the crop, what is the requirement that we have to taken care of. So once you have shifted to paddy or sugarcane to arecanut, it is required. For that matter, arecanut or coconut, it requires aeration. That's what from the beginning I told, even during rainy season, wherever that undulated area, aeration may not be the problem. But most importantly, our arecanut find a place is the lower lying area, final area. Means earlier, that open area may be the topmost area, cashew or some other crop. Then the lowermost area, earlier it was paddy. That area only we have converted into arecanut. So, but the question is that still we are going the same way with the paddy, means definitely it will lead to aeration problem. So you have told that now you have put a drainage. Yes, it is must. So for that only I am telling, even shallow in between. The question is that now we are having mechanization system is there. Even you can go for drainage channel or maximum possible, like we are recommending coconut, just to raise the platform. So that once we are raised the platform, what will happen? So from here, now you can see that fully water. What we will do? Even you can see that. Now this is the platform. So I am away. So I am free. Even if it is water is there, I am safe. Similarly, you have to raise the platform slowly. Then you can at the end also you have to see that seepage channel. But the problem what will happen now, once you are having too much drainage and allowing water to come out, get out of your field,
that means you are allowing the valuable nutrients. That means your asset from your garden, it is also going out. So that for that only I am telling, slowly you can see that raise the little bit that bed with adequate drainage channel. So naturally your aeration will be improved, and whatever the nutrients that will be held only, because too much putting drainage channel and water, if it is going out, that means along with water, not only water is going, the so that means I have told no, because once you are taking drainage your water from your field to other field, you have to take care that not only water is going out, along with the most valuable potassium is also going out. That doesn't mean that, sir, then I should not go to drainage. Drainage channel you have to go such a way that you have to, your aim is that give free aeration, you have to maintain sufficient aeration to the plant, not simply get rid of water. Water should be also retained, and aeration also very, very important. ಸರ್, ಈಗ ನೀವು ಡ್ರೈನೇಜ್ ಮಾಡಿದ್ದೀವಿ, ಅದರಿಂದ ಏನೋ ಸಮಸ್ಯೆ ಇದೆಯಾ ಅಂತ. ಬಟ್ ಡ್ರೈನೇಜ್ ಬೇಕೇ ಬೇಕು. ಎಷ್ಟು ಮಟ್ಟಕ್ಕೆ ಬೇಕು ಅಂದರೆ ಗಿಡಗಳ ಬೇರಿಗೆ ನೀರಿನ ಗಾಳಿ ಆಡುವಿಕೆ ಚೆನ್ನಾಗಿರೋದಕ್ಕೆ ಮಾತ್ರ ಫೆಸಿಲಿಟೇಟ್ ಆಗಂಗೆ ಬೇಕು. ಹಂಗಂತ ನಾವು ಡ್ರೈನೇಜ್ ಮಾಡಿ ನಮ್ಮ ಭೂಮಿಯಿಂದ ನಾವು ನೀರನ್ನು ಜಾಸ್ತಿ ಆಚೆ ಗಟ್ಟಕ್ಕೆ ಮಾಡಿದಾಗ ಆ ನೀರಿನಲ್ಲಿ ಕೆಲವು ಟೈಮ್ ನಮ್ಮ ಒಂದು ಪೋಷಕಾಂಶಗಳು ಕೂಡ ಕರಗಿ ನೀರಿನಲ್ಲಿ ಆಚೆ ಹೋಗುತ್ತೆ. ಸೊ ಆದಷ್ಟು ಏನು ಮಾಡಬೇಕು, ನಾವು ಈ ಗುಂಡಿ ಇರೋ ಪ್ರದೇಶಗಳಲ್ಲೆಲ್ಲ ನಾವು ಗಿಡ ಬೆಳೆಯೋದಾದರೆ ಆ ಪ್ಲ್ಯಾಟ್ಫಾರ್ಮ್ನ ಸ್ವಲ್ಪ ರೈಸ್ ಮಾಡ್ಕೊಂಡು, ಮಣ್ಣೆಲ್ಲ ತುಂಬಿ ಪ್ಲ್ಯಾಟ್ಫಾರ್ಮ್ನ ರೈಸ್ ಮಾಡಿ ನಂತರ ನಾವು ಪ್ಲ್ಯಾಂಟಿಂಗ್ ಮಾಡಿದಾಗ ನಮಗೆ ಈ ಒಂದು ಸಮಸ್ಯೆ ಬರೋದಿಲ್ಲ ಡ್ರೈನೇಜ್ದು. ಬಟ್ ಅಗೇನ್ ಡ್ರೈನೇಜ್ ಮಾಡೋದಾದ್ರೂ ಸ್ವಲ್ಪ ಈಗ ಬೇಡದಿರೋ ನೀರು ಅಂದರೆ ಎಕ್ಸಸ್ ನೀರಿದ್ದಾಗ ಅದು ಮಾತ್ರ ಬಸ್ದು ಹೋಗೋ ರೀತಿಲಿ ನಾವು ಮ್ಯಾನೇಜ್ ಮಾಡಲೇಬೇಕು ಅಂತ. ಹಲೋ, ಇದು ಬೇರು ಹುಳದ ತೊಂದರೆಗೆ ಮಳೆಯ ಆರಂಭದ ಜೂನ್ ತಿಂಗಳ ಆರಂಭದಲ್ಲಿ ಶ್ಯಾಡ್ ನೆಟ್ಟನ್ನು ಹೊದಿಸಿದರೆ ಬೇರು ಹುಳದ ಕೀಟ ಮಣ್ಣಿನ ಒಳಗೆ ಸೇರಿದಾಗೆ ಬೇಳು ಊರದ ಪ್ರದೇಶಕ್ಕೆ ಶ್ಯಾಡ್ ನೆಟ್ಟನ್ನು ಹೊದಿಸಿದರೆ ಅದು ಕಂಟ್ರೋಲ್ ಆಗ್ಬೋದಾ ಅಂತ. ಇವಾಗ ಇತ್ತೀಚಿನ ದಿನಗಳಲ್ಲಿ ನಾವು ಈ ಮ್ಯಾಟನ್ನು ಹಾಕ್ತಾ ಇದ್ದಾರೆ. ಅದರದ್ದು ಒಂದು ಉಪಯೋಗ ಅಂದರೆ ಅದು ನಾವು ವೀಡ್ ಕಂಟ್ರೋಲ್ ಮಾಡೋಕ್ಕೆ ನೀವು ಬಳಕೆ ಮಾಡ್ತಾಯಿದ್ದೀರಿ. ಓಕೆ, ಇವಾಗ ನಾವು ಈ 2 ವರ್ಷ ಹಿಡಿದು ನೋಡ್ತಾ ಇದ್ದೀವಿ, ಕೆಲವೊಬ್ಬರು ರೈತರು ಹೇಳ್ತಾ ಇದ್ದಾರೆ ಅದನ್ನು ಮ್ಯಾಟ್ ಹಾಕೋದ್ರಿಂದ ಕೂಡ ಕೆಲವು ನಮಗೆ ಹುಳಗಳ ಸಂಖ್ಯೆ ಕಡಿಮೆ ಆಗಿದೆ ಅಂತ. ಅದು ಆಗ್ಬೋದು, ಯಾಕಂದರೆ ದುಂಬಿ ಹಾರೋದಕ್ಕೆ ಅಲ್ಲಿ ಆಗೋದಿಲ್ಲ. ಒಂದು ವೇಳೆ ಹಾರಲಿಲ್ಲ ಅಂತಂದ್ರೂ ಕೂಡ ಅದು ಅಲ್ಲಿ ಸತ್ತು ಹೋಗ್ಬೋದು, ಮೊಟ್ಟೆ ಇಡ್ಲಿಕ್ಕಾಗಲಿಲ್ಲ. ಮೊಟ್ಟೆ ಇಟ್ಟರೂ ಕೂಡ ಅದನ್ನು ಕಡಿಮೆ ನಂಬರ್ದಲ್ಲಿ ಮೊಟ್ಟೆ ಇಡ್ಬೋದು, ಚಾನ್ಸಸ್ ಇದೆ. ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಬಟ್ ಅದ್ರ ಮೇಲೆ ಯಾವುದೇ ಎಕ್ಸ್ಪೆರಿಮೆಂಟ್ ಮಾಡಿಲ್ಲ. ಬಟ್ ರೈತರು ಹೇಳಿದೆ ಕೇಳಿದ್ವಿ, ಬಟ್ ಸಮ್ ಎಕ್ಸ್ಟೆಂಟ್ ಇಟ್ ಮೇ ಕಂಟ್ರೋಲ್ ಆಗ್ಬೋದು, ಸ್ವಲ್ಪ ಮಟ್ಟಿಗೆ ಆಗ್ಬೋದು. ನಿಮ್ಮ ತೋಟದಲ್ಲಿ ಎಷ್ಟು ವರ್ಷ ಹಿಡಿದು ಹಾಕ್ತಾಯಿದ್ರಿ ನೀವು? ನಮ್ಮಲ್ಲಿ ಬೇಕಾದಷ್ಟು ಹಳವಿ ರೋಗ ಬಂದ ಕಾರಣ ನಾನೀಗ ನೇಂದ್ರ ಬಾಳೆ ಕೃಷಿ ಮಾಡ್ತಾ ಇದ್ದೇನೆ. ಅದರ ಗಡ್ಡೆ ಹುಳಕ್ಕೆ ನನಗೆ ಪಿರಿಡಾನ್ ಬಿಟ್ಟರೆ ಬೇರೆ ಪರಿಹಾರ ಬೇಕು. ಈಗ ಪಿರಿಡಾನ್ ನಾನು ಹಾಕೋದಿಲ್ಲ, ಆದರೆ ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಉಂಟು. ಅದಕ್ಕೆ ಜೈವಿಕವಾಗಿ ಏನುಂಟು ಅಂತ ಒಂದು ಪ್ರಶ್ನೆ. ಅದಕ್ಕೆ ಇನ್ನೊಂದು ಇದೆ, ಬೇರೆ ಹುಳಕ್ಕೆ ಶ್ಯಾಡ್ ನೆಟ್ ಹೊದಿಸಿದರೆ ಆಗಬಹುದು ಅಂತ ನನ್ನ ಊಹನೆ. ಈಗ ನನ್ನ ಮಗಳ ಮನೆಯಲ್ಲೆಲ್ಲ ವಿಪರೀತ ಉಪದ್ರ ಕೊಡ್ತಾ ಉಂಟು. ಅಲ್ಲಿ ಹಳದಿ ರೋಗ ಬರಲಿಲ್ಲ, ಆಗ ಅಲ್ಲಿ ಆದರೂ ಅದನ್ನು ಪ್ರಯೋಗ ಮಾಡಬಹುದಾ ಅಂತ. ಅಲ್ಲೇ ಇವಾಗ ನೀವು ಸ್ವಲ್ಪ ಲೇಟಾಗಿ ಬಂದಿರೋ ಅನ್ಸುತ್ತೆ. ನಾನು ಬೇರುಗಳ ಬಗ್ಗೆ ನಾನು ಸಮಗ್ರವಾಗಿ ಹೇಳಿದೆ. ನೀವು ಹೇಳಿದ್ರಿ ಈಗ ಫೊರಡಾನು ಕಾರ್ಬೋಫೊರನು ನಮ್ಮ ಹತ್ರ ಅದೊಂದೇ ಇನ್ಸೆಕ್ಟಿಸೈಡ್ ಪ್ರತಿ ವರ್ಷ ರೈತರು ಹಾಕ್ತಾ ಇದ್ದರು. ನನಗೆ ನೀವು ಬಾಳೆಗೆ ಅದು ನೀವು ಬಾಳೆಹಣ್ಣಲ್ಲಿ ಬರ್ತಕ್ಕಂಥ ಹೇಳ್ತಾ ಇದ್ದೀರಿ. ಗಡ್ಡೆಯನ್ನು ಹುಳಗಳು ಸೇರಿ ಕೊರ್ದು ತಿಂದು ಬಾಳೆ ಮುಂಡು ತಿರಿ ಆಗ್ತದೆ. ಅದೇ ಕರೆಕ್ಟ್. ಅದಕ್ಕೆ ನಾವು ಜೈವಿಕವಾಗಿ ಏನಾದರೂ ಸೀಡೋ ಸ್ಟೆಮ್ ವಿವಿಲ್ ಅಂತ ನೀವು ಮಾತಾಡ್ತಾ ಇದ್ದೀರಿ. ಸೊ ಅಂಥದ್ರಲ್ಲಿ ನಾವು ನೋಡಿ 4 ತಿಂಗಳಲ್ಲಿ ನಿಮ್ಮಲ್ಲಿ ಅದು ಫ್ಲವರ್ ಬರ್ತದೆ. ಓಕೆ, ಆ ಟೈಮಲ್ಲಿ ಅದನ್ನು ಆ ವಿವಿಲನ್ನು ಬರೋದು ಮರಗಳಿಗೆ. ಯಾಕಂದರೆ ಆ ಒಂದು ಸ್ಮೆಲ್ಲಿಗೆ ಅದನ್ನು ಅಟ್ರ್ಯಾಕ್ಟ್ ಆಗಿಬಿಟ್ಟು ಹೊರಗಿನ ಕಾಂಡದ ಹೊರಗಡೆನೆ ಮೊಟ್ಟೆ ಇಟ್ಟು ಅದನ್ನು ಮರಿಗಳನ್ನು ಒಳಗಡೆ ಹೋಗಿ ಹೋಲ್ ಮಾಡಿದಾಗೆ ಅದರಿಂದ ಕೆಂಪು ರಸ ಬರ್ತದೆ, ಹೌದಿಲ್ಲ? ಅದು ಜಾಸ್ತಿ ಆಗಿದ್ದಾಗೆ ನಿಮಗೆ ಇಳುವರಿ ಕೂಡ ಕಡಿಮೆ ಆಗ್ತದೆ. ಇಷ್ಟು ದಿವಸ ನೀವು ಫೊರಡನು ಕಾರ್ಬೋಫೊರನ್ ಹಾಕ್ತಾ ಇದ್ದೀರಿ,
ನೀವು ಒಂದು ಜೈವಿಕವಾಗಿ ಕೂಡ ಈ ನೆಮಟೋಡ್ ಜಂತು ಹುಳ ನಾವು ಯಾವ ರೀತಿ ಅಡಿಕೆಯಲ್ಲಿ ಬೇರೆ ಹುಳಿಗೆಯನ್ನು ಯೂಸ್ ಮಾಡ್ತೀವಿ ಅದನ್ನು ನಮ್ಮ CPCRI ನಾವು ಅದನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಬೇಕಾದರೆ ನೀವು ನಮ್ಮ ಒಂದು CPCRIಗೆ ಬಂದರೆ ನಾನು ನಿಮಗೆ ಅದನ್ನು ಸ್ಯಾಂಪಲ್ ಕೊಡ್ತೇನೆ, ಒಂದು 100 ಪ್ಯಾಕೆಟ್ ಅಷ್ಟು. ಎಲ್ಲಿ ವಿಟ್ಲದಲ್ಲಿಯಾ? ನಮ್ಮ ಕಾಸರಗೋಡಲ್ಲಿ. ಕಾಸರಗೋಡು. ಒಂದು ವೇಳೆ ನೀವು ವಿಟ್ಲ ನಿಮ್ಗೆ ಹತ್ತಿರ ಇದ್ದರೂ ಕೂಡ ನಮ್ಮ ಸೈಂಟಿಸ್ಟ್ಗಳು ಯಾರಾದರೂ ಅಲ್ಲಿ ಬಂದರೆ ನಾನು ಅದನ್ನು ಪ್ಯಾಕೆಟ್ ಕೊಡ್ತೇನೆ. ಅದನ್ನು ಒಂದು ಪ್ಯಾಕೆಟಲ್ಲಿ ಒಂದು 10 ಲಕ್ಷವರೆಗೆ ನೆಮಟೋಡ್ಸ್ ಇರ್ತದೆ ಜಂತು ಹುಳ. ಅದು ಜೈವನೇ, ಅದರಲ್ಲಿ ಯಾವುದೇ ಕೆಮಿಕಲ್ ಇಲ್ಲ. ನೀವು 4 ತಿಂಗಳ ನಂತರ ನೇಂದ್ರನು ಯಾವಾಗ ಅದು ಫ್ಲವರ್ ಬರ್ತದೆ, ಒಂದು 10% ಮರದಲ್ಲಿ ಫ್ಲವರ್ ಆಲ್ರೆಡಿ ಬಂದಿದೆ ಅಂದರೆ ಅಂಥ ಮರಗಳಿಗೆ ನೀವು ಒಂದು ಪ್ಯಾಕೆಟನ್ನು 5 ಲೀಟರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಪ್ರತಿ ಒಂದು ಲೀಫ್ದೇನು ಇದು ಇರ್ತದಲ್ಲ ಹೋಲು ಎಲ್ಲ ಕಡೆ ಏನಪ್ಪ ಅಂದರೆ ಒಂದು ಸರಿಸುಮಾರು 50ರಿಂದ 100 ml ಹಾಕಿ ನೋಡಿ. ಒಂದು 15 ದಿವಸ ಮಾತ್ರ ಮತ್ತೆ ಕಂಟಿನ್ಯೂ ಮಾಡಿ. ಆವಾಗ ಯಾಕಂದರೆ ಈ ಜಂತು ಹುಳುಗಳು ಸಾಕಷ್ಟು ಸಂಖ್ಯೆಗಳಲ್ಲಿ ಈ ನಿಮ್ಮ ಬಾಳೆ ಕಾಂಡದ ಮೇಲೆ ಮತ್ತು ಬಾಳೆ ಎಲೆಗಳ ಮೇಲೆ ಅವು ಇರ್ತವೆ, ಜೀವಂತವಾಗೇ ಇರ್ತವೆ. ಯಾಕಂದರೆ ವಾತಾವರಣದಲ್ಲಿ ಒಳ್ಳೆ ಕಂಪೇರಿಟಿವ್ಲಿ ಹೊರಗಡೆಗೆ ಅಲ್ಲಿ ಕೂಲಾಗಿರ್ತದೆ ಮತ್ತು ರಾತ್ರಿ ಹೊತ್ತು ಕೂಡ ಹನಿ ಬೀಳೋದರಿಂದ ಈ ಜಂತು ಹುಳುಗಳಿಗೆ ಜೀವಂತವಾಗಿರೋದಕ್ಕೆ ಅದು ಸಹಾಯ ಮಾಡ್ತದೆ. ಯಾಕಂದರೆ ಆ ವಿವಿಲ್ ಬರೀ ನಿಮ್ಮ 4 ತಿಂಗಳ ನಂತರದ ಅಟ್ರಾಕ್ಟ್ ಆಗೋದು. ಸೊ ಹಾಗಾಗಿ ಅಂಥ ಪ್ರದೇಶದಲ್ಲಿ ಆ ಒಂದು ಕಾಂಡದಲ್ಲಿ ಜೈವ ಹುಳುಗಳು ಇದ್ದರೆ ಅದಕ್ಕೆ ಡೆಫಿನೆಟ್ಲಿ ಸಮ್ ಎಕ್ಸ್ಟೆಂಟ್ ಇಟ್ ವಿಲ್ ಕಂಟ್ರೋಲು. ನಾವು ಕೂಡ ಕೆಲವೊಂದು ರೈತ ತೋಟದಲ್ಲಿ ಮಾಡಿದ್ದೀವಿ, ಅದರಿಂದ 40ರಿಂದ 50% ಅವರಿಗೆ ಲಾಭ ಬಂದಿದೆ ಅಂತ ಹೇಳಿದ್ದಾರೆ. ನಾವು ಕೂಡ ನೋಡಿದ್ದೀವಿ. ಬಟ್ ನಿಮ್ಮ ಭಾಗದಲ್ಲಿ ಇದನ್ನು ನೀವು ಟ್ರಯಲ್ ಮಾಡಿ ನೋಡಿ, ನಾವು ನಿಮಗೆ ಜಂತು ಹುಳ ಕೊಡ್ತೇವೆ. ನೀವು ಹೋಗುವಾಗ ನನಗೆ ನಂಬರ್ ಕೊಡಿ, ನಾನು ಮಾತಾಡ್ತೀನಿ. ಓಕೆ. ಸರ್, ನಾನು ಕಡಬ ತಾಲೂಕು ಬಲ್ಯ ಗ್ರಾಮ, ಕೊರಗಪ್ಪಗೌಡ ಅಂತ ಹೇಳಿ ನನ್ನ ಹೆಸರು. ನಮ್ಮ ತೋಟದಲ್ಲಿ ಇತ್ತೀಚೆಗೆ ಕಾಯಿ ಅಡಿಕೆ ಬೀಳುವುದು ಅದು ನಿರಂತರ. ಈಗ ಹಣ್ಣು ಅಡಿಕೆ ಆಗುವವರೆಗೂ ಈಗಲೂ ಬೀಳ್ತಾಳೆ ಉಂಟು. ಸಾಮಾನ್ಯ ಎಲ್ಲ ಮದ್ದು ಬಿಟ್ಟೆಲ್ಲ ಆಯಿತು, ಬೇರೆ ನಿಮ್ಮ ಕೊಳೆ ರೋಗ ಅಲ್ಲ. ಆದರೆ ಅದಕ್ಕೆ ಏನು ಪರಿಹಾರ? ಅದು ಎಷ್ಟು ಮರದಲ್ಲಿ ಉಂಟು ನಿಮ್ಮಲ್ಲಿ? ಎಲ್ಲ ಮರದಲ್ಲಿ ಬೀಳ್ತದೆ. ಎಲ್ಲ ಮರದಲ್ಲಿ ಇರೋದು ಭಾಳ ರಿಯರ್. ನಿಮ್ದು ಊರಲ್ಲಿ? ನಮ್ಮದು ಬಲ್ಯ, ಕಡಬ ತಾಲೂಕು ಬಲ್ಯ ಗ್ರಾಮ. ಆಯ್ತು, ಒಂದ್ಸರಿ ನಮ್ಮ ಇವರು ಬರ್ತಾರೆ, ದಿವಾಕರ್ ಅವರು ವಿಸಿಟ್ ಮಾಡ್ತಾರೆ. ಯಾಕಂದ್ರೆ ಈಗ ಮರದ ಗುಣಧರ್ಮ ಇದ್ದರೆ 1000 ಮರದಲ್ಲಿ ಹಾಕಿದ್ರೆ ಒಂದು 5% 4 ಗಿಡದಲ್ಲಿ ಉದುರಿದ್ರೆ ನಾವು ಅದಕ್ಕೆ ನಂಬೋದು. ಈಗ ಸರಿ ನಿಮ್ದು ಪೂರ 1000 ಗಿಡದಲ್ಲೆಲ್ಲ ಆ ರೀತಿ ಉದುರ್ತಾ ಇದೆ ಅಂದ್ರೆ ಅದು ಏನೋ ಒಂದು ಸಮಸ್ಯೆ ಇರಬಹುದು. ಅದು ಯಾವುದೇ ಪೋಷಕಾಂಶದ ಕೊರತೆ ಇರಬಹುದು. ಅಥವಾ ನನ್ನ ಮರ ಅಡಿಕೆ ತೋಟದಲ್ಲಿ ಮಾತ್ರ ಅಲ್ಲ, ಸಾಮಾನ್ಯ ಎಲ್ಲರ ಅಡಿಕೆ ತೋಟದಲ್ಲಿ ಕೂಡ ಇದು ಬೀಳ್ತದೆ. ಆಯ್ತು, ನೀವು ಒಂದ್ಸರಿ ನಮ್ಮ ದಿವಾಕರ್ ಬರ್ತಾರೆ. ಈಗ ಅವಾಗಲೇ ಸರ್ ಅವರು ಪ್ರೆಸೆಂಟ್ ಮಾಡಿದ್ರಲ್ಲ, ಅವಾಗ ನೋಡಿದ್ರಲ್ಲ ಅಡಿಕೆ ಕಾಯೆಲ್ಲ ಹೋದ್ರಂಥದ್ದು. ವೆಂಕಟರಾಜ್ ಅಂತೇಳಿ ಕಡಬನೇ, ನಾನು ಕಡಬ ಗ್ರಾಮದವನು. ಅದು ಅವರು ಈಗ ಅವ್ರು ಹೇಳಿದ್ದು ಈ ವರ್ಷ 1-2 ವರ್ಷ ನಾನು ಅಬ್ಸರ್ವ್ ಮಾಡ್ತಿದ್ದೇನೆ. ನೀವು ಎಷ್ಟೇ ಇದು ಕಂಡೀಷನ್ ತೋಟ ಇದ್ದರೂ ಕೂಡ ಈ ವರ್ಷ ಬಂದಿದೆ. ಮೋಸ್ಟ್ಲಿ ಅದು ನನ್ನ ಲೆಕ್ಕದಲ್ಲಿ ಕ್ಲೈಮ್ಯಾಟಿಕ್ ಫ್ಯಾಕ್ಟ್ರಿ ಇರ್ಬೋದು ಅಂತ ಕಾಣ್ತದೆ. ಗೊಬ್ಬರ ನೀವು ಹೇಳಿದ್ರಿ ಪೊಟ್ಯಾಷ್ ಕಮ್ಮಿ ಆದರೂ ಕೂಡ ಬೀಳ್ತದೆ. ಅದು ಯಾಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀವು ಅದರ ಬಗ್ಗೆ ಅನ್ವೇಷಣೆ ಮಾಡಬೇಕಾಗತ್ತೆ. ಏನಾದ್ರು ಬೇರೆ ಏನಾದರೂ ಇದು ಕ್ಲೈಮ್ಯಾಟಿಕ್ ಕಂಡೀಷನಾ ಅಥವಾ ನಿಮಗೆ ಇದರಲ್ಲಿ ನಮ್ಮ ನ್ಯೂಟ್ರಿಯೆನ್ಷಿಯಲ್ ಪ್ರಾಬ್ಲಮ್ ಇದೆಯಾ, ಕೀಟದೇನಾದರೂ ಉಂಟಾ ಅಥವಾ ಡಿಸೀಸ್ ಏನಾದರೂ ಉಂಟಾ, ಡಿಸ್ಪೋಸಿಂಗ್ ಫ್ಯಾಕ್ಟರ್ ಎಲ್ಲ ಈ ಟೆಂಪರೇಚರ್ ರೈಸ್ ಆದ್ರಿಂದ ಚಾನ್ಸಸ್ ಉಂಟು. ಈಗ ನಿಮ್ಮ ಕಡಬದಲ್ಲಿ ಎಷ್ಟು ಗಾಢದಲ್ಲಿ ಇರಬೇಕು ಸರ್ ನಿಮ್ಮ? ಎಲ್ಲ ಆಲ್ಮೋಸ್ಟ್ ಆಲ್. ನಾನು ಯಾಕೆಂದರೆ ನಾನು ಕಾಫಿ ಬೋರ್ಡಲ್ಲಿ ಲೈಸನ್ ಆಫೀಸರ್ ಆಗಿ ರಿಟೈರ್ಡ್ ಆದವು. ನಾನೊಂದು ಕೃಷಿ ಮಾಹಿತಿ ಸೇವಾ ಕೇಂದ್ರ ಅಂತ ಕಡಬಲ್ಲಿ ಓಪನ್ ಮಾಡಿದ್ದೇನೆ. ಯಾಕೆಂದರೆ ನಾನು ಅದು ಫ್ರೀ ಸರ್ವಿಸ್ ಕೊಡ್ತಾ ಇರೋದು. ನಾನು ತುಂಬ ತೋಟಗಳಿಗೆಲ್ಲ ಹೋಗ್ತಾ ಇದ್ದೇನೆ, ನೋಡಿದ್ದೇನೆ ನಾನು ಅದು ಕಾಮನ್ ಆಗಿ. ಈ ಒಂದು ನಾವು ಒರಿಜಿನಲಿ ಅರಕ ಗ್ರೋವರ್ಸೇ ನಾವು. ಬಟ್ ನನ್ನ ಅಸಂಪ್ಷನ್ ಪ್ರಕಾರ ಮೋಸ್ಟ್ಲಿ ಅದು ಕ್ಲೈಮ್ಯಾಟಿಕ್ಕಿಂದ ಬಂದಿರ್ಬೋದು ಅಂತ ಕಾಣ್ತದೆ. ಯಾಕಂದರೆ ಈಗ ನಾವು ನೆನೆಸಿದಂಗೆ ಆಗಲ್ಲ. ಕ್ಲಿಯರ್ 6 ಮಂತ್ ನಮ್ಮಲ್ಲಿ ಡ್ರೈ ಪೀರಿಯಡ್ ಇಲ್ಲ, ಕ್ಲಿಯರ್ 6 ಮಂತ್ ನಮ್ಮಲ್ಲಿ ಇದಿಲ್ಲ. ಈಗ ಯಾವುದು ಮಳೆ ಏನು ಬರುವಂತೆ ಇಲ್ಲ. ಈಗ ಇರಾಟಿಕ್ ಆಗಿದೆ. ಯಾವಾಗ ಪ್ರಿಡಿಕ್ಟ್ ಮಾಡ್ತೇವೆ ಆಗ ಇದು ಬರಲ್ಲ. ಮೋಸ್ಟ್ಲಿ ಅದು ಎಫೆಕ್ಟ್ ಆಗಿರ್ಬೋದು ಕಾಣ್ತದೆ. ಅದಕ್ಕೆ ಪ್ಲಾನ್ ಸಿಸ್ಟಮ್ ಸ್ವಲ್ಪ ಅಡಾಪ್ಟ್ ಆಗುವ ಚಾನ್ಸಸ್ ಆಗಬೇಕಾಗತ್ತೆ. ಅದಾದರೆ ಆಗ್ಬೋದು. ಯಾಕಂದರೆ ನೀವು ಹೇಳಿದಂಗೆ ವೆರೈಟಿಯಲ್ಲಿ ಪ್ರಾಬ್ಲಮ್ ಇರ್ಬೋದು. ಯಾಕಂದರೆ ನಾನು ಸುಮಾರು ಮರದ ತೋಟಗಳಿಗೆ ವಿಸಿಟ್ ಮಾಡಿದ್ದೀವಿ. ಅದೇ ನೋಡೋಣ. ಅಲ್ಲ, ಅದು ಅವ್ರು ಹೇಳಿದ್ದು ಸರಿ. ಅದು ತುಂಬ ತೋಟದ ಆಲ್ಮೋಸ್ಟ್ 80% ಜನ ಅದೇ ಕಂಪ್ಲೇಂಟ್ ಇರೋದು. ಇಲ್ಲ, ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಣ್ರಿ. ಯಾಕಂದ್ರೆ ನಾವು ಇದನ್ನು ಭಾಳ ರಿಯರ್ ನೋಡಿದ್ದು. ನಾವು ಎಲ್ಲರೂ ನೋಡಿದ 5-10%ದಲ್ಲಿ ಉದುರ್ತಾ ಇದೆ ಅಂದ್ರೆ ಅದು ಮರದ ಗುಣಧರ್ಮ ಇರಬೇಕು. ಅಂತ ಮರಗಳನ್ನ ರಿಪ್ಲೇಸ್ ಮಾಡಿ ಅಂತ ನಾವು ಹೇಳ್ತೀವಿ. ಇವಾಗ ಆ ರೀತಿ ಆಗ್ತಾ ಇದೆ ಅಂದರೆ ಅದನ್ನು ಹವಾಮಾನ ಬದಲಾವಣೆನ. ಯಾಕಂದ್ರೆ ಈಗ ನೋಡ್ರಿ, ಲಾಸ್ಟ್ 3-4 ವರ್ಷ ಹಿಡಿದು 2 ತಿಂಗಳಲ್ಲಿ ಒಂದು 40 ದಿವಸ ಮಳೆ ಬೀಳೋದು, ಬರೀ ಒಂದು 10-15 ದಿವಸದಲ್ಲಿ ಮಳೆ ಜೋರಾಗಿ ಬಿದ್ದು ಹೋಗ್ತಾ ಇದೆ. ಕೆಲವೊಂದು ನಾವು ಬದಲಾವಣೆಗಳು ನೋಡ್ತಾ ಇದ್ದೀವಿ. ಆವಾಗ
ಅಕ್ಟೋಬರ್ಗೆ ಸ್ಟಾಪ್ ಆಗೋದು ಕಂಪ್ಲೀಟಾಗಿ. ಇವಾಗ ಅಪ್ ಟು ನವೆಂಬರ್ವರೆಗೆ ಕೂಡ ನಮ್ಮಲ್ಲಿ ಮಳೆ Extend ಆಗ್ತಾ ಬೀಳ್ತಾ ಇದೆ. ಸೈಕ್ಲಾನ್ ಕೂಡ ಬರ್ತಾ ಇದ್ದಾವೆ. ಸೊ ಹಾಗಾಗಿ ಕ್ರಾಪ್ ಫಿಸಿಯಾಲಜಿ ಕೂಡ ಅಡಾಪ್ಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೋಬೋದು. ಬಟ್ ಏನಿದೆ ಅನ್ನೋದಕ್ಕೆ ನಾವು ಆ ತೋಟಗಳನ್ನು ವಿಸಿಟ್ ಮಾಡ್ತಾರೆ. ಯಾಕಂದರೆ ಕಿಡು ನಮಗೆ ಹತ್ತಿರ ಆಗ್ತದೆ, ನಿಮಗೆ ಕಡಬಗೆ ನಮ್ಮ ದಿವಾಕರ್ ಅವರಿಗೆ ನಾವು ಕೇಳ್ಕೊತೀವಿ, ಅವ್ರು ವಿಸಿಟ್ ಮಾಡ್ತಾರೆ. ಅದ್ರ ಬಗ್ಗೆ ಏನೇ ಇದ್ರೂ ಕೂಡ ನಮ್ಮಲ್ಲಿ ಡಾಕ್ಟರ್ ನಾಗರಾಜ್ ಇದ್ದಾರೆ, ಇನ್ನಿತರ ಸೈಂಟಿಸ್ಟ್ಗಳು ಕೂಡ ನಿಮ್ಮ ಟೀಮಲ್ಲಿ ಬಂದು. ಅಲ್ಲ, ನಿಮಗೆ ಇಲ್ಲಿ ನಿಮ್ಮ ಫಾರ್ಮಲ್ಲಿ ಯಾವ ಥರ ಇದಿದೆ, ಸಿಚುವೇಶನ್ ಇದೆ? ಇಲ್ಲ, ನಂಬಲ್ಲಿ ಅಂಥದ್ದು ಯಾವುದೋ ನಾವು ಕಂಡಿಲ್ಲ. ನಮ್ದು ಇಲ್ಲಿ ಸುಮಾರು ಮರಗಳಿದೆ, 10,000 ಮರಗಳಿದ್ದಾವೆ. ಬಟ್ ಆ ರೀತಿ ವರ್ಷ ಇಡೀ ಅಡಿಕೆ ಉದುರೋದು ನೋಡಿಲ್ಲ. ವಿಟ್ಲದಲ್ಲಿ ಕೂಡ ನಮ್ಗೆ 5,000 ಮರ ಇದೆ, ಅಲ್ಲೂ ಕೂಡ ಈ ರೀತಿ ನಾವು ನೋಡಿಲ್ಲ. ಬಟ್ ಈ ವರ್ಷ ಬಂತು ತುಂಬಾ ಸಿವಿಯರ್ ಕೇಸ್ ಇದೆ ಅದು. ಇಲ್ಲ, ನೋಡೋಣ ಸರ್, ಡೆಫಿನೆಟ್ಲಿ ಅದ್ರ ಬಗ್ಗೆ. ಯಾಕಂದ್ರೆ ಜೆನೆಟಿಕಲಿ ನೀವು ಹೇಳಿದ್ಬೇಕಾದ್ರೆ ಜೆನೆಟಿಕಲ್ ಅಂತಾರೆ. ಜೆನೆಟಿಕಲ್ ಆದರೆ ನಾವು ಆಲ್ಮೋಸ್ಟ್ ಆಲ್ ಹಿಂದಿನ ವರ್ಷಗಳೆಲ್ಲ ಬೀಳ್ಬೇಕಿತ್ತು ಅದು. ಅದಲ್ಲ ಪ್ರಾಬ್ಲಮ್ ಅಲ್ಲ, ಅದು ಬೇರೆ ಯಾವುದೋ ಒಂದು ಇದಿದೆ. ನೋಡೋಣ ಸರ್. ಈವನ್ ಕರೆಕ್ಟಾಗಿ ಪಾಲಿನೇಷನ್ ಫರ್ಟಿಲೈಸೇಷನ್ ಆಗಿಲ್ಲ ಅಂದರೂ ಕೂಡ ಬೀಳುತ್ತೆ. ನೀವು ಹೇಳ್ದಂಗೆ ಕ್ಲೈಮೇಟ್ ಚೇಂಜ್ ಪ್ಯಾಟರ್ನ್ ಇರ್ಬೋದು, ಅದು ಸ್ಟಡಿ ಮಾಡಿದ್ರೇ ಗೊತ್ತಾಗಂಥದ್ದು. ನಾನು ಮಂಜುನಾಥ್ ಅಂತ, ಮೈಸೂರು ಜಿಲ್ಲೆ ಅರೆಮಲೆನಾಡು ಪ್ರದೇಶದಿಂದ ಬಂದಿರೋದು. ನಾನು HD ಕೋಟೆ ತಾಲೂಕು ಅಂತ ಅಲ್ಲಿಂದ ಬಂದಿದ್ದೇನೆ. ನನ್ನ ಪ್ರಶ್ನೆ ಏನು ಅಂತಂದರೆ, ಅಡಿಕೆಗೆ ಆವರೇಜು ಸರಾಸರಿ ರೈನ್ಫಾಲ್ ಎಷ್ಟು ಬೇಕು? ಮೊದಲನೇ ಕ್ವಶನ್ನು. ಎರಡನೇ ಕ್ವಶನ್ನು, ಇವರು NPKಗೆ ರೆಕಮೆಂಡೆಡ್, ನಿಮ್ಮ ಇಲ್ಲಿಂದ ಹಾರ್ಟಿಕಲ್ಚರಿಂದ NPKಗೆ ರೆಕಮೆಂಡ್ ಮಾಡಿದ್ದೀರಿ, ಅದು ಬೇಡ KNPಗೆ ರೆಕಮೆಂಡ್ ಮಾಡ್ತೀವಿ ಅಂತಂದರೆ ಅದನ್ನು ಯಾವ ಪ್ರಮಾಣದಲ್ಲಿ ಕೊಡಬೇಕು? ಎರಡನೇ ಕ್ವಶನ್ನು. ಮೂರನೇ ಕ್ವಶನ್ನು, ಅರೆಮಲೆನಾಡಿಗೆ ಯಾವ ತಳಿನ ಬಳಸಬೇಕು? The first question is, how much rainfall is required? As far as the rainfall is concerned, not the quantity, distribution. Say example, here our area, Western Ghats and West Coast area, mostly benefited by southwest monsoon. So normally southwest monsoon starts June, July, August, September. That normal time June 1st to September 15th. Then September 16th onwards starts from northeast, from Tamil Nadu. Otherwise from here to Tamil Nadu, 80% of the rainfall received during southwest monsoon only. But this is the perennial crop. It requires optimum soil moisture throughout the period. Say example, being as a total rainfall maybe 1,500 mm. Kidu as on today, this area 5,615 mm. 5,000 as on today 5,615 mm. More than threefold. But what happened? During now next month onwards, no rain. We have to irrigate. So the question is not only total distribution. So that here what we have to do, this West Coast area, we are all blessed. We are getting at least assured rainfall more than 3,500 mm. So what we have to give importance, during rainy time, we are getting very good rain, but unfortunately the area is undulated. So our duty, prime duty, what is our duty? We have to catch and conserve. Then whatever the conserved water, we have to use January, February, March. So that way means you have to give importance for soil moisture conservation measures. So we blessed as far as the rainfall is concerned. You are from which area? Mysore. Mysore, I think maybe 1,000 to 1,500 mm. That's it, sir. But then that area you are having little bit problem, means we have to take care. Each and every drop of rainfall is matters. So after utilization of your rain, you have to give importance for conservation. During monsoon time, you have to do conservation. Then most important, like for human beings, how this cloth is very, very important. Similarly, agriculture also, cloth is very, very important. What is meant by cloth in agriculture? Mulching. That is very simple. At least for getting cloth, I have to go out. But agriculture doing mulching, you need not go to out, because whether it is areca or coconut, every year you can get a leaf fall. Coconut means more than 12 leaf fall will be there. That leaf itself you can as a mulch.
Similarly, your areca leaves also, you have to put mulch, especially your Mysore area. So your soil should not be open, means exposed to sunlight from now onwards. Because otherwise what will happen, no? Now if you are covered, no, whatever the soil moisture it is there, no, that can be extended another 2 months up to January. Then after that you may get some rain. So the question is, how best you are giving importance for your soil moisture conservation measures as far as the Mysore area is concerned. But our area, that Sulia, that South Kannada, this area absolutely no problem. Simply we have to give importance for soil moisture conservation. Then next question. NPK. Sir, instead of NPK, you were just telling with relation to that organic farming, KNP. Yeah. So he's asking. So what is the dosage? I will tell simply that organic manure onwards I will start. Simple rule. How much I have to add organic manure? So organic is natural. Organic manure apply means 3 subject. Everything, even our life also science. Krishi also science. How soil physics, your soil condition. Aeration means that's also physics. If it is clogged, waterlogged, that is also physics. Your physics is not good. Then next one is chemistry, your soil nutrients. If your soil is, especially this area, potash is less. Chemistry, potash chemistry is less. Whereas if you Tamil Nadu you are going, soil is clay, potash is okay. So chemistry. Then third one is, that is the most important, biology. Biology means what? Soil should be living organism for micro, because that microorganism is much more important. What it will do? That simply adding your chemical, it won't. Like I am telling that you can take part, water, everything will be there. But for food, for the plant, microorganism is very important. That means soil, physics, chemistry, biology, we have to improve. So for that, your organic manure is helping. Once you are applying organic manure means 3 subjects at a time pass. Physics pass, chemistry pass, biology pass. But a chemical fertilizer, only chemistry only pass. Sometimes it may, depending upon the how you are using fertilizers, it may lead to problem, your physics also. But as far as the chemical fertilizer is concerned, if you are correctly using, it is not going to affect your soil fertility. So not only soil fertility, physics. But what happened? The usage. See, at a time you can give 100 gram. But what you will do? 1 kg. Now I am telling, biryani is very good. Chicken is very good. Your body will tell enough. But your tongue won't say. You take. What will happen? See, instead of taking 50% biryani, you are taking 1.5. What will happen? Digestion problem. You will be falling sick too. Same way, plant also. It won't tell. If you are giving more than it is requirement at a time, definitely chemical fertilizer is the problem. But organic, it's not a problem. Then next question, organic, how much I can apply? Thumb rule I am telling. For 1 hectare, now I think you can answer one question. 1 hectare, how many cents are there? 1 hectare, how many cents? Or 1 hectare, how many acres are there? 2.5 acre. Excellent answer. Very good. That means everybody is attentive. Okay. Now I am asking that 1 acre, how many cents? Very good. Excellent answer. That means 250 cents. Okay. Now I will tell. For 1 hectare of land, any crop, whether it is a annual crops, paddy, whatever it may be, 25 tons of organic manure, whether it is, you can say, farmyard manure or green manure, your poultry manure will little bit reduce. So at least 25 tons are required for 1 hectare. That means if I am having 1 cent land, how much I require? 1 hectare, 25 tons. 25, that means 10,000 square meter. 250 cents. 250, 25,000.
0, 0. Again 0, 0, 25. That means how much? 25, 250, 100. Is it not? 1 cent, 100 kg is required. You go for any crop. Means if it is a field crop, means the entire area is occupied by the plants. So that invariably you have to give for 1 cent, you have to give 100 kg. Whereas in the case of coconut, how much I can give? Arecanut, how much give? The recommended spacing is 2.7, 2.7. Arecanut. Coconut, 25, 25. But the areas where the plants are take nutrients from the roots, no, the maximum root coverage is, whether it is arecanut means around 1 meter radius. In the coconut, it is 1.8 meter radius. That area only you have to apply. So approximately for coconut, it will come 50 kg. Arecanut, you can say that 18 to 25 kg. So there is no harm. You can apply organic manure also. Okay, now you translate remaining thing I will tell. ಗೊತ್ತಾಯ್ತಾ ಅವ್ರು ಹೇಳಿದ್ದು ನಿಮಗೆ ಅರ್ಥ ಆಯ್ತಲ್ಲ? He got it, sir. He understood it. Understood. That one more point. That next question also, before question comes, that also I will answer. Actually, then how you apply that organic manure? Whether the most important question will come, whether I can apply poultry manure as such. Poultry manure means chudu. Whether it is good. I am telling you that organic manure, again you can divide into 4 types. One is green manure. Green manure. What I told, no, cow pea, whatever it may be. First one is green manure. Dayanja, Sannam. Yeah, your area Dayanja will come. Sannam also will come. And then second one is the manures obtained from animals or birds. Second category. Third one is cow, farmyard manure. Goat manure. Third one is poultry manure, poultry. Then third one is concentrated. What is that? Groundnut cake, gingerly cake, coconut cake. Then fourth one is, we can put both category, especially your neem cake, pongame cake. In that, which one is best? I will say that cow dung is the best one. Then poultry manure is also best one. But the question is that the timing of application. Whether I can apply farmyard manure, fresh farmyard manure, apply directly. Or chicken manure directly. The question is very simple. The answer I am telling that. Now I will explain. Chicken, very good chicken. Okay. Some 1 piece fresh chicken you take. Fresh 1 piece. And other side, chicken with, you are already boiled and make with the gravy. Same chicken, fresh one, it's a cooked one. Similarly, goat, fresh one, cooked one. Third one, fish, fresh one, cooked one. What will happen? Suppose if I am taking fresh one, what will happen? I won't die. But what will happen? Digestion problem, sometime 1 week I will fall down. But if I am taking other processed one, boiled one, I will be happy, and work also I will be happily I will do that. That also with limitation. So that means when you are going for farmyard manure or goat manure, we have to give at least 3 months to 5 months for timing for composting. You should not apply fresh cow dung or poultry manure on any account. Among these green, that organic manure, poultry manure at least you have to give 5 months time. For that you need not do any composting. Just to keep your cow dung or poultry manure in one place and cover under shade. Why? Otherwise the valuable nitrogen will be evaporated. Again it will escape to atmosphere. Then again we have to catch it. So instead you don't allow to escape. You put it in shade and cover. But 3 to 5 months. Why poultry manure only 5 months? The reason, it's a very concentrated one. Nutrient wise, if you are telling, means poultry manure is very good, because poultry manure will be having more potash compared to farmyard manure. But farmyard manure, it is very good for that, very tasty food for your microorganism.
So under farming manure, the microorganism population will be more. So it is always you go for cow dung. But certain crops, especially our perennial, even you can go for poultry manure, but at least you give 5 months time. The reason, because this poultry, both waste, urine as well as your waste, it coming both same way only. That means it's a concentrated. Even whatever antibiotics, everything, it will come out. So that you have to allow some curing time. So that please, you give 5 months time for poultry manure, your cow dung, you have to give 3 months. What about green manure? Just like carrot. Carrot I can use fresh. Apple I can take fresh. So whatever that green manure, you can apply fresh. No problem. What about your concentrate, like Maggi noodles? Freshly you can, whether it is a groundnut cake, already it is composted. So groundnut cake. ತೆಂಗಿನ ಗಿಡಕ್ಕಾದರೆ 50 kg ಅಷ್ಟು ಹಾಕಬೇಕಾಗ್ತದೆ ಸಾವಯವ ಗೊಬ್ಬರ. ಅದೇ ರೀತಿ ಅಡಿಕೆ ಆದರೆ ನೀವೊಂದು 18ರಿಂದ 20 kg ಅಷ್ಟು ಹಾಕಬೇಕಾಗುತ್ತೆ. ಒಂದು ಬುಟ್ಟಿ ಅಂದರೆ ನಿಮಗೆ ಆಲ್ಮೋಸ್ಟ್ ಎಷ್ಟು ಒಂದು 10ರಿಂದ 15 kg ಬರುತ್ತೆ. The next question will come, whether how much that your question is that how I can, if I want to become a doctor means I have to study, that's entrance I have to write. So agriculture means cow. You should have invariably cow. Then only we can have correctly putting. Don't take it otherwise. I am telling. I 100% agreeing with. We are having a practical difficulty, but because of that only we are leading all these problems. Because your soil physics, chemical, biology, no, that we won't do because the results not. We cannot through our eyes. If I am putting cowpea, I won't get any material for selling directly. We are always thinking that whatever I have to directly. No, there are so many things are indirect things are agriculture. You have to see both indirect and direct. Even I can say that by green manuring like a fixed deposit, definitely. So if you don't have animal means, don't need go for your cow rearing. At least you can go for cowpea seeds, no? Cowpea seeds. Divagar, that you tell. At least if at all they are not going for cow rearing, at least everyone they can go for 100 kg of cowpea seeds for hectare. For coconut means in the basin 100 gram. Arecanut 100 gram. Sufficient. You go for just in the month of June you sow it, then within 45 days you will get 10 to 15 kg of green manure there itself. Need not an animal. So we are simply, if we are going for chemical fertilizer, it won't help. At the same time, simply organic manure also a problem. You should be balanced. Whether your food is, I am telling, finally plant won't recognize whether it is coming from cow dung or green manure urea. Because for us also, from outside only it is chicken or mutton. Once it is going inside, all are same. Similarly, once you are giving whatever organic manure or inorganic chemical fertilizer, finally the plant it will take NPK, calcium, magnesium, sulfur, iron, manganese, zinc, copper, boron, molybdenum only. It won't recognize whether it is coming from poultry. I won't know. It will take. So that way only you have to see. So you go for, because your objection I got it. So at least please you go for leguminous growing. ಓಕೆ ಪ್ಲೀಸ್ ಯು ಟೆಲ್. ಸೊ ಈಗ ನಿಮ್ಮಲ್ಲಿ ಹಸು ಎಲ್ಲ ಕಮ್ಮಿ ಇದ್ದರೆ ನಿಮಗೆ ಕೊಟ್ಟಿಗೆ ಗೊಬ್ಬರ ಹಾಕೋಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ನೀವು ಅಲಸಂದೆ ಸಿಗುತ್ತಲ್ಲ ನಮ್ಮಲ್ಲಿ, ಅದೊಂದು 100 ಗ್ರಾಮ್ ಪ್ರತಿ ತೆಂಗಿನ ಮರದ ಬೇಸಿಗೆ ಹಾಕಿದ್ರೆ ಅದರಲ್ಲಿ ಅದು ಕೂಡ ಆರ್ಗ್ಯಾನಿಕ್ ಮೆನ್ಯೂಸ್ನ ರೀಸೈಕಲ್ ಮಾಡುತ್ತೆ. ಯಾಕಂದರೆ ಗಿಡಗಳಿಗೆ ಏನಪ್ಪ ನಾವು ಯಾವುದ್ರ ಮೂಲಕ ಆ ಒಂದು ಇಂಡಿವಿಜುವಲ್ ಅಯಾನ್ಸ್ ಬರ್ತಿದೆ ಅಂತ ಗೊತ್ತಾಗೋದಿಲ್ಲ. ನಮಗೂ ಅಷ್ಟೇ ಆಹಾರ ನಾವು ತಿಂದಮೇಲೆ ಅದು ಹೆಂಗೆ ಅಬ್ಸರ್ವ್ ಮಾಡ್ತೀವಿ, ನಮಗೇನು ಬೇಕಾಗುತ್ತೆ ಮೇಜರ್ ನ್ಯೂಟ್ರಿಯೆಂಟ್ಸ್ ಅದು ಯಾವ ಮೂಲಕ ಬಂದಿದೆ ಅಂತ ಅವಕ್ಕೂ ಗೊತ್ತಾಗೋದಿಲ್ಲ. ಸೊ ನೀವು ಕೊಟ್ಟಿಗೆ ಗೊಬ್ಬರದಲ್ಲೇ ಕೊಡಬೇಕು ಅಂತೇನಿಲ್ಲ, ಈವನ್ ಹಸಿರೆಲ್ಲ ಗೊಬ್ಬರದಲ್ಲಿ ಕೊಡ್ಬೋದು, ಬೇವಿನ ಹಿಂಡಿ ಮೂಲಕ ಕೊಡ್ಬೋದು, ಇಲ್ಲ ಕೊಕೊನೆಟ್ನ ಬೇರೆ ಬೇರೆ ಎಲೆಗಳನ್ನ ಅದನ್ನೆಲ್ಲ ಡಿಕಂಪೋಸ್ ಮಾಡಿ ಅದ್ರ ಮೂಲಕ ಕೂಡ ಕೊಡ್ಬೋದು. ಸೊ ನೀವು ದನ ಗೊಬ್ಬರ ನಿಮ್ಮಲ್ಲಿ ಸಿಗೋದು ಕಷ್ಟ ಅನ್ನೋದಾದರೆ ಈ ಥರ ಅಲಸಂದೆ ಬೀಜನ ಒಂದು 100 ಗ್ರಾಮ್ ಅಷ್ಟು ಒಂದೊಂದು ಮರದ ಸುತ್ತ ಹಾಕಿದಾಗ ನೆಕ್ಸ್ಟ್ 45 ದಿನಗಳ ಬಿಟ್ಟು ಅದನ್ನು ತಿರ್ಗಾ ಕಟಾವು ಮಾಡಿ ಭೂಮಿ ಕೊಟ್ಟಾಗ ಸಾಕಷ್ಟು ಸಾರಜನಕನ ಅದ್ರ ಮೂಲಕನೇ ಕೊಡ್ಬೋದು ಅಂತ. ಓಕೆ, ಗುಡ್ ಆಫ್ಟರ್ನೂನ್. ನನ್ನ ಕ್ವಶನ್ ಏನಂದರೆ, ಹಣ್ಣೊಡಕ ಬರುತ್ತೆ ಅಡಿಕೆಗೆ ಬೋರಾನ್ ಡೆಫಿಷಿಯನ್ಸಿಯಿಂದ. ಅದು ಕಂಟಿನ್ಯೂಸ್ 2 ವರ್ಷ ನಾವು ಬೋರಾನ್ ಹಾಕಿದ್ವಿ, ಒಂದೊಂದು ಬುಡಕ್ಕೆ 50 ಗ್ರಾಮ್ ಅಷ್ಟು, ಆದರೂ ಕಂಟ್ರೋಲ್ ಬರಲಿಲ್ಲ. 2ನೇ ಕ್ವಶನ್ನು, ಈ ಸಿಡ್ಲೊಡ್ದು ಗಿಡ ಸಾಯ್ತಲ್ಲ, ಆ ಸಾಯಿಲ್ಗೆ ಏನಾದರೂ ರೆಕಮೆಂಡೇಷನ್ ಇದೆಯಾ ಅಂತ. 3ನೇ ಕ್ವಶನ್ ಬಂದು,
ಇನ್ಫ್ಲೋರೆಸೆನ್ಸ್ ಕ್ಯಾಟರ್ಪಿಲ್ಲರ್ ಮತ್ತು ಇನ್ಫ್ಲೋರೆಸೆನ್ಸ್ ಡೈಬ್ಯಾಕಿಗೆ ಸಿಮ್ಟಮ್ನ ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡೋದು ಅಂತ. First question I will answer. What I understood that in spite of applying boron, he could not be able to get control. Repeatedly successive years he has applied 50 gram of boron. Yeah, that's most important point is that the question is that you may be applied, but the question how you applied. As far as the nutrient, especially where boron and potash, highly mobile. Why boron deficiencies happen in soil? Especially our area, heavy rain, so all the boron will be leached out. So that you have to ensure that when applying borax, how much you applied? 50 gram borax. You have to ensure that optimum soil moisture. It should not be under any circumstances waterlogged condition. If it is waterlogged condition, whatever things will be there, it will go. So you please ensure optimum. Suppose that's what even our food also what they are telling. Once you are taking food, you give time for taking water. Of course, the situation is different. Why? It will disturb the absorption rate. When you are taking water and food simultaneously, your absorption rate will be a problem. Digestion is the problem. Same way, the logic goes for your soil also. Because if it is so much water, what will happen? Continue, now it is heavy rain, immediately water stagnation. After some time what happened? No water. That means water has either goes below or it will remain some other area. If it is goes below means simply water won't alone go. Whatever the soluble nutrients also, it might be gone below. Your that boron as well as potash, highly soluble, highly mobile. So that for borax application, you have to see that. For that matter, any chemical fertilizer, you have to see that the soil moisture neither too much dry or too much moist. We can say that some 70% available moisture. Then the soil in a position to hold your, because our soil should hold, no. That borax, whatever things we are applying, the soil should hold. Then only plant will take. Whatever borax you are applying, simply you are applying more water, it will go. So that you please ensure. If you apply means, then if it is because of boron, definitely your palms will recover. Then another point also I am telling, why boron deficiencies occur? Most of the time it is because of waterlogged condition only. So I think you got it. So please ensure optimum soil moisture. And you apply at a time 50 grams for arecanut, 50 grams for your coconut, 100 grams. If you are giving too much, that is waste. Then after 3 months, again one dose you apply. How you can see that if I am applying borax, if I am getting very good result, some result, but it's not completely recovered, then what I understood, yes, it is recovering, but still some amount of borax is required. So like that, every 3 months. Suppose even if you are applying borax, if it is not improving, as per the what I suggested, then it is not due to borax, some other problem. Okay. So sometime what will happen? No? Even on coconut I have tried 3 months interval up to 7 times. That means 2 years, 3 months. After that only completely recovered. But you have to ensure that when you are applying borax first dose, if it should show some response. Doctor also will tell, no, when you are going medicine, whether it is a response, then only he will continue. If it is not responding, doctor will change the medicine. Here also, if it is due to borax means, depending upon the severity, it will respond. Suppose the incidence is very less, immediately cure. But it is very severe means, it will take time. Okay? ಗೊತ್ತಾಯ್ತಲ್ಲ. ಜೊತೆಗೆ ನಿಮಗೆ ಅದು ಬೋರಾನ್ ಅನ್ನೋದಕ್ಕಿಂತ ಫಸ್ಟ್ ಮಣ್ಣು ಪರೀಕ್ಷೆ ಮಾಡಿಸಿ ಗೊತ್ತಾಗಬೇಕು. ಯಾಕಂದರೆ ಕೆಲವು ಟೈಮಲ್ಲಿ ಏನಾಗುತ್ತೆ, ಒಂದು ಪೋಷಕಾಂಶ ಜಾಸ್ತಿ ಇದ್ದು ಇನ್ನೊಂದು ಕಮ್ಮಿ ಇದ್ದಾಗ ಕೂಡ ಇಂಬ್ಯಾಲೆನ್ಸ್ ಆದಾಗ ನಿಮಗೆ ಕೊಟ್ಟಿರೋದನ್ನು ಗಿಡ ತಗೊಂಡಿರೋ ಪರಿಸ್ಥಿತಿ ಬರುತ್ತೆ. ಫಸ್ಟ್ ಮಣ್ಣು ಪರೀಕ್ಷೆ ಮಾಡಿಸಿ ಅದರ ನಂತರ ಅದು ಏನು ಗೊಬ್ಬರ ಬೇಕೋ ಅದನ್ನು ಶಿಫಾರಸು ಮಾಡಿಸೋದು ಒಳ್ಳೆಯದು. ಅದಕ್ಕೆ ಹೇಳ್ತಾ ಇದ್ದೀನಿ, ನಾವು ಈಗ ಒಂದು ಕಾಲ ಆಗ್ತಾ ಉಂಟು, ನಾವು ತುಂಬ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಒಂದೆರಡು ಪ್ರಶ್ನೆ ಕ್ವಿಕ್ಕಾಗಿ ನಾವು ನೋಡುವ. ಆಮೇಲೆ ನಮ್ಮ ಪ್ರೆಸಿಡೆಂಟ್ ತುಮಕೋಸ್ ಅವರಿದ್ದಾರೆ, ಅವರ ರಿಮಾರ್ಕ್ಸ್ ಕೂಡ ಕೇಳಿಕೊಂಡು ವಿ ವಿಲ್ ಕ್ಲೋಸ್ ಅಪ್ ದಿಸ್ ಒನ್, ಬಿಕಾಸ್ 2 ಗಂಟೆಗೆ ಮತ್ತೊಂದು ಸೆಷನ್ ಇಟ್ಟಿದ್ದಾರೆ. ಸರ್ ಈಗ ಏನು ಮಾಡೋಣ ಅಂದರೆ ಇನ್ನು 2 ಕ್ವಶನ್ ತೊಗೊಳ್ಳೋಣ. ಅವ್ರದ್ದೇನೋ ಕ್ವರಿ ಇದ್ರೆ ಇಲ್ಲಿ ಫೋನ್ ನಂಬರ್ ಕೊಟ್ಟಿರೋಣ ಸರ್, ಮಂತ್ರ ಅವರು ಇದು ಮಾಡ್ಕೋತಾರೆ.
ಹಲೋ, ನನ್ನ ಮೊದಲನೇ ಕ್ವಶನ್, ನೀವೊಂದು 7, 8, 9 ಅರಕನಟ್ ವೆರೈಟೀಸ್ ಹೇಳಿದ್ದೀರಿ. ಅದರಲ್ಲಿ ವಾಟ್ ಇಸ್ ದ ಲೈಫ್ ಸ್ಪ್ಯಾನ್ ಆಫ್ ಈಚ್ ವೆರೈಟಿ? ಬಿಕಾಸ್ ವೆನ್ ವಿ ಕ್ಯಾನ್ ಗೆಟ್ ದ ಆಪ್ಟಿಮಮ್ ಈಲ್ಡ್? Because today's condition, see Mangala gives a good yield for some time, and afterwards it doesn't give good yield. Like that, Mohit Nagar you have mentioned. Mohit Nagar, my personal experience, is a good variety, but it cannot withstand the wind. And once the tree goes up, then it falls. And like that, I want to know what is the lifespan of each variety and when we can get optimum yield. And second one is which variety is best suited to this Subramanya area? That is my one question. And second question is regarding the rootworm. Rootworm, suppose we put about 2 feet of soil, then is it possible to eradicate it? Because my experience goes, I have got a plot near the river side where the soil was little sandy. I have put the red soil on it and planted the plants, and up to now I have not got any this problem. And third one is interplanting cocoa with the areca. See, my experience is cocoa, okay, it is a second, it can give you some money, but my experience is it is your arecanut yield comes down like anything. And because the main reason is coconut is a surface, cocoa is a surface rooted plant, and it eats whatever the manure you give to arecanut. ವೆರೈಟಿಗಳಿದ್ದಾವೆ, ಬೇರೆ ಬೇರೆ ವೆರೈಟಿಗಳನ್ನು. ಯಾವ ವೆರೈಟಿ, ಎವ್ರಿ ವೆರೈಟಿ ಒಳಗೆ ಸ್ವಲ್ಪ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಈಗ ನಾನು ತುಮಕೋ ಇವ್ರ ಹತ್ರ ಕೇಳ್ತಾ ಇದ್ದೆ, ಅವ್ರು ಹೇಳಿದರೆ ಡ್ವಾರ್ಫ್ ಹಾದಿಗಟ್ಟು ಮತ್ತೊಂದು ಸ್ವಲ್ಪ ಡಿಸ್ಅಡ್ವಾಂಟೇಜ್ ಇದೆ ಬೇರೆ ಅಂತ ಹೇಳಿ. ಹೀಗೆ ಆನಂದ ಸರ್ ಬೇಕಾದರೆ ಅದನ್ನು ಹೇಳ್ತಾರೆ. ಅವ್ರು ಹೇಳಿದಾಗ ನಿಮಗೆ ಎಷ್ಟು ಇದು ಮಾಡ್ಬೋದು? ಸುಬ್ರಹ್ಮಣ್ಯಕ್ಕೆ ಯಾವ ವೆರೈಟಿ ಒಳ್ಳೆಯದು? ಸುಬ್ರಹ್ಮಣ್ಯ ಏರಿಯಾಕ್ಕೆ ಬೆಸ್ಟ್ ಅಂದರೆ ನಮ್ಮ ಸೌತ್ ಕೆನರಾ ಲೋಕಲ್. ಎಷ್ಟು ಏಳು ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಓಕೆ, ಅದು ಲಾಂಗ್ ಲಾಸ್ಟಿಂಗ್, ಅದು ಲೋಕಲ್ ಅಡಾಪ್ಟೇಷನ್ ಇದೆ. ಸಿನ್ಸ್ ಟೈಮ್ ಇಮ್ಮೋರಿಯಲ್, ಎಷ್ಟೋ 200-300 ವರ್ಷಗಳಿಂದ ಬೆಳೀತಾ ಇದ್ರು. ಒಂದು, ನಾವೆಲ್ಲ ವೆರೈಟೀಸ್ ಏನು ಸೆಲೆಕ್ಷನ್ ಮಾಡಿದ್ವಿ ಎಲ್ಲ ಎಕ್ಸಾಟಿಕ್ ಟೈಪ್ಸ್. ಅಲ್ಲಿಂದ ಏನು ಇಳುವರಿ ಜಾಸ್ತಿ ಬಂದು ಟೈಮಿಗೆ ಅಟ್ಲೀಸ್ಟ್ 20-25 ಇಯರ್ಸ್ ಆದರೂ 100% ಬರ್ತವೆ ಯಾವುದಾದ್ರೂ. ಈವನ್ ಮಂಗಳನ ಕೂಡ ಅಷ್ಟೇ, ನಮ್ಮಲ್ಲೇ ಇದೆ, ವಿಟ್ಲದಲ್ಲೂ ಇದೆ, ಇಲ್ಲೂ ಇತ್ತು. ಹಾಗೆ ಅದೇನು ಪ್ರಾಬ್ಲಮ್ ಇಲ್ಲ. ಬೇಕು ಅಂದರೆ ನಿಮ್ಗೆ ಯಾವುದೂ ಇದು ಸೂಟ್ ಆಗಲ್ಲ ಅಂದರೆ ಸೌತ್ ಕೆನರಾ ಲೋಕಲ್ನೇ ಸೆಲೆಕ್ಟೆಡ್ ನೀವೇ ಮಾಡ್ಕೊಳ್ಳಿ, ಅದು ಒಳ್ಳೆಯದಾಗತ್ತೆ, ನೋ ಪ್ರಾಬ್ಲಮ್. ವೆರೈಟೀಸ್ ಅಂದರೆ ಇಮ್ಮಿಡಿಯೇಟ್ ರಿಟರ್ನ್ಸ್ ಬೇಕು ಅಂದರೆ ಈ ಹೈಬ್ರಿಡ್ ವೆರೈಟೀಸು ದೇ ಆರ್ ನಾಟ್ ಲಾಂಗ್ ಲಾಸ್ಟಿಂಗ್. ಹಾಗೆ ನೀವು ಹೇಳಿದರೆ ಮೋಹಿತ್ ನಗರ್ ಸ್ವಲ್ಪ ಟೇಪರಿಂಗ್ ಆಗ್ತಾ ಹೋಗುತ್ತೆ, ಒಂದು 25 ವರ್ಷ ಆಗುತ್ತೆ. ಮತ್ತು ನಾವು ಹ್ಯಾವ್ ಟು ಪ್ಲ್ಯಾನ್ ಫಾರ್ ಇಂಟರ್ಪ್ಲಾಂಟಿಂಗ್, ಅಂದರೆ ಬೇರೆ ಅದನ್ನೇ ಕ್ರಾಸ್ ಮಾಡಿ ಇಂಟರ್ಸೆಯಿಂದ ಮತ್ತೆ ರೀಪ್ಲೇಸ್ಮೆಂಟ್ಗೆ ಇಯರ್ ಬೈ ಇಯರ್ ಮಾಡ್ತಾ ಹೋದರೆ ಅದನ್ನು ಹೋಗೋದು. ಒಂದು 4 ಇಯರ್ಸ್ 25% ಈ ವರ್ಷ ರಿಮೂವ್ ಮಾಡಿ, ನೆಕ್ಸ್ಟ್ ಇಯರ್ 25% ಪ್ಲ್ಯಾಂಟ್ ಮಾಡಿ, ನೆಕ್ಸ್ಟ್ ಹೀಗೆ ಒಂದು 4 ವರ್ಷದಲ್ಲಿ ಅದನ್ನು ಕವರ್ ಮಾಡ್ತಾ ಹೋಗ್ಬೋದು. ಮಂಗಳದಲ್ಲೂ ಪ್ರಾಬ್ಲಮ್ ನೀವು ಹೇಳಿದ್ರಿ, ಅದಕ್ಕೋಸ್ಕರ ಸೆಕೆಂಡ್ರಿ ಸೆಲೆಕ್ಷನ್ ಮಾಡಿದ್ವಿ. ಅಷ್ಟು ಒಂದು 20-25 ಇಯರ್ಸ್ ಬಂದರೆ ಓಕೆ. ನಮ್ಮ ಲೆಕ್ಕದಲ್ಲಿ ನಾವು ಹಾಗೆ ಮಾಡಿಕೊಟ್ಟಿದ್ದೆ. ಅವೆಲ್ಲ ಮೌಲ್ಯೀಕರಣ ಮಾಡಿದ್ದು ಎಲ್ಲ ಎಕ್ಸಾಟಿಕ್ ಟೈಪ್ಸ್. ಅದಕ್ಕೆ ಬೆಟರ್ ಅಂದರೆ ನಮ್ಮದು ಅವ್ರು ಕೇಳಿದ್ರು ಇನ್ನೊಬ್ಬರು ಇಲ್ಲಿ ಮೈಸೂರು ಏರಿಕೆ, ಸೆಮಿ ಮಲ್ನಾಡ, ಅರೆ ಮಲ್ನಾಡು ಏರಿಕೆ, ಅದು ನೀವು ಲೋಕಲ್, ನಾನು ಫಸ್ಟೇ ಹೇಳಿದೆ, ನೀವು ಲೋಕಲಿ ಅಡಾಪ್ಟೆಡ್ ವೆರೈಟೀಸ್ ಇದೆ ಅದರಲ್ಲೇ ಸೆಲೆಕ್ಟ್ ಮಾಡಿ ಒಳ್ಳೆ ಮದರ್ ಪಾಮ್ಸ್, ಅಲ್ಲಿಂದ ಸೀಡ್ ನಟ್ಸ್ ತೆಗೆದು ಅಲ್ಲಿ ಕೊಡಬೇಕು. ಇಲ್ಲಿ ಹೈ ಹ್ಯುಮಿಡಿಟಿ ಏರಿಯಾ, ನಿಮ್ಮದು ಹ್ಯುಮಿಡಿಟಿ ಭಾಳ ಕಡಿಮೆ ಇದೆ ಮೈಸೂರು ಆ ಕಡೆ ಘಟ್ಟಕ್ಕೆ ಹೋದರೆ. ಸೊ ಅಂಥ ವೆರೈಟಿ ಆಲ್ರೆಡಿ ಅಡಾಪ್ಟೆಡ್, ಅದನ್ನು ನೋಡಿ. ಕಾಫಿ ಹೌದು 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 ನೋಡಿ. ಈಗ ಅವ್ರು ಕೇಳ್ತಿರೋದು ಅಡಿಕೆಯಲ್ಲಿ ಕೋಕೋ ಬೆಳೆದಾಗ ಅಡಿಕೆ ಇಳುವರಿ ನಮಗೆ ಕಮ್ಮಿ ಆಗ್ತಿದೆ ಅಂತ ಕೇಳ್ತಾರೆ. ಮೋಸ್ಟ್ಲಿ ಅವರು ಗೊಬ್ಬರದ್ದು ಅದೊಂಚೂರು ಮ್ಯಾನೇಜ್ಮೆಂಟ್ ಇದು ಮಾಡ್ಬೋದು. ಒಂದು ಥಿಂಗ್ ಇನ್ನೊಂದು ಇದೆ. ಈಗ ಹಾಸನ, ಕೊಡಗು, ಚಿಕ್ಕಮಗಳೂರು ಇಲ್ಲಿ ಅಡಿಕೆ ಒಳಗೆ ಕಾಫಿ ಹಾಕ್ತಾರೆ. ಕಾಫಿ 2 ಟೈಪ್ ಇದೆ, ಒಂದು ರೊಬಸ್ಟ, ಒಂದು ಅರೇಬಿಕಾ.
ಅರೇಬಿಕಾ ಸೂಟ್ ಆಗಲ್ಲ. ಯಾಕೆಂದರೆ ನಾವು ಯಾವಾಗಲೂ ಅರೆಕನಟ್ಟಿಗೆ ನೀರು ಬೇಕು. ಇದು ಏನಾಗುತ್ತೆ, ಅರೇಬಿಕಾ ಆದರೆ ನಾವು ಅದೇ ಥರ ನೀರು ಕೊಟ್ಬಿಟ್ರೆ ಎವ್ರಿ ಟೈಮ್ ಫ್ಲವರಿಂಗ್ ಆಗ್ತಾ ಇರುತ್ತೆ, ಅದು ಹೊಟ್ಟು ಬರುತ್ತೆ, ಕಾಫಿ ಸೆಟ್ ಆಗಲ್ಲ ಕರೆಕ್ಟಾಗಿ. ಅದು ಪ್ರಾಬ್ಲಮ್ ಈಗಿದೆ ನಮ್ಮ ಕೊಡಗಿನಲ್ಲಿ. ನಾನು ನೋಡ್ತಾ ಇದ್ದೀನಿ ಎಲ್ಲ ಅಡಿಕೆ ಜೊತೆ ರೊಬಸ್ಟ ಕಾಫಿ ಹಾಕ್ತಾರೆ. ರೊಬಸ್ಟಲ್ಲಿ 2 ಟೈಪ್ ಇದೆ, ಒಂದು ಡಾರ್ಫ್ ಟೈಪು, ಒಂದು 3 ಟೈಪ್ಸು. ಇನ್ನೊಂದು 9 ಅಡಿಗೆ ಒಂದು ಹಾಕ್ತೀವಿ, ಇನ್ನೊಂದು ದೊಡ್ಡದಿದೆ ಓಲ್ಡ್ ರೊಬಸ್ಟ, ಅದು 12 ಅಡಿಗೆ ಹಾಕ್ತೀವಿ. ಅದು ಸೂಟ್ ಆಗೋಲ್ಲ, 9 ಅಡಿಯಿಂದ ಸೂಟ್ ಆಗೋಲ್ಲ. ಆದರೆ 6 ಫೀಟಿಗಿರೋದು ಒಂದು ರೆಕಮೆಂಡ್ ಮಾಡಿದ್ದೀವಿ ಈಗ ಲೋಕಲಿ. ದೇ ಆರ್ ಗ್ರೋಯಿಂಗ್ ದಟ್ ಒನ್, ದಟ್ ವುಡ್ ಬಿ ಬೆಟರ್ ಅನಿಸ್ತದೆ. ಯಾಕೆಂದರೆ ನಮ್ಮ ಅಣ್ಣವರು ಕೂಡ ಮಾಡಿದ್ದಾರೆ, ಅದು ಭಾಳ ಚೆನ್ನಾಗಿ ಬರ್ತಾಯಿದೆ. 3 ಇಯರ್ಸಲ್ಲಿ ಬರುತ್ತೆ ನಿಮ್ಮದು. ಈವನ್ ನಿಮ್ಮ ಯಾವುದು ಅರೆಕ ಕ್ರ್ಯಾಶ್ ಆದರೂ ಪ್ರೈಸು ಇದು ಕಾಫಿ ವಿಲ್ ಟೇಕ್ ಕೇರ್ ಆಫ್ ಯು. ಕೋಕೋದಲ್ಲಿ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದೆ. ಕೋಕೋ ಅರೆಕಾನಟ್ ಈಲ್ಡನ್ನು ಹಾರ್ಮ್ ಮಾಡೋದಿಲ್ಲ. CPCRI ಇಸ್ ರೆಕಮೆಂಡಿಂಗ್ ಕೋಕೋ ಇಂಟರ್ ಕ್ರಾಪ್ ವಿತ್ ಅರೆಕಾನಟ್. ಓನ್ಲಿ ಪ್ರಾಬ್ಲಮ್ ಈಸ್ ಯು ಶುಡ್ ಟೈಮ್ಲಿ ಪ್ರೂನಿಂಗ್. ಆಮೇಲೆ 2ಕ್ಕೂ ನ್ಯೂಟ್ರಿಷನ್ ಕೊಡಬೇಕು. ನಾವು ಅರೆಕಾನಟ್ಟಿಗೆ ಮಾತ್ರ ಕೊಟ್ಟಿದ್ದೀನಿ ಹೇಳಿದಷ್ಟು ನ್ಯೂಟ್ರಿಷನ್ ಅಂತಂದರೆ ಆಗೋದಿಲ್ಲ. 2ಕ್ಕೂ ನ್ಯೂಟ್ರಿಷನ್ ಕೊಡಬೇಕು. ಮತ್ತು ಕಂಪ್ಲೀಟ್ ಕೋಕೋದಲ್ಲಿ ಪ್ರಾಬ್ಲಮ್ ಆಗಿರೋದು ಅಂದರೆ ಪ್ರೂನಿಂಗ್ ಮಾಡಿದೆ. ಮೊದಲು ಇನಿಷಿಯಲ್ ಇದ್ದಾಗ ನಾವು ಪ್ರೂನಿಂಗೇ ಮಾಡ್ತಾ ಇರಲಿಲ್ಲ ಸರಿಯಾಗಿ. ಹಾಗಾಗಿ ಎಲ್ಲ ದೊಡ್ಡದಾಗಿ ಕಾಡಾಗಿ ಬೆಳೆಯಲಿಕ್ಕೆ ಬಿಟ್ಟರೆ ಮರವನ್ನು ಡೆಫಿನೆಟ್ಲಿ ಅರೆಕನಟ್ಟಿಗೆ ಇಫೆಕ್ಟ್ ಆಗುತ್ತೆ. ಹಾಗಾಗಿ ಆ್ಯಸ್ ಪರ್ ದ ರೆಕಮೆಂಡೇಷನ್ ಇದ್ದಂಥ ಪ್ರೂನಿಂಗ್ ಕರೆಕ್ಟಾಗಿ ರೆಗ್ಯುಲರ್ ಮಾಡ್ಕೊಂಡು ಮಾಡಿದರೆ ಏನು ಇದನ್ನು ಆಲ್ರೆಡಿ ಡೆಮಾನ್ಸ್ಟ್ರೇಷನ್ ಆಗಿದೆ, ಒಳ್ಳೆ ಈಲ್ಡ್ 2ರೊಳಗೂ ತೆಗಿಬೋದು, ಸಸ್ಟೈನಬಲ್ ಈಲ್ಡ್. ಈಗ ಲಾಸ್ಟ್ ಕ್ವೆಶನ್. ಅರೆಕನಟ್ಟಲ್ಲಿ ಈ ವರ್ಷದ ಒಂದು ಎಲ್ಲ ಗಾರ್ಡನಲ್ಲಿ ಒಂದು ಕಾಮನ್ ಪ್ರಾಬ್ಲಮ್ ಅಂದರೆ ಅದು ಇನ್ಫ್ಲೋರೆಸೆನ್ಸ್ ಡ್ರೈ ಆಗ್ತಿರೋದು, ಡೈಬ್ಯಾಕ್ ಅಂತ ನೀವು ಹೇಳ್ತಿದ್ದೀರಲ್ಲ, ಅದು ಯಾಕೆ ಇರ್ಬೋದು? ಅದಕ್ಕೆ ರೆಮಿಡೀಸ್ ಅಂದರೆ ಸ್ಪ್ರೇ ಒಂದೇ ನಮ್ಮ ಹತ್ರ. ಈಗ ಏನಾದರೂ ಸಾಯಿಲ್ ಅಪ್ಲಿಕೇಶನ್ಗೆ ಏನಾದ್ರು ಅಂತ ಇದು ಮಾಡಿದ್ದೀರಾ ಮೆಜರ್ಸ್? ಯಾಕಂದರೆ ಪ್ರತಿ ಸಲ ನಮಗೆ 2-3 ರೌಂಡು ಸ್ಪ್ರೇ ಮಾಡಲಿಕ್ಕೆ ನಮಗೆ ಲೇಬರ್ ಪ್ರಾಬ್ಲಮ್ ಇದೆ. ಈಗಲೇ ಕಷ್ಟ ಉಂಟು, ನಿಮ್ಗೆ ಗೊತ್ತಿದೆ, ತಿಳಿದ ವಿಷಯ. ಮೈನ್ ಅದು ರೀಸನ್ ಏನಂತ ಇಷ್ಟವರೆಗೆ ಇರಲಿಲ್ಲ, ಅದು ಸಿವಿಯಾರಿಟಿ ಇರಲಿಲ್ಲ, ಇತ್ತು ಅಲ್ಲಲ್ಲಿ ಸ್ಪ್ರೇಸಸಲ್ಲಿ ಇತ್ತು. ಈ ವರ್ಷ ಅಂತೂ ತುಂಬ ಆಗಿದೆ ಅದು. ಆಮೇಲೆ ಇನ್ನೊಂದು ಕ್ವಶನ್ ಆದರೆ ಅರೆಕನಟ್ ಡಿಸೀಸ್ ಬಗ್ಗೆ. ಫೈಟೋಪ್ತಾರ, ನಮ್ಮ ಫೈಟೋಪ್ತಾರ ಇದೆಯಾ, ಕೊಳರೋಗ ಇದೆಯಾ? ಇಷ್ಟವರೆಗೆ ನಾವು ಪ್ರೊಫೈಲಾಟಿಕ್ ಇದು ಮಾಡ್ತೇವೆ ಮೆಜರ್, 6 ವರ್ಷದಿಂದ ಮಾಡ್ತಿದ್ದೇವೆ ನಮ್ಮ ಅಜ್ಜನಗಳಿಂದ. ಅದೇ ಬೋರ್ಡ್ 1% ಬೋರ್ಡ್ ಅಂತ. ಯಾಕೆ ನಾವು ಸಿಸ್ಟಮಿಕ್ ಫಂಗಿಸೈಡನ್ನು ನಾವು ಇದು ಟ್ರಯಲ್ ಮಾಡಲಿಲ್ಲ? ಫಾರ್ ಎಕ್ಸಾಂಪಲ್ ಮಾರ್ಕೆಟಲ್ಲಿ ಈಗ ನಮಗೆ ಏನೋ ಸ್ವಲ್ಪ ಗೊತ್ತಿದೆ ಅದ್ರ ಬಗ್ಗೆ, ಬಯೋಫೈಟ್ ಅಂತಾರೆ. ಕೆಲವರೆಲ್ಲ ಬಯೋಫೈಟಿಗೆ ಹೋಗ್ತಾರೆ. ಬಯೋಫೈಟ್ ಬಿಟ್ಟರೆ 60 ದಿವಸ ಸಾಕಾಗ್ತಾ ಮಾರೆ, ಅದು ಬಿಡಬೇಕಂತ, ನೀವು ನಮ್ಮ ಬೋರ್ಡ್ ಬಿಡಬೇಕಂತ ಇಲ್ಲ ಅಂತ. ಬಯೋಫೈಟಿದು ಇದೇನು ಕಾನ್ಸೆಪ್ಟ್ ಏನು? ನನಗೆ 3 ಇದಕ್ಕೆ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಟ್ಟರೆ ಒಳ್ಳೆಯದು. ಫಸ್ಟ್ ಡೈಬ್ಯಾಕ್ ಹೇಳಿ, ಇನ್ಫ್ಲೋರೆಸೆನ್ಸ್ ಇದು, ಆಮೇಲೆ ಅರೆಕನಟ್ ಇದು, ಪ್ರೊಫೈಲಾಟಿಕ್ ಮೆಜರ್ ಮತ್ತು ಸಿಸ್ಟಮಿಕ್ ಇದು, ಇದ್ರ ಬಗ್ಗೆ ಬಯೋಫೈಟ್ ಬಗ್ಗೆ ಏನಾದ್ರು ನೀವು ನಿಮ್ಮ CPCRI ವರ್ಕ್ ಮಾಡಿದ್ರೆ ಇದ್ರ ಬಗ್ಗೆ? ಒಂದನೇದಾಗಿ ಈಗ ಡೈಬ್ಯಾಕ್ ಕೇಳ್ತಾ ಇದ್ರಿ. ಡೈಬ್ಯಾಕ್ ಡಿಸೀಸು ಆ್ಯಕ್ಚುಲಿ ಭಾಳಷ್ಟು ಇರಲಿಲ್ಲ. ಮೊದಲು ನಾವು ಕೊಳೆ ರೋಗಕ್ಕೆ ಮಾತ್ರ ಸ್ಪ್ರೇ ಮಾಡೋದಾಗಿತ್ತು. ಅರೆಕನಟ್ ಗ್ರೋವರ್ಸಲ್ಲಿ ಯಾರೂ ಬೇರೆ ಉಳಿದ ಟೈಮಲ್ಲಿ ಸ್ಪ್ರೇ ಮಾಡೋದಿರಲೇ ಇಲ್ಲ. ನಮಗೆ ಕೇವಲ ಕೊಳೆ ರೋಗಕ್ಕೆ ಮಾತ್ರ ಮಾಡ್ತಾಯಿದ್ರು. ಇತ್ತಿತ್ತಲಾಗಿ ಈ ಸಿಂಗಾರ ಒಣಗುವಂಥ ರೋಗ ಸ್ಟಾರ್ಟ್ ಆದಮೇಲೆ ಇನಿಷಿಯಲಿ ಮೊದಲಿಂದ ಇರ್ತಿತ್ತು, 1-2 ಇದು ಒಣಗಿರ್ತಿತ್ತು, ಅದನ್ನು ಹಾಗೆ ಬಿಡ್ತಾಯಿದ್ವಿ. ಈಗ ನೀವು ಕೇಳ್ತಾ ಇದ್ದೀರ ಮಣ್ಣಿನಲ್ಲಿ ಹೋಗ್ತದ ಅಂಥೇಳಿ, ಮಣ್ಣಿನಲ್ಲಿ ಅಪ್ಲೈ ಮಾಡ್ಬೋದಾ, ಯಾಕೆಂದರೆ ಸ್ಪ್ರೇ ಇದು ಕಷ್ಟ ಆಗ್ತಾಯಿದೆ ಅಂಥೇಳಿ. ಇದು ಗಾಳಿಯಿಂದ ಬರುವಂಥದ್ದು. ಒಂದನೇದಾಗಿ ಈ ಒಣಗಿದ ಇದು ಹಾಗೆ ಇದ್ದರೆ ನಿಮ್ಗೆ ಈ ವರ್ಷ ನಿಮಗೆ ನಿಮ್ಮ ತೋಟದಲ್ಲಿ ಒಂದು 10 ಗಿಡದಲ್ಲಿ ಒಣಗಿದ ಸಿಂಗಾರ ಇದೆ ಅಂತಂದರೆ ನೀವು ಹಾಗೆ ಬಿಟ್ಟಿರ್ತೀರಾ. ಅದರೊಳಗೆ ನಿಮ್ಮಲ್ಲಿ ಈಗ ಮಳೆ ಬಂದಾಗ, ಈಗಂತೂ ಅನ್ಸೀಸನಲ್ ರೇನ್ಫಾಲ್ ಇದೆ, ಈ ಟೈಮಲ್ಲಿ ಕೂಡ ರೇನ್ಫಾಲ್ ಬರ್ತಾ ಇರ್ತದೆ. ಸೊ ಆ ಫಂಗಸ್ ಅಲ್ಲೇ ಇದ್ದಿರ್ತದೆ, ಅದು ಗಾಳಿಯಲ್ಲಿ ಹರಡ್ತಾ ಇರ್ತದೆ. ಸೊ ಮತ್ತೆ ಸಿಂಗಾರ ಬಂದಾಗ ಮತ್ತೆ ನೆಕ್ಸ್ಟ್ ಇಯರ್ 20 ಸಿಂಗಾರ ಹೋಗ್ತದೆ, 100 ಸಿಂಗಾರ ಹೋಗ್ತದೆ. ಹೀಗೆ 2-3 ವರ್ಷದಲ್ಲಿ ಆಮೇಲೆ ಕಂಪ್ಲೀಟ್ ಸಿಂಗಾರ ಎಲ್ಲ ಸಿಂಗಾರ ಒಣಗೆ ರೋಗ ಬರ್ತದೆ. ಹಾಗಾಗಿ ನಿಮ್ಮ ಇನಿಷಿಯಲ್ ಸ್ಟೇಜಲ್ಲಿ ಇಷ್ಟು ಸ್ವಲ್ಪ ಅದನ್ನು ಆದಷ್ಟು ಒಣಗಿದ ಸಿಂಗಾರವನ್ನು ತೆಗೆದು ಬರ್ನ್ ಮಾಡಿ. ಅದು ಯಾಕೆ ಅಂತಂದರೆ ಅದು ಅಲ್ಲೇ ಇದ್ದರೆ ನಿಮಗೆ ತೋಟದಲ್ಲಿ ಇನಾಕುಲಮ್ ಜಾಸ್ತಿ ಆಗ್ತದೆ. ಒಂದೇದಾಗ ಅದು ಮಾಡಿ. ಆಮೇಲೆ ಎಲ್ಲಿ ಜಾಸ್ತಿ ಬರ್ತಾ ಇದೆಯೋ ಅದಕ್ಕೆ ಈ ಪ್ರೊಪಿಕೊನಜೋಲನ್ನು ನೀವು ಹೊಡಿಬೋದು 1 ml ಪ್ರತಿ ಲೀಟ್ರಿಗೆ. ಎಲ್ಲಿ ಬಂದಿದೆಯೋ ಅದ್ರ ಸುತ್ತಲೂ ಹೊಡಿರಿ. ನೀವು ನಿಮ್ಮ ತೋಟದಲ್ಲಿ ಯಾವಾಗಲೂ ಬರ್ತಾ ಇದೆಯೋ ಅದಕ್ಕೆ ಮಾತ್ರ ಹೊಡ್ಕೊಳ್ಳಿ. ನಿಮ್ಮಲ್ಲಿ ಈಗ 1% 2% ಬರ್ತಾ ಇದೆ, ಅದಕ್ಕೆ ಅಂದರೆ ನಾವು ಹೊಡೀರಿ ಅಂತ ಹೇಳಿದಿಲ್ಲ. ಅದನ್ನು ನೀವು ಅಟ್ಲೀಸ್ಟ್ ಫೈಟೋ ಸ್ಯಾನಿಟೇಷನ್ ಮಾಡೇ ಕಂಟ್ರೋಲ್ ಮಾಡ್ಬೋದು. ನಮಗೂ ಗೊತ್ತಾಗ್ತದೆ ಇದನ್ನು ಹೊಡೆಯೋದು ಭಾಳ ಕಷ್ಟ ಅಂತೇಳಿ. ಆದರೆ ಈಗಿತ್ತಲಾಗಿ ದೋಟಿಯನ್ನು ಉಪಯೋಗಿಸಿ ನಾನು ನಿಮ್ಮ ರೈತರು ಕೂಡ ಮಾಡ್ತಾ ಇದ್ದಾರೆ, ಆಲ್ರೆಡಿ ಕಂಟ್ರೋಲ್ ಮಾಡಿದವರಿದ್ದಾರೆ, ಭಾಳ ಜನ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ. ಅವರೇ ಸ್ವಂತ ದೋಟಿಯನ್ನು ಉಪಯೋಗಿಸಿ ಸ್ಪ್ರೇ ಮಾಡಿಕೊಂಡು
ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಇವನ್ ವಿಟ್ಲದಲ್ಲಿ ಭಾಳ ಜನರು ನಮ್ಮ ಕಳೆದ ವರ್ಷ ಮೀಟಿಂಗಲ್ಲಿ ಬಂದರೂ ಕೂಡ ಅವರೇ ಫಾರ್ಮರ್ಸ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ದೋಟಿಯನ್ನು ಉಪಯೋಗಿಸಿ ಈ ಇನ್ಫ್ಲೋರೆಸೆನ್ಸ್ ಡೈಬ್ಯಾಕನ್ನು ಕಡಿಮೆ ಮಾಡ್ಕೋಬೋದು ಅಂತೇಳಿ. ಸೊ ಅದನ್ನು ತೊಂದರೆ ಇಲ್ಲ. ಎರಡನೇದಾಗಿ ಈ ಬಯೋಫೈಟ್ ಮತ್ತು ಫೈಟಾಪ್ತರಕ್ಕೆ ಬೋರ್ಡೋ ಮಿಕ್ಸರ್ ಸ್ಪ್ರೇ ಅಂತ ಹೇಳಿದಿವಲ್ಲ, ನೀವು ಯಾಕೆ ಸಿಸ್ಟಮಿಕ್ಕನ್ನು ಟ್ರೈ ಮಾಡೋದಿಲ್ಲ ಅಂಥೇಳಿ ನಾವು ಎಲ್ಲ ರೀತಿಯ ಸಿಸ್ಟಮಿಕ್ ಫಂಜಿಸೈಡ್ಗಳನ್ನು ಮಾರ್ಕೆಟಲ್ಲಿ ಫೈಟಾಪ್ತರಕ್ಕೆ ಸ್ಪೆಸಿಫಿಕ್ ಆಗಿ ಬಂದಿರುವಂಥದ್ದನ್ನು ಟೆಸ್ಟ್ ಮಾಡಿ ಆಗಿದೆ. ನಮ್ಮ ಈ ಹೈ ರೇನ್ಫಾಲ್ ಏರಿಯಾದಲ್ಲಿ ಅರೆಕನಟ್ಟಿಗೆ ಅದರಿಂದ ಒಳ್ಳೆಯ ಇದು ಸಿಗ್ತಾ ಇಲ್ಲ, ಎಲ್ಲದೂ ಸಿಕ್ಕಿದ್ದಿಲ್ಲ. ಬೋರ್ಡೋ ಮಿಕ್ಸರ್ 1% ಸ್ಪ್ರೇ ಮಾಡಿದ್ದು ಕೂಡ ಒಳ್ಳೆಯ ಇಫೆಕ್ಟಿವ್, ಅದರಷ್ಟು ಇಫೆಕ್ಟಿವ್ ಆಗಿ ಸಿಗೋದಿಲ್ಲ. ಯಾಕೆಂತಂದರೆ ನೀವು ನೋಡಿರಬೇಕು, ಮೋಸ್ಟ್ ಆಫ್ ದ ಈ ಸಿಸ್ಟಮಿಕ್ ಫಂಜಿಸೈಡ್ ಇದ್ದರೂ ಕೂಡ ನೀವು ಪೊಟ್ಯಾಟೋದಲ್ಲಾಗಲಿ ಅಥವಾ ಟೊಮೆಟೊಕ್ಕಾಗಲಿ ಇದಕ್ಕೆಲ್ಲ ಹೊಡಿತಾರೆ. ಅಲ್ಲಿ ಎಲ್ಲ ಪ್ರತಿ ವಾರ 15 ದಿನಕ್ಕೆ ಅಪ್ಲೈ ಮಾಡಬೇಕು. ಈ ಗ್ರೇಪಲ್ಲಿ ನಿಮಗೆ ಗೊತ್ತಿದೆ ಇದಕ್ಕೆ ಎಷ್ಟು ಸ್ಪ್ರೇ ಮಾಡ್ತಾರೆ. ಒಂದು ಸೀಸನಲ್ಲಿ ಒಂದು 10-15 ಸ್ಪ್ರೇ ಕೊಡಬೇಕಾಗ್ತದೆ. ನಮ್ಮ ಅಡಿಕೆಯಲ್ಲಿ ನಾವು ಹಾಗೆ ಮಾಡೋದು ಕಷ್ಟ. ಹಾಗಾಗಿ ಬೋರ್ಡೋ ಮಿಕ್ಸರ್ ಒಳ್ಳೆ ಇಫೆಕ್ಟಿವ್ ಇದೆ. ನಾವು ನೋಡಿದ ಕರೆಕ್ಟಾಗಿ ಪ್ರಿಪ್ರೇಷನ್ ಮಾಡಿ ಅಷ್ಟೇ. ಮಳೆ ಇಲ್ಲದ ಟೈಮಲ್ಲಿ ಮಳೆ ಸಡನ್ನಾಗಿ ಬಂದಾಗ ಪ್ರಾಬ್ಲಮ್ ಆಗೋದಿಲ್ಲ ಅಂತಲ್ಲ, ಆದರೂ ಅದರಷ್ಟು ಉಪಯೋಗ ಸಿಕ್ಕಿಲ್ಲ. ನಾವು ಇದನ್ನು ಟ್ರಯಲ್ ಮಾಡಿದ್ದಾವೆ ಎಲ್ಲ ರೀತಿಯ ಫಂಜಿಸೈಡ್ಗಳನ್ನು. ಇವನ್ ಒಂದು ಫಂಜಿಸೈಡ್ ಸಿಸ್ಟಮಿಕ್ ಫಂಜಿಸೈಡ್ ಒಳ್ಳೆ ಸಿಕ್ಕಿದೆ, ಮ್ಯಾಂಡಿ ಪ್ರೊಪಾಮಿಡ್ ಅಂತೇಳಿ. ಅದನ್ನು ಕೂಡ ಆದರೆ ಭಾಳ ಕಾಸ್ಟ್ ಭಾಳ ಜಾಸ್ತಿ ಆಗಿದೆ ಅದರದ್ದು. ಅದು ಈಗ ಸದ್ಯಕ್ಕೆ ಭಾಳ ಕಾಸ್ಟ್ ಇದೆ. ನಾವು ಬೇರೆ ಬೇರೆ ಫಂಜಿಸೈಡ್ಗಳನ್ನು ಕೂಡ ಈಗ ಟೆಸ್ಟನ್ನು ಮಾಡಿದ್ದೇವೆ. ಇನ್ನೂ ಕೂಡ ಹೊಸ ಮಾಲಿಕ್ಯೂಲ್ಗಳನ್ನು ಕೂಡ ಟೆಸ್ಟ್ ಮಾಡ್ತಾ ಇದ್ದೇವೆ, ಆ ರೀತಿ ಮಾಡ್ಬೋದು ಅಂತೇಳಿ. ಆದರೆ ಈಗ ಸದ್ಯಕ್ಕೆ 1% ಬೋರ್ಡೋ ಮಿಕ್ಸ್ಚರ್ ಒಳ್ಳೆಯದು ಸಿಗೋದ್ರಿಂದ ಅದನ್ನೇ ರೆಕಮೆಂಡ್ ಮಾಡ್ತಾ ಇದ್ದೇವೆ. ಇನ್ನು ಬಯೋಫೈಟು ನೀವು ಹೇಳ್ತಾ ಇದ್ದೀರಾ, ಬಯೋಫೈಟನ್ನು ಭಾಳ ಆಲ್ರೆಡಿ ಭಾಳ ಕಡೆ ಜನರು ಉಪಯೋಗಿಸಿ ಈಗ ನೋಡಿದ್ದಾರೆ, ಭಾಳ ಜನರಿಗೆ ಗೊತ್ತಾಗಿದೆ. ಈ ಬಯೋಫೈಟ್ ಅನ್ನುವುದು ಅದು ಏನಂತ ಹೇಳೋದಿಲ್ಲ ಅವರು ಇಟ್ ಈಸ್ ಎ ಪ್ಲಾಂಟ್ ಪ್ರಾಡಕ್ಟ್ ಅಂತ ಹೇಳಿ ಸೇಲ್ ಮಾಡ್ತಾ ಇದ್ದಾರೆ. ಅದು ಅದಕ್ಕೆ ಗೊತ್ತಾಗೋದಿಲ್ಲ. ಅದಕ್ಕೆ ಪೊಟ್ಯಾಷಿಯಂ ಫಾಸ್ಫೋನೇಟ್ ಇನಿಷಿಯಲಿ ನಾವು ನೋಡಿದಾಗ ಕೂಡ ಆವಾಗ ಪೊಟ್ಯಾಷಿಯಂ ಫಾಸ್ಫೋನೇಟ್ ಇಸ್ ನಾಟ್ ಎ ಫಂಜಿಸೈಡ್ ಆ್ಯಕ್ಚುಲಿ, ಇಟ್ ಈಸ್ ಫಾರ್ ನ್ಯೂಟ್ರಿಯೆಂಟ್ ಇದಾಗುತ್ತೆ, ಇಮ್ಯುನಿಟಿ ಜಾಸ್ತಿ ಮಾಡ್ತದೆ ಅಂತ ಹೇಳ್ತಾರೆ. ಸೊ ಇದು ಕೆಲವೊಂದು ಪ್ರದೇಶಗಳಲ್ಲಿ ಅದರ ಕಂಟ್ರೀಸಲ್ಲೂ ಭಾಳ ಮೊದಲೇ ಇದೆ ಪೊಟ್ಯಾಷಿಯಂ ಫಾಸ್ಫೋನೇಟ್. ಇವನ್ ಅರೆಕನಟ್ಟಲ್ಲೂ ಕೂಡ ಅಲೈಟ್ ಅಂತ ಹೇಳಿ ಬಂದಿತ್ತು ನಿಮಗೆ ಪೊಟ್ಯಾಷಿಯಂ, ಇದು ಕೂಡ ಫಂಜಿಸೈಡಲ್ಲಿ ಕೂಡ ಮಿಕ್ಸ್ ಆಗಿ ಬಂದಿತ್ತು. ಆಮೇಲೆ ಈಗ ಪೊಟ್ಯಾಷಿಯಂ ಫಾಸ್ಫೋನೇಟನ್ನೇ ಜನರು ಇದನ್ನು ಮಾಡಿ ಅವರು ಬೇರೆ ಪ್ರಾಡಕ್ಟ್ ಅಂತ ಮಾಡಿದ್ರು. ಯಾಕೆಂತಂದರೆ ಇದನ್ನು ರಿಜಿಸ್ಟರ್ಡ್ ಪ್ರಾಡಕ್ಟ್ ಅಲ್ಲ, ಇದನ್ನು ಅಗ್ರಿಕಲ್ಚರ್ ಆಸ್ ಎ ಪೆಸ್ಟಿಸೈಡ್ ಯೂಸ್ ಮಾಡಲಿಕ್ಕೆ ಇದು ಮಾಡಿಲ್ಲ. ಇವನ್ ಫರ್ಟಿಲೈಸರ್ ಆಗೂ ಅದನ್ನು ಕೊಡೋದಿಲ್ಲ. ಹಾಗಾಗಿ ಅವರು ಅದನ್ನು ಮಿಕ್ಸ್ ಮಾಡಿ ಬಂದಿತ್ತು ಬಯೋಫೈಟ್ ಅಂತೇಳಿ. ಆಮೇಲೆ ಅದನ್ನು ನಾವು ನೆಲಕ್ಕೆ ಹಾಕಿದರೆ ಇಮ್ಯುನಿಟಿ ಜಾಸ್ತಿ ಆಗ್ತದೆ ಅಂಥೇಳಿ ಇದೆಲ್ಲ ಬಂದಿದೆ. ಆದರೆ ಅದರಿಂದ ಭಾಳಷ್ಟು ಮುಂದೆ ಏನಾಗಿದೆ ಅನ್ನೋದು ಭಾಳಷ್ಟು ಪ್ರಾಬ್ಲಮ್ ಕೂಡ ಆಗ್ತಾಯಿದೆ ಕೆಲವು ಜನರಿಗೆ. ಹಾಗಾಗಿ ನಾವು ಸರ್ವೇಯನ್ನು ಮಾಡಿದ್ವಿ. ನಾವು ಅದನ್ನು ತಗೊಂಡು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂತಂದರೆ ಅವರು ಏನಿದೆ ಕರೆಕ್ಟಾಗಿ ಕೆಮಿಕಲ್ ಇದೆ ಅಂತ ಹೇಳಿದ್ರೆ ಮಾಡ್ಬೋದಿತ್ತು. ಅದಕ್ಕೆ ಅದನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾರು ಅವ್ರಿಗೆ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ. ನಾವು ಕೂಡ ಸರ್ವೇನು ಕೂಡ ಮಾಡಿದ್ವಿ. ಅದರಿಂದ ಕೆಲವು ಜನರು ಒಳ್ಳೆ ತಮಗೆ ಸಿಕ್ಕಿದೆ ಅಂತ ಹೇಳಿದ್ದಾರೆ, ಕೆಲವು ಜನರು ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇವತ್ತು ಕೂಡ 5-6 ವರ್ಷ ಮಾಡಿ ಅದನ್ನು ಬಿಟ್ಟವರು ಇದ್ದಾರೆ ಆಮೇಲೆ. ಹಾಗಾಗಿ ಅದನ್ನು ನಾನು ಯಾವಕ್ಕೆ ಡಿಸ್ಕ್ರಿಪ್ಷನ್ ಇಲ್ಲ ಯಾವುದಕ್ಕೆ ಸರಿಯಾಗಿ, ಅದನ್ನು ನಾವು ಹೇಳಲಿಕ್ಕೆ ಆಗೋದಿಲ್ಲ. ಯಾವುದು ರಿಜಿಸ್ಟರ್ಡ್ ಬರ್ತದೋ ಅದನ್ನು ನಾವು ಹೇಳೋದು 1% ಬೋರ್ಡೋ ಮಿಕ್ಸರ್ ಈಗ ಸದ್ಯಕ್ಕೆ ಅದನ್ನು ಹೊಡಿತಾ ಇರಿ, ಸರಿಯಾಗಿ ಹೊಡ್ಕೊಂಡ್ರೆ ಕಂಟ್ರೋಲ್ ಮಾಡ್ಕೊಳ್ಬೋದು ಇದನ್ನು. ಆಮೇಲೆ ನೆಲದಿಂದ ಹಾಕಿ ಮಾಡಲಿಕ್ಕೆ ಕಷ್ಟ ಇದೆ. ಅದನ್ನು ಆದಷ್ಟು ನಾವು ನೋಡ್ತಾ ಇದ್ದೇವೆ. ನೆಲದಿಂದ ಈಗ ರೈತರಿಗೆ ನಮಗೂ ಗೊತ್ತಿದೆ ಹೊಡೆಯೋದು ಕಷ್ಟ. ಆದರೆ ಇದು ಫಂಗಸ್ಸು ಆ ಒಂದು ಮೇಲೆ ಬಂದು ಇನ್ಫೆಕ್ಷನ್ ಮಾಡ್ತದೆ. ನಾವು ಎಷ್ಟೇ ಕೆಳಗಿಂದ ಕೊಟ್ಟರು ಅಡಿಕೆಯಲ್ಲಿ ನಮ್ಮಲ್ಲಿ ಹೀರ್ಕೊಂಡು ಅದು ಕಂಪ್ಲೀಟ್ ವಿಷವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಸಣ್ಣ ಬೆಳೆಗಳಿಗಾದರೆ ಕಂಪ್ಲೀಟ್ ಸಿಸ್ಟಮಿಕ್ ಫಂಜಿಸೈಡ್ ಆದರೆ ಇಡೀ ಮರ ವಿಷ ಆಗ್ತದೆ, ಆಗ ಇಡೀ ಗಿಡ. ಆದರೆ ದೊಡ್ಡ ಮರದಲ್ಲಿ ತೆಂಗಿಗೆ ಇದಕ್ಕೆ ಸಿಸ್ಟಮಿಕ್ ಫಂಜಿಸೈಡನ್ನು ನಾವು ನೆಲದ ಮೂಲಕ ಕೊಟ್ಟು ಬೇರಿನ ಮೂಲಕ ಕೊಟ್ಟು ಕಂಪ್ಲೀಟ್ ಮಾಡೋದು ಭಾಳ ಕಷ್ಟ. ಇದನ್ನು ನೋಡಿದ್ದೇವೆ, ಅದನ್ನು ಸದ್ಯ ಆಗಿಲ್ಲ. ಥ್ಯಾಂಕ್ ಯು ಸರ್. ಆಯ್ತಲ್ಲ ಸರ್ ಈಗ ಅವ್ರು ಹೇಳಿದ್ದು. ಈಗ ಇನ್ಫ್ಲೋರೆಸೆನ್ಸ್ ಡೈಬ್ಯಾಕ್ ಮುಂಚೆ 1-2 ಇತ್ತು, ಈಗ ಇಲ್ಲ ಅಂತಿದ್ರಿ. ಅದು ಪ್ರಾಬ್ಲಮ್ ನಮ್ಮದೇ, ನಾವು ಕಂಟ್ರೋಲ್ ಮಾಡೋದಲ್ಲೇ ಬಿಟ್ಟಿರ್ತೀವಲ್ಲ, ಅದೇನಾಗುತ್ತೆ ಗಾಳಿಯಿಂದ ಸ್ಪ್ರೆಡ್ ಆಗಿ ಜಾಸ್ತಿ ಆಗಿದೆ ಅಷ್ಟೇ. ಸರ್ ಅಲ್ಲಿ ನೀವು ಬಯೋಫೈಟ್ ಬಗ್ಗೆ ಅವರು ರಿಜಿಸ್ಟರ್ಡ್ ಇದಿಲ್ಲ ಅಂತಂದ್ರಲ್ಲ, ಈಗ ನಿಮಗೆ ರಿಸರ್ಚಿಗೆ ಅವರು ಆ ಸ್ಯಾಂಪಲ್ಸನ್ನು ಕೊಟ್ಬಿಟ್ಟು ಅದರ ಬಗ್ಗೆ ಟ್ರಯಲ್ ಮಾಡಿ ಅಂತ ಏನಾದ್ರು ಇದು ಹೇಳಲ್ವಾ? ಯಾಕೆ ಅಂತ ಹೇಳಿದ್ರೆ ನಾನು ಎಕ್ಸಾಂಪಲ್, ಯಾಕೆ ನಾನು ಕಾಫಿ ಬೋರ್ಡಲ್ಲಿ ಇದ್ದವನು. ಕಾಫಿ ಬೋರ್ಡಲ್ಲಿ ಯಾವುದೇ ಪ್ರಾಡಕ್ಟ್ ಫಾರ್ಮುಲೇಷನ್ಸ್ ಬಂದರೆ, ಎನಿ ಸ್ಪ್ರೇ ಬಂದರೆ ಫಸ್ಟ್ ರಿಸರ್ಚ್ಗೆ ಬರೋದು ಅದು. ಯಾಕೆ ನಾವು ಮಲ್ಟಿ ಲೆವೆಲ್ ಇದರಲ್ಲಿ ಟ್ರಯಲ್ಸ್ ಎಲ್ಲ ಮಾಡ್ತಿದ್ದೆವು. ತಮಿಳ್ನಾಡಾಗಲಿ, ಕೇರಳ ಆಗಲಿ, ಆಂಧ್ರ ಪ್ರದೇಶ ಆಗಲಿ, ನಾಟ್ ಓನ್ಲಿ ಕರ್ನಾಟಕ, ಎಲ್ಲ ಸ್ಟೇಟಲ್ಲಿ ಟ್ರಯಲ್ ಮಾಡ್ತಿದ್ದೆವು. ಅದರ ರೆಸ್ಪಾನ್ಸ್ ಹೆಂಗಿದೆ, ಆ ಇಕೋ ಕ್ಲೈಮೇಟಿಗೆ ಯಾವ ಥರದ ಇದು ಮಾಡ್ತಾಯಿದೆ, ಎಲ್ಲಿ ಪೆಸ್ಟ್ ಡಿಸೀಸಿಗೆ ಹೆಂಗೆ ಕಂಟ್ರೋಲ್ ಕೊಡ್ತದೆ, ಯಾವ ಥರ ಇದು ಮಾಡ್ತೇವೆ ಅಂತೀವಿ. ಹಂಗೆ ಇಲ್ಲೊಂದು ಬಯೋಫೈಟ್ ಬಗ್ಗೆ ಅದರ ಬೇರೆ ಹೊಸ ನಿಮ್ಮ ಪ್ರಾಡಕ್ಟ್ಗಳು ಬರ್ತಾವಲ್ಲ ಮಾರ್ಕೆಟಿಂಗ್ಗೆ, ಸ್ವಲ್ಪ ನೀವು ಅದು ಮಾಡಿದರೆ ಒಳ್ಳೇದು. ಯಾಕಂದರೆ ನಮಗೆ ಈಗ ಆದಷ್ಟು ಒಳ್ಳೇದದು. ಈಗ ಕನ್ಫ್ಯೂಷನ್ ಇದೆ, ತುಂಬ ಕನ್ಫ್ಯೂಷನ್ ಇದೆ ಜನಗಳಿಗೆ. ಇಲ್ಲಿ ಕೆಲವರೆಲ್ಲ ಏನು ಗೊತ್ತಾರೆ, ಬಯೋಫೈಟ್ ತುಂಬ 10 ವರ್ಷದಿಂದ ಮಾಡ್ತಿದ್ದೆ, ನನಗೆ ರೋಗನಿಲ್ಲ ಅಂತಾರೆ. ಏನು ಕಾನ್ಸೆಪ್ಟ್ ಅದ್ರದ್ದು ಏನಿದೆ ಅಂತ ಯಾರಿಗೆ ಗೊತ್ತಿಲ್ಲ. ಯಾರೋ ನಮ್ಮಲ್ಲಿ ನೀವು ಹೇಳಿದಂಗೆ ಸೈಂಟಿಸ್ಟ್ ಎಲ್ಲ ಅನಲೈಸ್ ಮಾಡಿದಾಗ ಪೊಟ್ಯಾಷಿಯಂ ಫಾಸ್ಫೋನೇಟ್ ಓಕೆ, ದಟ್ ವಿಲ್ ಆಲ್ಸೋ ಫಾರ್ಮ್ಸ್ ಎ ಮೈಕ್ರೋ ಫಿಲ್ಮ್ ಅಂತಾರೆ, ಮೈಕ್ರೋ ಫಿಲ್ಮ್ ಕವರ್. ನೀವು ಹಿಂದೆ ಒಂದು ಸಲ ಪ್ಲಾಸ್ಟಿಕ್ ಕವರ್ ಮಾಡಿ ಅಂತ ಒಂದು ಟ್ರಯಲ್ ಮಾಡಿದ್ರಿ ನೋಡಿ,
ಯಾವುದಕ್ಕೆ ಹಿಂಗಾರ ಇದಕ್ಕೆ ಈ ಪ್ರೊಟೆಕ್ಷನ್ಗೋಸ್ಕರ ಮೋಸ್ಟ್ಲಿ ಅದು ಕೂಡ ಇರ್ಬೋದು, ಇಲ್ಲ ಅಂತಲ್ಲ ಕಾನ್ಸೆಪ್ಟ್. ಮೈಕ್ರೋಫಿಲ್ಮ್ ಫಾರ್ಮೇಷನ್ ಆಗೋದು ಅದೇನಾಗ್ತದೆ, ಅಡಿಕೆ ಬೆಳೆದಂಗೆ ಇದಾಗ್ತದೆ, ಆಗ ರೆಪ್ಚರ್ ಆಗ್ತದೆ, ಆಗ ಅದು ಇಟ್ ಪ್ರೂನ್ ಟು ನಿಮ್ಮ ಡಿಸೀಸಿಗೆ. ಸ್ವಲ್ಪ ಅದರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡೋದು ಒಳ್ಳೆದಂತ ಕಾಣ್ತದೆ. ಈಗ ಪೊಟ್ಯಾಶ್ ನೀವು ಹೇಳಿದ್ರೆ ಬಯೋಫೈಟು, ಆ್ಯಕ್ಚುಲಿ ಬಯೋಫೈಟ್ ಟೆಸ್ಟ್ ಮಾಡಿಲ್ಲ ಅಂತೇಳಿ ನಮಗೆ ಯಾವುದೇ ಆರ್ಗ್ಯಾನಿಕ್ ಇದನ್ನು ಕೊಟ್ಟರು ಕೂಡ ನಾವು ಟೆಸ್ಟ್ ಮಾಡ್ತೇವೆ. ಆದರೆ ಅದರೊಳಗೆ ಕೆಮಿಕಲ್ ಏನಿದೆ ಅಂತೇಳಿ ಈಗ ಪ್ರೈವೇಟ್ನವ್ರು ಮಾಡಿದ್ದ ಭಾಳಷ್ಟು ಪ್ರಾಡಕ್ಟ್ಗಳು ಬರ್ತಾ ಇದ್ದಾವೆ, ಅದರೊಳಗೆ ಏನಂತ ಹೇಳಿದರೆ ಅದನ್ನು ಟೆಸ್ಟ್ ಮಾಡ್ಬೋದು. ಇಲ್ಲ ಅಂತಂದರೆ ಅವ್ರು ಹೇಳ್ತಾ ಇದ್ರು ಪ್ಲ್ಯಾಂಟ್ ಅಲ್ಕಲೈಡ್ಸ್ ಇಟ್ ಈಸ್ ಮೇಡ್ ಆಫ್ ಅಂತ ಹೇಳ್ತಾ ಇದ್ರು. ಅವಾಗ ನಮ್ಗೆ ಯಾವ ಪ್ಲ್ಯಾಂಟು ಹೇಗೆ ಏನಿದೆ ಅದರೊಳಗೆ ಏನಿದೆ ಅಂತ ಹೇಳಿದ್ರೆ ಕರೆಕ್ಟಾಗಿ ಹೇಳಿದ್ರೆ ಮಾತ್ರ ಅದನ್ನು ನಾವು ಟೆಸ್ಟ್ ಇದನ್ನು ಮಾಡ್ಬೋದು. ಇಲ್ಲ ಅಂತಂದರೆ ಅದ್ರದ್ದು ವೇರಿಯೇಷನ್ ಆಗುತ್ತೆ ಪ್ರತಿ ಬ್ಯಾಚ್ ಟು ಬ್ಯಾಚ್. ಈಗ ಬಯೋಫೈಟು ಒಂದು ಸಲ ಮಾಡಿದ್ದು ಇದು ವೇರಿ ಆಗ್ಬೋದು, ಹಾಗಾಗಿ ಅದನ್ನು ನಾವು ಟೆಸ್ಟ್ ಮಾಡೋದಿಲ್ಲ ಯೂಸ್ವಲಿ ಆ ಟೈಪಾಗಿ. ಈಗ ಒಂದು ನಿಮಿಷ, ಲಾಸ್ಟ್ ಒಂದು ನಿಮಿಷ ಅಂದರೆ ಇವರು ಮಾತಾಡಬೇಕು. ಈಗ ಒಂದು ನಿಮಿಷ ಸರ್, ದಕ್ಷಿಣ ಕನ್ನಡದಲ್ಲಿ ಎಲ್ಲ ಸ್ಮಾಲ್ ಕೃಷಿಕರು, ಅತ್ಯಂತ ಸಣ್ಣ ಕೃಷಿಕರು ಹೆಚ್ಚಾಗಿರುವಂಥದ್ದು. ನಾವು ಇದನ್ನು ರಿಸರ್ಚ್ ಸೆಂಟರ್ ಅಂತ ಕಿದು ನಾವೆಲ್ಲರೂ ನಂಬಿ ಬಂದವರು. ಇಲ್ಲಿ ಸೀಡ್ಲಿಂಗ್ಸ್ಗೆ ಏಕಾಏಕಿ ನೀವು ರೇಟ್ ಮಾರ್ಕೆಟ್ ಯಾವ ನರ್ಸರಿ ಪ್ರೈವೇಟ್ ನರ್ಸರಿಗೂ ನಿಮಗೆ ಏನೂ ವ್ಯತ್ಯಾಸ ಇಲ್ಲದಾಗ ಮಾಡ್ತಾ ಇದ್ದೀರಿ, ಸಿಕ್ಕಾಪಟ್ಟ ಏರಿಸ್ತಾ ಇದ್ದೀರಿ. ನಮಗೆ ಸ್ಮಾಲ್ ಯಾವ ಅಗ್ರಿಕಲ್ಚರಿಸ್ಟಿಗೆ ಫೇವರ್ ಆಗಿರುವ ಹಾಗೆ ಸೀಡ್ಲಿಂಗ್ಸನ್ನು ಕೊಡುವಂಥ ವ್ಯವಹಾರವೇನಾಗಬೇಕು. ಯಾವ ತೆಂಗು ಆಗಲಿ ಅಡಿಕೆ ಆಗಲಿ ನಿಮಗೆ ದಕ್ಷಿಣ ಕನ್ನಡಕ್ಕೆ ನಿಜವಾಗಿ ನಮಗೆ ನರ್ಸರಿಯಿಂದ ತರೋದು ಚೀಪ್ ಆಗುತ್ತೆ ಮತ್ತು ಕ್ವಾಲಿಟಿ ಸಿಗ್ತಾ ಇಲ್ಲ, ನಮ್ಮನ್ನು ಮಿಸ್ಗೈಡ್ ಆಗ್ತಾ ಇದೆ. ನೀವು ದಕ್ಷಿಣ ಕನ್ನಡದ ಕೃಷಿಕರು ಅಟ್ಲೀಸ್ಟ್ ನಮ್ಮಲ್ಲಿ ಇರುವ ಕಾರಣ ಸೀಡ್ಲಿಂಗ್ಸನ್ನು ಒಂದು ಒಂದು ರೀಸನೇಬಲ್ ರೇಟಲ್ಲಿ ಕೊಡೋ ವ್ಯವಸ್ಥೆ ಮಾಡಬೇಕು. ಇದರ ಬಗ್ಗೆ ಯಾರು ಎಲ್ಲಿ ನಾವು ಹೇಳಿ ಆಗ್ತಾ ಇಲ್ಲ, ಅದರ ಬಗ್ಗೆ ಮಾಡಬೇಕು. ಇದನ್ನು ಮಾಡ್ತೇವೆ ಡೆಫಿನೆಟ್ಲಿ. ನಮ್ಮ ಡೈರೆಕ್ಟರ್ ಹತ್ರ ನಾವು ಈ ನಿಮ್ಮ ಒಂದು ಕನ್ಸರ್ನ್ ಇಡ್ತೇವೆ. ಇದು ನಮ್ಮ ಡೈರೆಕ್ಟರ್ ನಮ್ಮ ಇನ್ಸ್ಟಿಟ್ಯೂಟ್ ಲೆವೆಲಲ್ಲಿ ಡಿಸೈಡ್ ಮಾಡಬೇಕು ವೆದರ್ ಲೋಕಲ್ ಪೀಪಲಿಗೆ ನಾವು ಕೊಡಬಹುದಾ ರೀಜನಲ್ ರೇಟಲ್ಲಿ ಅಂತ ಹೇಳಿ. ನಮ್ಮಲ್ಲಿ ಒಂದೇ ಸಲ ಅಷ್ಟೊಂದು ಪ್ರೊಡ್ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಬೇಕಾದಷ್ಟು ಡಿಮಾಂಡ್ ಭಾಳಷ್ಟು ಬರ್ತದೆ. ನೀವು ಕೇಳಿದೆ ದಿವಾಕರ್ ಅವ್ರನ್ನ, ಇಲ್ಲಿ ಎಷ್ಟು ಡಿಮಾಂಡ್ ಇದೆ ಅರೆಕನಟ್ಟಿಗೆ ಅಂತೇಳಿ ಈಗ, ಆದರೆ ಅದಷ್ಟು ನಮ್ಮ ಒಬ್ಬರ ಹತ್ರ ಪ್ರೊಡ್ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಸರ್, ಇನ್ನೊಂದು ಅಡಿಕೆ ರೇಟ್ ಕೂಡ ನಮ್ಮಲ್ಲೂ ಕೂಡ ನೀವು ಏನು ತೀರಾ ಜಾಸ್ತಿ ಇಲ್ಲ, 30 ರೂಪಾಯಿ ಇದೆ. ಇಲ್ಲ ನಾನೇ ಮಾತಾಡ್ತೀನಿ ಸರ್. ಇಲ್ಲಿ 30 ರೂಪೀಸ್ ಅಷ್ಟೇ ನಮ್ಮಲ್ಲೂ ಇರೋದು. ನೀವು ಹೇಳ್ತಿರೋದು ತೀರಾ ವ್ಯತ್ಯಾಸ ಇದೆ ಅಂತ. ಅದು ನೀವು ಹೇಳ್ತಿರೋದು ಹೈಬ್ರಿಡ್ ತೆಂಗಿಗಿರ್ಬೋದು 280 ರೂಪಾಯಿ, ನರ್ಸರಿ ನಿಮಗೆ 100 ರೂಪಾಯಿ ಸಿಗುತ್ತೆ. ಬಟ್ ನಮ್ಮಲ್ಲಿ ಏನು ಮಾಡ್ತೀವಿ, ಅದಕ್ಕೆ ತೆಂಗಿನ ಮರ ಒಂದು ಸಂಕರಣ ತಳಿ ಅಂದರೆ ಹೈಬ್ರಿಡ್ ಮಾಡಬೇಕು ಅಂದರೆ ಆ ಒಂದು ಮರನ 6 ಸಲ ಕ್ಲೈಂಬರ್ ಹತ್ತಬೇಕಾಗ್ತದೆ. ಅದಕ್ಕೆ ಖರ್ಚು ಕೂಡ ಅಷ್ಟೇ ಉಳಿಯುತ್ತೆ. ಬಟ್ ನಮ್ಮಿಂದ ನಿಮಗೆ ಕಮ್ಮಿ ಕೊಡೋಕ್ಕಾಗಲ್ಲ. ಬಟ್ ತೋಟಗಾರಿಕೆ ಇಲಾಖೆಯಿಂದ ಆ ಪ್ಲ್ಯಾಂಟಿಂಗಿಗೆ ಸಬ್ಸಿಡಿ ಇದೆ. ಅದನ್ನು ಅಲ್ಲ, ನರ್ಸರಿದು ಯಾಕೆ ಕಮ್ಮಿ ರೇಟಿಗೆ ಕೊಡ್ತಾರೆ ಅಂದರೆ ಅವರು ಅದನ್ನು ಪಾಲಿನೇಷನ್ ಮಾಡಿರ್ತಾರೆ ಅನ್ನೋದೇ ಡೌಟು. ನಿಮಗೆ ಗೊತ್ತಿರೋದಿಲ್ಲ ಅದೊಂದು ಟ್ರೂಟ್ ಟೈಪ್ ಏನಿದೆ ಅಂತ. ಇಲ್ಲಿಂದ ಯಾರಿಗೆ ಕೊಡ್ತಿಲ್ಲ ನಾವು. ಹಾಂ, ಓಕೆ ಈಗ ನಮ್ಮ ಒಂದು ನಿಮಿಷ, ಎಕ್ಸ್ಕ್ಯೂಸ್ ಮೀ. ಹಲೋ ಸರ್, ನೋಡಿ ಅವರ ನಾನೊಂದು ಪ್ರಾಬ್ಲಮ್, ಅದಕ್ಕೆ ಸಜೆಷನ್ ಕೊಡ್ತೇನೆ. ನೀವು ಸರ್ಟಿಫೈಡ್ ನರ್ಸರಿ ಮಾಡಿ. ಸರ್ಟಿಫೈಡ್ ಈಗ ಪ್ರೈವೇಟ್ನವ್ರು ಯಾರು ನರ್ಸರಿ ಮಾಡಿದರೆ ಒಂದು ವಿಸಿಟ್ ಮಾಡಿ, ವೆದರ್ ಇಟ್ ಈಸ್ ಮಂಗಲ, ಸುಖಮಂಗಲ, ಸತಮಂಗಲ, ಅದರ ಒರಿಜಿನ್ ಏನೋ ಇದೇನೋ ಎಲ್ಲಿಂದ ತಂದರೂ ಬಿಲ್ಗೆಲ್ಲ ಇದು ಮಾಡಿಬಿಟ್ಟು ಅವರಿಗೆ ಸರ್ಟಿಫಿಕೇಷನ್ ಕೊಡಿ. ಅದು ಇಂಟ್ರೊಡ್ಯೂಸ್ ಮಾಡಿ ನೀವು. ಯಾಕಂದರೆ ಕಾಫಿಯಲ್ಲಿ ಇದೆ, ಅದು ಕಾಫಿಯಲ್ಲಿ ಸರ್ಟಿಫಿಕೇಟ್ ನಾವು ನರ್ಸರಿ ಪ್ರೈವೇಟ್ನವ್ರಿಗೆ ಹಂಗೆ ಕೊಡೋದಿಲ್ಲ. ಬೋರ್ಡ್ನವ್ರು ಹೋಗಿ ಸೈಂಟಿಸ್ಟ್ ನೋಡಿಬಿಟ್ಟು ಸರ್ಟಿಫಿಕೇಷನ್ ಕೊಡ್ತಾರೆ. ಅದಕ್ಕೆ ಸರ್ಟಿಫಿಕೇಷನ್ ಕೊಟ್ಟ ಮೇಲೆ ಅದು ಅಪ್ರೂವ್ಡ್ ನರ್ಸರಿ ಅಂತ ನಾವು ಇದು ಮಾಡೋದು. ಆ ಥರ ಮಾಡಿ ಸರ್. ಹಿಂದೆ ರಬ್ಬರಲ್ಲಿ ಮಾಡ್ತೀವಿ, ರಬ್ಬರ್ ಬೋರ್ಡ್ನವ್ರು. ಒಂದು ನಿಮಿಷ. ಈಗ ನಮ್ಮ ತುಮಕೂರಿಂದ ಪ್ರೆಸಿಡೆಂಟ್ ಅವರು ಇದ್ದಾರೆ ನಮ್ಮ ಸಂಗಡ. ಭಾಳ ಪೇಷನ್ಸ್ ಆಗಿ ಅವರು 2-3 ತಾಸು ಈಗ ಕೂತ್ಕೊಂಡು ಕೇಳಿದ್ದಾರೆ. ಅವರ ಅನಿಸಿಕೆಗಳು, ಅವರ ಒಂದು ಸಜೆಷನ್ಸ್ ನಮಗೆ ಕೇಳ್ಕೊಳ್ಳುವ ಸರ್, ಪ್ಲೀಸ್. ಈ ಒಂದು ಕೃಷಿ ಸಮ್ಮೇಳನದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವ ಡಾಕ್ಟರ್ ಓಮಿ ಚೆರಿಯನ್ನವರೇ, ಡಾಕ್ಟರ್ ಆನಂದರವರೇ, ವಿನಾಯಕ್ ಹೆಗ್ಡೆ ಅವರೇ, ನಿರ್ಮಲ್ ಅವರೇ, ದಿವಾಕರ್ ಅವರೇ, ಸುಬ್ರಹ್ಮಣ್ಯರವರೇ, ರಾಜ್ಕುಮಾರ್ ಅವರೇ, ತಾರಾಪ್ರಕಾಶ್ ಅವರೇ, ಮಧು ಅವರೇ, ನಾನು ಯಾಕೆ ಭಾಳ ಫಾಸ್ಟಾಗಿ ಹೋಗ್ತಾ ಇದ್ದೀನಿ ಅಂದರೆ ನಿಮಗೆ ಇನ್ನೂ ಬೋರ್ ಓಡಿಸ್ಲಿಕ್ಕೆ ನಾನು ತಯಾರಿಲ್ಲ. ಸಾಕಷ್ಟು ವಿಚಾರಗಳನ್ನು ಮಂಡನೆ ಆಯಿತು. ಆದರೆ ನಾವು ರೈತರುಗಳು ಮಾಡೋ ತಪ್ಪು ಏನು ಅಂದರೆ ಸರಿಯಾದ ಸಮಯಕ್ಕೆ ಬರದೆ ನಮ್ಮ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಳದಲ್ಲೇ ಇರೋದು. 10 ಗಂಟೆ ಸ್ಟಾರ್ಟ್ ಅಂದರೆ ಕಾದು 11 ಗಂಟೆ ಸ್ಟಾರ್ಟ್ ಆಯಿತು. ಇದು ಒಂದನೇದು. ಎರಡನೇದು ನಾನು ಹೇಳಲಿಕ್ಕೆ ಇಚ್ಛೆ ಪಡೋದೇನು ಅಂದರೆ ತುಮ್ಕೋಸ್ ಅಂತಂದು ಆ ಸಂಸ್ಥೆ ಅಧ್ಯಕ್ಷ, ಇಲ್ಲಿ ಕ್ಯಾಂಪ್ಕೋದಲ್ಲೂ ನಾನು
ಡೈರೆಕ್ಟರ್ ಆಗಿದ್ದೆ ನಮ್ಮ ಭಾಗದಿಂದ. ತುಮಕೋಸ್ ಕೆಲಸ ಏನು ಅಂದರೆ ಕ್ಯಾಂಪ್ಕೋ ಥರ ಅಡಿಕೆ ಪರ್ಚೇಸ್ ಮಾಡೋದಿಲ್ಲ, ಮಾರುಕಟ್ಟೆಯನ್ನು ಒದಗಿಸ್ತದೆ. ಕ್ಯಾಂಪ್ಕೋ ಅಂತ ಬೇರೆ ಬೇರೆಯವರು ಅಲ್ಲಿಗೆ ಬಂದ್ಬಿಟ್ಟು ಟೆಂಡರಲ್ಲಿ ಭಾಗವಹಿಸಿ ಅಡಿಕೆನ ಪರ್ಚೇಸ್ ಮಾಡ್ತಾರೆ. ಮಧ್ಯ ಕರ್ನಾಟಕದಲ್ಲಿ ಅದೊಂದು ದೊಡ್ಡ ಸಂಸ್ಥೆಯಾಗಿ ಕಾರ್ಯಚಟುವಟಿಕೆ ನಿರ್ವಹಿಸ್ತಾ ಇದೆ. ಮಲೆನಾಡು ಭಾಗದಲ್ಲಿ ಹೆಂಗೆ ಮ್ಯಾಮ್ಕೋಸ್ ಇದೆಯೋ, ಉತ್ತರ ಕನ್ನಡದಲ್ಲಿ ಯಾವ ಥರ TSS ಮತ್ತು TMS ಇದೆಯೋ ಅದೇ ಥರ ತುಮಕೋಸ್ ಅಂತ. ಅದು ಇವಾಗ ಬೃಹದಾಕಾರವಾಗಿ ಸುಮಾರು 900 ಕೋಟಿ ಟರ್ನೋವರ್ ನಡೀತಾ ರೈತರಿಗೆ ಮಾರುಕಟ್ಟೆ ವಿಭಾಗದಲ್ಲಿ ಅವ್ರಿಗೆ ಸಾಲ ಸೌಲಭ್ಯ ಮತ್ತು ಅಡಮಾನು ಸಾಲ ಕೊಡ್ತಾ ಒಂದು ಕೆಲಸದ ಜೊತೆಗೆ ಅವರಿಗೆ ಗೊಬ್ಬರ ಮತ್ತು ಕೃಷಿ ಪರಿಕರಗಳನ್ನು ಕೊಡೋವಂಥ ಕೆಲಸನ ಮಾಡ್ತಾಯಿದೆ. ಇದು ನಮ್ಮ ಸಂಸ್ಥೆ ಏನು ಚಟುವಟಿಕೆ ನಡೀತಾ ಇದೆ ಅಂತ ಗಮನಿಸೋದಾದರೆ. ಇನ್ನೊಂದು ಅಡಿಕೆ ಬೆಳೆ ವಿಚಾರದಲ್ಲಿ ಮಾತಾಡೋದಾದರೆ, ನಾವು ಬಯಲುಸೀಮೆಯಲ್ಲಿರೋರು, ನಮ್ಮ ಮೈಸೂರು ಭಾಗದಲ್ಲಿ ಒಬ್ಬರು ಪ್ರಶ್ನೆ ಕೇಳ್ತಾಯಿದ್ರು. ನಮ್ಮಲ್ಲಿ ಮೊದಲು ಈಗೇನು 50-60 ವರ್ಷದ ಹಿಂದೆ ನಮಗೆ ಯಾವುದೇ ಸಾಮಾನ್ಯ, ನಾನು ಹೇಳ್ತೀನಿ 2010ವರೆಗೂ ನಮಗೆ ಕೊಳೆ ರೋಗ ಅಂತ ಇರಲಿಲ್ಲ. ಇತ್ತೀಚೆಗೆ ಕೊಳೆ ರೋಗ ಬರ್ತಾಯಿದೆ. ನಾನು 2010ರಿಂದ ಕೊಳೆ ರೋಗಕ್ಕೆ ಒಂದು 2008ರಲ್ಲಿ ತುತ್ತಾದ್ವಿ. ಆ ಕೊಳೆ ರೋಗ ಹೆಂಗೆ ಅಂದರೆ ಬಂದಿದ್ದ ಕಾಯೆಲ್ಲ ಬಿದ್ದುಬಿಡೋದು, ಜೊತೆಗೆ ಸರ್ ಹೇಳ್ದಂಗೆ ಡಿಸೆಂಬರು, ಜನವರಿ, ಫೆಬ್ರವರಿ ಟೈಮಲ್ಲಿ ಚಂಡೆ ಮುರ್ಕೊಂಡು ಬಿದ್ದು ಹೋಗ್ಬಿಡೋದು. ಆವಾಗಿಂದ ನಮಗೆ ನನ್ನ ಸ್ನೇಹಿತ ಸುಬ್ರಹ್ಮಣ್ಯ ಅಂತಂದು ಮೇಘರವಳ್ಳಿಯವರು, ಅವರು ಆವಾಗ ಬಯೋಫೈಟ್ ಅಂತಂದು ಸ್ಪ್ರೇ ಮಾಡೋ ಸರಿಯಾಗುತ್ತೆ ಅಂದರು. ಆವಾಗ ಈ ಮಲೆನಾಡಿನಿಂದಲೇ ಕರೆಸ್ಬಿಟ್ಟು ಬಯೋಫೈಟ್ನ ಸ್ಪ್ರೇ ಮಾಡಿದ್ವಿ. ಸಿಸ್ಟಮ್ಯಾಟಿಕ್ ಫಂಗಿಸೈಡ್ ಆಗಿರೋದು ನಾಗರಾಜ್ ಹೆಗಡೆ ಅಂತ ಅದನ್ನು ಬಯೋಫೈಟ್ನ ಕಂಡು ಹಿಡಿದಿದ್ದು ಮತ್ತು ಪ್ರೊಡಕ್ಷನ್ ಮಾಡ್ತಾ ಇರೋರು. ಅವ್ರನ್ನ ಭೇಟಿಯಾದ್ವಿ ಬೆಂಗಳೂರಲ್ಲಿ. ಅವ್ರು ಹೇಳಿದ್ದು, ಇದು ಆ್ಯಕ್ಚುಲಿ ಔಷಧ ಅಲ್ಲ, ಇದು ಟಾನಿಕ್. ಇದು ಮಳೆ ಹಿಡಿಯೋದಕ್ಕಿಂತ ಮುಂಚೆ ಜೂನಲ್ಲಿ ಏನು ಮಳೆ ಸ್ಟಾರ್ಟ್ ಆಗುತ್ತೋ, ಮುಂಗಾರು ಮಳೆ, ಅದರ ಮುಂಚಿತವಾಗಿ ಇದನ್ನು ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡೋ ವಿಧಾನವೂ ಹೇಳಿದ್ರು ಅವರು. ನೀವು ಬಯೋಫೈಟ್ ಸ್ಪ್ರೇಗೂ ಮೈಲು ತುತ್ತ ಸ್ಪ್ರೇಗೂ ವ್ಯತ್ಯಾಸ ಇದೆ. ಮೈಲು ತುತ್ತನ ನೀವು ಒಂದು ಪೇಂಟಿಂಗ್ ಮಾಡ್ದಂಗೆ ಇಡೀ ಅಡಿಕೆ ಏನು ಇರುತ್ತಲ್ಲ ಅಡಿಕೆಗೆ ಸ್ಪ್ರೇ ಮಾಡ್ತೀರ, ಅದ್ರ ಜೊತೆಗೆ ಒಂದು ಸ್ವಲ್ಪ ಸುಳಿಗೆ ಹಾಕ್ತೀರ. ಆದರೆ ಬಯೋಫೈಟ್ ಇದೆಯಲ್ಲ ಆ ರೀತಿ ಅಲ್ಲ. ಬಯೋಫೈಟ್ನ ಹಸಿರು ಭಾಗ ಏನಿರುತ್ತಲ್ಲ, ಮರದ ಹಸಿರು ಭಾಗ ಏನಿರುತ್ತೋ, ನೀವು ಇಲ್ಲಿ ಸಿಂಗಾರ ಅಂತೀರ, ನಮ್ಮ ಕಡೆ ಹಿಂಗಾರ ಅಂತೀವಿ. ಅವಾಗಿನ್ನೂ ಹಿಂಗಾರ ಆಗ್ತಾ ಇರುತ್ತೆ. ಆ ಹಿಂಗಾರ ಮತ್ತು ಅಲ್ಲಿ ಹಸಿರು ಭಾಗ, ಎಲೆಯ ಕೆಳಭಾಗ ಹೆಚ್ಚು ಕಡಿಮೆ ಆ ಸ್ಪ್ರೇ ಯಾವ ರೀತಿ ಆಗಬೇಕು ಅಂದರೆ 1 ಲೀಟ್ರ್ ಸ್ಪ್ರೇ ಆಗಬೇಕು. 1 ಲೀಟ್ರನ್ನ 200 ml ಅಲ್ಲ 200 ಲೀಟ್ರಿಗೆ ಹಾಕ್ತೀವಿ ನಾವು. ಆ ಸ್ಪ್ರೇನ ನೀಟಾಗಿ 1 ಲೀಟ್ರ್ ಅಷ್ಟು ಆದರೆ ಖಂಡಿತ ನಾನು ನೋಡ್ದಂಗೆ, ನಾನು 10 ವರ್ಷದಿಂದ ಬಳಸ್ತಾ ಇದ್ದೀವಿ, ನಮಗೆ ಕೊಳೆ ರೋಗ ಇದೊಂದನ್ನು ನಮ್ಮ ಭಾಗದಲ್ಲಿ ಯಥೇಚ್ಛವಾಗಿ ನಾವು ಕೊಳೆ ರೋಗಕ್ಕೆ ಯೂಸ್ ಮಾಡ್ತಿದ್ವಿ. ಇದರಿಂದ ನಮಗೆ ಫಲಿತಾಂಶನೂ ಸಿಕ್ಕಿದೆ. ಆ ರೀತಿಯಾಗಿ ಮಾಡಬೇಕು. ಹೊತ್ತು ಸ್ಪ್ರೇ ಮಾಡ್ದಂಗೆ ಸಿಂಗಾರಕ್ಕೆ ಇಡಿ ಮುಂಡಿಗೆ ಅಂತಾರೆ, ಇದನ್ನೇ ಅದಕ್ಕೂ ಕೊಟ್ಟಿದ್ದಾರೆ. ಆ ಥರ ಶೇಪ್ ಬರೋದ್ರಿಂದ ಆಗುತ್ತೆ. ಅದು ಕೊನೆಗೆ ನಾವೇನು ಮಾಡಿದ್ವಿ, ಓಲೆಲ್ಲ ಮಾಡಿಸಿದ್ವಿ, ಏನೆಲ್ಲ ಮಾಡಿದರೂ ಉಪಯೋಗ ಆಗಲಿಲ್ಲ. ಮನೆ ತಗ್ಸಾಕಿ ಕೊನೆಗೆ ನಮ್ಮದೇ ನಾವು ಇನ್ನೊಂದು ಹೇಳಬೇಕು, ನಮ್ಮ ಭಾಗದಲ್ಲೇ ಒಳ್ಳೆ ಅಡಿಕೆ ಸಸಿ ಅಡಿಕೆ ಅಂದರೆ 40 ವರ್ಷ, ಅಟ್ಲೀಸ್ಟ್ 35-40 ವರ್ಷದ ಅಡಿಕೆ ಮರದಿಂದ ಒಳ್ಳೆ ಗೋಟುಗಳನ್ನು ತೆಗೆದು ನಾವೇ ಅದನ್ನು ಸಸಿ ಮಾಡಿ ಹಾಕೋದಿದೆಯಲ್ಲ, ಅದರಂಥ ಉತ್ತಮವಾದ ಧಾವಂತ ನಮಗೆ. ಬೇಗ ಅಡಿಕೆ ಬೆಳೆದು ಮಾರ್ಕೆಟಿಂಗ್ ತಂದು ಅಡಿಕೆ ಮಾರಿ ನಾವು ಶ್ರೀಮಂತರಾಗಬೇಕು. ಅದಕ್ಕೇನು ಮಾಡ್ತೀವಿ, ಎಲ್ಲೆಲ್ಲೋ ಹೋಗಿ ನರ್ಸರಿಯಲ್ಲಿ ಅಧಿಕೃತ ಅಲ್ಲದ ಅವರು ವ್ಯಾವಹಾರಿಕವಾಗಿರೋ ಅಂಥ ನರ್ಸರಿಯಲ್ಲಿ ಹೋಗ್ಬಿಟ್ಟು ಅವರು ಏನು ಮಾಡ್ತಾರೆ, ಯಾವುದೋ ಒಟ್ಟು ಗೋಟಾಗಿರೋದು ಸಣ್ಣ ಮರನೋ ಯಾವುದೋ ಅದು ಏನು ಅಂತ ನೋಡಿರಲ್ಲ, ಅದರದ್ದೆಲ್ಲ ಬೋಟ್ ತಂದು ಸಸಿ ಮಾಡಿರ್ತಾರೆ. ಅವು ಒಳ್ಳೆ ಹೆಂಗೆ ಬರ್ತವೆ ಅಂದರೆ ಒಂದು ಸ್ವಲ್ಪ ಯೂರಿಯಾ ಹಾಕ್ಬಿಡ್ತಾರೆ, ಒಳ್ಳೆ ಹಸಿರಾಗಿ ಇಷ್ಟು ದಪ್ಪ 2 kg ಅಡಿಕೆ ಪ್ಯಾಕೆಟಲ್ಲಿ ಹಾಕ್ಬಿಟ್ರಂತೂ ಗಣ್ಣು ಇಷ್ಟಿಷ್ಟು ದಪ್ಪ ಬಂದು ನೋಡೋರಿ ನಿಮಗೆ ಇದನ್ನು ತಗೊಂಡೋಗಲೇಬೇಕು ಅನಿಸುತ್ತೆ. ತಗೊಂಡೋಗಿ ಹಾಕ್ತೀವಿ. ಆದರೆ ಅದರ ಪರಿಸ್ಥಿತಿ ಏನಾಗುತ್ತೆ ಅಂದರೆ, ಒಳ್ಳೆ ಫಸ್ಲಿ ಬರ್ಬೇಕಾದ್ರೆ 12, 13 ವರ್ಷ 14 ವರ್ಷ ಅನ್ಬೇಕಾರೆ ಅವು ಇಡಿಮುಂಡಿಗೆ ರೋಗಕ್ಕೆ ತುತ್ತಾಗಿ ಹೋಗ್ಬಿಡ್ತವೆ. ಆ ದೃಷ್ಟಿಯಿಂದ ಲೋಕಲ್ಲಾಗಿರೋದನ್ನ ಯಾವುದು ನಮಗೆ ಸೂಟ್ ಆಗುತ್ತೋ
ನಮ್ಮ ಅಡಿಕೆ ತೋಟದಲ್ಲೋ ಅಥವಾ ನಮಗೆ ಗೊತ್ತಿದ್ದವರಂತರ ಗೋಡ್ ತಂದುಬಿಟ್ಟು ನಾವೇ ಸಸಿ ಮಾಡಿ ಅದನ್ನು ಹಾಕಿದರೆ ತುಂಬ ಉತ್ತಮ. ನಾವು ಸಹಿತ ಎಲ್ಲಿ ತೋಟದಲ್ಲಿ ಆಗಿ ಬಿದ್ದಿತ್ತೋ ಅಲ್ಲಿ ಹೋಗಿ ನಮ್ಮದೇ ಸಸಿ ತಗೊಂಡೋಗಿ ಹಾಕ್ತಾ ಏನು ಮಾಡ್ಬೋದು, ಆರ್ಗ್ಯಾನಿಕ್ ಮೇಲೆ ಸಸ್ಯಜನ್ಯ ಗೊಬ್ಬರವನ್ನು ಮಾಡ್ಬೋದು. ಹುರುಳಿ ಅಲಸಂದೆ ಹಾಕ್ಬಿಟ್ಟು ಅದು ಇನ್ನೂ ಒಂದು ಹಂತದಲ್ಲೇ ಇರಬೇಕಾದ್ರೆ ಅದನ್ನು ಕಲ್ಟಿವೇಟ್ ಮಾಡಿದರೆ ನಿಜವಾಗ್ಲೂ ಒಳ್ಳೆ ಸಸ್ಯ ಗೊಬ್ಬರ ಆಗುತ್ತೆ. ಅದರ ಜೊತೆಗೆ ಕೆಮಿಕಲ್ ಮೆನ್ಯೂರ್ ರಾಸಾಯನಿಕ ಗೊಬ್ಬರನ ನಾವು ಅನಿವಾರ್ಯವಾಗಿ ಈ ಏನು ಕೊಟ್ಟಿಗೆ ಗೊಬ್ಬರ ಸಿಗದೇ ಇದ್ದಾಗ, ಆರ್ಗ್ಯಾನಿಕ್ ಮೆನ್ಯೂರ್ ಸಿಗದೇ ಇದ್ದಾಗ ನಾವು ಅಪ್ಲೈ ಮಾಡಲೇಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ನಮ್ಮ ಮಣ್ಣಿನ ಪರೀಕ್ಷೆ ಮಾಡಿಸ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು, ಅದು 3 ಟೈಮ್ ಆಗಿರ್ಬೋದು 4 ಟೈಮ್ ಆಗಿರ್ಬೋದು. ನಾವು ಊಟನ ಎಲ್ಲೋ ಹೋಗ್ತೀವಿ, ಮನೆ ಊಟ ಸಿಗಲ್ಲ ಅಂತಂದೇಳಿ ತಿಂಡಿನೇ ಊಟದ ಮಾಡಲಿಕ್ಕೆ ಆಗೋದಿಲ್ಲ. ದಿನದಲ್ಲಿ ಹಾಗೆ ನಾವು 3 ಸರಿ ಊಟ ಮಾಡ್ತೀವಿ. ಹಂಗೆ ಇದಕ್ಕೂ ಸಹಿತ ವರ್ಷದಲ್ಲಿ ಕನಿಷ್ಠ 2 ರಿಂದ 3 ಸರಿ ಅಲ್ಪ ಪ್ರಮಾಣದಲ್ಲಿ ಏನು ಪ್ರಿಸ್ಕ್ರೈಬ್ ಮಾಡಿರ್ತಾರೋ ಅದನ್ನು ನಾವು ಮಣ್ಣು ಪರೀಕ್ಷೆ ಮಾಡಿದಾಗ ಏನೇನು NPK ಪ್ಲಸ್ ನ್ಯೂಟ್ರಿಯೆಂಟ್ಸ್ ಕೊಡಬೇಕು ಅಂತಂದಿರುತ್ತೋ ಅದನ್ನು ತಿಳ್ಕೊಂಡೆ ನಾವು ಯಾವ ಪ್ರಮಾಣದಲ್ಲಿ ಕೊಡಬೇಕು ಅಂತ ಇರುತ್ತೋ ಅದನ್ನು ಮಾಡಲಿದ್ರೆ ಖಂಡಿತ ಅಷ್ಟೊಂದು ಎಫೆಕ್ಟ್ ಆಗಲ್ಲ. ನಾವು ಹೇಳ್ದಂಗೆ ಒಂದೇ ಏಕಾಏಕಿಯಾಗಿ 1 kg ಅರ್ಧ kg ಏನು ಸುರಿತೀವಲ್ಲ ಅದರದ್ದು ಯಾವುದೇ ಸಮಸ್ಯೆ ಆಗಲ್ಲ. ಇದನ್ನು ನಾವು 2000 ವರ್ಷದಿಂದ ಇಂಚೆ ದನಿನ ಗೊಬ್ಬರ ಎಲ್ಲ ಸಿಗ್ತಾಯಿತ್ತು. ಇತ್ತೀಚೆಗೆಲ್ಲ ಕಡಿಮೆ ಆಗಿರೋದ್ರಿಂದ ಕೆಮಿಕಲ್ ಮೆನ್ಯೂರ್ ಮಾಡ್ತಾ ಇರೋದ್ರಿಂದ 22 ವರ್ಷದ ಅನುಭವದಲ್ಲಿ ಹೇಳೋದಾದರೆ ಸ್ವಲ್ಪ ಪ್ರಮಾಣದಲ್ಲಿ 3-4 ಬಾರಿ ಅದನ್ನು ರೆಕಮೆಂಡೆಡ್ ಡೋಸ್ ಕೊಡೋದ್ರಿಂದ ಸಮಸ್ಯೆ ಏನು ಇಲ್ಲ ಅಂತ ನಾವು ಕಂಡ್ಕೊಂಡಿದ್ದೀವಿ. ಯಾಕೆಂದರೆ ಈಗ ನನ್ನ ಮಾತು ಈಗ ಹೇಳೋದು ಒಂದು ಅಲ್ಲ, 22 ವರ್ಷದಿಂದ ಮಾಡ್ತಾ ಬಂದಿರೋದ್ರಿಂದ ಆ ಒಂದು ಇದನ್ನು ನಾವು ಕಂಡ್ಕೊಂಡಿದ್ದೀವಿ. ಆ ದೃಷ್ಟಿಯಿಂದ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಇತ್ತೀಚೆಗೆ ನಾವು ಯಾರೂ ರೈತರಾಗಿಲ್ಲ. ಅಫಿಷಿಯಲ್ಗಳು ಅವರಾಗೆ ತೋಟಗಳಿಗೆ ಹೋಗಿ ಆಫೀಸಿಗೆ ಹೋಗಿ ಅವ್ರು ಕೆಲಸ ಮಾಡ್ತಾರಂಗೆ ನಾವು ತೋಟಗಳಿಗೆ ಹೋಗಿ ನಾವು ಕರೆಕ್ಟಾಗಿ ಏನು ನಮ್ಮ ಏಜ್ನವರು ಅಥವಾ ಈಗಿನ ಯಂಗರ್ ಜನ್ರೇಷನ್ ಏನಿದೆಯಾ ಇದನ್ನು ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ಆಗಿದೆ. ಇಲ್ಲೆಲ್ಲ ನಮ್ಮ ಹಿರಿಯವರು ಮಾತಾಡ್ತಿದ್ರು, ಪಾಪ ಅದೆಲ್ಲ ಅವರು ಹೋಗಿ ಮಾಡಿದ್ದ ಅನುಭವನೇ ಬಿಟ್ಟರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಫಂಕ್ಷನ್ಗಳು ಬೇರೆ ಬೇರೆ ಇದನ್ನು ನಾವು ಮಾಡೋಕ್ಕೆ ಸಮಯ ಕಳೆದಷ್ಟು ನಮ್ಮ ತೋಟಕ್ಕೆ ಹೋಗೋಕ್ಕೆ ನಾವು ಇಷ್ಟನೇ ಪಡ್ತಿಲ್ಲ. ಯಾವಾಗಲೂ ಒಂದು ಹೋಗೋದು ಬರೋದು, ಏನು ಒಳ್ಳೆ ಅದು ಫಸಲಿ ಬರಬೇಕು, ಕೆಡ್ಕೊಂಡು ದುಡ್ಡು ಮಾಡಬೇಕು, ದುಡ್ಡು ಮಾಡಿ ನಾವು ನಮ್ಮ ಆರ್ಥಿಕ ಸ್ಥಿತಿಗತಿನ ಯಥೇಚ್ಛವಾಗಿ ಹೈಟ್ ಮಾಡ್ಕೋಬೇಕು ಅನ್ನೋದು ಬಿಟ್ಟರೆ ನಾವು ಕೃಷಿ ಅನ್ನೋದು ನಿಜ ಹೇಳ್ತೀನಿ, ಕೃಷಿ ಅನ್ನೋದು ಪ್ರಕೃತಿಗೆ ಹೊಂದ್ಕೊಂಡು ಮಾಡೋದು, ಅಂಡರ್ ರೂಫಲ್ಲಿ ಮಾಡೋದಲ್ಲ. ಮಳೆ ಚಳಿ ಗಾಳಿ ಎಲ್ಲದಕ್ಕೂ ಹೊಂದ್ಕೊಂಡು ಮಾಡೋ ಅಂಥದ್ದಿದ್ದು. ಆ ಹೊಂದ್ಕೊಂಡು ಮಾಡ್ಬೇಕಾದ್ರೆ ನಮ್ಮ ಮನಸ್ಥಿತಿನ ಸರಿ ಮಾಡ್ಕೋಬೇಕು ಹೊರತು ನಾವು ಬರೀ ಬೇರೆ ಬೇರೆ ಏನೇನೋ ಆಗಿದೆ. ನನ್ನ ತಂದೆ ಹೇಳ್ತಾಯಿದ್ರು, ನೀನು ಇಲ್ಲಿ ಹೋಗೋ ಬದಲು ತೋಟಕ್ಕೆ ಹೋಗು, ತೋಟಕ್ಕೆ ಹೋದರೆ ಪ್ರತಿ ಮರನೂ ಮಾತಾಡಿಸ್ಬೋದು ಅಂದರು. ಮರ ಮಾತಾಡಲ್ಲ ಅನ್ನೋದು ನಮಗೂ ಗೊತ್ತು, ನಿಮಗೆ ಗೊತ್ತು. ಅರ್ಥ ಏನು ಅಂದರೆ ಅದಕ್ಕೆ ಏನಾಗಿದೆ, ಏನು ಹೋಗಿದೆ, ರೋಗ ಅದು ಯಾವ್ದಾರು ಸಫರ್ ಪಡ್ತಾ ಇದೆಯಾ ಮಾಲ್ ನ್ಯೂಟ್ರಿಷನ್ನಿಂದ, ಅಥವಾ ರೋಗ ಏನಾದ್ರು ಬರ್ತಾ ಇದೆಯಾ, ಇನ್ನೊಂದು ಮತ್ತೊಂದು ಎಲ್ಲ ಗಮನಿಸ್ಬೋದು ಅಂತ. ಅದೇ ರೀತಿ ನಮ್ಮಲ್ಲಿ ಅಣಬೆ ರೋಗಕ್ಕೂ ನಾವೇನು ಮಾಡಿದ್ವಿ, ನನಗೂ ಇದೇನಪ್ಪ ಇದು ಅಣಬೆ ರೋಗ ಯಾವ ರೀತಿ ಅಂದರೆ ಹೋದಾಗ ಅದು ಗಿಡ ಒಣಗಿರುತ್ತೆ, ಕೆಳಗಡೆ ಒಂದು ಅಂಟು ಥರ ಈ ಹುಟ್ಟಿರುತ್ತಲ್ಲ ಜೇನ್ದು, ಅದು ಅಂಟ್ಕೊಂಡಿರುತ್ತೆ. ಅಲ್ಲಿ ಕರೆಕ್ಟಾಗಿ ನೋಡಿದರೆ ಆ ಮರ ಹೋಗೇ ಇರುತ್ತೆ. ಆ ಹೋದಂಥ ಮರ ನೋಡಿದರೆ ಅಲ್ಲಿ ಹೋಗಿ ನೋಡಿದರೆ ಕೆಳಗಡೆ ಅದು ಅಂಟಿರುತ್ತೆ. ಇದಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ವಿ. ಏನೂ ಇಲ್ಲ, ನಮ್ಮಲ್ಲಿ ಪಾಪ ಏನು ಅಂದರೆ ಓದ್ದವರಲ್ಲ ಏನೂ ಅಲ್ಲ, ಅನುಭವಸ್ಥ ಮನುಷ್ಯರು. ಏನೂ ಇಲ್ಲ ರೀ, ಅದನ್ನು ಸುಟ್ಟುಬಿಡ್ರಿ ಅಂತ ಹೇಳಿದ್ರು. ಸುಡೋಕ್ಕೂ ನಾವು ಔಷಧಿನಾರೇ ದುಡ್ಡು ಕೊಡ್ತಿರ್ಬೇಕು. ಸುಡೋಕ್ಕೆ ಅಲ್ಲೇ ಗರೆ ಇರುತ್ತೆ, ಒಂದು ಬೆಂಕಿ ಪಟ್ಟಣ ತಗೊಂಡೋದ್ರೆ ಸಾಕು. ಅಲ್ಲಿರೋ ಆ ಭಾಗಕ್ಕೆಲ್ಲ ಹಾಕ್ಬಿಟ್ಟು ಗರಿಗಳನ್ನ ಸುಟ್ಟುಬಿಟ್ರೆ ಅದು ಮುಂದಿನ ಮರಕ್ಕೆ ಸ್ಪ್ರೆಡ್ ಆಗಲ್ಲ. ನನಗೆ ಗಮನಕ್ಕೆ ಬರೋದಕ್ಕಿಂತ ಮುಂಚೆ ನೋಡಿದರೆ ಅದ್ರ ಸುತ್ತಮುತ್ತ ಮರಗಳಿಗೆ ನಾವು ಸುಡ್ದಲೇ ಇದ್ದಾಗ ಪಾಸ್ ಆಗಿರೋದು ಕಂಡುಬರುತ್ತೆ. ಆ ದೃಷ್ಟಿಯಿಂದ ನಮ್ಮಲ್ಲಿ ಅಣಬೆ ರೋಗಕ್ಕೆ ನಾವು ಇದನ್ನೇ ಮಾಡ್ತೀವಿ. ನೀವು ಸಹಿತ ಕಡಿಮೆ ಖರ್ಚಲ್ಲಿ ಏನು ಮಾಡ್ಬೇಕು ನಿಮಗೆ ಗೊತ್ತಿದೆ, ಸುಟ್ಟರೆ ಯಾವುದೇ ಅಣುಜೀವಿಗಳು ಎಂಥದೋ ಅಲ್ಲೇ ಹೋಗ್ಬಿಡುತ್ತೆ. ಆ ದೃಷ್ಟಿಯಿಂದ ಅಣಬೆ ರೋಗಕ್ಕೆ ಅದೊಂದು ಮದ್ದನ್ನು ನಾವು ಕಂಡ್ಕೊಂಡಿದ್ದೀವಿ. ಈಗ ನಮ್ಮ ತೋಟದಲ್ಲಿ ಅಲ್ಲಲ್ಲೇ ಆಗ್ತಾ ಇದ್ದಿದ್ದನ್ನು ಸುಟ್ಟು ಅದನ್ನು ಮುಂದೆ ಸ್ಪ್ರೆಡ್ ಆಗಲಿಲ್ದಂಗೂ ನೋಡ್ಕೊಳ್ತಾ ಇದ್ದೀವಿ.
ಆ ದೃಷ್ಟಿಯಿಂದ ನಾನು ಇಲ್ಲಿ ನನ್ನನ್ನು ಕರೆಸ್ಬಿಟ್ಟು ಈ ಒಂದು ಸಭೆಯಲ್ಲಿ ಅಧ್ಯಕ್ಷೀಯ ಸ್ಥಾನದಲ್ಲಿ ಕೂರಿಸಿ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ನಮ್ಮ CPCRIನವರು ಬೇಡ್ಕೊಂಡಾಗ ನಾವು ಬಂದಿದ್ದೀವಿ. ನಾನಿಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಆಗಲೇ ಮಾತಾಡಿದೆ, ಎಲ್ಲ ಸೆಮಿನಾರ್ಗಳು ಎಲ್ಲ ಘಟ್ಟದ ತಗ್ಗಲ್ಲೇ ನಡೀತಾ ಇದ್ದಾವೆ. ತಾವು ದಯಮಾಡಿ ನೀವು ನಮ್ಮ ಮಧ್ಯ ಕರ್ನಾಟಕಕ್ಕೆ ಬರ್ರಿ, ಖಂಡಿತ ನಮ್ಮಲ್ಲಿ ಜನಸ್ಪಂದನೂ ಇರುತ್ತೆ. ನಿಮಗೆ ಏನು ಈ ಆರ್ಗನೈಸ್ ಮಾಡಬೇಕಾದ್ರೆ ನಿಮಗೆ ಸಪೋರ್ಟ್ ಇದೆಯಲ್ಲ ಅದನ್ನೂ ಕೊಡ್ತಾರೆ. ನಾವು 14,000 ಸದಸ್ಯರಿದ್ದಾರೆ, ಅವ್ರ ಮುಖಾಂತರ ನಿಮಗೆ ಹೇಳ್ತೀನಿ, ನಮ್ಮ ಸಂಪೂರ್ಣ ಬೆಂಬಲ ನಿಮಗೆ ಇರುತ್ತೆ, ನೀವು ಅಲ್ಲೂ ಬಂದು ಮಾಡಿರಿ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಹೇಳೋದು ಬಿಟ್ಟಿರ್ತೀನಿ, ಮೆನ್ಯೂರ್ ನಾವೀಗ ಕಾಸ್ಟ್ ಆಫ್ ಕಲ್ಟಿವೇಷನ್ ಕಡಿಮೆ ಮಾಡ್ಕೋಬೇಕು. ಗೊಬ್ಬರ ಹಾಕೋದು ತಪ್ಪಲ್ಲ, ಇನ್ನೊಂದು ತಪ್ಪಲ್ಲ, ಗೊಬ್ಬರನೂ ಸಹಿತ ನೀವು ವೆಂಚುರಿಯಿಂದ ಮಾಡೋದು ಅಥವಾ ನಮ್ಮನೆ, ನಾನು ಈಗ 4-5 ವರ್ಷದಿಂದ ಅದನ್ನು ಕಂಡ್ಕೊಂಡಿದ್ದೀನಿ. ವಾಟ್ರ್ ಸಾಲಿಬಲ್ ಇದಿರುತ್ತಲ್ಲ, ಗೊಬ್ಬರ ಇರುತ್ತಲ್ಲ, ಅದನ್ನು ನಾವೆಲ್ಲ ನಮ್ಮ ಕಡೆ ಈಗ 1-2 ವರ್ಷ ತುಂಬ ಒಳ್ಳೆ ಮಳೆ ಬಂದಿದೆ, ತೊಟ್ಟಿಗೆ ಹಾಕ್ಬಿಡ್ತೀವಿ. ತೊಟ್ಟಿಗೆ ಹಾಕ್ಬಿಟ್ಟು ಅಲ್ಲಿಂದ ಗಿಡಗಳಿಗೆ ಇಷ್ಟು ಕಾನ್ಸಂಟ್ರೇಟ್ ಇರೋದು, ಇಷ್ಟು ಲೀಟ್ರ್ ಇರೋದನ್ನು ಗಿಡಗಳಿಗೆ ಒಂದೊಂದು ಗೇಟ್, ನಮ್ಮ ಡ್ರಿಪ್ ಸಿಸ್ಟಮ್ಮು ಎಷ್ಟು ಬಿಡ್ಬೋದು ಅಂತ ನೋಡ್ಕೊಂಡು ಅರ್ಧ ಗಂಟೆ ಈ ಥರ ಒಂದೊಂದು ಪ್ರತಿ ಗೇಟ್ಗಳಿಗೂ ಬೀಳ್ತಾ ಇದು ಎಷ್ಟು ಸೇವ್ ಮಾಡುತ್ತೆ ಅಂದರೆ, ಇದು ಮೇಲ್ಗಡೆ ಗ್ರ್ಯಾನ್ಯೂಲ್ ಹಾಕೋದಕ್ಕಿಂತ ಈ ಥರ ವಾಟ್ರ್ ಸಾಲಿಬಲ್ ಕೊಡೋದು ಇದು ಇನ್ನೂ ಎಫಿಷಿಯೆಂಟ್ ಜಾಸ್ತಿ. ಖರ್ಚು 50% ಆಗುತ್ತೆ. ನಾವೇನು ಪಾತಿ ಮಾಡಿ ಅದಕ್ಕೆ ಹಾಕೋ ದುಡ್ಡಲ್ಲಿ ನಾವು ಗೊಬ್ಬರ ತಂದು ಫೀಡ್ ಮಾಡ್ಬೋದು, ಇಷ್ಟು ಇದಿರುತ್ತೆ. ಆಮೇಲೆ ಇಳುವರಿನೂ ಏನು ಕಡಿಮೆ ಆಗಿಲ್ಲ ನಮ್ಮದು. ನಾನು ಈಗ 5-6 ವರ್ಷ ನೋಡ್ತಾ ಇದ್ದೀನಲ್ಲ, ನಮ್ಮ ಕಡೆ ಆಗಲೇ ಸರ್ ಓಮಿಚೇರಿಯನ್ ಸರ್ ಅವ್ರು ಕೇಳ್ತಾಯಿದ್ರು, ನಿಮ್ಮ ಆವ್ರೇಜ್ ಒಳ್ಳೆ ಚೆನ್ನಾಗಿದೆ, ಫರ್ಟಿಲಿಟಿ ಇರೋ ಲ್ಯಾಂಡಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದರೆ 12-13, ಎಲ್ಲೋ ರೇರ್ ಕೇಸ್ 15ವರೆಗೂ 15 ಕ್ವಿಂಟಲ್ 1 ಎಕರೆಗೆ ಬಂದಿರುತ್ತೆ. 520 ಗಿಡ ಚೌಕಾಕಾರದಲ್ಲಿರೋದ್ರೆ ಅಷ್ಟು ಗಿಡ ಕೂರುತ್ತೆ, ಅದು 15 ಕ್ವಿಂಟಲ್ವರೆಗೂ ಹೋಗುತ್ತೆ. ಸಾಮಾನ್ಯವಾಗಿ ಕಡಿಮೆ ಅಂದರೆ 8, ಆವ್ರೇಜ್ ಅಂದರೆ 10 ಕ್ವಿಂಟಲ್ ಅಂತೂ ನಮ್ಮ ತೋಟಗಳಲ್ಲಿ 1 ಎಕರೆಯಲ್ಲಿ ಬರುತ್ತೆ. ಇದಕ್ಕಿಂತ ಕಡಿಮೆ ನಾವು ಏನು ಆವ್ರೇಜ್ ನೋಡ್ತಾ ಇದ್ದೀವಲ್ಲ, ಅದಕ್ಕಿಂತ ಕಡಿಮೆ ತುಂಬ ಏನಿಲ್ಲ. ಪ್ರಕೃತಿ ವಿಕೋಪಕ್ಕೆ ಒಳಗಾದ ಬಿಟ್ಟರೆ ಸಾಮಾನ್ಯ ಇರೋಂಥ ಸಂದರ್ಭದಲ್ಲಿ ಆ ಇಳುವರಿ ಬರ್ತಾ ಇದೆ. ಇದನ್ನೆಲ್ಲ ನಾವು ಅಳವಡಿಸ್ಕೊಂಡಾಗ ಖಂಡಿತ ಕಾಸ್ಟನ್ನ ವರ್ಕೌಟ್ ಮಾಡಬೇಕು ಅಂತಂದೇಳಿ ಈಗ ಸಮಯ ಆಗಿರೋದ್ರಿಂದ ನೆಕ್ಸ್ಟ್ ಸೆಷನ್ನಿಗೆ ಹೋಗ್ಬೇಕಾಗಿರೋದ್ರಿಂದ ಇಷ್ಟೊತ್ತು ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಆರ್ಗನೈಸರ್ಗವ್ರಿಗೂ ಮತ್ತು ನಿಮಗೂ ಎಲ್ಲರಿಗೂ ವಂದಿಸ್ತಾ ನನ್ನ 2 ಮಾತುಗಳು ಮುಗಿಸ್ತೀನಿ. ನಮಸ್ಕಾರ. ಈಗಿನ ನಮ್ಮ ಈ ಒಂದು ಸುಸ್ಥಿರ ಅಡಿಕೆ ಕೃಷಿ ಮತ್ತು ಗಿಡಗಳ ನಿರ್ವಹಣೆ ಇದರ ಒಂದು ವಿಚಾರಣಾ ಸಂಕಿರಣದ ಅಂತಿಮ ಹಂತಕ್ಕೆ ನಾವು ಇವಾಗ ಬಂದಿದ್ದೇವೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಬೇಕು ಅಂತ ನಾವು ನಮ್ಮ ತುಮ್ಕೋಸ್ನ ಅಧ್ಯಕ್ಷರಾದಂತಹ ಶ್ರೀ ರವಿ ಆರಂ ಅವ್ರನ್ನ ಕೇಳ್ಕೊಂಡಿದ್ವಿ. ಹಾಗೆ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಸರ್, ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದೀರಾ. ಜೊತೆಗೆ ನಾವು ಅವ್ರಿಗೆ ಕೇಳ್ಕೊಂಡಿದ್ದು ಬೆಳಗ್ಗೆ 10ವರೆಗೆ ನಾವು ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತೇವೆ ಅಂತ. ಕರೆಕ್ಟಾಗಿ 10 ಅವ್ರು ಇಲ್ಲಿಗೆ ಬಂದು ಮುಂಚೆನೇ ಕೂತಿದ್ರು. ನಮ್ಮಲ್ಲಿ ಕೆಲವರು ಅಂದರೆ ನಾವು ರೈತರನ್ನೆಲ್ಲ ಇಲ್ಲಿ ಕರ್ಕೊಬಂದು ಕೂರಿಸೋಷ್ಟರಲ್ಲಿ ಸ್ವಲ್ಪ ತಡ ಆಯಿತು ಸರ್, ದಯವಿಟ್ಟು ಕ್ಷಮಿಸಿ. ಆಮೇಲೆ ನಮ್ಮ ಒಂದು ಮಾತನ್ನು ಪರಿಗಣಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅಂದರೆ ನಮ್ಮ ಚನ್ನಗಿರಿ ದಾವಣಗೆರೆ ಜಿಲ್ಲೆಯಲ್ಲಿ ಹೇಗೆ ಅಡಿಕೆ ಕೃಷಿ ಹೇಗಾಗ್ತದೆ, ಅಲ್ಲಿನ ಜನರ ರೈತರ ಸ್ಪಂದನೆ ನೀವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ 1-2 ಹಿತ ನುಡಿಗಳನ್ನು ಕೂಡ ಆಡಿದ್ದೀರಾ. ಸೊ ನಮ್ಮ ವಿನಾಯಕ್ ಹೆಗ್ಡೆ ಸರನ್ನು ಕೇಳ್ಕೊತೇನೆ, ಅವ್ರಿಗೊಂದು ಚಿಕ್ಕ ಒಂದು ನಮ್ಮ ಒಂದು ಕಾಣಿಕೆಯನ್ನು ಕೊಟ್ಟು ಗೌರವವನ್ನು ಅರ್ಪಿಸಬೇಕು ಅಂತ. ಲತಾ. ಅದೇ ರೀತಿ ಈ ಒಂದು ವಿಚಾರಣಾ ಸಂಕಿರಣದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಂತಹ ಡಾಕ್ಟರ್ ಹೋಮಿಚೇರಿಯನ್ ಸರ್ ಅವರು ಕೂಡ ಹೇಗೆ ಈಗ ನಮ್ಮ ಅಡಿಕೆ ಮತ್ತು ಕೋಕೋ ಅದರ ನಿರ್ದೇಶನಾಲಯ ಹೇಗೆ ರೈತರ ಪರವಾಗಿ ಕೆಲಸ ನಿರ್ವಹಿಸ್ತಿದೆ, ಯಾವ್ಯಾವ ಸ್ಕೀಮ್ಗಳಿದೆ, ಹೇಗೆ ಅವರು ರೈತರಿಗೆ ಅದನ್ನು ಸಪೋರ್ಟ್ ಮಾಡ್ಬೋದು ಅಂತ ಚೆನ್ನಾಗಿ ಅವರ ಒಂದು ಉದ್ಘಾಟನಾ ಭಾಷಣದಲ್ಲಿ ಹೇಳಿದ್ದಾರೆ. ಸೊ ಅವರು ಕೂಡ ನೆನ್ನೆನೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಯಾಕಂದರೆ ಒಂದು ನಿರ್ದೇಶನಾಲಯದ ನಿರ್ದೇಶಕರಾದರೆ ಅವರಿಗೆ ಸಾಕಷ್ಟು ಕೆಲಸಗಳಿರ್ತದೆ. ಸೊ ಅವರ ಒಂದು ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಲು ಸಹಕರಿಸಿದ್ದಾರೆ. ಅವರು ಕೂಡ ನಮ್ಮ ಒಂದು ಚಿಕ್ಕ ಒಂದು ಗೌರವಾನ್ವಿತ ಕಾಣಿಕೆಯನ್ನು ನೀಡಿ ಅವರನ್ನು ಗೌರವಿಸಬೇಕು ಅಂತ ನಮ್ಮ ವಿನಾಯಕ್ ಹೆಗ್ಡೆ ಸರಲ್ಲಿ ಕೇಳ್ಕೊತೇನೆ.
ಇದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಇಲ್ಲಿ CPCRI ಏನು ಪ್ರಾದೇಶಿಕ ಕೇಂದ್ರ ವಿಠ್ಠಲ ಇದರದ ಇನ್ಚಾರ್ಜ್ ಆಗಿದ್ದಂತಹ ಡಾಕ್ಟರ್ ಆನಂದ್ ಸರ್ ಅವರು, ಇವರೀಗ ಕೃಷಿಕರು. ಅವರ ತಮ್ಮ ಲೆಕ್ಚರಲ್ಲಿ ಹೇಳ್ತಾ ಇದ್ರು, ಮುಂಚೆ ನಾವು ವಿಜ್ಞಾನಿಗಳಾದಾಗ ನಾನು ಹೇಳ್ತಿದ್ದ ಅಂಶಗಳು ಬೇರೆ, ಈಗ ನಾನು ಕೃಷಿಕ ಆದಾಗ ಕೆಲವು ನಾನು ಅಂದರೆ ತಿಳಿದು ಅದನ್ನು ನಾನು ಕೂಡ ನಿಮ್ಮಲ್ಲಿ ಅಂದರೆ ನಿಮ್ಮ ಮಾತಿಗೆ ಒಪ್ತೇನೆ ಅಂತ. ಹೇಗೆ ಕುಯ್ಯೋಕೆ ಹೇಗೆ ನಮಗೆ ಕ್ಲೈಮರ್ಸ್ದ ಸಮಸ್ಯೆ ಆಗ್ತದೆ ಮತ್ತು ಇನ್ನಿತರ ಬೇರೆ ಬೇರೆ ಸಮಸ್ಯೆ ಆಗುತ್ತೆ ಅಂತ ಅವರು ಅಡಿಕೆಯಲ್ಲಿರುವಂತಹ ತಳಿಗಳ ಬಗ್ಗೆ ಒಂದು ಒಳ್ಳೆಯ ರೀತಿಯಲ್ಲಿ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಯಾವ್ಯಾವ ತಳಿಗಳನ್ನ ಎಲ್ಲಿಂದ ನಾವು ತಗೊಬಂದು ಅದನ್ನು ಆಯ್ಕೆ ಪ್ರಕ್ರಿಯೆಯಲ್ಲಿ ಅಳವಡಿಸಿ ಅದನ್ನು ಹೇಗೆ ನಾವು ಅದನ್ನು ಬಿಡುಗಡೆ ಮಾಡಿ ನಿಮಗೆ ಕೊಟ್ಟಿದ್ದೇವೆ ಅಂತ ಸರ್. ಆಮೇಲೆ ಜೊತೆಗೆ ನಾವು ಈ ಒಂದು ಕೃಷಿ ಮೇಳದಲ್ಲಿ ನಮ್ಮ CPCRI ಕಿಡು ಅವರು ಈ CPCRI ಕಿಡುವಲ್ಲಿ ವಿಜ್ಞಾನಿಗಳಿಗೆ ಅಂದರೆ ಪ್ರಭಾರಿ ವಿಜ್ಞಾನಿಗಳಿಗೆ ಕೂಡ ಸೇವೆ ಸಲ್ಲಿಸಿದರು. ಸೊ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಯಾರ್ಯಾರು ನಮ್ಮ CPCRI ಕಿಡುವಲ್ಲಿ ಇದುವರೆಗೂ ಸೇವೆ ಸಲ್ಲಿಸಿ ರಿಟೈರ್ಡ್ ಆಗಿದ್ದಾರೆ, ಜೊತೆ ಸೇವೆ ಯಾರ್ಯಾರು ಸಲ್ಲಿಸ್ತಿದ್ದಾರೆ ಅವ್ರನ್ನೆಲ್ಲ ಗೌರವಿಸಬೇಕು ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಿರ್ಧರಿಸಿ ಅವರು ಕೂಡ ನಮ್ಮ ಡಾಕ್ಟರ್ ವಿನಾಯಕ್ ಹೆಗ್ಡೆ ಸರ್ ಅವರು ಒಂದು ಚಿಕ್ಕ ಗೌರವಾನ್ವಿತ ಕಾಣಿಕೆಯನ್ನು ಕೊಟ್ಟು ಅವರಿಗೆ ಗೌರವಿಸಬೇಕಾಗಿ ಕೇಳ್ಕೊತೀನಿ. ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ಸಮಯವನ್ನು ನಮಗೆ ಕೊಟ್ಟು ಈ ಒಂದು ಕೃಷಿಕ ಬಾಂಧವರಿಗೆ ಒಂದು ಒಳ್ಳೆಯ ಮಾಹಿತಿ ಕೊಡುವಲ್ಲಿ ಸಹಕರಿಸಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇದೇ ರೀತಿ ನಮ್ಮಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ HR ನಾಯಕ್ ಸರ್ ಅವರು ಕೂಡ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಸೊ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಅವರು ನಿನ್ನೆ ಬರಬೇಕಿತ್ತು, ನಿನ್ನೆ ಬೇರೆ ಯಾವುದೋ ಒಂದು ಕಾರ್ಯಕ್ರಮ ಇರೋದ್ರಿಂದ ಅವರು ಬರೋಕ್ಕಾಗಿರಲಿಲ್ಲ. ಸೊ ಇವತ್ತು ಬಂದಿದ್ದಾರೆ. ಸೊ ಅವ್ರನ್ನೂ ಕೂಡ ನಾವು ಒಂದು ಸಭೆಯಲ್ಲಿ ಗೌರವಿಸ್ತಿದ್ದೇವೆ. ನಾನು ವಿನಾಯಕ್ ಹೆಗ್ಡೆ ಸರ್ ಅವರಲ್ಲಿ ಕೇಳ್ಕೊತೀನಿ ಈ ಒಂದು ಚಿಕ್ಕ ಕಾಣಿಕೆಯನ್ನು ಕೊಡುವ ಮೂಲಕ ಅವರನ್ನು ಗೌರವಿಸಬೇಕು ಅಂತ. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಸರ್. ಸೊ ಈಗ ನಮ್ಮ ಈ ಒಂದು ಬೆಳಗಿನ ಒಂದು ವಿಚಾರಣಾ ಸಂಕಿರಣ ಕಾರ್ಯಕ್ರಮವನ್ನು ಈಗ ಮುಗಿಸಿದ್ದೇವೆ. ಈಗ ಒಂದು ಲಂಚ್ ಬ್ರೇಕ್ ಮಾಡಿ ನಂತರ ಮಧ್ಯಾಹ್ನ 2 ಗಂಟೆಗೆ ನಾವು ಹೈಟೆಕ್ ಹಾರ್ಟಿಕಲ್ಚರ್ನ ಒಂದು ವಿಚಾರಣಾ ಸಂಕಿರಣ ಕಾರ್ಯಕ್ರಮವನ್ನು ಇಲ್ಲೇ ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಎಲ್ಲರೂ ಊಟ ಮಾಡಿಕೊಂಡು ನಂತರ ಈ ಒಂದು 2 ಗಂಟೆಗೆ ಈ ಕಾರ್ಯಕ್ರಮಕ್ಕೆ ಬಂದು ಹಾಜರಾಗ್ಬೋದು. ಧನ್ಯವಾದಗಳು. ನಿಮಗೂ ಕೂಡ ಬೆಳಗ್ಗೆಯಿಂದ ಕೂತು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದಿದ್ದೀರಾ. ನಿಮಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಜೊತೆಗೆ ನಮ್ಮ ತುಮ್ಕೋಸ್ನ ಒಂದು ಎಂಟೈರ್ ಬೋರ್ಡ್ ಆಫ್ ಡೈರೆಕ್ಟರ್ಸು ಇತರ ಸದಸ್ಯರು ಕೂಡ ಬಂದಿದ್ದಾರೆ. ಸರ್, ನಿಮ್ಮೆಲ್ಲರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. Thank you very much, sir. Thank you, sir.
ಇದು ಏನೆಂದರೆ ಸಣ್ಣದೊಂದು ಬತ್ತಿಯನ್ನು ಹೊರಗೆ ತೆಗಿಬೇಕು. ಕ್ಯಾಪ್, ಈ ಕ್ಯಾಪನ್ನು ಇತ್ತಾಗಿನೇ ಫುಲ್ ಥ್ರೆಡ್ ಟೈಟ್ ಮಾಡಿ. ಫುಲ್ ಟೈಟ್ ಆದ ನಂತರ ಸಣ್ಣದೊಂದು ಪೇಪರ್, ಈ ಥರ ಪೇಪರ್ ಉದ್ದೆ ಮಾಡಿ ಈ ಪೈಪಿನ ತುದಿಯಿಂದ ಇದರಲ್ಲಿ ಒಂದು ಗಜ ಕೋಲಿದೆ, ಆ ಕೋಲಿನ ಮುಕ್ಕಾಲು ಭಾಗ ಜೋಡಿ, ಮುಕ್ಕಾಲು ಭಾಗ. ಈಗ ಈ ಪೇಪರ್ ಇಲ್ಲಿದೆ, ಅದರ ನಂತರ ಕಲ್ಲು, ಸಾಧಾರಣ ಒಂದು ಮೀಡಿಯಂ ಕಲ್ಲು, ಇದರಲ್ಲಿ ಪೈಪಿನೊಳಗೆ ಫ್ರೀಯಾಗಿ ಹೋಗಬೇಕು. ಈ ಥರ 10-15 ಕಲ್ಲು ಹಾಕೋದು. ಈ ಕಲ್ಲು ಈ ಥರ ಮಾಡುವಾಗ ಅದು ಅಲ್ಲಾಡ್ತಾ ಇರಬೇಕು. ಅದರ ನಂತರ ನೀವು ಬೇಕಾದರೆ ಅಲ್ಲಿ ಲೈಟರ್ನ ಮುಖಾಂತರ ಇಲ್ಲಿ ಬೆಂಕಿ ಕೊಡಬೇಕು. ಬೆಂಕಿ ಕೊಟ್ಟು ಈ ಥರ ಶೂಟ್ ಮಾಡಬೇಕು. ಆವಾಗ ಅದು ಹಾಕಿದ ಗನ್ ಸೌಂಡ್ ತುಂಬ ಜೋರಾಗಿ ಕೇಳುತ್ತದೆ ಮತ್ತು ಹಾಕಿದ ಕಲ್ಲು 200ರಿಂದ 250 ಫೀಟ್ವರೆಗೆ ಹೋಗಿ ಬೀಳ್ತದೆ. ಮಂಗಗಳಿಗೆ ಸ್ವಲ್ಪ ಹೊಡೆದಾಗೆ ಆಗುತ್ತೆ, ಸಾಯುವುದಿಲ್ಲ, ಹೊಡೆದಾಗೆ ಆಗುತ್ತೆ.